ಅಂಬರು ಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬು ನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಬಡಬಡದ ವರ್ಣಿಪೆನಿ ಕಥಾಮೃತವ ಪರಾಕ್ರಮ ಕಟ್ಟಿರುವ ಇರುವಂತಹ ಸ್ಥಳ ಕೌಶಂಬಿ ನಗರಕ್ಕೆ ಯಾರು ಅಂತ ಕೇಳಿದ್ದೀರಿ? ನಾನೇ ಸರಿ, ನಾನೇ ಸರಿ. ಹರಡು ಬಂದಂತಹ ಕಾರ ಅನೇಕವಿದೆ, ಆಲಿಸಬೇಕು ಎಲ್ಲವರು. ಕೌಶಿಕನೇ ದೊರೆಯಾಗಿ ಕೌಶಂಬಿ ಪಟ್ಟಣವ ಪರಿಪಾಲಿಸಬೇಕು ಸ್ವಾಮಿ, ಪರಿಪಾಲಿಸಬೇಕು. ನಿನ್ನ ಅನುಗ್ರಹ ಎನ್ನುವಂತಹ ರಕ್ಷಾ ಕವಚ ಸದಾ ಕೂಡ ಈ ಕೌಶಂಬಿ ನಗರದ ಮೇಲೆ ಇರಲಿ ಎನ್ನುವ ಹಾಗೆ ಅನುದಿನವೂ ಆಶಿಸಿಕೊಂಡು ಬಂದವನಿದ್ದೇನೆ. ತಿಳಿದವರು ಆಡಿದಂತಹ ಮಾತನ್ನು ನೆನಪಿಗೆ ಬರ್ತಾ ಇದೆ. ದೇವರ ಭಯವೇ ಜ್ಞಾನದ ಆರಂಭ. ದೇವರ ಭಯ ಹೊಂದಿದ್ದರೆ ಜೀವನವು ದೇವನಾಗಬಲ್ಲ ಎನ್ನುವುದನ್ನು ತೋರಿಸಿಕೊಟ್ಟಂತಹ ಈ ಪುಣ್ಯ ಭೂಮಿಯಲ್ಲಿ ಜನ್ಮವನ್ನು ಪಡೆದವನಾಗಿದ್ದೇನೆ.
ಹೇಳುವುದಕ್ಕೆ ಕೌಶಂಭಿ ನಗರ. ವರ್ತಮಾನ ಕಾಲದಲ್ಲಿ ಕೌಶಿಕನೇ ದೊರೆಯಾಗಿ ಈ ಕೌಶಂಭಿ ನಗರವನ್ನು ಬಹಳ ಕೌಶಲ್ಯದಿಂದ ಆಳುತ್ತಾ ಇದ್ದಾನೆ ಎನ್ನುವಂತಹ ಮಾತುಗಳನ್ನು ನಮ್ಮವರು ಆಡ್ತಾ ಇದ್ದಾರೆ. ಆ ಮಾತುಗಳನ್ನು ಕೇಳಿಸಿಕೊಂಡಾಗ ಮನಸ್ಸಿಗೆ ಪರಮಾನಂದವಾಗ್ತಾ ಇದೆ. ಅದೋ ಲೋಕದಲ್ಲಿರುವಂತಹ ಕತ್ತಲೆಯನ್ನು ದೂರ ಮಾಡುವಂತಹ ಉದ್ದೇಶದಿಂದ ಭಗವಾನ್ ಶ್ರೀಮನ್ನ ಆ ಸೂರ್ಯನಾರಾಯಣ ಉದಿಸುವಂತಹ ಕಾಲ, ಅದುವೇ ಪ್ರಾತಃ ಕಾಲ. ಆ ಕಾಲದಲ್ಲಿ ಎದ್ದದ್ದು ಮಾತ್ರವಲ್ಲ, ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿಕೊಂಡು ಸಭಾಮಂಟಪವನ್ನು ಪ್ರವೇಶ ಮಾಡಿದೆ. ಗುರು ಹಿರಿಯರಿಗೆ ವಂದಿಸಿದೆ. ಮನಸ್ಸಿನಲ್ಲಿ ಆ ಭಗವಂತನನ್ನು ಧ್ಯಾನಿಸಿಕೊಂಡು ವೈಭವದಿಂದ ಬೆರೆಯುತ್ತಿರುವಂಥ ರತ್ನ ಖಚಿತವಾದಂತಹ ಕೌಶಂಭಿಯ ಪೀಠವನ್ನು ಏರಿದೆ. ಮನಸ್ಸಿಗೆ ಸಂತೋಷವಾಗ್ತಾ ಇದೆ. ನಮ್ಮವರು ಆಡುತ್ತಿರುವಂತಹ ಮಾತುಗಳಾದರೆ ಏನು? ಕೌಶಂಭಿಯ ಅರಸನಿಗೆ ಜಯವಾಗಲಿ. ಈ ಕೌಶಂಭಿಯ ಅರಸ ದೇವರಿಗೆ ಸಮಾನ, ರಾಜರೇ ಪ್ರತ್ಯಕ್ಷ ದೇವರೇನೋ ಹಾಗೆ ಒಂದು ಕಾಲದಲ್ಲಿ ನಂಬಿದವರಿದ್ದಾರೆ. ಅಂಥವರಿಗೆಲ್ಲ ದೇವ ಸ್ವರೂಪನಾಗಿ ಕಾಣಿಸಿಕೊಂಡು ಅವರಂತಹ ಕಷ್ಟವನ್ನೆಲ್ಲ ದೂರ ಮಾಡುವುದರ ಜೊತೆಯಲ್ಲಿ ನಮ್ಮವರ ಕ್ಷೇಮವನ್ನು ಕೂಡ ಬಯಸಿದವನಿದ್ದೇನೆ. ಮನಸ್ಸಿಗೆ ಸಂತೋಷ. ರಾಜಕೀಯವಾಗಿ ಬಹಳಷ್ಟು ನೆಮ್ಮದಿಯನ್ನು ಕಂಡವ. ಶ್ರೀಮಂತ, ಧೀಮಂತ, ವಿದ್ಯಾವಂತ ಪಂಡಿತ ವರ್ಗದವರೆಲ್ಲ ಸೇರಿಕೊಂಡಂಥ ಸಭೆ. ಆ ಸಭೆಯನ್ನು ಕಂಡಾಗ ಮನಸ್ಸಿಗೆ ಸಂತೋಷವಾಗ್ತಾ ಇದೆ. ಹಾಗೆಂದು ರಾಜಕೀಯವಾಗಿ ನಾನು ನೆಮ್ಮದಿಯನ್ನು ಕಂಡರೂ ಕೂಡ ನಾನು ನನ್ನ ಸಂಸಾರದ ಬಗ್ಗೆ ಆಲೋಚನೆ ಮಾಡಬೇಕಲ್ಲ. ಸಂಸಾರದ ಬಗ್ಗೆ ಆಲೋಚನೆಯನ್ನು ಮಾಡಿದಾಗ ಏಕಾಂಗಿ ಜೀವನವನ್ನು ಒಂದು ಕಾಲದಲ್ಲಿ ಅನುಭವಿಸಿದವ ಕಾಲಾಂತರದಲ್ಲಿ ಗುರು ಹಿರಿಯರ ನಿರ್ದೇಶನದಂತೆ ಸತ್ಕುಲ ಪ್ರಸೂತೆಯಾದಂತಹ ಅನಿನಂದೆಯನ್ನು ಮದುವೆಯಾದೆ. ನಮ್ಮ ದಾಂಪತ್ಯ ಜೀವನದ ಪ್ರತೀಕವಾಗಿ ಹುಟ್ಟಿಕೊಂಡರಲ್ಲ 5 ಮಂದಿ ಮಕ್ಕಳು. ಪತಿವ್ರತಾಂಗಲಿಗೆ ಹಿರಿಸುತ್ತಾನೋ ಕುಶಲೋ ಅತಿ ಬಲ ಕರಂದಮನು ಸುರದ ಮತಿವ ಸೌರಂಬ ಗತಿಹಿತನು ತಮ್ಮ ಲೋಹಿತ ನಯನ ನಿಂಬ ಬಾಲಕರು ಪತಿವ್ರತಾಂಗನಿಗೆ ಹಿರಿಸುತ್ತನು ಕುಶಲು ಬುದ್ಧಿನವ ಅತಿ ಬಲ ಕರಂದಮನು ಮದುವೆಯಾಗಿ ಅದೆಷ್ಟೋ ಸಮಯದವರೆಗೆ ಮಕ್ಕಳಿಲ್ಲ ಇರುವಂತ ಬೇಸರವೊಂದು ನಮ್ಮನ್ನು ಕಾಡಿಕೊಂಡಾಗ ನಾನಾ ಪ್ರಾರ್ಥನೆಯ ಮೂಲಕವಾಗಿ ಅಲ್ಲ ನಾನಾ ಪೂಜೆ ಪುರಸ್ಕಾರಗಳ ಪ್ರತಿಫಲವ ಎಂಬಂತೆ ಒಂದಲ್ಲ 5 ಮಂದಿ ಮಕ್ಕಳನ್ನು ಪಡೆದೆ. ಆ 5 ಮಂದಿ ಗಂಡು ಮಕ್ಕಳನ್ನು ಕಂಡಾಗ ಮನಸ್ಸಿಗೆ ಸಂತೋಷ ಆಗುವುದು ಸ್ವಾಭಾವಿಕ. ಹಿರಿಯವನಿಗೆ ಕುಶ ಎನ್ನುವುದಾಗಿ, ಮತ್ತೊಬ್ಬ ಸುರತ, ಇನ್ನೊಬ್ಬ ಸೌರಂಭ, ಆಮೇಲೆ ಲೋಹಿತ ನಯನ, ಹೀಗೆ 5 ಮಂದಿಗೆ ನಾಮಕರಣವನ್ನು ಮಾಡಿದ್ದಾಯಿತು. 5 ವರ್ಷ ತುಂಬಿದಾಗ ಗುರುಗಳ ಬಳಿಗೆ ಕಳಿಸಿಕೊಟ್ಟೆ. ಯೋಗ್ಯವಾದಂತಹ ವಿದ್ಯೆಯನ್ನು ಅಭ್ಯಾಸ ಮಾಡಬೇಕು. ಆ ಮೂಲಕವಾಗಿ ಭವಿತವ್ಯದಲ್ಲಿ ಈ ಕೌಶಂಭಿ ನಗರಕ್ಕೆ ಆಧಾರ ಸ್ತಂಭಗಳಾಗಿ ಮೆರೆಯಬೇಕೆನ್ನುವಂಥ ಒಂದೇ ಒಂದು ಉದ್ದೇಶ. ಆ ಕ್ಷಣ ಯೋಚಿಸಿದ್ದೇ ತಡ ಕಳುಹಿಕೊಟ್ಟದ್ದಾಯಿತು ಸಂತೋಷ. ಹಾಗೆಂದು ಸಕಲ ವಿದ್ಯೆಗಳನ್ನು ಅಭ್ಯಾಸ ಮಾಡಿಕೊಂಡು ಕೆಲವು ಸಮಯದ ಹಿಂದೆ ನಮ್ಮ ಕೌಶಂಭಿ ನಗರವನ್ನು ಸೇರಿಕೊಂಡಿದ್ದಾರೆ, ಬೆಳೀತಾ ಇದ್ದಾರೆ ಬಹಳ ಸಂತೋಷದಲ್ಲಿ. ಹಾಗೆಂದು ನೆಮ್ಮದಿಯ ಜೀವನವನ್ನು ಅನುಭವಿಸ್ತಾ ಇದ್ದೇನೆ. ರಾಜಕೀಯವಾಗಿ ನೆಮ್ಮದಿ, ಸಾಂಸಾರಿಕ ವಿಷಯದಲ್ಲಿಯೂ ನೆಮ್ಮದಿ. ಹೀಗಿರುವಂಥ ವೇಳೆಯಲ್ಲಿ ಯಾರೋ ನಮ್ಮನ್ನು ಕಾಣುವುದಕ್ಕೆ ಬಂದಿದ್ದಾರಂತೆ. ನೋಡೋಣ, ಬರಲಿ, ಹೀಗೆ ಬರಲಿ ಬರಲಿ. ಎಂತದ್ದ ಒಂದು ಅಡ್ಡ ಬೀಳುವುದಕ್ಕೆ ಕ್ರಮ ಇಲ್ವೇನು?
ಸಮಯ ಬೇಕು ಅಂತ ಹೇಳಿದ್ದು ನೀನೇ. ಹೌದು. ಇಷ್ಟು ಮಂದಿಗಳನ್ನು ಸೇರಿಸಿಕೊಂಡು ಇಷ್ಟವರೆಗೆ ಕಾಯ್ತಾ ಇದ್ದೆ. ಅವರಿಗೆ ಹೇಳಿದ್ದೇವೆ ಹಾ. ಬಿಡಿ 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 ಅಂತ ಹೇಳಿ. ಎಂತದು ಬಿಡಿ? ನಮ್ಮನ್ನು ಒಳಗೆ ಬಿಡಿ. ಅವರು ಬಿಡುವುದಿಲ್ಲ ನಿಲ್ಲಿ ಅಂತ ಹೇಳುದು. ಹೇಳಿದ್ದು ಯಾಕೆ? ಯಾಕೆ? ಸುಮ್ಮನೆ ಅಲ್ಲ, ಮತ್ತೆ? ರಾಜದರ್ಶನಕ್ಕೆ ಇನ್ನೂ ಸಮಯ ಉಂಟು, ಹಾ. ಅವಕಾಶ ನಾವು ಮಾಡಿಕೊಡ್ತೇವೆ, ಅಲ್ಲಿಯವರೆಗೆ ನೀವು ಸುಮ್ಮನೆ ಇರಬೇಕು ಅಂತ ಹೇಳಿದವು. ನಮಗೆ ಅಲ್ಲಿ ತನಕ ಅವಸರ ಬಂತು. ಈಗ ನಾನು ಹಾಗೆ ಅವಕಾಶ ಮಾಡಿಕೊಟ್ಟಿದ್ದೇನೆ. ಏನು, ಯಾರು ನೀವು, ಎಲ್ಲಿಂದ ಬಂದ್ರಿ, ಏನು ವಿಷಯ? ಕಾರಣ ಉಂಟು ಕೇಳಿ. ಗಾದಿ ನಂದನ ಲಾಲಿಸಯ್ಯ ನಿಮ್ಮನ್ನು ನೋಡ್ಬೇಕಾದ್ರೆ ಎಷ್ಟು ನಮಸ್ಕಾರ ಕೊಟ್ಟು ಸಾಕಾಗುದಿಲ್ಲ. ಹೌದಾ? ತೊಂದರೆ ಇಲ್ಲ. ಯಾಕೆ? ನಿನಗೊಂದು ಕ್ಷಮೆ ಉಂಟು. ನೀನು ಯಾರು ಯಾರು ಅಂತ ಆಲೋಚನೆ ಮಾಡುವುದಲ್ಲ, ನೀನು ನಮ್ಮವನೇ ಅಲ್ವೇನು? ಹೌದು. ಯಾಕೆ ಬಂದ, ಏನು ವಿಷಯ? ಲಾಲಿಸಬೇಕು ಒಡೆಯ. ಆದಿತ ಕೇಳಿಸಿಕೊಳ್ಳುವ, ಹೇಳಬೇಕು. ನಾವೆಲ್ಲ ಗಿರಿಜನ ಮಕ್ಕಳು. ಇಷ್ಟು ಮಂದಿಗಳ ಎಲ್ಲವರ ಅಲ್ಲ, ಒಬ್ಬಳಿಗೆ ಹುಟ್ಟಿದ್ದ. ಮತ್ತೆ ನಾವು ಗಿರಿಜನ ಮಕ್ಕಳಲ್ಲ, ಗಿರಿಯಲ್ಲಿ ವಾಸ ಮಾಡುವ. ನೀವ್ ಹೇಳಿದ್ದಲ್ಲ, ಏನು? ಸುಮ್ಮನೆ ಕೂತ್ಕೊಳ್ಬಾರ್ದು, ದುಡ್ದು ತಿನ್ಬೇಕು ಅಂತ ಹೇಳಿ. ಸೋಮಾರಿಗಳಾಗಬಾರ್ದು ಅಂತ ಹೇಳಿ. ದುಡಿಮೆ ದುಡ್ಡಿನ ತಾಯಿ ಹೇಳಿದ್ದು ಹಾಗೆ ಅಲ್ವೇ? ಹಾಗಾಗಿ ನಿಮಗೊಂದು ಅವಕಾಶ ಬೇಕು ಅಂತ ಕೇಳಿದ್ದು. ದುಡಿಮೆಗಾಗಿ ಎತ್ತರ ಪ್ರದೇಶವನ್ನು ಕೊಟ್ಟೆ. ಏನು ಅಲ್ಲಿಂದ ಇಲ್ಲಿವರೆಗೆ ಬಂದದ್ದು? ಕಾರಣ ಏನು ಕಾರಣ? ಕೃಷಿ ಎಲ್ಲ ಬೇಕಾದಷ್ಟು ಮಾಡಿದ್ದೇವೆ ನಾವು. ಕೈಗೆ ಬಂದದ್ದು ಬಾಯಿಗಿಲ್ಲ ಅಂತ ಆಗಿದೆ. ಕೃಷಿ ಮಾಡಿದ್ದೇವೆ ಅಂತ ಹೇಳಿದ್ದಿ. ಯಾವುದೆಲ್ಲ ಮಾಡಿದ್ದಿ, ಏನು ಮಾಡಿದ್ದಿ, ಏನು ವಿಷಯ? ಗೆಣಸು, ಕಬ್ಬು, ಅಲಸಂದೆ ಎಲ್ಲ ಕೃಷಿ, ಭತ್ತ, ತರಕಾರಿ ಎಲ್ಲ ಮಾಡಿದ್ದೆವು. ಆದ್ರೆ ಕೈಗೆ ಬಂದದ್ದು ಬಾಯಿ ಬರಲಿಲ್ಲ ಒಡೆ. ಅದು ಯಾಕ? ಅದು ಏನಾಯ್ತು? ಏನು ವಿಷಯ? ಜನರಿಂದ ಉಪದ್ರ ಅಲ್ಲ, ಮತ್ತೆ ಕಾಡ ಪ್ರಾಣಿಗಳು. ಈಗ ಕಾಡ ಪ್ರಾಣಿಗಳು ಅಂತ ಹೇಳಿದ್ರು. ಈಗ ಕಾಡ ಪ್ರಾಣಿಯ ಪರಿಚಯ ನಿನಗೆ ಚೆನ್ನಾಗಿ ಉಂಟು. ಯಾವುದೆಲ್ಲ ಬರ್ತದೆ? ಏನೆಲ್ಲ ಬರ್ತದೆ? ಕಾಡು ಹಂದಿ ಏನು ಮಾಡ್ತದೆ? ಕಾಡಂದಿ ಬಂದು ನಿಮ್ಮ ಗೆಣಸನ್ನು ಗೆಡ್ಡೆ ಬಿಡುವುದಿಲ್ಲ. ಎಂತದ ನಿಮ್ಮ ಗೆಣಸು? ನೀವು ಕೊಟ್ಟ ಜಾಗ. ಆ ಜಾಗ ನನ್ನದು, ಹಾಗಾಗಿ ಗೆಣಸು ನನ್ನದು. ಗೆಣಸಿನ ಗೆಣಸನ್ನು ಆ ಮೂಲಕವಾಗಿ ಹಾಳು ಮಾಡ್ತದೆ ಕಾಡು ಹಂದಿ. ಆಮೇಲೆ ಆನೆ. ಎಷ್ಟು ಆನೆ? ಒಂದು ಆನೆ ಅಲ್ಲ, 2 ಆನೆ ಅಲ್ಲ, 3 ಆನೆ ಅಲ್ಲ, 1000 ಆನೆ. 1000 ಆನೆಗಳ ಪ್ರವೇಶ ಆಗ್ತದೆ. ಆಮೇಲೆ ಉಳಿ ಬರುವುದು. ಯಾವಾಗ? ಒಂದು ಸಾಯಂಕಾಲ ಆವಾಗ ಜಾಸ್ತಿ ಉಳಿ. ಅದು ಮಾಡಿದ್ದೆ ಯಾವಾಗ? ಬೆಳಿಗ್ಗೆ. ಯಾವುದು ಹುಳಿ ಬರುವುದಕ್ಕೆ? ಹುಳಿ ಅಂದ್ರೆ ವ್ಯಾಘ್ರ. ಅದು ಬಂದು ದನವನ್ನು ಒಂದು ಬಿಡುವುದಿಲ್ಲ, ತಲೆಯಿಂದಲೇ ತಿನ್ನುವುದು ಅಂತ ಹೇಳಿ ಹಿಂದಿನ ಭಾಗ ಬಿಟ್ಟು ಹೋಗುದು. ಅದು ಯಾಕೆ ಹಿಂದಿನ ಭಾಗ ಬಿಟ್ಟು ಹೋಗುದು? ಹಿಂದಿನ ಭಾಗ ಹಾಲು ಕರೀಲಿಕ್ಕೆ ಬೇಕಲ್ಲ, ಹಾಗೆ ಬಿಟ್ಟು ಹೋಗುದು. ಹಾಗೆ ಬಿಟ್ಟು ಹೋಗುದು. ಹೌದೇನೋ? ಈಗ ದನವನ್ನು ಆ ವ್ಯಾಘ್ರ ತಿಂತದೆ. ಆಮೇಲೆ ಯಾವ ಪ್ರಾಣಿ ಉಪದ್ರ ಉಂಟು? ಕರಡಿ ಏನು ಮಾಡ್ತದೆ? ಕರಡಿ ಅದ್ರದ್ದು ಅವಸ್ಥೆ ಕೇಳಬೇಕು. ಏನೋ ಆದ್ರೂ ಅನುಭವಕ್ಕೆ ಬಂತದೆ ನಿನಗೆ? ಒಂದು ದಿವಸ ಇವನ ಅಜ್ಜಿ ಅವನ ಅಜ್ಜಿ ನಿನಗೇನಾಗಬೇಕು? ನಾವೆಲ್ಲ ಅಕ್ಕಪಕ್ಕದಲ್ಲಿ ಎಂತದ್ದು ಅಕ್ಕಪಕ್ಕ? ನಿನಗೆ ಅಮ್ಮ ಅಂತ ಹೇಳೋದಕ್ಕೆ ನಾಚಿಕೆ ಆಗ್ತದ? ಅಮ್ಮ ಮತ್ತೆ ನಮ್ಮ ನಿನ್ನ ಮಗ ಅಲ್ವಾ? ದೊಡ್ಡಮ್ಮ ಅವರು. ಯಾರು? ಅಜ್ಜಿ. ದೊಡ್ಡಮ್ಮನ ಅಮ್ಮನ ಅಮ್ಮ. ದೊಡ್ಡ ಪಕ್ಕದ ಮನೆಯ ಅವರು ಈ ಮೆಣಸಿನಕಾಯಿ ಹಾಕಿ ಕಾಯ್ತಾ ಇದ್ರು ಒಣಗಿಸ್ಲಿಕ್ಕೆ. ಮೆಣಸಿನಕಾಯಿ ಎಂತದಕ್ಕೆ? ಮೆಣಸಿನಕಾಯಿ ಹಾಕುದು ಕುಯ್ದಿಟ್ಟದು ಮೆಣಸಿನಕಾಯಿ. ಮೆಣಸನ್ನು ಒಣಗಿಸ್ತಾ ಇತ್ತು. ಓ ಮಗ ಅಂತ ಒಂದು ಕೇಳಿ. ಎಂತದ್ದು? ಓ ಮಗ ಅಂತೇಳಿ. ಓ ಮಗ? ಅದು ಯಾರು? ನಾನು ಗಂಜಿ ಬಟ್ಟಲಲ್ಲಿ ಕೂತಿದ್ದೆ. ಇವರಿಗೆ ಯಾವಾಗಲೂ ಇದೇ ರೀತಿ ಇರ್ಬೇಕಂತ ಸುಮ್ಮನೆ. ಇನ್ನೊಂದು ಓ ಮಗ ಅಂತೇಳಿ 2ನೇ ಸಲ. ಎರಡನೇ ಅವಾಗ ಏನು ಮಾಡ್ತಾ ಇದ್ದೆ?
ನಾನು ಮತ್ತೆ ಇದೊಂದು ಅಭ್ಯಾಸವೇ ಆಗಿದೆ ಅದಕ್ಕೆ ಹಾ. ಅಜ್ಜಿಗೆ ಅಂತೇಳಿ ಸುಮ್ಮನೆ. ಅಲ್ಲಿಯೂ ಸುಮ್ಮನೆ. ಹ. ಆಮೇಲೆ ಇನ್ನೊಂದು ಸತಿ ಓ ಮಗ ನಾನು ಸತ್ತೆ ಅಂತ ಹೇಳಿ. ಆಯ್ತಲ್ಲ, ಹ್ಮ್. ಇನ್ನು ನಿನಗೆ ಸೂತಕ ಬರ್ತದೆ. ಯಾರು ನಿನ್ನ ಅಜ್ಜಿ ಸತ್ತದಲ್ಲ ಅಜ್ಜಿ ಸತ್ತಿದ್ದಲ್ಲ, ಮತ್ತೆ ಈ ಕರಡಿ ಅಜ್ಜಿಯನ್ನು ಒತ್ಕೊಂಡು ಹೋಗ್ತಿದ್ದದ್ದು. ಎತ್ತುಕೊಂಡು ಹೋದದ್ದು. ಹ. ಸುಮ್ಮನೆ ಕುಳಿತಯ್ಯ ಪುಣ್ಯಾತ್ಮ. ಸುಮ್ಮನೆ ಕುಳಿತಿಲ್ಲ. ಅಲ್ಲ, ಏನಾದ್ರೂ ರಕ್ಷಣೆಗೆ ನೀನು ನೋಡಿದ್ಯಾ? ನೋಡಿ ನಿಂತದ, ಅದ್ರ ಹಿಂದೆ ಓಡಿದೆ ನಾನು. ಓಡಿದ್ಯಾ? ಹಾ, ಎಲ್ಲಿ ತನಕ ಎತ್ಕೊಂಡು ಹೋಗ್ತದೆ ಅಂತ ಹೇಳಿ. ಹ. ನಾವು ಅಲ್ಲಿ ದೊಡ್ಡ ಗುಂಡಿ ತೆಗೆದಿಟ್ಟಿದ್ವಿ. ಹೊಂಡ. ಹಾ, ಹೊಂಡ. ಯಾಕೆ ಅದು? ಹ? ಈ ಆನೆಗಳು ಬಂದ್ರೆ, ಕಾಡು ಹಂದಿ ಎಲ್ಲ ಕಾಡು ಬಂದ್ರೆ ಹಂದಿಗಳು ಬಂದ್ರೆ ಅದು ಬೀಳ್ತಕ್ಕಂಥ. ಬೀಳ್ತದೆ ಅಂತ ಹ, ಹೇಳಿ. ಹ. ನೋಡ್ಬೇಕಾದ್ರೆ ಈ ಅಜ್ಜಿ ಕರಡಿ ಅಲ್ಲೇ ಬಿದ್ದು. ಅಜ್ಜಿ ದಾರಿ ಬಿದ್ದಿಲ್ಲ. ಹ, ಅಜ್ಜಿ ಕರಡಿ ಒಟ್ಟಿಗೆ. ಈಗ ಅಜ್ಜಿಯನ್ನು ನೋಡಿದ್ಯಾ? ಹೊಂಡದೊಳಗೆ ಅಜ್ಜಿಯನ್ನು ಸುಮ್ಮನೆ ನಿಂತದ್ದೇ. ಯಾರಿಗೂ ಸಾಯ್ಲಿಕ್ಕಾಗಿದೆ ಅಜ್ಜಿ. ಹ. ಅಲ್ಲಿಗೆ ಮಣ್ಣು ಹಾಕು ಅಂತೇಳಿ ಸುಮ್ಮನೆ ಅಂತ. ಸುಮ್ಮನೆ ಹೇಳಿದ್ದಲ್ಲ, ಹ? ಅಜ್ಜಿ ಸಾಕಿದ ಮೊಮ್ಮಗ ಮೊಮ್ಮಗ. ಬೊಜ್ಜಕ್ಕೂ ಆಗುದಿಲ್ಲ ಅಂತ ಹೇಳಿದ ಅದಕ್ಕೆ. ಅದಕ್ಕೆ ನಾನು ಬೊಜ್ಜ ಎಂತದ ಮಾಡ್ಬೇಕು. ಒಂದು ರಕ್ಷಣೆ ಮಾಡುವುದನ್ನು ಬಿಟ್ಟು ಅಲ್ಲಿಗೆ ಮಣ್ಣು ಹಾಕುದು ಅಂತ ಹೇಳಿದ್ರೆ ಎಂತದ್ದು? ಅಜ್ಜಿಗೆ ಬೊಜ್ಜ ಮಾಡು ಅಂತೇಳಿ ಅಲ್ಲಿಗೆ ಮತ್ತೆ ಎಂತದಿಕ್ಕದು. ಅಂತೂ ಅಜ್ಜಿಯ ಕಥೆ ಅಲ್ಲಿ ಮುಗಿಯಿತು. ಮುಗೀತು. ಮತ್ತೇನಾಯ್ತು ನಿನಗೆ? ಅಜ್ಜಿಯನ್ನು ಬಿಟ್ಟೆ ಈಚೆ ಬಂದೆ. ಹ. ಒಂದು ಪುದೆ ಇಲ್ಲ, ಟಟ್ಟರ ಟರಡ ಎಂತದ್ದು? ಟಟ್ಟರ ಟರಡ. ಮೊದಲಿನ ಒಳಗಿಲ್ಲ. ಒಳಗಿಲ್ಲ ಹ. ಶಬ್ದ. ಶಬ್ದವ? ಹ. ಏನದು? ಇದೆಂತದಾಗಬೇಕು. ಹ. ಹೋಗಿ ನೋಡಿದ್ದು ಹ. ಹೆಣ್ಣು ಕರಡಿ. ಹ. ಹಾಗಿದ್ರೆ ಮೊದಲು ಗಂಡು ಕರಡಿ. ಅಜ್ಜಿಯನ್ನು ಓಡಿಸಿಕೊಂಡು ಹೋದದ್ದು ಗಂಡು ಕರಡಿ. ಗಂಡು ಕರಡಿ. ಈಗ ಹೆಣ್ಣು ಕರಡಿ. ಹ. ಏನು ಮಾಡ್ತದೆ ಅದು? ಅದು ಗಂಡುಸರನ್ನು ನೋಡಿದ್ರೆ ಹೆಣ್ಣು ಕರಡಿ ಬಿಡುದಿಲ್ಲ ಅಂತೆ. ನೀನು ಗಂಡಸು ಅಂತ ಅದಕ್ಕೆ ಗೊತ್ತಾಯ್ತು. ಗೊತ್ತಾಯ್ತು. ಹ, ಹ. ಒಂದು ಉಪಕಾರ ಆಯ್ತು. ನನ್ನನ್ನು ನೋಡ್ಬೇಕಾದ್ರೆ ಹಾಗಲ್ವಾ? ಅದು ಗುರುತು ಹಿಡಿ. ಹ. ಹಾಗಾಗಿ ನಿನ್ನನ್ನು ನೋಡಿ ಇದ್ದಾವು ಆಗ್ಲಿಕ್ಕಿಲ್ಲ ಅಂತೇಳಿ ಅಲ್ಲಿಂದ ಓಡಿ ಬಂದೆ. ಅಲ್ಲಿಂದಲೂ ಓಡಿ ಬಂದ. ಹ. ಏನಾಯ್ತು ಮತ್ತೆ? ಓಡಿ ಬಂದು ಎಂತ ಮಾಡುದು, ಈ ಪ್ರಾಣಿಗಳ ಉಪದ್ರದಿಂದ. ಅಂತೂ ನೀನು ಬದುಕಿ ಉಳಿದೆ. ನಾನು ಈಗ ಕರಡಿಯಿಂದ ಹಾಗಾಯಿತು. ಆಮೇಲೆ ಆಮೇಲೆ ಎಂತದು ಈ ಆನೆ ಉಪದ್ರ. ಹ. ನಿಮ್ಮ ಕಬ್ಬುಂಟಲ್ಲ, ಹ. ಅದನ್ನು ಬುಡದಿಂದ ಈಗ ಅಂತೂ ಅದಕ್ಕೂ ಉಪದ್ರ ಕೊಡ್ತದೆ. ಈಗ ಬರೇ ಪ್ರಾಣಿಗಳು ಪ್ರಾಣಿಗಳು ಅಲ್ಲ, ಬೇರೆ ಏನಾದ್ರೂ ಉಂಟು? ಹಕ್ಕಿಗಳು, ಪಕ್ಷಿಗಳು. ಹ್ಮ್. ಯಾವುದೆಲ್ಲ? ಒಂದು ಅಕ್ಕಿ, ಹ. ಸಣ್ಣ ಅಕ್ಕಿ, ದೊಡ್ಡ ಅಕ್ಕಿ, ಬಿಳಿ ಅಕ್ಕಿ ಹ. ಎಲ್ಲ ಬರುದು. ಕುಚ್ಚಲಕ್ಕಿ ಉಂಟು ಅದರಲ್ಲಿ? ಕುಚ್ಚಲಕ್ಕಿ ಉಂಟು. ಎಂತದ್ದು ಕುಚ್ಚಲಕ್ಕಿ? ಕುಚ್ಚು 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 ಕುಚ್ಚು. ಮೈಯೆಲ್ಲ ಬಣ್ಣ 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 ಕುಚ್ಚು. ಬಣ್ಣ ಬಣ್ಣದ ಹ್ಮ್. ರೆಕ್ಕೆ ಪುಕ್ಕಗಳು ಉಂಟು. ಉಂಟು. ಹ. ಅದು ಇಷ್ಟೇ ದನ್ನದಿರುವುದು. ಅದು ಉಪದ್ರ ಇರ್ತದೆ. ಬೆಳೆಗೆ ಹಾನಿ ಮಾಡ್ತದೆ. ಹ್ಮ್. ಹಾಗಿದ್ರೆ ಹಾಗಿದ್ರೆ ನಾವು- ಪ್ರಾಣಿ ಪಕ್ಷಿಗಳಿಂದ ಹಾನಿ ನಿಮಗೆ ತೊಂದರೆ ಉಂಟು ಅಂತ ಕಾಣುತ್ತೆ. ಈಗ ಏನಾಗಬೇಕು ನಿಮಗೆ? ಅದಕ್ಕೆ ನಾವು ನಿಮ್ಮಲ್ಲಿ ಹೇಳಿ ಹ. ಊರು ಬಿಟ್ಟು ಹೋಗುವ ಅಂತ ಬಂದಿದ್ದೆ. ಎಲ್ಲಿಗ? ಬೆಳೆಸಿದಂತ ಬೆಳೆಗೆ ಮೃಗಗಳ ಬಾಧೆ ಉಂಟು ಅಂತ ಹೇಳ್ತಾ ಇದ್ದೀನಿ. ಪಕ್ಷಿಗಳ ಬಾಧೆಯು ಜೊತೆಯಲ್ಲಿ ಏನು ಮಾಡೋಣ ಹೇಳಿ? ಅರಸನಾದವ ಒಂದು ವರ್ಷಕ್ಕೆ ಒಂದು ಆವರ್ತಿ ಬೇಟೆಯನ್ನು ಆಡಬೇಕು ಅಂತ ಒಂದು ಕ್ರಮ ಉಂಟು. ಒಂದು ಅರ್ಥದಲ್ಲಿ ನಾನು ಸ್ವಲ್ಪ ಹಿಂದೆ ಉಳಿದೆ ಅಂತ ಕಾಣ್ತದೆ. ಯೋಚನೆ ಮಾಡಬೇಡಿ, ನೀವು ನೆನಪಿಸಿದ್ದು ಒಳ್ಳೆದಾಯ್ತು. ಬೇಟೆಗಾಗಿ ನಾನೇ ಬರ್ತೇನೆ. ಸಕಲ ಸಿದ್ಧತೆಯನ್ನು ಮಾಡಿ ನೋಡೋಣ.
ಕೌಶಂಬಿಯ ಸಭೆ ಪ್ರಜಾ ಜನರ ಕಷ್ಟವನ್ನೆಲ್ಲ ಪರಿಹಾರ ಮಾಡುವುದಕ್ಕೆ ಬೇಕಾಗಿ ಒಲಗಸ್ಥರಾದವರು ನೀವಿದ್ದೀರಿ. ಆ ಸಮಯದಲ್ಲಿಯೇ ನಮ್ಮವರೇ ಆದಂತಹ ವಲಪಾಲಕರಾದವನು ಅವರ ಕಷ್ಟಗಳನ್ನು ನಿಮ್ಮಲ್ಲಿ ಕೇಳಿಕೊಂಡಾಗ ಅವರಿಗೆ ಧೈರ್ಯದ ವಚನವನ್ನು ಹೇಳಿ ನೀವೇ ಬೇಟೆಗೆ ಹೊರಟವರಿದ್ದೀರಿ. ಸಾತನೇ ಹೊರಡುವೆ ಯಾತಕ್ಕೆ? ಕಾಡಿನ ಮೃಗಗಳ ಖಾದಿಸುವ ಬಗೆಗಾಗಿ ನೀನು ಹೋಗುವಂತಹ ಅಗತ್ಯವಿಲ್ಲ. ನಿನ್ನ ಎದೆ ಎತ್ತರಕ್ಕೆ ನಿನ್ನ ಮಕ್ಕಳಾದಂತಹ ನಾವು ಬೆಳೆದು ನಿಂತಿದ್ದೇವೆ. ಹಾಗಾಗಿ ನಮಗೊಂದು ಅಪ್ಪಣೆ ಕೊಡು, ನಾವು ಹೋಗಿ. ನೀನು ಬಂದದ್ದು ಹೀಗೆ ಕೌಶಂಬಿಯ ನಗರಕ್ಕೆ ಒಳಪಟ್ಟಂತಹ ಸ್ವಲ್ಪ ಪ್ರದೇಶದಲ್ಲಿ ವನಪಾಲಕರು ಕೃಷಿಯನ್ನು ಮಾಡುತ್ತಾ ಇದ್ದರು. ಕೃಷಿ ಮಾಡುತ್ತಿರುವಂತಹ ವೇಳೆಯಲ್ಲಿ ಕಾಡ ಮೃಗಗಳಿಂದ ಆ ಕೃಷಿಗೆ ಉಪಟಳವಾಗಿದೆ ಎನ್ನುವಂತಹ ವಿಚಾರವನ್ನು ನಿಮ್ಮಲ್ಲಿ ಅರಿವಿದಂತಹ ಕಾಲದಲ್ಲಿ ಮೃಗ ಬೇಟೆಗೆ ನೀವೇ ಹೊರಟಿದ್ದೀರಿ. ಅಪ್ಪ, ಈ ಸಂದರ್ಭದಲ್ಲಿ ನಾವಿಲ್ಲಿಗೆ ಬರುವುದಕ್ಕೆ ಕಾರಣ ಉಂಟು. ನಾವು ಕೂಡ ಬೇಕಾದಂತಹ ವಿದ್ಯೆಯನ್ನು ಕಲಿತಿದ್ದೇವೆ. ಕಲಿತಂತಹ ವಿದ್ಯೆಯನ್ನು ಪ್ರದರ್ಶಿಸುವುದಕ್ಕೆ ಒಂದು ಸೂಕ್ತವಾದಂತಹ ವೇದಿಕೆ ಇಷ್ಟರವರೆಗೆ ನಿರ್ಮಾಣವಾಗಲಿಲ್ಲ. ಆದರೆ ನಿಮ್ಮ ಮಾತನ್ನು ಕೇಳುವಾಗ ಆ ವೇದಿಕೆ ನಿಮ್ಮಿಂದಲೇ ಸಿದ್ಧವಾಗಿದೆ ಎಂಬುದನ್ನು ನಾವು ಮನದಲ್ಲಿ ಅರ್ಥ ಮಾಡಿಕೊಂಡು ನಿಮ್ಮ ಜೊತೆಯಲ್ಲಿ ಅವರಿಗೆ ಬಂದಂತಹ ಕಷ್ಟವನ್ನು ಪರಿಹಾರ ಮಾಡುವುದಕ್ಕಾಗಿ ನಾವು ಕೂಡ ಮೃಗಬೇಟೆಗೆ ಬರ್ತೇವಪ್ಪ. ಹೌದಪ್ಪ, ಸಂತೋಷವಾಯಿತು. ಏನಲರಸನೋ ಉಪವನ ನೋಡದೆ ಏನಲರಸನು ಉಪವನ ನೋಡದೆ ಬಲು ದಿನವಾಯ್ತದಗೀಗಾಗ ಸನುಮದ ದೇವ ಮೃಗ ಗಣವ ಕೊಲ್ಲಲು ಕಾಮಪುತ್ರರಲ್ಲ ಕರ್ಮಪುತ್ರರು ಅಂತ ನಾನು ಯೋಚನೆ ಮಾಡಿದ್ದನ್ನು ನೆನಪಿಸಿಕೊಂಡು ಅಲ್ಲ ಕಿವಿಯನ್ನು ಕೇಳಿಸಿಕೊಂಡು ಅದಕ್ಕೆ ದಾರಿಯೋ ಎಂಬಂತೆ ನೀವಾಗಿ ಬಂದು ನಾವು ಬರ್ತೇವೆ ಹೀಗಿರುವಂತಹ ಮಾತುಗಳನ್ನು ಆಡಿದ್ದೀರಿ. ಅವಕಾಶ ಬೇಕು ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಸಿಗುವುದಿಲ್ಲ. ಅವಕಾಶ ವಂಚಿತರ ಆಗಬಾರದು ಎನ್ನುವಂತ ಉದ್ದೇಶದಿಂದ ಈ ರೀತಿಯಾದಂತಹ ವ್ಯವಸ್ಥೆಗೆ ನಾವು ಮುಂದೆ ಆಗ್ತೇವೆ. ಆ ಸಮಯದಲ್ಲಿ ಧೈರ್ಯದ ಮಾತನ್ನು ಹೇಳಿದ್ದೀರಲ್ಲ, ಸಂತೋಷಗೊಂಡೆ. ಯಾಕೆ ಮತ್ತೊಂದು ವಿಷಯ ಉಂಟು. ಉಪವನವನ್ನು ನೋಡದೆ ಕೆಲವು ಸಮಯವೇ ಆಗಿ ಹೋಯಿತು. ಹಾಗೆಂದು ನಾನು ನೋಡಿದ್ದೇನೆ, ನಿಮ್ಮ ಜೊತೆಯಲ್ಲಿ ನಾನು ನೋಡಿದ್ದೇನೋ ಅದು ಪ್ರಶ್ನೆ ಆಗ್ತದೆ. ಅದಕ್ಕೆಲ್ಲ ಉತ್ತರವು ಎಂಬಂತೆ ಈ ಕಾಲದಲ್ಲಿ ನಿಮ್ಮನ್ನೆಲ್ಲ ಜೊತೆಯಾಗಿ ಸೇರಿಸಿಕೊಂಡು ನಾನು ವನಾಂತರವನ್ನು ಸೇರಿ ಮೃಗಬೇಟೆ ಮಾಡಿ ಅವರಿಗೆಲ್ಲ ಸಂತೋಷವನ್ನು ಉಣಿಸಿ ಆಮೇಲೆ ಕೌಶಂಬಿ ನಗರವನ್ನು ಸೇರಿಕೊಳ್ಳುವುದಂತ ತೀರ್ಮಾನ ಮಾಡಿದೆ. ಮೃಗಬೇಟೆಗೆ ನಾವು ಇಷ್ಟು ಮಾತಾಡ್ತೇವೆ. ಆ ಮಾರಿ ಹಿಡಿದವನು ನಿನ್ನ ತಲೆ ಬರುವಾಗ ಅವಸರದಲ್ಲಿ ಹೇಳಿ ಎಲ್ಲ ಮುಗಿಸಿದ. ಈಗ ಮೇಲೆ ಎಂತದ್ದ ಮೇಲೆ ಕೆಳಗೆ ನೋಡುದಲ್ಲ, ಮತ್ತೆ ಇವರನ್ನು ನಾವು ನೋಡ್ಲಿಲ್ಲಪ್ಪ. ಮತ್ತೆ ಇವ ಏನು ಅಂತ ಹೇಳು ಹೇಗೆ ಕಾಣ್ತದೆ? ಮುಖ ನೋಡ್ಬೇಕಾದ್ರೆ ನಿಮ್ಮ ಹಾಗೆ ಕಾಣ್ತದೆ. ಎರಡು ಜನ ಮತ್ತೆ ಹೇಗೆ ಅವರ ಹಾಗೆ ಕಾಣ್ತದ? ಅದೇ ಹೇಳಿದ್ದು ಲಕ್ಷಣವಾಗಿ ಉಂಟು ನನ್ನ ಹಾಗೆ. ಹೌದಾ? ಹೇಗೆ
ಇದು ಯಾರ ಮಕ್ಕಳು? ಇಲ್ಲಪ್ಪ, ನಿನಗೆ ಬಡಿಯದ ಕೈ ಯಾಕೆ ಪುಣ್ಯ? ಕೇಳಿ ಯಾರ್ಯಾರ ಮಕ್ಕಳನ್ನು ನಿನಗೆ ಬರುವುದಕ್ಕೆ ಹೇಳ್ತೇನೆ ನಾನು. ನನ್ನ ಮಕ್ಕಳೇ ಇಲ್ಲಿ ಇಬ್ಬರು ಇದ್ದಾರೆ, ಇನ್ನು 3 ಹಿಂದೆ ಇದ್ದಾರೆ ನೋಡು. ಅವರು ನಮ್ಮ ಮಕ್ಕಳು. ಎಂತದ್ದು ಚಂದ ಇದ್ದಾರೆ. ನಿನಗೆ ಆದೀತು, ನೀನು ಚಂದ ಇದ್ದಾರೆ ಅಂತ ಬೇರೆ ಆಲೋಚನೆ ಮಾಡು, ನನಗೆ ಗೊತ್ತಾಗ್ತದೆ. ಗೊತ್ತಾಯ್ತಾ? ಇನ್ನು ನಿನಗೆ ಸಹವಾಸ ಹೋಗ್ಲಿಲ್ಲ, ಹೌದಾ? ಈಗ ಗೊತ್ತಾಯ್ತಾ ಹೇಳಿದ್ದು ಏನಂತ ಹೇಳಿದ್ರು? ನಾವು ಬೇಟೆಗೆ ಬರ್ತೇವೆ ಅಂತ ಹೇಳಿದ್ದಾರೆ. ಹೌದಾ? ತುಂಬ ಇದ್ರೆ ಒಳ್ಳೇದು ಬೇಟೆ ಆಡ್ಲಿಕ್ಕೆ. ಎಂತದಕ್ಕೆ? ಮೃಗ ಎಲ್ಲ ಒಂದೇ ಸತಿ. ಹಾಗಂತ ನಿನಗೆ ಕೆಲಸ ಇಲ್ಲ ಅಂತ ಆಲೋಚನೆ ಮಾಡಬೇಡ, ನಿನಗೂ ಕೆಲಸ ಉಂಟು. ಈಗ ಬೇಟೆಗೆ ಹೊರಟದ್ದು ನಾವು. ಆಯುಧ ಸಿದ್ಧತೆ ಮಾಡಿದ್ಯಾ? ಆಯುಧ ಎಲ್ಲ ಉಂಟು ಅವ್ರಿಗೆ. ಯಾವುದೆಲ್ಲ ಆಯುಧ ಉಂಟು. ಯಾವುದೆಲ್ಲ ಉಂಟು? ಕತ್ತಿ. ಕತ್ತಿ ಎಂತದಕ್ಕೆ? ಸೊಪ್ಪು ಕಡಿಲಿಕ್ಕೆ. ಕತ್ತಿಯನ್ನು ಉದ್ದದ್ದು. ಉದ್ದ ಕತ್ತಿ ಉಂಟು ನಮ್ಮಲ್ಲಿ, ಅಡ್ಡ ಕತ್ತಿ ಉಂಟು. ಒಂದು ಸಾಕಾಗ್ತದೆ. ಕತ್ತಿ ಉಂಟು. ಮತ್ತೇನುಂಟು? ಮತ್ತೇನುಂಟು? ಮತ್ತೆ ಬಲೆ, ಮೇಲೆ ಬಲೆ, ಕೆಳಗೆ ಬಲೆ, ಅಂಚಿ ಬಲೆ, ಇಂಚಿ ಬಲೆ ಎಲ್ಲ ಉಂಟು. ಅದು ಎಂತದ್ದು? ಅಂಚಿ ಬಲೆ? ಮೇಲೆ ಹಾಕುವ ಬಲೆ, ಇದು ಕೆಳಗೆ ಹಾಕುವ ಬಲೆ, ಅದು ಆಚೆ ಹಾಕುವ ಬಲೆ, ಈಚೆ ಹಾಕುವ ಬಲೆ ಎಲ್ಲ ಉಂಟು. ಹೌದಾ? ಈಗ ಎಲ್ಲ ಉಂಟು ಅಂತ ಹೇಳಿದ್ರೆ ಒಪ್ಪಿಕೊಳ್ಳುವುದಕ್ಕೆ ಆಗುದಿಲ್ಲ. ಈಗ ವಾಸನೆ ಆ ಬಲವನ್ನು ಗ್ರಹಿಸಿಕೊಳ್ಳುವುದಕ್ಕೆ ವಾಸನೆ ನಾಯಿ ಒಂದು ಬೇಕಾಗ್ತದೆ. ನಾಯಿ 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 ಶ್ವಾನ ಅದು ಬೇಡ, ನಾಯಿ ಬೇಡ ಅಂತೇಳಿ ಇವ ಇದ್ದಾನಲ್ಲ ಅದೇ ಎಲ್ಲೆಲ್ಲಿ ಮೂರ್ತದ ಗೊತ್ತುಂಟ. ಇಲ್ಲೆಲ್ಲ ವಾಸನೆ ನೋಡಿದ್ರಾಯ್ತು, ಇಂಥ ಪ್ರಾಣಿ ಇಂಥದ್ರಲ್ಲಿ ಉಂಟು ಅಂತ ಹೇಳ್ತಾರೆ. ಅವ ಅಜೇಯನ ಯಾವುದರಲ್ಲಿ ಸೋಲೆ ಇಲ್ಲ. ಅವ ತಿರುಗಿದ ಜಾಗ ಇಲ್ಲ ಈ ನಮ್ಮ ಇದು ಪರಿಸರದಲ್ಲಿ. ಪರಿಸರದಲ್ಲಿ ಇದು ಅವನ ಪರಿಸರ. ಅವನ ಪರಿಸರ ನಮ್ಮ ಪರಿಸರ ಎಲ್ಲ ಒಂದೇ. ನಮಗಿಂತ ಅವನಿಗೆ ಜಾಸ್ತಿ ಗೊತ್ತುಂಟು ಯಾವ ಯಾವ ಪ್ರಾಣಿ ಯಾವ ಮೂಲೆ ಇದ್ದಾನೆ. ಹಾಗಿದ್ರೆ ನಾಯಿ ಬೇಡ, ನಾಯಿ ಬೇಡ. ಅವ ಇದ್ದಾನೆ, ಅವ ಇದ್ದಾನೆ, ಜಾಗ್ರತೆ ಮಾಡಿಕೊ. ಅವ ಸಂಬಂಧದಲ್ಲಿ ನಿನಗೆ ಏನಾಗಬೇಕು? ನನ್ನ ಅಣ್ಣನ ಮಗ. ನನ್ನ ಮಗ ನನಗೂ ಮಗ. ನಿನಗೆ ಮಗ ಅಂತ ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ಅಲ್ಲ, ಒಂದು ಸಂಬಂಧದ್ದು ಬರ್ತದಲ್ಲ, ಅದನ್ನು ಹೇಳ್ಬೇಕು. ಸಿದ್ಧತೆ ಉಂಟಲ್ಲ, ಅದನ್ನು ಹೇಳಿದ್ದೇನೆ ಮತ್ತೆ ಮುಂದಿನ ಪೀಳಿಗೆ ಗೊತ್ತಾಗುದಿಲ್ಲ. ಅದೆಲ್ಲ ಸುಧಾರಿಸಿಕೊಳ್ಳುವ, ನಮಗೆ ತೊಂದರೆ ಇಲ್ಲ. ಏನು ಬೇಕಾದ್ರೂ ಆಗಲಿ, ನಮಗೆ ಪ್ರಾಣಿಯ ಗುರುತನ್ನು ಹಿಡಿದಾಯ್ತು. ಆಯ್ತಾ? ಸಿದ್ಧರಾಗಿದ್ದೀರಲ್ಲ ಮಕ್ಕಳೇ? ಹೊರಡುವುದಲ್ವಾ? ಬನ್ನಿ 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 ಬನ್ನಿ.
ಪರಿಕಿಸಲು ಎಂತದ್ದು ಯಾರು ನಿನ್ನ ಅಪ್ಪನವ? ಅಬ್ಬ ಆಯಾಸ ಆಯ್ತಾ? ಆಯಾಸ ಆಗಬೇಕಿದ್ರೆ ಏನು ಮಾಡಿದ್ಯ ನೀನು? ಎಂತದ್ದು ಮಾಡಿದ್ದಿ? ಏನು ಮಾಡಿದ್ದಿ? ನಾನೇನು ಮಾಡ್ಲಿಲ್ವಾ? ನೀವು ನೋಡ್ಲೇ ಇಲ್ವಾ ನಾನೇನು ಮಾಡಿದ್ದನ್ನು? ನೋಡಿದ್ರೆ ನಾನೇ ಹೇಳುವುದಿಲ್ಲ. ಮಾಡಿದ್ಯ ನಾನು ಹುಲಿಯನ್ನು ಕೊಂದದ್ದು ನಾನೇ ಅಲ್ವಾ? ಯಾರು? ಹುಲಿ ಬಂತು, ಬೊಬ್ಬೆ ಹಾಕುತ್ತಾ ಬಂತು, ಎದುರು ಬಂತು, ಒಂದು ಬಿಟ್ಟಾಕೆ ಹುಲಿ ಪಟ್ಟ. ಹುಲಿ ಬಂದದ್ದು ಇವನೇ. ಹಾಗಿದ್ರೆ ಬಿಡುವುದು, ಸುಮ್ಮನೆ ಬಿಡಬಾರ್ದು. ನಾನು ಬರುವಾಗ ಹೇಳಿದ್ದೆ ಅಂತ ಅದನ್ನೆಲ್ಲ ಇನ್ನು ಚಿತ್ರಪಟದಲ್ಲಿ ನೋಡಬೇಕಾಗಿತ್ತು ಹೇಳಿದೆ. ಸ್ವಲ್ಪ ಜಾಗ್ರತೆ ಮಾಡಿ. ಹೌದು, ಅದ್ರಲ್ಲಿ ನೋಡ್ಬೋದೇ ಚಿತ್ರಪಟದಲ್ಲಿ. ನನ್ನನ್ನು ತಿಂದ್ರೆ ನಾನು ಯಾರನ್ನು? ಎಂತದ್ದ ಕೊಲು ಮಾಡುದು ಅಂತ ಹೇಳಿದ್ದು ಅದಕ್ಕೆ ನಾನು. ನಿನಗಲ್ಲದಿದ್ದು ನಿನ್ನ ಮಕ್ಕಳಿಗಾದ್ರದ್ದು ಬೇಕಲ್ವಾ? ಹಾಗಾಗಿ ಓಡಿಸಬೇಕು ಅಂತ ಹೇಳಿದೆ ಮೊದಲಿಗೆ. ಹೌದಾ? ಓಡಿಸಲಿಕ್ಕೆ ನೋಡಿ ನೀನು ತಪ್ಪು ಮಾಡಿದ್ದಿ ಗೊತ್ತುಂಟದು ನಿಮಗೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ತಪ್ಪನ್ನು ನಾನು ಕೊಂದದಷ್ಟೇ. ಏನು ಈಗ ಅರಸ ನಾನು ಹೇಳ್ತಾ ಇದ್ದೇನೆ, ನಿನ್ನ ಕೈಗಳಿಗೆ ಕಪ್ಪಿನದ ಬಳೆಯನ್ನು ಜೋಡಿಸಿ ಬೇಡಪ್ಪ. ಸೆರೆಮನೆ ವಾಸಕ್ಕೆ ನಿನ್ನ ಸಾರೆ ಮನೆಗೆ ನನ್ನನ್ನು ಹಾಕುದ? ಯಾವುದು? ನಿನಗೆ ಹೇಳಿದೆ ನಾನು, ಬೇಡ ಕೊಲ್ಬೇಡ ಅಂತೇಳಿ. ಒಂದು ಕೇಳ್ಬೇಕಾಯ್ತಾ ಹಿರಿಯರ ಮಾತು. ಎಂತದ್ದು? ಎಂತದ? ಇವ ಕೊಂದದ್ದು ಅಪ್ಪಯ್ಯ, ಕೊಂದದ್ದು ಇಷ್ಟು ಸಣ್ಣ ಹುಡುಗನಂತೆ. ಇವ ಈಗಲೇ ಇಷ್ಟು ಮಾಡ್ತಾ ಇದ್ದ, ಇನ್ನು ಬೆಳೆದಾಗ ಎಷ್ಟು ಮಾಡಿ? ಇನ್ನೊಂದು ವಯಸ್ಸಿಗೆ ಬಂದಾಗ ಇವನನ್ನು ಅವರ ವಯಸ್ಸಾಗುವಾಗ ನಮಗೆ ಬಹಳ ಕಷ್ಟ ಉಂಟವ. ನಮಗೆ ಹೌದಪ್ಪ, ಯೋಚನೆ ಮಾಡಬೇಡ. ನಿನಗೊಂದು ಸನ್ಮಾನ ನಾವು ಸನ್ಮಾನ ಆಗ್ಬೇಕು. ಸ್ವಲ್ಪ ಸಮಯ ಕಳಿ. ನಮ್ಮ ವಾರ್ಷಿಕೋತ್ಸವ ಉಂಟಲ್ಲ, ಹೌದು, ಅವ ಕೊಂದಿದ್ದಕ್ಕೆ ಸನ್ಮಾನ, ನಾನು ಕೊಂದಿದ್ದಕ್ಕೆ ಸೆರೆಮನೆ. ನಾನು ಯಾಕೆ ಹೇಳಿದ್ದೆ? ಯಾಕೆ ಕೊಂದದ್ದು ಯಾರು ಅಂತ ನಮಗೆ ಗೊತ್ತು. ಹೇಳಿದ್ದು ಯಾಕೆ? ಸುಮ್ಮನೆ ವಿನೋದಕ್ಕಾಗಿ ಹೇಳಿದ್ದೆ. ಹೌದು, ಹೇಗಿದ್ರು ಆಯಾಸಗೊಂಡಿದ್ದೇವೆ, ಆಯಾಸ ಪರಿಹಾರವಾಗಲಿ ಎನ್ನುವಂತ ಒಂದು ಉದ್ದೇಶ. ಆಯ್ತಾ? ಈಗ ನೆಮ್ಮದಿ ಆಯ್ತಲ್ಲ? ಬೇಟೆ ಅಂದ್ರೆ ಬೇಟೆ. ಹೊರಡುವುದಲ್ವಾ? ಹೊರಡುವ ಅರಮನೆಗೆ. ಅದೆಂತ ಪರಿಗಿಸಲು ಹರಿದನಾಗ ವಸಿಷ್ಠನ ಶ್ರಮ, ಹರಿದನಾಗ ವಸಿಷ್ಠನ ಶ್ರಮ ಸರಿಯದುಳಿದಿದರೆ ಶಪಿಸುವರರಿದು ಮನದಲೆಗೆ ಬಲ ಸಹಿತ ಪೊರಮಟ್ಟನ ಕಡೆಗೆ ಬಳಿಕ ಪರಿಗಿಸಲು ಇನ್ನೇನು ಅರಮನೆಗೆ ಹೊರಡಬೇಕು ಅಂತ ಆಲೋಚನೆ ಮಾಡುವಾಗ ಅದೇನು ಶಬ್ದ ಕೇಳಿತ್ತು? ಅದು ಎಂತ ಓಟು ಬಂದದ್ದು. ಎಂತದ್ದ ಈಗ ಅದಕ್ಕೆ ಇನ್ನೂ ಸಮಯ ಉಂಟು. ನೀನು ಯಾಕೆ ಹೆದರುವುದೇ? ಓಟು ಬಂದು ಹೇಳಿದ್ದು ಒಟ್ಟು ಬ್ರಾಹ್ಮಣ ಒಟ್ಟು ಹೇಳಿದ್ದೇನು? ಹತ್ತಿರದಲ್ಲೇ ಸಿದ್ಧರಾಶ್ರಮ ಉಂಟು, ಅಲ್ಲಿಯವರೆಗೆ ಚಿತ್ತೈಸಬೇಕು ಅಂತ ಹೇಳಿದ್ದ. ಅದ್ಯಾಕೆ ನೀನು ಅಷ್ಟು ಉದ್ದಕ್ಕೆ ಅದನ್ನು ಹೇಳುವುದು? ಬೇರೆ ಬೇರೆ ಮಾಡಿ ಹೇಳಬೇಡ, ಒಟ್ಟಿಗೆ ಹೇಳುವುದು ವಸಿಷ್ಠರು. ಹೇಗೆ ಆಶ್ರಮ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲಿಯಾದ್ರೂ ನಾವು ಅಲ್ಲಿಗೆವರೆಗೆ ಹೋಗದೆ ಉಳಿದೇವೆ ಅಂತಾದ್ರೆ ನಮ್ಮ ಪಾಲಿಗೆ ಶಾಪವನ್ನು ಕೊಡ್ತಾರೆ. ಮನಸ್ಸಲ್ಲೇ ಬೇಸರಗೊಂಡಾರು. ಹಾಗಾಗಿ ಒಂದು ಕೆಲಸ ಮಾಡುವ, ಹೇಗೂ ಇಲ್ಲಿಯವರೆಗೆ ಬಂದಿದ್ದೇವೆ, ಅವರಿಂದ ಆಶೀರ್ವಾದವನ್ನು ಪಡೆದು ಮತ್ತೆ ಕೌಶಂಬಿಯನ್ನು ಸೇರಿಕೊಳ್ಳೋಣ. ಆದಿತಲ್ವಾ? ಆಶ್ರಮ ಅಂತ ನೆನಪಿರ್ಲಿ, ನಿನ್ನ ತಲೆಯಲ್ಲ ಆ ವಿಷಯ ಒಂದು ಇರ್ಲಿ. ಏನಾದ್ರೂ ಅಧಿಕ ಪ್ರಸಂಗ ಮಾಡಿದ್ರೆ ಅವರು ಶಾಪ ಕೊಟ್ಟರು. ನಾವು ಮುಂಚೆ ಬಳ್ಳಾರಿ ಬೆಂಡಾಗಿದ್ದೇವೆ, ಚಾಪೆ ಕೊಟ್ಟರೆ ಒಳ್ಳೇದಲ್ಲ ಮಲಗಲಿಕ್ಕೆ. ಯಾವ ಚಾಪೆ? ಮಲಗುವ ಚಾಪೆ ಕೊಡುವುದಲ್ಲ, ಮತ್ತೆ ನಿನ್ನ ಕುಟುಂಬ ಸಂತಾನಕ್ಕೆ ಶಾಪ ಕೊಡ್ತಾರೆ, ನಿನಗೆ ಮಾತ್ರ ಅಲ್ಲ. ಹಾಗಿರುವಾಗ ಜಾಗ್ರತೆ ಮಾಡಿಕೋ ಅಂತ ಹೇಳಿದ್ದು ನೆನಪುಂಟಲ್ಲ. ಆಶ್ರಮ ಧರ್ಮವನ್ನು ಮೀರಬಾರದು, ಆಲೋಚನೆ ಮಾಡಿಕೋ. ಬನ್ನಿ 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 ಬನ್ನಿ. ಅದಲಾಶ್ರಮದೊಳಗೆ
ಇತ್ತರೆ ಕ್ಷಣದೊಳಗೆ ರಕ್ತಪಾತ ದುರಂತ ಬಿಲ್ಲಿಗೆ ರಕ್ತಪಾತ ದುರಂತ ಬಿಲ್ಲಿ ಮಹತ್ತರದೊಳಹುದೆಂದು ತನ್ನಯ ಚಿತ್ತದಲ್ಲಿ ತಳಮಳಿಸಿ ಯೋಚನೆ ಹತ್ತಿರಲು ಯೋಗದೊಳವನಿರೇ ಮುನಿಪತಿ ವಸಿಷ್ಠನು ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿ ದೇಶೋಯಂ ಕ್ಷೋಭರಹಿತ ಸಜ್ಜನ ಸಂತು ನಿರ್ಭಯ. ಇದಲ್ವೋ ನಮ್ಮ ಧ್ಯೇಯವಾಕ್ಯ. ಲೋಕ ಕಲ್ಯಾಣವಾಗಬೇಕು, ಪ್ರಪಂಚದಲ್ಲಿ ಸಜ್ಜನರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದೇ ಆಗಬೇಕು ಎಂಬಂತಹ ನೆಲೆಯಿಂದಲೇ ಷಡ್ವೈರಿಗಳನ್ನೇ ತೊರೆದುಕೊಂಡು ಷಟ್ಕರ್ಮಗಳನ್ನೇ ನಿತ್ಯವೂ ಆಚರಿಸುತ್ತಾ ಆಶ್ರಮ ವಾಸಿಗಳಾಗಿದ್ದುಕೊಂಡು ಸದಾಕಾಲ ಧ್ಯಾನ ತಪ ಯಾಗ ಯಜ್ಞಾದಿಗಳಲ್ಲಿ ನಿರತರಾಗಿರುವವರು ನಾವು. ಮುನಿಪತಿ ವಸಿಷ್ಠ ಎಂಬ ಹಾಗೆ ಪ್ರಪಂಚದೆಲ್ಲೆಡೆಯಲ್ಲಿಯೂ ಕೂಡ ಪ್ರಖ್ಯಾತಿಯನ್ನು ಪಡೆದಿದ್ದೇನೋ ಸತ್ಯ. ಆದರೆ ವರ್ತಮಾನದ ಪರಿಸ್ಥಿತಿಯನ್ನು ಕಂಡಾಗ ಯಾಕೋ ಮನಸ್ಸಿನಲ್ಲಿ ಖೇದವೇ ಆಗುತ್ತಾ ಇದೆ. ಸದಾಕಾಲ ತಪಸ್ಸಿನಲ್ಲಿಯೇ ಇದ್ದರೂ ಕೂಡ ಒಂದೊಮ್ಮೆಗೆ ಬಾಹ್ಯ ಪ್ರಪಂಚಕ್ಕೆ ತೆರೆದುಕೊಂಡಂತಹ ಸಮಯದಲ್ಲಿ ಮುಂಬರುವಂತಹ ಘಟನಾವಳಿಗಳ ಬಗ್ಗೆ ಆಲೋಚಿಸಿದವ ನಾನು. ಕೇವಲ ನಾನು ಒಬ್ಬನೇ ಆ ಕುರಿತಾಗಿ ಯೋಚಿಸಿದ್ದಲ್ಲ, ನನ್ನ ಮಡದಿಯಾದಂತಹ ಅರುಂಧತಿಯೂ ಕೂಡ ಕೆಲವೊಂದು ಬಾರಿ ಕಳವಳವನ್ನು ವ್ಯಕ್ತಪಡಿಸಿದವಳಿದ್ದಾಳೆ. ಆಶ್ರಮದ ಪರಿಸರ ಯಾಕೋ ವಿಚಿತ್ರವಾಗಿ ಗೋಚರಿಸುತ್ತಾ ಇದೆ. ಸದಾ ಕಾಲ ಶಾಂತತೆಯಿಂದಲೇ ಕೂಡಿರಬೇಕಾದಂತಹ ಆಶ್ರಮದ ಪ್ರದೇಶದಲ್ಲಿ ಯಾವುದೋ ಒಂದು ರೀತಿಯ ಅವಘಡ ಇಂದು ಸಂಭವಿಸುತ್ತದೆ ಎಂಬ ಹಾಗೆ ಕಳವಳವನ್ನು ವ್ಯಕ್ತಪಡಿಸಿದಂತಹ ಅರುಂಧತಿಗೆ ಸಮಾಧಾನದ ಮಾತುಗಳನ್ನೇ ಆಡಿದವ ನಾನು. ಸದಾ ಕಾಲ ತೀರ್ಥವೇ ಹರಿಯಬೇಕಾದಂತಹ ಆಶ್ರಮ ಪ್ರದೇಶದಲ್ಲಿ ರಕ್ತಪಾತವೇ ಆಗುತ್ತದೆ. ಅಷ್ಟು ಮಾತ್ರವೇ ಅಲ್ಲ, ವೇದ ಮಂತ್ರಗಳ ಘೋಷವೇ ಕೇಳುವಂತಹ ನಮ್ಮ ಆಶ್ರಮದಲ್ಲಿ ಇಂದಿನ ದಿವಸ ಆಕ್ರಂದನ ಹಾಹಾಕಾರವೇ ಕೇಳುವುದಕ್ಕಿದೆ. ಏನು ಮಾಡೋಣ ಹೇಳಿ? ವಿಧಿಯ ಲೀಲೆ. ಅವನ ಸಂಕಲ್ಪವನ್ನು ಮೀರುವುದಕ್ಕೆ ಯಾರಿಂದಾದರೂ ಸಾಧ್ಯವುಂಟೆ? ಎಲ್ಲವೂ ಅವನ ಚಿತ್ತಕ್ಕೆ ಬಿಟ್ಟದ್ದು. ಆದ್ದರಿಂದಲೇ ಶಾಂತ ಚಿತ್ತನಾಗಿ ಬಂದದ್ದನ್ನು ನಿರೀಕ್ಷಿಸುತ್ತಾ ಇಲ್ಲಿಯೇ ಕಾಲ ಕಳೆಯುತ್ತೇನೆ ನೋಡು. ಅರಸ ಕಾಣುತ್ತೆಲ್ಲರನು ಸನ್ಮಾನಿಸಿ ಮುನಿ ಕೇಳ, ಕಾಣುತ್ತೆಲ್ಲರನು ಸನ್ಮಾನಿಸಿ ಮುನಿ ಕೇಳ, ಕ್ಷೋಣಿಷ ಪ್ರಜೆ ಪರಿವಾರ ರಾಣಿ ಮಕ್ಕಳಿಗೆಲ್ಲ ಆನಂದವೇ ನೀನು, ರಾಣಿ ಮಕ್ಕಳಿಗೆಲ್ಲ ಆನಂದವೇ ನೀನು, ಸೇನೆ ಸಹಿತ ಬಂದೋದ್ಯಾಗೆ ಕಾಣುವುದೆಲ್ಲರನ್ನು ಸನ್ಮಾನಿಸಿ ಮುನಿಗೇಳ. ಅರಸ ರಾಜಧಾನಿಯಲ್ಲಿದ್ದುಕೊಂಡು ಅರಮನೆಯ ರಾಜಕೀಯ ವಿಚಾರಗಳನ್ನೇ ವಿಶ್ಲೇಷಿಸುತ್ತ ಸದಾಕಾಲ ಪ್ರಜಾವರ್ಗವನ್ನೇ ಪರಿಪಾಲಿಸುವಂತಹ ಉನ್ನತವಾದಂತಹ ಹೊಣೆಗಾರಿಕೆಯನ್ನು ಹೊತ್ತವ ನೀನು. ಹೌದು, ಇಂದಿನ ದಿವಸ ನಮ್ಮದಾದಂತಹ ಆಶ್ರಮ ಪ್ರದೇಶವನ್ನು ಸೇರಿಕೊಂಡವನಿದ್ದೀಯ. ಇದುವೇ ನನಗೆ ಆಶ್ಚರ್ಯವಾದದ್ದು. ಏನು ಸ್ವಾಮಿ, ಕೇವಲ ನೀನೊಬ್ಬನೇ ಬಂದದ್ದಲ್ಲ, ನಿನ್ನ ಪುರದವರನ್ನೆಲ್ಲರನ್ನೂ ಸೇರಿಸಿಕೊಂಡು ಈ ಕಾನನ ಪ್ರದೇಶದಕ್ಕೆ ಬರಬೇಕು ಅಂತ ಇದ್ರೆ ಏನೋ ಒಂದು ಮಹತ್ತರವಾದಂತಹ ಕಾರಣವಿರಲೇಬೇಕು. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಏನು ಆಗಮಿಸಿದಂತಹ ನಿಮ್ಮನ್ನು ಉಚಿತವಾಗಿ ನಾನು ಸನ್ಮಾನಿಸಿದವನಿದ್ದೇನೆ, ಸ್ವಾಗತಿಸಿದವನಿದ್ದೇನೆ.
ಪುರದಲ್ಲಿರುವಂತಹ ನಿನ್ನ ಮಡದಿ ಮಕ್ಕಳು ಎಲ್ಲವರೂ ಕೂಡ ಸಂತೋಷದಿಂದಲೇ ಇದ್ದಾರೆ ತಾನೆ. ಇವರನ್ನೆಲ್ಲರ ಜೊತೆ ಸೇರಿಸಿಕೊಂಡು ಈ ಕಾನನ ಪ್ರದೇಶಕ್ಕೆ ಬರುವರೆ ಕಾರಣ ಏನಯ್ಯ? ವಂದಿಸಿ ನೃಪನೆಲ್ಲ ಬಂದೆವು ಬೇಟೆಗೆ, ವಂದಿಸಿ ನೃಪನೆಲ್ಲ ಬಂದೆವು ಬೇಟೆಗೆ, ನಂದನರೊಡನೆ ಕಾನನಗೆ ಮಂದಿರ ಕೈದುವ ಮುಂದಾಗಿ ತವ ಪಾದ, ಮಂದಿರ ಕೈದುವ ಮುಂದಾಗಿ ತವ ಪಾದ, ದ್ವಂದ್ವ ದರ್ಶನಕ್ಕಾಗೆ ಇಂದ ವಂದಿಸಿ ನೃಪನೆಂದ ಬಂದೆವು ಬೇಟೆಗೆ, ನಂದನರೊಡನೆ ಕಾನನಗೆ ಮತ್ತೊಮ್ಮೆ ತಲೆಯನ್ನು ಬಾಗ್ತಾ ಇದ್ದೇವೆ ಸ್ವಾಮಿ. ಭಗವಂತ ನಿಮ್ಮೆಲ್ಲರನ್ನು ರಕ್ಷಿಸಿ. ಕೌಶಂಬಿಯ ಅರಸ ಕೌಶಿಕ ಭೂಪತಿ ಅಂತ ಹೇಳಿದ್ರೆ ನಾನು ಒಂದು ಕಾಲದಲ್ಲಿ ವನಪಾಲಕರಿಗೆ ಬಂದಂತಹ ಕಷ್ಟವನ್ನು ಪರಿಹಾರ ಮಾಡುವಂತ ಉದ್ದೇಶದಿಂದ ಮೃಗಬೇಟೆಯನ್ನು ಆಡುವಂತ ಉದ್ದೇಶಕ್ಕಾಗಿ ವನಾಂತರವನ್ನು ಸೇರಿಕೊಂಡೆ. ಸರಿ, ಮೃಗಬೇಟೆಯನ್ನು ಆಡಿ ಇನ್ನೇನು ಅರಮನೆಯನ್ನು ಸೇರಿಕೊಳ್ಳಬೇಕು ಹೀಗೆ ಯೋಚನೆ ಮಾಡಿದವಾಗ ನಿಮ್ಮ ಇರುವಿಕೆಯನ್ನು ಗಮನಿಸಿಕೊಂಡೆ. ಹಾಗಾಗಿ ಸ್ವಾಮಿ ಹೇಗೂ ವನವನ್ನು ಸೇರಿದ್ದೇವೆ, ಅರಮನೆಯನ್ನು ಸೇರುವಂತ ಹೊತ್ತಿಗೆ ನಿಮ್ಮ ಪದದರ್ಶವನ್ನು ಮಾಡಿ ಅದರಿಂದ ನಾವು ಪುನೀತರಾಗಿ ಆ ಬಳಿಕ ಆ ಕೌಶಂಬಿ ನಗರವನ್ನು ಸೇರಿದ್ರೆ ನಮ್ಮ ಪಾಲಿಗೂ ಕೂಡ ಶ್ರೇಯಸ್ಸೇ ಅಲ್ವೇ? ಹಾಗಾಗಿ ಆ ಉದ್ದೇಶವನ್ನು ಇರಿಸಿಕೊಂಡು ನಿಮ್ಮ ಆಶೀರ್ವಾದವನ್ನು ಪಡೆಯುವಂತ ಉದ್ದೇಶದಿಂದ ಇಲ್ಲಿಯವರೆಗೆ ಬಂದಿದ್ದೇವೆ. ಹರಸಿ ಕಳುಹಿಸಿಕೊಡಬೇಕಿರುವಂತ ಒಂದೇ ಒಂದು ಕೇಳಿ. ಹಾಗಾಗುತ್ತದ ಹೇಳಿ. ಏನು ನಡೆ ತಂದೆವಯ್ಯ ಸದೃಢದಿ ಹರಸಿ ನಮ್ಮ, ನಡೆ ತಂದೆವಯ್ಯ ಸದೃಢದಿ ಹರಸಿ ನಮ್ಮ, ಬಿಡಯಗೆ ಕಳುಹುವುದೆನಲು ಪಡೆ ಸಹ ಭೋಜನ ನಡೆಸಿ ಮಧ್ಯಾಹ್ನದಿ, ಪಡೆ ಸಹ ಭೋಜನ ನಡೆಸಿ ಮಧ್ಯಾಹ್ನದಿ, ಒಡಬಿ ಪಾಮಿಗೆ ಹೋಗಿರಲ್ಲ ಭೋಜನ ನಡೆಸಿ ಹೋಗಿರಲ್ಲ. ಕೌಶಂಬಿಯ ದೊರೆ ಕೌಶಿಕ, ನಿಜ. ನಿನ್ನ ಸಚ್ಚಾರಿತ್ರ್ಯದ ಬಗ್ಗೆ ಅನೇಕ ಬಾರಿ ಕೇಳಿ ತಿಳಿದುಕೊಂಡವ ನಾನು. ಆ ಕಾರಣದಿಂದಲಾಗಿ ಆಶ್ರಮಕ್ಕೆ ಆಗಮಿಸಿದಂತಹ ನಿಮ್ಮನ್ನು ಉಚಿತವಾಗಿಯೇ ಉಪಚರಿಸಿದವ ನಾನು. ಸಂತೋಷ. ಆದ್ರೆ ಇಷ್ಟಕ್ಕೆ ಸಾಕಾಗುತ್ತದ ಹೇಳು? ಯಾಕೆ ಸ್ವಾಮಿ? ಹೊತ್ತು ಎಷ್ಟಾಯ್ತು ಎಂಬ ಹಾಗೆ ಯೋಚಿಸಬೇಕಲ್ವಿ? ಮಧ್ಯಾಹ್ನದ ಹೊತ್ತಿಗೆ ಹೌದು. ನಿಮ್ಮವರ ಮುಖವನ್ನು ನೋಡುವಾಗ ಬಹಳಷ್ಟು ದಣಿದವರ ಹಾಗೆಯೂ ಕಾಣ್ತಾ ಇದ್ದಾರೆ. ಮಧ್ಯಾಹ್ನದ ಹೊತ್ತಿನಲ್ಲಿ ಮನೆಗೆ ಬಂದಂತಹ ಅತಿಥಿಗಳನ್ನು ಸತ್ಕರಿಸುವುದು ಗೃಹಸ್ಥಾಶ್ರಮ ಧರ್ಮಿಯಾದವನ ಕರ್ತವ್ಯವೂ ಹೌದು, ಹೊಣೆಗಾರಿಕೆಯೂ ಹೌದು. ಹೌದು. ಆ ಕುರಿತಾಗಿ ಯೋಚನೆ ಮಾಡುವಾಗ ನಾನೂ ಕೂಡ ಆಶ್ರಮವಾಸಿಯಾಗಿದ್ದರೂ ಕೂಡ ಗೃಹಸ್ಥಾಶ್ರಮೇ ಹೌದು ತಾನೆ. ಹಾಗಾಗಿ ನಮ್ಮಲ್ಲಿಯೇ ಎಲ್ಲವರೂ ಕೂಡ ಭೋಜನವನ್ನು ಸ್ವೀಕರಿಸಿ ತದನಂತರದಲ್ಲಿ ಪುರವನ್ನು ಸೇರಬೇಕು ಎಂಬ ಹಾಗೆ ನಮ್ಮ ಅಪೇಕ್ಷೆ. ಒಳ್ಳೆಯ ವಿಷಯ ಸ್ವಾಮಿ, ನೀವು ಹೇಳಿದ್ದೇನು ಸರಿ. ಆದ್ರೆ ಕೊಡುವುದಕ್ಕೆ ನೀವು ಸಿದ್ಧರಿದ್ದರೂ ಕೂಡ ಪಡೆಯುವಂತ ನಾನು ಆಲೋಚನೆ ಮಾಡಬೇಕಲ್ಲ. ಯಾಕೆ? ಈಗ ಒಬ್ಬನಾದ್ರೆ ವಿಷಯ ಬೇರೆ, 10 ಮಂದಿ ಆದ್ರೆ ಎಲ್ಲಿಂದಲೋ ತರಿಸಿ ಆದ್ರೂ ವ್ಯವಸ್ಥೆ ಮಾಡಬಹುದು. ನಾವೆಷ್ಟು ಬಂದಿದ್ದೇವೆ? ಬಹಳಷ್ಟು ಪರಿವಾರ ಎಲ್ಲವನ್ನು ಸೇರಿಕೊಂಡು ಈ ವನ ಪ್ರದೇಶಕ್ಕೆ ಬಂದಿದ್ದೇನೆ. ಹಾಗಿರುವಂತ ವೇಳೆಯಲ್ಲಿ ಇಷ್ಟು ಮಂದಿಗಳನ್ನು ತೃಪ್ತಿಪಡಿಸಬೇಕೊಟ್ಟಿದ್ರೆ ಏನು ಸಾಮಾನ್ಯವಾದಂತ ಕಾರ್ಯವ ಹೇಳಿ ಸುಮ್ಮನೆ ರಗಳೆಯಾಗಿ ಹೇಗೂ ಬಂದಿದ್ದೇವೆ. ಒಂದು ಆಶೀರ್ವಾದ ಮಾಡಿದ್ರೆ ನಾವು ಹೋಗ್ತೇವೆ ಸ್ವಾಮಿ. ನಾವು ಆ ಕುರಿತಾಗಿ ಯೋಚಿಸುವಂತಹ ಅವಶ್ಯಕತೆ ಇಲ್ಲ. ತಪೋಶಕ್ತಿಯಿಂದ ಬೇಕಾದುದನ್ನು ಪಡೆಯಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದವರು ನಾವು. ಸಂಕಲ್ಪ ಮಾತ್ರದಿಂದ ಏನು ಬೇಕೋ ಅದನ್ನು ಪಡೆಯುವಂತಹ ಅವಕಾಶವೂ ನಮ್ಮಲ್ಲುಂಟು. ಆ ಕಾರಣಕ್ಕಾಗಿ ಯೋಚಿಸುವಂತಹ ಅವಶ್ಯಕತೆ ಇಲ್ಲ. ಆಶ್ರಮ ಧರ್ಮಕ್ಕನುಗುಣವಾಗಿ ಸ್ನಾನಾದಿ ಕರ್ಮಗಳನ್ನು ಪೂರೈಸಿ ಇಲ್ಲಿಯ ಬನ್ನಿ. ನಿಮ್ಮ ಭೋಜನದ ವ್ಯವಸ್ಥೆ ಸಿದ್ಧವಾಗಿದೆ. ಈಗ ಬರ್ತೇವೆ ಗೆಳತಿಯ.
ಎಂತದ ಆಲೋಚನೆ ಮಾಡುವುದೆಂತ? ಎಂತ ಅವ್ರು ಊಟ ಕೊಡ್ತೇವೆ ಅಂತ ಹೇಳ್ತಾರೆ. ಕೊಡ್ತೀವಿ ಅಂತ ಹೇಳ್ತಾರೆ, ನೀವು ಬೇಡ ಅದರ ಕೈಯಲ್ಲಿ ಬಾರಿಸಿ ಕೊಡ್ತಾರಂತ ಹೇಳಿಕೊಂಡು ಒಟ್ಟು ಕೇಳುವುದೇನು? ಅವ್ರು ಕೊಡುವವರು ಇದ್ದಾಗ ನಾವು ಯಾಕೆ ಬಿಡುವುದು? ಇಲ್ಲಿವಾ ಕೊಡುವುದಕ್ಕೆ ಅವ್ರು ಹೇಳಿದ್ದಾರೆ. ಹತ್ತಿರದಲ್ಲಿ ನದಿ ಹರಿತಾ ಉಂಟು, ಅದರಲ್ಲಿ ಸ್ನಾನವನ್ನು ಮಾಡಿಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ಸ್ನಾನ ಯಾಕೆ ಮಾಡುದು? ಯಾಕೆ? ಗೋವಿಂದ ಗೋವಿಂದ ಅಂತ ಹೇಳಿ ಸ್ನಾನ ಮಾಡುವ ಫಲ ಬರ್ತದೆ. ಯಾರು ಹೇಳಿದ್ರು ನಿನಗೆ? ನನ್ನ ಅಜ್ಜಿ ಹೇಳ್ತಾ ಇತ್ತು. ಯಾರು? ನಿನ್ನ ಅಜ್ಜಿ ಹೇಳಿದ? ನಿನ್ನ ಅಜ್ಜಿ ಹೇಳ್ತಾ ಇದ್ದ ಒಂದು ಮಾತು, ನಾರಾಯಣ ನಾರಾಯಣ ಅಂತ 3 ಬಾರಿ ಹೇಳಿದ್ರೆ ಊಟ ಮಾಡಿದಂತ ಫಲ ಬರ್ತದೆ. ಅದೇ ಹೊಟ್ಟೆ ತುಂಬ. ಒಮ್ಮೆ ಗೋವಿಂದ ಅಂತ ಹೇಳು, ಮತ್ತೆ 2ನೇ ಸಲ ನಾರಾಯಣ ನಾರಾಯಣ ಅಂತ ಹೇಳು, ಅಲ್ಲಿಗೆ ನಿನ್ನ ಕತೆ ಮುಗೀತದ. ಹಾಗಾದ್ರೆ ಇಲ್ಲಿ ಬಿಸಿನೀರು ಉಂಟಾ? ಬಿಸಿನೀರು ಕೇಳವರ ಹತ್ರ ಉಂಟಾ ಅಂತ ಸ್ನಾನ ಮಾಡಲಿ. ನಿನಗೇನು ತಣ್ಣೀರಾಗೋದಿಲ್ವಾ? ನನಗೆ ಬಿಸಿ ನೀರೇ. ಆಶ್ರಮದಲ್ಲಿ ಬಿಸಿನೀರು ಉಂಟೇನು? ತಣ್ಣೀರಲ್ಲೇ ಸ್ನಾನ ಮಾಡಬೇಕು. ನೆನಪುಂಟಲ್ಲ ಹೇಳಿದ್ದಾರೆ. ಬನ್ನಿ ಹೀಗೆ ಬನ್ನಿ ಬನ್ನಿ. ಬ್ರಹ್ಮದೇವನೇ ಯಾಗಾದಿ ಕರ್ಮಗಳನ್ನು ನಿತ್ಯವೂ ನಡೆಸುವುದಕ್ಕಾಗಿ ವರಪ್ರಸಾದವಾಗಿ ಇತ್ತಂತಹ ನಂದಿನಿ ಧೇನು, ಅದರಲ್ಲಿಯೇ ಈ ಕುರಿತಾಗಿ ನಾನು ವಿವರಿಸಬೇಕಾಗಿದೆ. ನಂದಿನಿ ನಂದಿನಿ, ಮನೆಗೆ ಅತಿಥಿಗಳು ಬಂದಿದ್ದಾರೆ. ಅವರಿಗೆ ಬೇಕಾದ ರೀತಿಯಲ್ಲಿ ಭೋಜನದ ವ್ಯವಸ್ಥೆಗಳಾಗಬೇಕು. ಆಶೀರ್ವದಿಸಿ ಕಲ್ಪಿಸಿಕೊಡ್ಬೇಕಮ್ಮ, ವ್ಯವಸ್ಥೆ ಮಾಡಿಕೊಡ್ಬೇಕು. ಜನಪದೋದಿಗವಾದು ಮುನಿಪಣಿ ಜನರಿಗೆ ಕ್ಷಣ ಮಾತ್ರದಲ್ಲಿ ಭೋಜನದ ವಿನಯದೊಳೆಂದಿದ್ದ ನೆನುದಲ ಜನಪದ ವನ ಜಗೆ ಮಣಿದೆಂದನೋ. ಊಟ ಅಂತ ಹೇಳಿ ಏನು ಆಶ್ಚರ್ಯ, ಪರಮ ಆಶ್ಚರ್ಯವೇ ಸರಿ. ಇಷ್ಟರವರೆಗೆ ಊಟ ಮಾಡಿದ್ದೇವೆ ನಾವು. ನನ್ನ ಜೀವಮಾನದಲ್ಲಿ ಈ ರೀತಿ ಊಟ ಮಾಡಿದ್ದಿಲ್ಲ ನಾನು. ನಿಜವಾಗಿ ಮಾಡಲಿಲ್ಲ. ಇವತ್ತು ಮಾಡಿದ್ಯಲ್ಲ? ಇವತ್ತು ಮಾಡಿದ್ದೇನೆ. ಪರಿಮಳ ಹೇಗೆ? ಪರಿಮಳ ಅಂದ್ರೆ ಎಂತದ್ದು ಪರಿಮಳ ನೋಡಿ. 2 ನೀನು ಯಾರಿಗೆ ತೋರಿಸುದು? ಯಾರಿಗೆ? ನಿಮಗೆ. ಏನು ನಿನಗೆ ಮೂಗಿಲ್ವಾ? ಮೂಗುಂಟು ಅಷ್ಟು ಪರಿಮಳ ಅಂತೇಳಿ. ಊಟ ನಾನು ಮಾಡಿದ್ದೇನೆ, ನೆನಪುಂಟದ ನಿನಗೆ? ಹೌದು. ಹೇಗೆ ಊಟದ ಬಗ್ಗೆ? ಒಳ್ಳೆ ಊಟ, ಪೂರಿ ಭೋಜನದ ವ್ಯವಸ್ಥೆ ಅಷ್ಟೇ. ಯಾವುದಿಲ್ಲ ಯಾವುದು ಉಂಟು ಹೇಳಬೇಕಾದ್ರೆ ಅಂತ ಒಂದು ವ್ಯವಸ್ಥೆ. ಹೌದಪ್ಪ. ಹೌದೇನೋ? ಈಗ ನಿನಗೆ ಎಲ್ಲಿಯಾದರೂ ಅಡುಗೆ ಮಾಡಿದಂತ ಕುರುಹು ಕಾಣಿಸ್ತದ? ಎಂತ ಒಂದು ಮನೆಗೆ ಬೆಂಕಿ ಬಿದ್ದದ್ದು ಕಾಣುತ್ತೆ. ಎಂತದ್ದು ಪುಣ್ಯಾತ್ಮ, ಮನೆಗೆ ಬೆಂಕಿ ಬೀಳುವ ಅಲ್ಲ, ಒಲೆಗೆ. ನಮ್ಮ ಶತ್ರುಗಳ ಮನೆಗೂ ಬೆಂಕಿ ಬೀಳ್ಬಾರ್ದು. ಹಾಗೆಲ್ಲ ಹೇಳಬಾರ್ದು. ಅದ್ರ ಹೊಗೆ ಹೊಗೆ ಕಾಣಿಸುವುದಿಲ್ಲ. ಹಾಗಿದ್ರೆ ನಾನು ಎಷ್ಟು ಕಡೆ ನೋಡಿದೆ, ಆ ಹೊಗೆ ಎಲ್ಲೂ ಹೋಗಿದೆ. ಎಷ್ಟೋ ಮಂದಿಗಳನ್ನು ತೃಪ್ತಿಪಡಿಸಿದ. ಯಾವ ವ್ಯವಸ್ಥೆಯಿಂದ? ಎಲ್ಲಿಂದಲ? ತರಿಸಿದ್ದಾದ್ರೆ ನಮಗೆ ಕಾಣುವುದಿಲ್ಲ. ಈಗ ಊಟ ಮಾಡುವಾಗ ಕಾಣುವುದಿಲ್ಲ ಅಂತ ಬಿಡುವ. ತರುವ ವ್ಯವಸ್ಥೆ ಎಲ್ಲ ಅದು ಕಾಣುವುದಿಲ್ಲ. ಬಡಿಸುವಾಗ ಗೊತ್ತಾಗುದಿಲ್ಲ. ಮತ್ತೆ ಯಾವುದೇ ಕುರುಹು ಇಲ್ಲದೆ ಇಂಥ ಒಂದು ಭೋಜನದ ವ್ಯವಸ್ಥೆ ಮಾಡಬೇಕು ಅಂತಿದ್ರೆ ಹೇಗೆ ಸಾಧ್ಯವಾಯಿತು? ಹೇಗೆ ಸಾಧ್ಯ? ನಾನು ನಿನ್ನಲ್ಲಿ ಕೇಳುವುದು, ನೀನು ನನ್ನಲ್ಲಿ ಕೇಳುವುದು, ಅದು ಪ್ರಶ್ನೆಯಾಗಿ ಉಳಿತದೆ. ಸರಿಯಾದ ಉತ್ತರವನ್ನು ಹುಡುಕಬೇಕು ಅಂತಿದ್ರೆ ಇದ್ದಾರಲ್ಲ ಅಲ್ಲಿ, ಅವರಲ್ಲೇ ಕೇಳು. ಸ್ವಾಮಿ ಭೇದವೆನ್ನದಿರಿ ನಿಮ್ಮ ಆದರ ಹಿತವಾಯ್ತು. ಭೇದವೆನ್ನದಿರಿ ಜನರಿಗೆಲ್ಲ ಮೋದದಿಂದೂಟ ನೀಡಿದ್ದ ರೀತಿಯು ಎಂದು ಮೋದದಿಂದೂಟ ನೀಡಿದ್ದ ರೀತಿಯನಿಂದು ಹೇದಯ ನಿಧಿಗೆ ಬೇಡೋ
ಮಾಡಿದಂತ ಒಂದು ಸವಿ ಇನ್ನೂ ಮಾಸಿ ಹೋಗ್ಲಿಲ್ಲ. ಎಲ್ಲವರಿಗೂ ಸಂತೋಷವಾಯಿತು ತಾನೆ. ನೋಡಿದ್ರೆ ಅರ್ಥ ಆಗುದಿಲ್ವಾ? ಅಷ್ಟೇ ಬರಲಾಗ ಹೇಗಿದ್ರು ಇವಾಗ ಹೇಗಿದ್ದಾರೆ? ಮುಖದಲ್ಲಿ ಒಂದು ಕಳೆ ಎದ್ದು ಕಾಣ್ತಾ ಉಂಟು. ಹೌದಾ? ಅದಕ್ಕೆ ಕಾರಣ ನಿಮ್ಮದಾದಂತಹ ಆತಿಥ್ಯ. ಸ್ವಾಮಿ, ಸಂತೋಷಗೊಂಡವರು ನಾವಿದ್ದೇವೆ. ಆದರೆ ಒಂದು ಪ್ರಶ್ನೆ ಉಂಟು ನಿಮ್ಮಲ್ಲಿ. ಏನದು? ಭೇದ ಅಂತ ತಿಳಿಯಬಾರ್ದು. ಯಾಕೆ? ತಿಳಿದುಕೊಳ್ಳುವಂತ ಕುತೂಹಲ ನನ್ನ ಪಾಲಿಗುಂಟು. ಹಾಗಾಗಿ ಇದನ್ನು ಕೇಳ್ತಾ ಇದ್ದೇನೆ. ಸರಿ ಸ್ವಾಮಿ, ಇಷ್ಟು ಮಂದಿಯನ್ನು ತೃಪ್ತಿಗೊಳಿಸಿದವರು ನೀವು. ಪ್ರಜೆ ಪರಿವಾರವನ್ನೆಲ್ಲ ತೃಪ್ತಿಗೊಳಿಸಬೇಕು ಅಂತಿದ್ರೆ ಸಾಮಾನ್ಯರಿಂದ ಸಾಮಾನ್ಯ ವಸ್ತುಗಳಿಂದ ಸಾಧ್ಯವಿಲ್ಲ. ಹಾಗಾಗಿ ಇದು ಯಾವ ಕಾರಣಕ್ಕಾಯಿತು, ಹೇಗಾಯಿತು, ಹೇಗೆ ಸಾಧ್ಯವಾಯಿತು ಹೇಳ್ತೀರ ನನ್ನಲ್ಲಿ? ಇದಕ್ಕೆ ಕಾರಣ ಪರಮೇಟಿಯನಗಿದ್ದ ಸುರಭಿಯೇ ಪರಮೇಟಿಯನಗಿದ್ದ ಸುರಭಿಯಿಂದಲೇ ಮನಧಿರ ಲಭಿಸುವುದು ಅದರ ಮನದಿರ ಲಭಿಸುವುದರ ನೆರವಿಂದಯಾಗಾದಿ ಸರ್ವ ಕಾರ್ಯಗಳು ನೆರವಿಂದಯಾಗಾದಿ ಸರ್ವ ಕಾರ್ಯಗಳು ನಿರತ ನಡೆಸುವುದೆಂದನೋ ಪರಮೇಶ್ವರನಾಗಿದ್ದ ಸುರಭಿಯಿಂದಲೇ ಕೌಶಿಕ ಮಹಾರಾಜ, ಯಾರಿಗೇ ಆಗಲಿ ಕುತೂಹಲ ಎನ್ನುವಂಥದ್ದು ಒಳ್ಳೆಯದೇ ಆಗಿರ್ತದೆ. ಹೌದಲ್ವೇ? ಆ ಕುತೂಹಲವನ್ನು ಪರಿಹರಿಸಿಕೊಳ್ಳಬೇಕಾದ ಆ ಸ್ಥಳದಲ್ಲಿ ಎಲ್ಲಿ ಜಿಜ್ಞಾಸೆ ಮೂಡುತ್ತದೋ ಅಲ್ಲಿಯೇ ಪ್ರಶ್ನೆ ಮಾಡಿದ್ರೆ ಅದಕ್ಕೊಂದು ಯೋಗ್ಯವಾದಂತಹ ಉತ್ತರವೂ ಸಿಗ್ತದೆ. ತನ್ಮೂಲಕವಾಗಿ ಮನಸ್ಸಿಗೂ ಸಮಾಧಾನವಾಗುತ್ತದೆ. ಕುತೂಹಲ ಭರಿತನಾಗಿ ನೀನು ಕೇಳಿದಂತಹ ಪ್ರಶ್ನೆ ಇಷ್ಟೆಲ್ಲ ಹೇಗೆ ಸಾಧ್ಯವಾಯಿತು, ಹೌದು ನನ್ನಿಂದ ಸಾಧ್ಯವಾಯಿತು ಎಂಬ ಹಾಗೆ ಯಾವ ಕಾರಣಕ್ಕೂ ನಾನು ಹೇಳಿಕೊಳ್ಳುವುದಕ್ಕೆ ಸಾಧ್ಯ. ಮತ್ತೆ ಯಾರಿಂದ? ಸದಾಕಾಲ ಯಾಗಯಜ್ಞಾದಿಗಳನ್ನು ನಡೆಸುವವರು ನಾವು. ಯಾಗಯಜ್ಞಾದಿಗಳನ್ನು ನಡೆಸಬೇಕಿದ್ರೆ ಅನೇಕ ಸುವಸ್ತುಗಳ ಅವಶ್ಯಕತೆ ಇರ್ತದೆ, ಬೇಕಾಗ್ತದೆ. ಕಾಲ ಕಾಲಕ್ಕೆ ಅದು ನಮಗೆ ಒದಗಿ ಬರಬೇಕು ಅಂತಾದ್ರೆ ಬ್ರಹ್ಮದೇವನೇ ವರಪ್ರಸಾದದ ರೂಪದಲ್ಲಿ ನನಗಿದ್ದಂತಹ ಈ ಸುರಭಿಯ ಕಾರಣದಿಂದಲಾಗಿ ನಾನು ನಿತ್ಯವೂ ಯಾಗಯಜ್ಞಾದಿಗಳನ್ನು ನಿರಂತರವಾಗಿ ನಡೆಸುವುದಕ್ಕೆ ಸಾಧ್ಯವಾಯಿತು. ಕೇವಲ ಸಾಮಾನ್ಯವಾದಂತಹ ಧೇನು ಇದಲ್ಲ, ನಮ್ಮ ಮನಸ್ಸಿನ ಕಾಮನೆಗಳು ಏನುಂಟು ಅದೆಲ್ಲವನ್ನು ಕ್ಷಣ ಮಾತ್ರದಲ್ಲಿ ಈಡೇರಿಸುವಂತಹ ವಿಶೇಷವಾದಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ಧೇನು ಇದು. ಈ ಧೇನುವಿನಿಂದಲಾಗಿಯೇ ನಿಮ್ಮವರೆಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆಯನ್ನು ಮಾಡುವುದಕ್ಕೂ ಸಾಧ್ಯವಾಯಿತು. ತನ್ಮೂಲಕವಾಗಿ ಅತಿಥಿ ಸತ್ಕಾರವನ್ನು ಸಾಂಗವಾಗಿ ನಡೆಸಿ ಅದರಲ್ಲಿ ಧನ್ಯತೆಯನ್ನು ಕಾಣುವಂತಹ ಸೌಭಾಗ್ಯ ನನ್ನ ಪಾಲಿಗೂ ಒದಗಿ ಬಂದಿತು. ಇಷ್ಟಕ್ಕೆಲ್ಲ ಕಾರಣ ಬ್ರಹ್ಮದೇವನಿದ್ದಂತಹ ಈ ಸುರಭಿ ಪರಮೇಶ್ವರಿದ್ದಂತಹ ಧೇನುವಿನ ಸಹಾಯದಿಂದ ಇಷ್ಟೆಲ್ಲ ಸಾಧ್ಯವಾಗಿ ಹೋಯಿತು. ಹಾಗಿದ್ರೆ ಇದು ಉತ್ತಮದ ವಸ್ತು, ಉತ್ತಮದ ವಸ್ತುಗಳು ಪೃಥ್ವಿಬಾಲರಿಗೆಂದು ಉತ್ತಮದ ವಸ್ತುಗಳು ಪೃಥ್ವಿಬಾಲರಿಗೆಂದು ನಿತ್ಯ ಶ್ರುತಿ ಸಾರುದಿರೆ ಧೇನುವೋ ಎನಗಿದ್ದು ನಿತ್ಯ ಶ್ರುತಿ ಸಾರುದಿರೆ ಧೇನುವೋ ಎನಗಿದ್ದು ಮತ್ತೆ ನಿಮ್ಮಯ ಕರ್ಮ ಕೆಡರಿಂಗದಂತೆಯೇ ಶತದುರುಗಳವು ಕಳುಹಿದುವೆನು ಕಳುಹಿಕೊಡ್ತೇನೆ. ಸಪ್ತಶತ ಪಡಿಯರ ನೀವೇ ಸೇವೆಗಾಗಿ ಸಪ್ತಶತ ಪಡಿಯರ ಇವೆ. ಕೆಲಸಕ್ಕೆ ಧನವನಿದ್ದಮೆನು ಅದನ್ನು ನೋಡಿಕೊಳ್ಳುವುದಕ್ಕೆ ಧನವನ್ನು ಕೊಡ್ತೇನೆ. ಧಾನ್ಯ ರಥ ಗಜ ತುರಗ ಸಹಿದೀವೆ ಗಜ ತುರಗವನ್ನು ಕೊಡ್ತೇನೆ. ಚಿತ್ತ ಶಂಕೆಗಳನ್ನ ಪೂರೈಬೆ ಇಷ್ಟಾದ ಮೇಲೆ ನಿಮಗೆ ಚಿಂತೆ ಉಂಟುತ್ತಾದ್ರೆ ನಂದಿನಿಯ ಕರುಣರು ಪಾಲಿಚಂದ ಉತ್ತಮದ ವಸ್ತುಗಳು ಪೃಥ್ವಿಬಾಲ
ಕಲ್ಲಾಗಿ ಹೋಯಿತೆನ್ನುವ ಹಾಗೆ ಬಹಳ ಸುಲಭದಲ್ಲಿ ಹೇಳಿ ಮುಗಿಸಿದ್ದೀನಿ. ಪುಣ್ಯಧೇನುವಿನ ಮೂಲಕವಾಗಿ ಇಷ್ಟೆಲ್ಲ ಕಾರ್ಯ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾಯಿತು. ಸಂತೋಷ ಸ್ವಾಮಿ. ಹಾಗಿದ್ರೆ ಅದೊಂದು ಉತ್ತಮದ ವಸ್ತು ಎನ್ನುವುದನ್ನು ನಾವೆಲ್ಲ ಅರ್ಥ ಮಾಡಿಕೊಂಡಿದ್ದೇವೆ. ಶ್ರುತಿವಾಕ್ಯ ಏನು ಹೇಳ್ತದೆ? ಉತ್ತಮದ ವಸ್ತುಗಳು ಪೃಥ್ವಿಪಾಲಕರಿಗೆ ಹೌದಾ ಅಲ್ವೋ ಹೇಳಿ? ಶ್ರುತಿವಾಕ್ಯ ಹಾಗೇ ಉಂಟು. ರತ್ನಹಾರೀಚ ಪಾರ್ಥಿವಾಹ. ಈ ಧರೆಯಲ್ಲಿ ಹುಟ್ಟಿದಂಥ ಅಲ್ಲ ದೊರೆತಂತ ಯಾವುದೇ ಒಂದು ರತ್ನ ಸದೃಶವಾದಂಥ ವಸ್ತುವೋ ರತ್ನವೋ ಇದ್ರೆ ಅದು ಅರಸನಾದವನ ಪಾಲಿಗೆ ಸೇರಬೇಕೆನ್ನುವುದೇ ವಾಕ್ಯ. ಹಾಗಿರುವಾಗ ಅದನ್ನು ಮೀರಿ ನಡೆಯುವುದಕ್ಕಾಗುವುದಿಲ್ಲ ಸ್ವಾಮಿ. ಮನಸ್ಸಿನ ಆಶಯ ಎಂಬಂತೆ ಆ ಧೇನುವನ್ನು ನಾನು ಬಯಸ್ತಾ ಇದ್ದೇನೆ. ನನ್ನ ಕೇಳಿಕೆಯಂತೆ ಆ ಧೇನುವನ್ನು ನನ್ನ ಪಾಲಿಗೆ ನೀವು ಕೊಟ್ಟಿರಿ ಎಂದಾದ್ರೆ ಶತತುರುಗಳನ್ನು ಅಂದ್ರೆ 100 ಧೇನುಗಳನ್ನು ನಾನು ನಿಮಗೆ ಪ್ರತಿಯಾಗಿ ಕೊಡ್ತಾ ಇದ್ದೇನೆ. ಇಷ್ಟೇ ಅಲ್ಲ, ಅದರ ಸೇವೆಗಾಗಿ 700 ಮಂದಿ ಸೇವಕರನ್ನು ನಾನು ನಿಯೋಜನೆ ಮಾಡ್ತೇನೆ. ರಥ, ತುರಗ, ಅಶ್ವ ಯಾವುದೆಲ್ಲ ಬೇಕು ಅದನ್ನೆಲ್ಲ ನಾನು ಒದಗಿಸಿಕೊಡ್ತೇನೆ. ಯೋಚನೆ ಮಾಡಬೇಡಿ. ಆ ಧೇನುವನ್ನು ನನಗೆ ಕೊಡಬೇಕು, ನನಗೆ ಕೊಡಬೇಕು. ಏನು ನಿನ್ನದಾದಂತಹ ರಾಜ್ಯಭಾರವನ್ನು ನಡೆಸುವಂತಹ ಪ್ರದೇಶದಲ್ಲಿ ಬ್ರಾಹ್ಮಣೋತ್ತಮರು ಋಷಿಮುನಿಗಳು ಆಚರಿಸುವಂತಹ ಯಾಗಯಜ್ಞಾದಿಗಳಿಗೆ ಸದಾಕಾಲ ಸಹಕಾರಿಯಾಗಿ ಒದಗಿ ಬರಬೇಕಾದವ ನೀನು. ಅಂತಹ ಎತ್ತರವಾದಂತಹ ಸ್ಥಾನದಲ್ಲಿರುವಂತಹ ನೀನು ಇಂದು ಈ ರೀತಿಯಾಗಿ ಅನುಚಿತವಾಗಿ ನಿನ್ನ ವರ್ತನೆ ಯಾಕೆ ಎಂಬ ಹಾಗೆ ನನ್ನ ಯೋಚನೆಗೂ ಸಿಗುತ್ತಾ ಇಲ್ಲ. ಏನು ಹೇಳಿದೆ? ಈ ಧೇನುವನ್ನು ನಿನ್ನ ಪಾಲಿಗೆ ಕರುಣಿಸಬೇಕು. ಹೌದು, ಅದಕ್ಕೆ ಬದಲಾಗಿ ಶತಧೇನುಗಳನ್ನು ನಿಮ್ಮ ಪಾಲಿಗೆ ನಾನು ಒದಗಿಸಿ ಕೊಡ್ತೇನೆ. ಈಗ ನಿಮ್ಮ ಯಜ್ಞ ಹಾಳಾಗಬಾರ್ದಲ್ಲ, ಹಾಗಾಗಿ ಅದನ್ನು ಕೊಡ್ತೇನೆ ಅಂತ ಹೇಳಿ ಅದನ್ನು ಕೊಡದೇ ಇದ್ರೆ ಅದು ಅಪರಾಧ ಅಂತ ಆಗ್ತದೆ. ನಿನ್ನ ಮಾತೇನೋ ಸರಿ, ಆದ್ರೆ ನೀನೇ ಒಂದು ವಿಚಾರವಾಗಿ ಯೋಚನೆ ಮಾಡು. ಪುಣ್ಯಧೇನು ಇದು. ನೀನು ಶತ ಅಲ್ಲ, ಲಕ್ಷ ಸಂಖ್ಯೆಯಲ್ಲಿ ನೀನು ನಿನ್ನಲ್ಲಿರುವಂತಹ ಧೇನುಗಳನ್ನು ಕೊಟ್ಟರೂ ಕೂಡ ಇದಕ್ಕೆ ಸರಿತುಲ್ಯವಾಗುವುದಕ್ಕೆ ಸಾಧ್ಯ ಉಂಟೇ ಹೇಳು? ಅಷ್ಟಕ್ಕೂ ಕೂಡ ಇದು ಇದನ್ನು ಕೊಡಬೇಕು ಅಂತಾದ್ರೆ ಒಂದು ನನ್ನ ಸ್ವಂತದ್ದಾಗಿರ್ಬೇಕು. ಇದು ನಾನು ಆಶೀರ್ವಾದ ಪೂರ್ವಕವಾಗಿ ಬೇರೆಯವರಿಂದ ಪಡೆದುಕೊಂಡದ್ದು ನನ್ನ ಕಾರ್ಯ ಸಾಧನೆಗೋಸ್ಕರವಾಗಿ. ಆ ಕಾರ್ಯ ಸಾಧನೆ ಪೂರ್ಣಗೊಂಡ ಬಳಿಕ ಮತ್ತೆ ಇದನ್ನು ಮರಳಿಸುವಂತಹ ಹೊಣೆಗಾರಿಕೆ ಕೂಡ ನನ್ನಲ್ಲುಂಟು. ಆ ಕಾರಣದಿಂದಲಾಗಿ ಈ ಧೇನುವನ್ನು ಕೇಳುವುದು ಸರಿಯಲ್ಲ, ಕೊಡುವುದಕ್ಕೆ ನನಗೂ ಆಗುವುದಿಲ್ಲ. ಇಲ್ಲಿಂದ ನೇರವಾಗಿ ನಿನ್ನ ಪುರವನ್ನು ಸೇರಿದರೆ ನಿಮಗೆಲ್ಲರಿಗೂ ಕ್ಷೇಮ ಕ್ಷೇಮ. ಕೊಡುವುದಕ್ಕೆ ಆಗುದಿಲ್ಲ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದೀನಿ. ಕೊಡುವುದಕ್ಕೆ ಇದು ನನ್ನದಾಗಿದ್ರೆ ಕೊಡಬಹುದು. ಇನ್ನೊಮ್ಮೆ ಆ ಶಬ್ದವನ್ನು ಹೇಳಬೇಡ. ನಿನಗೆ ಕೊಡುವುದಿಲ್ಲ ಅಂತ ಆದ್ರೆ ಏನು ನನಗೆ ಪಡೆಯುವುದಕ್ಕೆ ಆಗುದಿಲ್ಲ ಎನ್ನುವುದೇ ಅರ್ಥವ? ಖಂಡಿತ ಇಲ್ಲ. ಎಲ್ಲಿದ್ದಾರೆ ನನ್ನ ಮಕ್ಕಳು? ಹಿಂದೆ ಮುಂದೆ ನೋಡಬೇಡಿ. ಕಾಣುತ್ತಿರುವಂತಹ ಸುರಧೇನವನ್ನು ಎಳ್ಕೊಂಡು ಬಂದಿರಿ. ನಿನ್ನಲ್ಲಿ ನನ್ನ ತಂದೆಯವರು ಸಾಮಧಾನದಿಂದ ಧೇನುವನ್ನು ಕೊಡುವೆನ್ನುವ ಹಾಗೆ ಕೇಳಿಕೊಂಡ್ರೆ ಕೊಡುವುದಿಲ್ಲವಾ? ನಿನಗೆ ಗೊತ್ತಿಲ್ಲ ಎನ್ನುವ ಹಾಗಲ್ಲ. ಆದ್ರೂ ಕೂಡ ನಿನಗೊಂದು ಮಾತು ಹೇಳ್ತೇನೆ ಕೇಳು. ಒಬ್ಬಾತ ಹಸಿವಿನಿಂದ ಬಾಯಾರಿಕೆಯಿಂದ ಯಾರಾದರೂ ಬಳಿಗೆ ಬಂದಂತಾದ್ರೆ ಆತನಿಗೆ ತಿನ್ನುವುದಕ್ಕೆ ಕೊಟ್ಟರೆ ಹಸಿವು ಮಾತ್ರ ನೀಡುತ್ತದೆ.
ಹೊರತು ಕುಡಿಯುವುದಕ್ಕೆ ಬಾಯಾರಿಕೆ ನೀಗುವುದಿಲ್ಲ. ಅದೇ ಕುಡಿಯುವುದಕ್ಕೆ ಕೊಟ್ಟೆವು ಅಂತಾದ್ರೆ ಹಸಿವು ನೀಗುವುದಿಲ್ಲ, ಬಾಯಾರಿಕೆ ನೀಗುತ್ತದೆ. ಆದ್ರೆ ನಿಮ್ಮವರಿಗೆ ಎಲ್ಲ ವ್ಯವಸ್ಥೆ ಮಾಡಿ ಆಗಿದೆ. ಆ ಎರಡು ನೀಗಬೇಕು ಅಂತಾದ್ರೆ ಅಮೃತ ತುಲ್ಯವಾದಂತಹ ಕ್ಷೀರ ಕೊಡಬೇಕಂತೆ. ಅಂತಹ ಕ್ಷೀರವನ್ನೇ ಕೊಡುವಂತಹ ಈ ದೇನುವನ್ನು ತಂದೆಯವರು ಕೇಳಿದ್ರೆ ಕೊಡುವುದಿಲ್ಲ ಎನ್ನುವ ಹಾಗೆ ಹೇಳ್ತಾ ಇದ್ದೀಯಾ ತಮ್ಮ? ಅಣ್ಣ, ಇವನಲ್ಲಿ ನೋಡುವುದೆಂತ? ಇವನಲ್ಲೇನು ಮಾತನಾಡಿ ಮಾತು ಏನು ಕಾಣುತ್ತಾ ಉಂಟಲ್ಲ? ನಮಗೆ ಬೇಕಾದದ್ದು ಕೈ ಹಾಕಿ ನೋಡು ಮೌನಿವರೇಣ್ಯನಿಗೆ ಒಯ್ಯುವರೆನಗೆ ಮಾಡುವನ್ಯಾಯ ಸುಮ್ಮನೆ ಒಯ್ಯುವರೆನಗೆ ಮಾಡುವನ್ಯಾಯ ಸುಮ್ಮನೆಯೇ ಬೇಡುವೆ ನಿನಗೆ ನಾನು ಯಾಕೆನಗಿಂತ ಕೇಡು ಸಂಭವಿಸಿ ತಿನ್ನೋ ನೋಡು ಮೌನಿವರೇಣ್ಯನೇ. ಮುನಿವರ್ಯ, ನೋಡಿದಿರ ಸ್ವಾಮಿ, ನೀವು ಲೋಕದ ಕಲ್ಯಾಣವನ್ನು ಬಯಸುವವರು. ನೀವು ಮಾಡುವಂತ ಯಾವುದೊಂದು ಕಾರ್ಯಕ್ಕೆ ಪೂರಕವಾಗಿರಲಿ ಎನ್ನುವ ಕಾರಣಕ್ಕಾಗಿ ಆ ಬ್ರಹ್ಮದೇವರ ನನ್ನನ್ನು ನಿಮಗೆ ಕೊಟ್ಟವರಿದ್ದಾರೆ. ಈ ಆಶ್ರಮವನ್ನು ಸೇರಿದ ಬಳಿಕ ಒಂದು ಬಳಗ ಎಲ್ಲವೂ ನೀವೇ ಎಂಬುದಾಗಿ ಭಾವಿಸಿಕೊಂಡವಳು ನಾನು. ನೀವು ಜನಕಲಿಗೆ ಸಮಾನರ ನನಗೆ ಒಬ್ಬಾತ ತಂದೆ ಮಗಳಿಗೆ ಕಷ್ಟ ಬರುವಂತಹ ಸಂದರ್ಭದಲ್ಲಿ ಪರಿಹರಿಸಬೇಕಾದದು ಜನಕನಾದವಳ ಕರ್ತವ್ಯವಾಗಿರುತ್ತದೆ. ಇದು ನಿಮ್ಮ ಮಗಳಾದಂತ ನನಗೆ ಬಂದಂತ ಕಷ್ಟವನ್ನು ಕಂಡಿರ ನೀವು. ಇವರೇನಾರು ನನ್ನನ್ನು ಎಳೆದುಕೊಂಡು ಹೋಗುವುದಕ್ಕಾಗಿ ಮನ ಮಾಡುತ್ತಾ ಇದ್ದಾರಲ್ವೇ? ಆದ್ರೆ ಇದನ್ನೆಲ್ಲ ನೀವು ನೋಡುತ್ತಾ ಸುಮ್ಮನೆ ಕುಳಿತುಕೊಂಡಿದ್ದೀರಲ್ವೇ? ಇದು ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ. ಇವರಿಂದ ನನ್ನನ್ನು ಕಾಪಾಡಿ ಮುನಿವರಿಯ ಕಾಪಾಡಿ. ಮರುಗುವಳಿಗಿಂದೆಲ್ಲ ಮಾಡಿ ವರನು ನಿನ್ನನು ಕೊಂಡ ಸಮಯದಿ ಮರುಗುವಳಿಗಿಂದೆಂದ ವಾಣಿ ಬರನು ನಿನ್ನನು ಕೊಟ್ಟ ಸಮಯದೇ ಅರುಹಿರುವ ನಿನ್ನಿಶ್ಚಯಲ್ಲದಿ ನಡೆಯುವುದೆಂದೆನು ಸರ್ವಶಕ್ತಳು ನೀನೇ, ಸರ್ವಶಕ್ತಳು ನೀನೇ ತೋರಿದ ಜಲದಿ ವಿರಜಿಸೆ ಬೇಡ ಎನ್ನುವೆನೆ ಮರುಗ ನಿನಗ್ಯಾಕೆನಲೋಗೋ ಮರುಗುವಳಿಗಿಂತೆಂದ ಮರುಗಬೇಡ. ವಿಧಾತನೇ ನಿನ್ನನ್ನು ನನಗೆ ಈಯುವಂತಹ ಸಮಯದಲ್ಲಿ ಆಡಿದಂತಹ ಒಂದು ಮಾತು ಈಗ ನನಗೆ ನೆನಪಿಗೆ ಬರುತ್ತಾ ಇದೆ. ಯಾವುದು? ನಿನ್ನ ಇಚ್ಛೆಯಂದದಿ ನಡೆಯುವಂತಹ ಸ್ವಾತಂತ್ರ್ಯವನ್ನು ನೀನು ಹೊಂದಿದವಳಿದ್ದೀಯ. ನನ್ನ ನಿಯಂತ್ರಣದಲ್ಲಿ ಇರುವವಳು ನೀನು ಅಲ್ವಮ್ಮ. ನನಗೆ ಪೂರಕವಾಗಿ ವ್ಯವಹರಿಸುವವಳು ಮಾತ್ರ. ಅದು ಕೂಡ ಯಾಗಯಜ್ಞಾದಿ ಕರ್ಮಗಳನ್ನು ನಡೆಸುವುದಕ್ಕಾಗಿ. ಅಷ್ಟು ಮಾತ್ರವೇ ಅಲ್ಲ, ಮತ್ತೆ ಮೇಲು ಲೋಕವಾಸಿಗಳು ನೀವು. ಸ್ವರಕ್ಷಣೆಯ ಸರ್ವ ಸಾಮರ್ಥ್ಯವನ್ನು ಹೊಂದಿದವರು ನೀವು. ಆ ಕಾರಣಕ್ಕಾಗಿಯೇ ಅವರು ಎಳೆದೊಯ್ಯುತ್ತಾರೆ ಎಂಬ ಹಾಗೆ ಖೇದ ಪಡದಿರು. ನಿನ್ನ ರಕ್ಷಣೆಯನ್ನು ನೀನೇ ಮಾಡಿಕೋ. ಶುಭವಾಗಲಿ, ಶುಭವಾಗಲಿ. ವಿಶ್ವಾಸ ನಿನ್ನಲ್ಲುಂಟ? ಏನು ನಿನ್ನ ಹಳ್ಳುವನ್ನು ಕಂಡಂತಹ ನಾವು ನಿನ್ನನ್ನು ಬಿಟ್ಟು ಹೋಗ್ತೇವೆಂಬುದಾಗಿ ನೀನು ತಿಳಿದುಕೊಂಡಿದ್ದೀಯ?
ನನ್ನ ತಂದೆಯವರು ಯಾವುದನ್ನು ಆಸೆ ಪಟ್ಟಿದ್ದಾರೋ ಅದನ್ನು ನಾವು ತೀರಿಸಬೇಕಾದ ಮಕ್ಕಳಂತಹ ನಮ್ಮ ಕರ್ತವ್ಯ ಹೌದು. ಆದ್ದರಿಂದಲೇ ನೀನು ಎಲ್ಲಿಗೆ ಸೇರ್ಬೇಕೋ ಅಲ್ಲಿಗೆ ನಾವು ಸೇರಿಸುವಂತಹ ಉದ್ದೇಶವನ್ನಿರಿಸಿಕೊಂಡು ನಾವು ಬಂದವರು. ಅಣ್ಣ ಏನು ನೋಡುವುದು, ಅವಳ ಕೊರಳಿಗೆ ಕೈ ಹಾಕಿ ಬಳಲಿಸುತ್ತ ತಮ್ಮ ರೋಮಗಳ ಕೆದರಿದಳು ರೋಷದಲ್ಲಿ. ರಕ್ಷಣೆ ಮಾಡಿಕೊಳ್ಳಬೇಕೆಂಬುದಾಗಿ ಮುನಿವರ್ಯನಲ್ಲಿ ಕೇಳಿದ ಕೂಡಲೇ ಅವರು ಹೇಳಿದಂತಹ ಮಾತು, ನಿನ್ನ ರಕ್ಷಣೆ ನೀನು ಮಾಡಿಕೋ ಎಂಬುದಾಗಿ. ಹಾಗಿದ್ರೆ ಇವರಿಂದ ನನ್ನ ರಕ್ಷಣೆ ಮಾಡಿಕೊಳ್ಳುವುದು ಯಾವ ರೀತಿಯಾಗಿ? ಇರುವಂತಹ ದಾರಿ ಒಂದೇ. ಇದೋ ಈ ಸಂದರ್ಭದಲ್ಲಿ ಇವರ ಎದೆಗೆ ಮೆಟ್ಟಿ ಗಗನ ಮಾರ್ಗಕ್ಕೆ ಹಾರಿ ಮೈಯನ್ನು ಅಲುಗಾಡಿಸಿ ಹುಟ್ಟು
ಹಾಗೆ ಸುತ್ತಲೂ ಕಣ್ಣು ಹಾಯಿಸಿ ನೋಡಿದರೆ ನಮ್ಮ ದೃಷ್ಟಿಗೆ ಗೋಚರಿಸಿದವರು ನೀವು. ಹಾಗಾಗಿ ನಮ್ಮ ಸೃಷ್ಟಿಗೆ ನೀವೇ ಕಾರಣೀಕರ್ತರು ಎಂಬುದಾಗಿ ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇವೆ. ಒಂದೊಮ್ಮೆಗೆ ನಿಮ್ಮ ಮುಖಾವಲೋಕನವನ್ನು ಮಾಡಿದರೆ ಮುಖದಲ್ಲಿ ಬೇಸರ, ಮತ್ತೊಂದು ಕಡೆಯಲ್ಲಿ ಕೋಪವು ಎದ್ದು ಕಾಣುತ್ತಾ ಇದೆ. ಹಾಗಾಗಿ ಕೇಳ್ತಾ ಇದ್ದೇನೆ, ಯಾತಕ್ಕಾಗಿ ನಮ್ಮ ಸೃಷ್ಟಿ ನಮ್ಮಿಂದ ಮುಂದಕ್ಕೆ ಆಗಬೇಕಾದ ಕಾರ್ಯವೇನು ತಿಳಿಸಿಕೊಡಬೇಕಮ್ಮ. ವೀರನಾಲಿಸಿ ಎಂದು ಕೌಶಿಕ ಆಲಿಸಿ ನಿಮ್ಮ ಹುಟ್ಟಿಗೆ ಕಾರಣ ನಾನೇ ಆಗಿದ್ದೇನೆ. ಹಾಗಾಗಿ ನಾನು ಜನನಿ, ನೀವು ನನ್ನ ಮಕ್ಕಳಾಗಿದ್ದೀರಿ. ಈ ಪ್ರಪಂಚದಲ್ಲಿ ಯಾರೇ ಆಗಲಿ ಉಂಡ ಮನೆಗೆ ಎರಡು ಬಗೆಯ ಬಾರದಂತೆ, ಕೊಟ್ಟ ಕೈಯನ್ನು ಕಚ್ಚಬಾರದಂತೆ. ಆದ್ರೆ ಇಲ್ಲಿ ನಡೆದು ಹೋಯಿತು. ಔಷಧಿ ಎನ್ನುವನು ಮೃಗಬೇಟೆಗಾಗಿ ಬಂದಂತ ಆತನಿಗೆ ಹೊತ್ತು ಮಧ್ಯಾಹ್ನದ ಕಾರಣ ಹೊಟ್ಟೆ ತುಂಬ ಉಳಪಡಿಸಿದರು ವಶಿಷ್ಠ ಗುರುಗಳು. ಆ ಬಳಿಕ ಆತ ಬಯಸಿದಾದ್ರೂ ಯಾವುದು ಯಾರು ಎಂಬುದಕ್ಕೆ ಕೇಳಿದಾಗ ಇದಕ್ಕೆಲ್ಲ ಕಾರಣ ನಾನು ಎಂಬುದಕ್ಕೆ ತೋರಿಸಿದ ಕೂಡಲೇ ಆ ಕೌಶಿಕ ಹೇಳಿದಂತಹ ಮಾತು, ಆ ನಂದಿನಿ ನನಗೆ ಬೇಕೆಂಬುದಾಗಿ ಕೊಡಲಾರೆಂದು ಹೇಳಿದ ಕೂಡಲೇ ಬಲಾತ್ಕಾರವಾಗಿ ನನ್ನನ್ನು ಎಳೆದುಕೊಂಡು ಹೋಗುವುದಕ್ಕಾಗಿ ಮನ ಮಾಡಿದ್ರು. ಹಾಗಾಗಿ ನನ್ನ ರಕ್ಷಣೆ ಮಾಡಬೇಕಾದ ಕಾರಣವೇ ನಿಮ್ಮನ್ನು ಸೃಜಿಸಿದವಳಿದ್ದೇನೆ. ಮಕ್ಕಳೇ, ನಿಮ್ಮ ಜನನಿಗೆ ಅವರಿಂದ ಅನ್ಯಾಯವಾಗಿದೆ, ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ಬಿಡಬೇಡ ನಮ್ಮನ್ನು, ಮುಂದುವರಿಯಲು ಮುಕ್ಕುವೆ ಕಡುಹಿನ ಬಾಲಕರ. ಮಾತುಗಳನ್ನು ಆಡುತ್ತಾ ಇದ್ದೀರಿ. ಏನು ಆ ಕೌಶಿಕ ಉಂಡ ಮನೆಗೆ ಎರಡು ಬಗೆದಾನೆ. ಹೌದು, ಬಿಡು ಚಿಂತೆ. ಅಷ್ಟು ಮಾತ್ರವಲ್ಲ, ಮತ್ತೆ ನಿಮ್ಮ ಮೇಲೆ ಕೈ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಹೌದು, ಬಿಡು ಚಿಂತೆಯನ್ನೇ. ನಿಮ್ಮ ಮಕ್ಕಳಂತ ನಮಗೆ ಕೊಡಿ ಆಜ್ಞೆಯನ್ನು, ಅವರನ್ನು ನಾವು ಶಿಕ್ಷೆ ಯಾರಿಹರಮ್ಮನ ಕಳೆಗುವರನ್ನ ಯಾರಿಹರು ಆಶ್ರಮಕ್ಕೆ ಬಂದಂತಹ ಕೌಶಿಕ ಅನ್ಯಾಯವನ್ನು ಎಸಗುವುದಕ್ಕೆ ಮುಂದಾದರೆ ನಮ್ಮ ಚಿಂತೆಯನ್ನು ಯಾರು ಅನ್ಯಾಯವನ್ನು ಎಸಗುತ್ತಾರೋ ಅವರಿಗೆ ತಕ್ಕದಾದ ಶಿಕ್ಷೆ ನಾನು ಕೊಟ್ಟು ಬರ್ತೇನೆ. ಮಕ್ಕಳೇ, ನಿಮ್ಮ ಮಾತನ್ನು ಕೇಳುವಾಗ ಮನಸ್ಸಿಗೆ ಸಂತಸವಾಗುತ್ತಾ ಉಂಟು. ಆದ್ರೆ ಕರೆಯುವುದಕ್ಕೂ ಹೆಸರು ಬೇಡವೆ ನಿಮ್ಗೆ? ಲೋಕದ ಜನರು ಯಾವ ರೀತಿ ಎಂದು ಕೇಳಿದ್ರೆ ಏನಂತ ಹೆಸರು ಹೇಳುವುದು ಯೋಚನೆ ಮಾಡಬೇಡಿ. ನಿಮ್ಮ ರೂಪ ನೋಡುವಾಗ ಬೇರೆ ಬೇರೆ ಆಗಿ ಉಂಟು, ಆದ್ರೆ ಕರೆಯುವುದಕ್ಕೆ ಹೆಸರು ಮಾತ್ರ ಒಂದೇ ನಿಮಗೆ. ಹೌದು, ಬೇರೆ ಯಾವುದೂ ಅಲ್ಲ. ನಿಮ್ಮ ಹೆಸರು ಎಂಬುದಾಗಿ. ಹೌದು ಮಕ್ಕಳೇ, ತಾಯಿ ಕೊಟ್ಟಂತ ಕೆಲಸವನ್ನು ಮಾಡಬೇಕಾದ್ರೆ ಮಕ್ಕಳಾದಂತ ನಿಮ್ಮ ಕರ್ತವ್ಯವಾಗಿದೆ. ಹೋಗಿ ಬನ್ನಿ.
ಎನ್ನುವುದು ನಮಗಿರಿದು ಕಾರ್ಯ. ಆಶ್ಚರ್ಯವನ್ನೇ ಕಾಣ್ತಾ ಇದ್ದೇನೆ. ನಂದಿನಿ ಎಳೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವಳೆ ಒಬ್ಬಳೇ ಇದ್ದದ್ದು. ಆದರೆ ಈಗ ನೋಡ್ತೇವೆ, ಒಂದಲ್ಲ ಎರಡಲ್ಲ, ಅದೆಷ್ಟೋ ಮಂದಿ ಇದ್ದೀರಿ. ಬೇರೆ 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 ರೂಪವನ್ನು ಕಾಣುತ್ತಾ ಇದ್ದೀರಿ. ನಿಮ್ಮ ಮೂಲ ಉದ್ದೇಶ ನಮ್ಮನ್ನು ಕೊಲ್ಲುವಂತಹ ಉದ್ದೇಶವನ್ನು ಇರಿಸಿಕೊಂಡು ಬಂದವರೆಂಬುದೇ ಸ್ಪಷ್ಟವಾಗಿದೆ. ಹಾಗಾಗಿ ಇಲ್ಲಿಗೆ ಬಂದಂತಹ ನೀವು ಸಾಯುವಂತಹ ಯೋಚನೆ ನಿಮಗೆ ಇರಬೇಕಾಗಿತ್ತು. ಯಾಕೆ ಹೇಳು? ಉತ್ತಮವಾದಂತಹ ವಸ್ತು ಸೇರಬೇಕಾದ ಅರಸನ ಭಂಡಾರಕ್ಕೆ. ಅದೇ ರೀತಿಯಲ್ಲಿ ದೇನವನ್ನು ಕರೆದುಕೊಂಡು ಹೋಗುವಂತಹ ಆಜ್ಞೆ ನನ್ನ ತಂದೆಯಿಂದಲೇ ಬಂದಂತಹ ಕಾಲದಲ್ಲಿ ಅವರಿಂದ ಅಪ್ಪಣೆಯನ್ನು ಪಡೆದು ನಾವು ಬಂದವರು. ನಾವು ಅದೇ ಉದ್ದೇಶ ನಮ್ಮದು ಕೂಡ ಆಗಿತ್ತು. ವಿಚಾರಿಸುವುದಕ್ಕೆ ಬಂದವ ನೀನು. ಹಾಗಾಗಿ ಇಲ್ಲಿಂದ ಮೊದಲಾಗಿ ನೀನು ಹೋದರಲ್ಲೇಸು. ಇಲ್ಲದಿದ್ರೆ ನಿನ್ನನ್ನು ಕೊಂದು ಆ ನಂದಿನಿಯನ್ನು ಎಳೆದುಕೊಂಡು ಸುಧಾನ ಸಂಹರಿದ ದೊರಮನೆಂದ ವಸಿಷ್ಠರ ಆಶ್ರಮವನ್ನು ಪ್ರವೇಶ ಮಾಡಿದಂತ ನೀವು ಅವರಿಂದ ಸಕಲ ಆತಿಥ್ಯವನ್ನು ಸ್ವೀಕರಿಸಿ ಆಶೀರ್ವಾದವನ್ನು ಪಡೆದು ನಿಮ್ಮ ಪುರವನ್ನು ಸೇರುವುದನ್ನು ಬಿಟ್ಟು ನಿಮಗೆ ಭಕ್ಷ್ಯ ಭೋಜನಗಳನ್ನು ಸಿದ್ಧಪಡಿಸಿದಂತ ನನ್ನ ಮಾತೆಯಾದಂತಹ ದೇನವನ್ನೇ ಎಳೆಯುವುದಕ್ಕೆ ಮುಂದಾದಿರ. ಅದು ನಮಗೆ ಬೇಕಿದ್ದದಕ್ಕಾಗಿ ಪಡೆದಕ್ಕಾಗಿ ಬಂದ ಉಂಡ ಮನೆಗೆ ಎರಡು ಬಗೆದಂತ ದ್ರೋಹಿಗಳು ನೀವು. ಇದು ತಾಯಿಗಾದಂತ ಅನ್ಯಾಯವನ್ನು ಪ್ರಶ್ನಿಸುವುದಕ್ಕಾಗಿ ಬಂದವರಿದ್ದೇನೆ. ಮಾಡಿದ ಅಪರಾಧವಾಗಿ ಎನ್ನುವ ಹಾಗೆ ಕಾಲಿಗೆರಗಿ. ಯಾರ ಕಾಲಿಗೆ? ನನ್ನದ. ನಿನ್ನದ ಕಾಲಿನ ನೆಲಕ್ಕೆ ಅಪ್ಪಳಿಸಿ. ನಿನ್ನ ತಾಯಿಯಾದಂತಹ ನಂದಿನಿಯನ್ನು ಎಳೆಯುವುದಕ್ಕೆ ಮುಂದಾದವರು ನಾವು. ಆ ಹೊತ್ತಿನಲ್ಲಿ ಅವಳ ಮೈಯ ರೋಮದಿಂದ ಹುಟ್ಟಿಕೊಂಡವನಿದ್ದಿ. ಒಳ್ಳೆಯ ಮಾತಿನಲ್ಲಿ ತಪ್ಪಾಯಿತು ಅಂತ ಹಿಂದೆ ಹೋದ್ರೆ ಸರಿ, ಇಲ್ಲದಿದ್ರೆ ಬಡಿದುಕೊಂಡಿದ್ದೇನೆ. ಉಂಡ ಮನೆಗೆ ಎರಡು ಬಗೆದಂತಹ ಪಾಪಿಗಳು ನೀವು. ಅಷ್ಟು ಮಾತ್ರವಲ್ಲ, ನಮ್ಮ ತಾಯಿಯಾದಂತಹ ನಂದಿನಿಯನ್ನೇ ಒಂದೊಮ್ಮೆಗೆ ಎಳೆದುಕೊಂಡು ಹೋಗುವುದಕ್ಕಾಗಿ ಮುಂದಾದವರು. ಆದ್ದರಿಂದ ಅದೇ ತಾಯಿಯ ನಂದಿನಿ ತಾಯಿಯ ಮಕ್ಕಳು ನಾವು. ಕತ್ತಿಗೊಂದೇ
ನಿನ್ನ ಅಂಗಾಂಗವನ್ನು ಬೇರ್ಪಡಿಸಿ ಏನು ನನ್ನ ವಂಶವನ್ನು ಉದ್ಧಾರ ಮಾಡುವುದಕ್ಕಾಗಿ ಹುಟ್ಟಿಕೊಂಡಂತಹ ಮಕ್ಕಳನ್ನು ಕೊಂದು ಮುಗಿಸಿದವರು ನೀವಿದ್ದೀಯ. ಅದಕ್ಕೆ ಪ್ರತಿಯಾಗಿ ನಿಮಗೆ ಶಾಸ್ತಿಯನ್ನು ಮಾಡುವುದಕ್ಕೆ ಬಂದವ ಕೌಶಂಭಿ ಅರಸ ಕೌಶಿಕ ಸುಧರ ಬಲಮೋಹನ ಅದು ಹೋಗುತ್ತಿದ್ರು ಕೂಡ ಬೇಸರವಾಗ್ತಿರಲ್ಲ ಇಲ್ಲ ನಮಗೆ. ಕೊಂಡು ಹೋಗುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಿ ಹೌದೇನು? ನಿಮಗೆ ಹಸಿವನ್ನು ನೀಗಿಸುವುದಕ್ಕಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಾದ್ರೆ ಅದನ್ನೇ ಕೊಂಡು ಹೋಗುವುದಕ್ಕೆ ಮುಂದಾಗಿದ್ದೀರಿ. ಅವರ ರಕ್ಷಣೆಗಂತ ಒದಗಿ ಬಂದವರು ನಾವು. ಈಗ ಇಲ್ಲಿಂದ ಪರಗೈತೀಯಾ ಅಥವಾ ಏನಾದ್ರು ಬೇಕಾ ನಿನಗೆ? ಕ್ಷಣದಲ್ಲಿ ಆಶ್ರಮ ಪ್ರದೇಶದಲ್ಲಿ ಏನೆಲ್ಲ ಘಟನೆಗಳು ನಡೆದು ಹೋಯಿತು. ಇದು ಇದೇ ರೀತಿಯಾಗಿ ಮುಂದುವರಿಯಿತು ಅಂತಾದ್ರೆ ಅರಸರನ್ನಲ್ಲಿ ದ್ವೇಷವನ್ನು ಮತ್ತಷ್ಟು ಮುಂದುವರಿಸ್ತಾನೆ. ಅದರ ಪರಿಣಾಮವಾಗಿ ಕ್ಷೇಮ ಒದಗುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಯೂ ಇಲ್ಲ. ಅವನನ್ನು ಸರಿ ದಾರಿಗೆ ತರಲೇಬೇಕು. ಇದು ನನ್ನ ಕರ್ತವ್ಯವೂ ಹೌದು. ಏನು ಮಾಡೋಣ ಎಂಬ ಹಾಗೆ ಯೋಚನೆ ಮಾಡುವಾಗ ನನ್ನ ಪ್ರೀತಿಯ ಶಿಷ್ಯನಿದ್ಯಾನಲ್ಲ ವಾಮದೇವ, ಸುಗುಣಚರಿತ ವಾಮದೇವ ಸುಗುಣಚರಿತ ವಾಮದೇವ ಹೋಗಿ ಜಗದೇ ಬಾಲಗನ ದ್ವಿಗುಣಿಸಿ ತೊಲಗಿಸಿ ಸಮಾಗದವರಿಗೆ ಬಪ್ಪ ಬಗೆಯ ನೆಸಗಿನ ಮಗಳರ ಗೊತ್ತಲೇ ಜಗೆ ಸುಗುಣಚರಿತ ವಾಮದೇವ ಸುಗುಣಚರಿತನಿದ್ದೀಯ ಸದಾಕಾಲ ನನ್ನನ್ನೇ ಅನುಸರಿಸಿಕೊಂಡು ನನ್ನ ಪ್ರೀತಿಯ ಶಿಷ್ಯನಾಗಿ ಈ ಆಶ್ರಮ ಪ್ರದೇಶದಲ್ಲಿ ಕಾಣಿಸಿಕೊಂಡವ ನೀನು. ನಿಜ.
ನಿಜ. ಇಂದಿನ ದಿವಸ ನಿನ್ನನ್ನು ಬರಮಾಡಿಕೊಳ್ಳುವುದಕ್ಕೆ ಬಲವಾದಂತಹ ಉದ್ದೇಶ ಉಂಟು. ಏನು ಅಂತ ಕೇಳಬಹುದೇ ಗುರುಗಳೇ? ನಡೆದಂತಹ ಘಟನೆಗಳ ಬಗ್ಗೆ ಚೆನ್ನಾಗಿ ಅರಿತವನು ತಾನೇ ನೀನು. ಹೌದು. ಒಂದು ವೇಳೆ ಕೌಶಿಕ ಇದೇ ರೀತಿಯಲ್ಲಿ ಮುಂದುವರಿದಂತಾದ್ರೆ ನಾಳೆ ಪ್ರಜಾವರ್ಗವನ್ನು ಪರಿಪಾಲಿಸುವುದಕ್ಕೆ ಅವನು ಸಮರ್ಥನೋ ಎಂಬ ಹಾಗೆ ಲೋಕದಲ್ಲಿ ಪ್ರಶ್ನೆಯೂ ಮೂಡುತ್ತದೆ. ಅರಸನಾದವ ಇನ್ನೊಬ್ಬನಿಗೆ ದಾರಿದೀಪವಾಗಿರಬೇಕು, ಸದಾಕಾಲ ಮಾರ್ಗದರ್ಶಕನಾಗಿರಬೇಕು. ಅದನ್ನು ಹೊರತು ಅವನೇ ತಪ್ಪು ದಾರಿಯಲ್ಲಿ ಮುಂದುವರಿದಂತಾದ್ರೆ ನಾಳೆ ಪ್ರಜಾವರ್ಗವೂ ಕೂಡ ಅದೇ ದಾರಿಯಲ್ಲಿ ಮುಂದುವರಿಯುವಂತಹ ಸಾಧ್ಯತೆ ಉಂಟು. ತಾನೆ ತನ್ನಲ್ಲಿರುವಂತಹ ಅಹಂಭಾವದಿಂದಲೇ ಈ ರೀತಿಯಾಗಿ ವರ್ತಿಸಿದ್ದಾನೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಆದರೆ ಅವನನ್ನು ಸರಿ ದಾರಿಗೆ ತರಬೇಕಾದದ್ದು ನಮ್ಮ ಕರ್ತವ್ಯ. ಹಾಗೆಂದ ಮಾತ್ರಕ್ಕೆ ನಾನೇ ಹೋಗಿ ಅವನಲ್ಲಿ ಸಮಸ್ತ ವಿಚಾರವನ್ನು ತಿಳಿಹಿದರೆ ಅದನ್ನು ಅವ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಈಗಾಗಲೇ ನನ್ನಲ್ಲಿ ದ್ವೇಷ ಭಾವವನ್ನು ಹೊಂದಿದವನಾತ. ಆ ಕಾರಣಕ್ಕಾಗಿಯೇ ನಿನ್ನನ್ನು ಬರಮಾಡಿಕೊಂಡವನಿದ್ದೇನೆ. ನೇರವಾಗಿ ಕೌಶಿಕನಲ್ಲಿಗೆ ಹೋಗು, ಅವನಿಗೆ ಉತ್ತಮವಾದಂತಹ ವಿಚಾರಗಳ ಬಗ್ಗೆ ತಿಳಿಸಿ ಹೇಳಿ, ಬುದ್ಧಿಯನ್ನು ಹೇಳಿ ಅವನನ್ನು ಸರಿ ದಾರಿಗೆ ತರುವಂತಹ ಪ್ರಯತ್ನವನ್ನು ನೀನು ಮಾಡಬೇಕು. ಎನ್ನೆದಾಗದ ಕಾರ್ಯವಯ್ಯ ಗುರುವರೇಣ್ಯನೇ ಮುನಿಯದೇರಯ್ಯ. ಎನ್ನೆದಾಗದ ಕಾರ್ಯವಯ್ಯ ಗುರುವರೇಣ್ಯನೇ ಮುನಿಯದಿರಯ್ಯ. ದುರ್ನೀತಿ ಬಂದರ ನಿರ್ನಾಮ ಬೆಸಗದೆ ಉನ್ನತಿಗೆ ಮನವನ್ನೇಕೆ ಮಾಡುವೆ ಗುರುಮರಿಯಾಗ. ಪವಿತ್ರವಾದಂತಹ ಚರಣಾರವಿಂದಗಳಿಗೆ ಎರಗಿಕೊಂಡವನಿದ್ದೆ. ಶ್ರೇಯಸ್ಸಾಗಲಿ. ನಿಮ್ಮ ಪ್ರೀತಿಯ ಶಿಷ್ಯನಾಗಿ ನಾನು ನಿಮಗೆ ಈ ರೀತಿಯಾಗಿ ಮಾತುಗಳನ್ನಾಡುತ್ತೇನೆ ಎನ್ನುವ ಹಾಗೆ ಅನ್ಯತಾ ಭಾವಿಸಿಕೊಳ್ಳಬಾರದು, ಸಿಟ್ಟುಕೊಳ್ಳಬಾರದು. ಯಾಕೆ ಈ ಮಾತು? ಗುರುದೇವ, ಆತ ಎಸಗಿದಂತಹ ಪ್ರತಿಯೊಂದು ಕ್ರೌರ್ಯಗಳ ಬಗ್ಗೆ ಚೆನ್ನಾಗಿ ಅರಿತವನೇ ನಾನಿದ್ದೇನೆ. ಪ್ರತ್ಯಕ್ಷವಾಗಿ ನೋಡಿದವನಲ್ವೇ ನೀನು? ಅರಸನಾಗಿ ಬೇಕಾದವನು ದುಷ್ಟತನವನ್ನೇ ಮೈಗೂಡಿಸಿಕೊಂಡು ಆಶ್ರಮದ ನಾಶದತ್ತ ಮನ ಮಾಡಿದ ಎಂದಾದ್ರೆ ಇದು ಲೋಕದ ಒಳಿತಿಗಾಗಿ ಮಾಡುವಂತಹ ಕಾರ್ಯವೇ ಹೇಳಿ? ಲೋಕ ಒಪ್ಪುವಂತದ್ದಲ್ಲ ಅಲ್ವೇ? ಆದ್ದರಿಂದಲೇ ಹೇಳಿದ್ದು ಈ ಕಾರ್ಯ ಎನ್ನಿಂದಾಗದು. ನೀವು ಆಡಿದಂತಹ ಮಾತುಗಳೇ ಆತನಿಗೆ ಪಥ್ಯವಾಗಲಿಲ್ಲ, ಮತ್ತೆ ನಾನು ಹೇಳಿದಂತಹ ಮಾತುಗಳು ಅವನಿಗೆ ಹಿಡಿಸುವುದಕ್ಕೆ ಸಾಧ್ಯತೆ ಉಂಟು. ದುರ್ನೀತಿವಂತರು ಪ್ರಪಂಚ ಮುಖದಲ್ಲಿ ಇರಕೂಡದು ಎನ್ನುವಂತ ನಿರ್ಧಾರವನ್ನು ತಾವೆಲ್ಲ ಮಾಡಿಕೊಂಡವರು. ಅಂತಹವರಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟೆವಂತಾದ್ರೆ ಪ್ರಪಂಚದ ಗತಿಯೇನು ಅಂತ ತಾವುಗಳು ಅರ್ಥವಿಸಿಕೊಳ್ಳಬೇಕು. ಆದ್ರಿಂದ ಹೇಳ್ತಾ ಇದ್ದೇನೆ, ಅಂಥವರನ್ನೆಲ್ಲ ಕುಟ್ಟಿ ಕಡೆಯಬೇಕು, ನಿರ್ಮೂಲನೆ ಮಾಡಬೇಕೆನ್ನುವಂತಹ ಧ್ಯೇಯವನ್ನು ಹೊತ್ತವರು ತಾವುಗಳು. ಇದೇ ರೀತಿ ಮಾಡುವುದು ಬಿಟ್ಟು ಆತನ ಉನ್ನತಿಯನ್ನು ಬಯಸಿದ್ರೆ ಹೇಗೆ ಗುರುದೇವ? ವಾಮದೇವ, ನೀನಾಡಿದಂತಹ ಮಾತುಗಳು ಕೂಡ ಸರಿಯಾದದ್ದೇ. ಆದರೆ ಕೌಶಿಕನೇನು ಸಾಮಾನ್ಯನಲ್ಲ. ಒಂದು ನಾಡಿನ ಅರಸನಾತ. ಒಂದು ವೇಳೆ ಆತ ನನ್ನಲ್ಲೇ ದ್ವೇಷ ಸಾಧಿಸುತ್ತಾ ಮುಂದುವರಿದ ಅಂತಾದ್ರೆ ನಾಳೆ ಪ್ರಜಾವರ್ಗವನ್ನು ಪರಿಪಾಲಿಸುವವರು ಯಾರು? ಈ ಕುರಿತಾಗಿಯೂ ನಾವು ಯೋಚನೆ ಮಾಡಬೇಕು. ಅಷ್ಟು ಮಾತ್ರವೇ ಅಲ್ಲ, ಲೋಕ ಸಮಸ್ತ ಸುಖಿನೋ ಭವಂತು ಎಂಬಂತಹ ಧ್ಯೇಯವಾಕ್ಯದೊಂದಿಗೆ ನಮ್ಮ ಜೀವನವನ್ನು ಸಾಗಿಸುವವರು ನಾವು. ಯಾರು ಏನೇ ಮಾಡಿ ಸರ್ವರಿಗೂ ಒಳಿತಾಗಲಿ ಎಂಬಂತಹ ಆಶಯವನ್ನು ಹೊಂದಿದವರು ನಾವಾದ ಕಾರಣದಿಂದಲಾಗಿ ಅವನನ್ನು ಸರಿದಾರಿಗೆ ತರುವಂತಹ ಪ್ರಯತ್ನ ಅದು ನಿನ್ನಿಂದಲೇ ಆಗಬೇಕು ಎಂಬ ಹಾಗೆ ನನ್ನ ಮನದಲ್ಲಿರುವಂತಹ ಸಂಕಲ್ಪ. ಆ ಕಾರ್ಯದಲ್ಲಿ ಆ ಕಾರ್ಯ ಸಾಧನೆಯನ್ನು ಮಾಡುವಲ್ಲಿ ನೀನು ಸಫಲತೆಯನ್ನು ಕಂಡುಕೊಳ್ಳುತ್ತೀ ಎಂಬಂತಹ ವಿಶ್ವಾಸವೂ ನನಗಿದ್ದ ಕಾರಣದಿಂದಲೇ ನಿನ್ನನ್ನೇ ಬರಮಾಡಿಕೊಂಡು ಈ ಕುರಿತಾಗಿ ನಾನು ವಿಚಾರ ವಿಮರ್ಶೆಯನ್ನು ಮಾಡಿದವ. ಯೋಚಿಸಬೇಡ, ನೇರವಾಗಿ ಅವನಲ್ಲಿಗೆ ಹೋಗು, ಅವನಿಗೆ ಉತ್ತಮವಾದಂತಹ ನೀತಿ ಮಾತುಗಳನ್ನು ಹೇಳು. ಅದರ ಮೂಲಕವಾಗಿ ಅವನ ಬುದ್ಧಿಯನ್ನು ಸರಿಪಡಿಸಿ ಮತ್ತೆ ಪ್ರಜಾವರ್ಗವನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುವಂತಹ
ಯೋಚನೆಯನ್ನು ಅವ ಮಾಡುವ ರೀತಿಯಲ್ಲಿ ನೀನು ಕಾರ್ಯವೆಸಗಿದೆ. ಗುರುದೇವ, ತಪ್ಪು ಮಾಡುವುದು ಸಹಜ, ತಿದ್ದಿ ನಡೆಯಬೇಕಾದ ದೊಡ್ಡವರ ಗುಣ ಎನ್ನುವುದನ್ನು ಚೆನ್ನಾಗಿ ಅರಿತುಕೊಂಡವನ ನನಗೆಷ್ಟರ ಮಟ್ಟಿಗೆ ತಿಳಿದಿದೆಯೋ ಅವೆಲ್ಲವನ್ನು ಆತನಿಗೆ ಹೇಳುತ್ತೇನೆ. ನೀವು ಹೇಳಿದಂತೆ ಆತನ ಮನವೊಲಿಸುತ್ತೇನೆ. ಅತಿ ಶೀಘ್ರವಾಗಿ ಹೋಗಿ ಬರ್ತೇನೆ. ಆಶೀರ್ವಾದ. ಶುಭವಾಗಲಿ. ಮೇಧಿನಿಪತಿಯಿಂದ ಯೋಚಿಸಿದ ಏನು ಮಾಡಲು ಹೇಳಿ, ಕೇವಲ ಒಂದು ಧೇನುವಿಗೆ ಬೇಕಾಗಿ ಹೋರಾಟವನ್ನು ಮಾಡಿ ನನ್ನ ಮಕ್ಕಳನ್ನು ಕಳೆಕೊಳ್ಳುವಂತಹ ಸ್ಥಿತಿ ಬಂದೊದಗಿತು. ಆದರೂ ಪ್ರಯತ್ನವನ್ನು ಬಿಡಲಿಲ್ಲ. ತೇಲವನ್ನು ಪಡೆಯುತ್ತೇನೆ ಅಂತ ತೀರ್ಮಾನಕ್ಕೆ ಮುಂದಾದೆ. ಕೊನೆಯ ಕಾಲಕ್ಕೆ ಕೈ ಸೋತೆ ಈ ಕಾಡಾಡಿಯಾಗಿ ಜೀವಿಸುವಂತಹ ಸ್ಥಿತಿ ಬಂತಲ್ಲ. ಸರಿ 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 ಕಾಣುತ್ತಾ ಇದೆ ಅಡವಿ. ನೋಡೋಣ, ಯೋಚನೆ ಮಾಡುತ್ತಾ ಮುಂದುವರಿಯುತ್ತೇನೆ. ವ್ಯಾಕುಲಾದ್ರೆ ಬಾಬರು ಈ ಕಾನನ್ನ ತೊಳಗೋರುವನೋ ಓ ಈ ಕಾನನ ತೊಳಗೋರುವನೋಗೋ ಶೋಕಿಪ ಕಾರಣ ಸೂಚಿಸಿದರೆ ಪಥ ನಾ ಕಾಣಿಸುವೆನ ಅರುಹಿದ ಯಾಕೆ ಧರ್ಮನ ವ್ಯಾಕುಲ ದ್ರಪವರ ಈ ಕಾನನದೊಳಗೋರುವನೋ ಯಾಕೆ ತೆರೋ ಅಯ್ಯ, ಬಹಳಷ್ಟು ಆಶ್ಚರ್ಯವಾಯಿತು ನಿನ್ನನ್ನು ಕಂಡಾಗ. ದಟ್ಟದಾದಂತಹ ಅರಣ್ಯ, ಯಾವನೇ ಒಬ್ಬ ವ್ಯಕ್ತಿಯಾಗಲಿ ಕಾನನವನ್ನು ಪ್ರವೇಶ ಮಾಡುವುದಕ್ಕೆ ಹೆದರ್ತಾರೆ. ಅಂತಹ ಅಡವಿಯಲ್ಲಿ ನೀನೊಬ್ಬ ಸಾಗುತ್ತಾ ಇದ್ದೀಯ. ಸರಿಯಾಗಿ ನಿನ್ನನ್ನು ಗಮನಿಸಿದೆ ಅಂತಾದ್ರೆ ಸಾಮಾನ್ಯದವನಂತ ಅಲ್ಲವೇ ಅಲ್ಲ. ಮುತ್ತಿನ ಕಿರೀಟ, ಹುಟ್ಟಂತಹ ಉಡುಗೆ, ಧರಿಸಿದಂತಹ ಆಭರಣ ಇವೆಲ್ಲವನ್ನು ನಿನ್ನ ಹಿರಿಮೆ ಗರಿಮೆಗಳನ್ನೇ ಸೂಚಿಸುತ್ತದೆ. ಹಾಗಿದ್ರೆ ನೀನು ಭೂಪಾಲ ಎನ್ನುವುದು ಸ್ಪಷ್ಟವಾಯಿತು. ಆದ್ರೆ ಆಶ್ಚರ್ಯ, ಅರಸನಾದವನು ಪ್ರಜೆಗಳನ್ನು ಮಕ್ಕಳೋಪಾದಿಯಲ್ಲಿ ರಕ್ಷಣೆ ಮಾಡಬೇಕು ಹೊರತು ರಾಜ್ಯವನ್ನು ಬಿಟ್ಟು ಕಾರಣವಾಸತ್ತ ಮನ ಮಾಡಕೂಡದು, ಅಥವಾ ಕಾಡಿನಲ್ಲಿ ಇರಕೂಡದು. ಇರಬಹುದು ಹೇಗೆ? ನನಗಾವುದು ಬೇಡ ಎನ್ನುವಂತಹ ಮನೋಭಾವ ಬಂದಾಗ ತಪಸ್ಸಿಗಾಗಿ ಕಾರಣವನ್ನು ಸೇರುವುದು ಸಹಜ. ಆದ್ರೆ ಅದಲ್ಲ, ನೀನು ಹುಟ್ಟ ಉಡುಗೆಯಲ್ಲಿದ್ದೀಯ. ಬಹಳಷ್ಟು ಆಶ್ಚರ್ಯವಾದದ್ದು ಅದಲ್ಲಿ. ಅಯ್ಯ, ಏನನ್ನು ಕಳೆದುಕೊಂಡವನಂತೆ ಹುಡುಕುತ್ತಾ ಮುಂದೆ ಸಾಗುತ್ತಾ ಇದ್ದೆ. ನಿನ್ನ ಮುಖವನ್ನು ಗಮನಿಸಿದಾಗ ಕಲಾಹೀನವಾಗಿದೆ. ಹಾಗಿದ್ರೆ ನಿನ್ನ ಅಂತರಂಗದಲ್ಲಿ ದುಗುಡವೇ ತುಂಬಿದೆ ಎನ್ನುವುದನ್ನು ಅರ್ಥವಹಿಸಿಕೊಂಡವ ನಾನು. ಆದ್ರಿಂದ ಹೇಳುತ್ತಾ ಇದ್ದೇನೆ, ಯಾರು ಏನು ಎನ್ನುವಂತಹ ಭಾವನೆ ಬೇಡ. ನಿನಗೆ ಆತ್ಮೀಯ ಎನ್ನುವ ಹಾಗೆ ತಿಳಿದುಕೋ. ಅಂತರಂಗಕ್ಕಾದಂತಹ ನೋವನ್ನು ನನ್ನಲ್ಲಿ ಹೇಳಿಕೊಂಡೇ ಆದಂತಾದ್ರೆ ಸೂಕ್ತವಾದಂತಹ ಪಥವನ್ನು ನಾನು ತೋರಿಸುತ್ತೇನೆ. ಯಾರಯ್ಯ ನೀನು? ನನ್ನ ದುಗುಡದ ಬಗೆಯನ್ನು ಕೇಳ್ತೀಯ? ಖಂಡಿತ. ಸುರಭಿಗಳದಿ ಮುನಿವರನ ಕೆಣಕಿ ತನಯರೋ ಮಡೆದರು ಸಂಗರದೊಳು ದೊರಕಿದು ಅಪಜಯ ಇರದೆ ಮುಂದಿನ ಬರೆಯೋ ಅರಿಯದೆ ಕರಗುವೆ ಮನದೊಳು ಸುರಭಿಗಳದಿ ಮುನಿವರನ ಕೆಣಕಿ. ಅಯ್ಯ ಪುಣ್ಯಾತ್ಮ, ಬದುಕಿನ ಭವನೆಯನ್ನು ಏನು ಅಂತ ನಾನು ಹೇಳೋಣ. ಏನಾಯ್ತು? ವ್ಯಾಕುಲ ಚಿತ್ತನಾಗಿ ಈ ಕಾನನವನ್ನು ಸೇರಿಕೊಂಡವ ಏನು ಮಾಡೋಣ ಹೇಳು. ವಸಿಷ್ಠನ ಆಶ್ರಮದಲ್ಲಿ ಸುರಧೇನವನ್ನು ಕಂಡೆ. ಆ ಸುರಧೇನವನ್ನು ಬಯಸಿದೆ. ಆಗುವುದಿಲ್ಲ ಎನ್ನುವಂತಹ ಮಾತುಗಳನ್ನು ಆಡಿದಾಗ ಧೇನುವನ್ನು ಬಲತ್ಕರಿಸುವುದಕ್ಕೆ ಮುಂದಾದೆ. ಆ ಧೇನುವಿನ ಕಾರಣದಿಂದ ನನ್ನ ಮಕ್ಕಳನ್ನು ಕಳಕೊಳ್ಳುವಂತಹ ಸ್ಥಿತಿ ಬಂದೊದಗಿತು.
ಕೊನೆಯ ಕಾಲಕ್ಕೆ ಸೋಲನ್ನು ಒಪ್ಪಿಕೊಂಡಂತ ನಾನು ಅಲ್ಲಿಂದ ನೇರವಾಗಿ ಕಾನನವನ್ನು ಸೇರಿದೆ. ಹೇಗಾದರೂ ಮಾಡಿ ಮತ್ತೆ ಸುರಧೇನುವನ್ನು ಪಡೆಯಬೇಕು, ವಸಿಷ್ಠನ ಜೊತೆರುವಂತಹ ಸೇಡನ್ನು ಮತ್ತೆ ತೀರಿಸಿಕೊಳ್ಳಬೇಕು ಎನ್ನುವಂಥ ಒಂದೇ ಒಂದು ಉದ್ದೇಶಕ್ಕಾಗಿ ಇಷ್ಟರವರೆಗೆ ಸಮಯವನ್ನು ಕಳೆಯುತ್ತಾ ಇದ್ದೆ. ಹಾಗಾಗಿ ಈ ವನಾಂತರದಲ್ಲಿರುವಂತಹ ದಾರಿಯಲ್ಲಿ ಸಾಗುತ್ತಿರುವಂತಹ ವೇಳೆಯಲ್ಲಿ ನಿನ್ನನ್ನು ಕಂಡವನ ನನ್ನಲ್ಲೇ ಪ್ರಶ್ನೆ ಮಾಡುತ್ತಾ ಇರುವೆ. ಸಾಮಾನ್ಯ ವ್ಯಕ್ತಿಯಲ್ಲ, ಕೌಶಂಭ್ಯ ಅರಸ, ಕೌಶಿಕ ಭೂಪತಿ ಅಂತ ಹೇಳಿದ ನಾನು. ನೀನು? ಹೌದು. ಅಯ್ಯ, ಏನು ಇಷ್ಟೆಲ್ಲ ನಡೆದು ಹೋಯಿತು, ಅದರ ಬಗ್ಗೆ ಆಲೋಚಿಸುತ್ತಾ ಚಿಂತಾವಂತನಾದವ ನೀನು. ಹೇಗೆ ಚಿಂತಿಸುತ್ತಾ ಇದ್ದೆವು ಅಂತಾದ್ರೆ ನಾವು ಹಿಡಿದಂತ ಪಥವನ್ನು ಸಾಗುವುದಕ್ಕೆ ಸಾಧ್ಯತೆ ಉಂಟು? ಇಟ್ಟಂತಹ ಗುರಿಯನ್ನು ತಲುಪುವುದಕ್ಕಾಗ್ತದೆ ಹೇಳು? ಆಗುವುದಿಲ್ವೇ? ಆದ್ದರಿಂದಲೇ ಹೇಳುತ್ತಾ ಇದ್ದೇನೆ, ಆವಾಗಲೇ ನಿನಗಾಡಿದ್ದೇನೆ, ಪಥ ತೋರಿಸಬಲ್ಲೆ ಎನ್ನುವಂತೆ. ಹಾಗಿದ್ರೆ ಕಷ್ಟದಲ್ಲಿದ್ದವನಿಗೆ ನೆರವಾಗಬೇಕಾದ್ರೆ ನನ್ನ ಧರ್ಮ ಎಂದು ಅರಿತುಕೊಂಡವ ನಾನು. ಇವಾಗ ನಿನ್ನ ಬಲದ ಇಂಗಿತ ಏನು? ಏನು? ಮತ್ತೊಮ್ಮೆ ವಸಿಷ್ಠರನ್ನು ಗೆಲ್ಲಬೇಕು, ಆ ಸುರಧೇನುವನ್ನು ಪಡಿಬೇಕು ಎನ್ನುವಂತಹ ಉದ್ದೇಶ. ಎಂತೂ ಈ ಹಿಂದೆ ಮಕ್ಕಳನ್ನು ಕಳೆದುಕೊಂಡೆ, ಆ ಬೇಸರವು ನಿನಗೆ. ಹಾಗಿದ್ರೆ ಮಾಡಿದ್ದು ತಪ್ಪು ಎನ್ನುವುದು ನಿನಗೆ ಮನದಟ್ಟಾದರೂ ಕೂಡ ಈ ರೀತಿಯ ತಿರುಗಾಡುವುದು ತರವಲ್ಲ. ಆದ್ದರಿಂದ ಹೇಳುತ್ತಾ ಇದ್ದೀನಿ, ಮತ್ತೊಮ್ಮೆ ನೀನು ಮನ ಮಾಡಿದೆ ಅಂತಾದ್ರೆ ನೇರವಾಗಿ ವಸಿಷ್ಠರ ಆಶ್ರಮವನ್ನು ಸೇರಿ ತಪ್ಪಾಯ್ತು ಎನ್ನುವ ಹಾಗೆ ಪಾದಕ್ಕೆರಗಿ ಕ್ಷಮೆಯಲ್ಲಿ. ಇಲ್ಲ ಇಲ್ಲ ಇಲ್ಲ, ವಸಿಷ್ಠನ ಪಾದಕ್ಕೆರಗಬೇಕು. ಸರಿಯಾಗಿ ಕೇಳಿಸಿಕೊ. ಅಂಬರವೇ ಕುಸಿಯಲಿ, ಈ ಧರೆ ಭಾಗವಾಗಿ ಹೋಗಲಿ, ಅಲ್ಲ ಸಪ್ತ ಶರಧಿಗಳ ನೀರೇ ಬತ್ತಿ ಹೋದರೂ ಕೂಡ ಮತ್ತೊಮ್ಮೆ ವಸಿಷ್ಠನ ಪಾದಕ್ಕೆ ಎರಗಲಾರೆ. ನನಗೆ ಛಲವಿದೆ 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 ಭೇಷ ನಿನಗಿರೆ ಹೇಳೋಮೆ ಪಾಯ ಒಲಿಸಿ ತಪತಿ ನೀಲಗಳ ದಿನದ ಧ್ಯೇಯ ಹೊಲದಲೆ ಮೌನಿಯ ಗೆಲು ಎಂದಾತನಿಗೆ ತಿಳುಹಿ ಮೃಗನ ಮಂತ್ರ ತೆರಳಿದ ಕಡೆಗೆ ಛಲ ದ್ವೇಷ ನಿನಗಿರೆ. ಗೋಪಾಲ, ಏನು ಆ ರೀತಿಯಾದಂತಹ ಹಾದಿಯನ್ನು ಹಿಡಿಯುವವ ನೀನಲ್ಲ. ಇದಕ್ಕೆ ಕಾರಣ ಒಬ್ಬ ನಾಡಿನ ದೊರೆಯಾಗಿ ಮೆರೆದಾಡುತ್ತಾ ಇದ್ದು ಬಡಮನಿಯ ಪಾದಕ್ಕೆರಗಲಾರೆ. ಹಾಗೆಂದು ಛಲದ್ವೇಷ ನಿನ್ನೊಳಗೆ ಅಡಕವಾಗಿದೆ ಎನ್ನುವುದು ಇವಾಗ ಸ್ಪಷ್ಟವಾಯಿತು. ಹಾಗಿದ್ರೆ ಇದನ್ನು ಚಲನಮುಖೇನವೇ ಸ್ವಾಧೀನಪಡಿಸಿಕೊಳ್ಳಬೇಕು ಎನ್ನುವಂತಹ ನಿರ್ಧಾರ ಒಂದು ಇಚ್ಛೆ ನನ್ನ ಪಾಲಿಗೆ ಒಳ್ಳೆದೇ ಆಯ್ತು. ಹಾಗಿದ್ರೆ ಅದಕ್ಕೊಂದು ಉಪಾಯ ಬೇಕಲ್ಲ. ಆಯದಿಂದ ಆಗದನ್ನು ಉಪಾಯದಿಂದಲೇ ಸಾಧಿಸಬೇಕಂತ, ಬೇರಾವುದಲ್ಲಯ್ಯ. ನೀನು ಪರಮೇಶ್ವರನನ್ನು ಮೆಚ್ಚಿಸಿಕೊಂಡು ಬೇಕಾದಂತಹ ಆಯುಧಗಳನ್ನು ಪಡೆದುಕೊಂಡರೆ ಮತ್ತೆ ವಸಿಷ್ಠನನ್ನು ಗೆಲ್ಲುವಂತಹ ಸಾಮರ್ಥ್ಯ ನಿನ್ನಲ್ಲಿ ಆಗ್ತದೆ. ಆದ್ದರಿಂದ ತಡ ಮಾಡುವುದಿಲ್ಲ. ನಿನ್ನ ಯೋಗ್ಯತೆಗೂ ನಿನ್ನ ಉನ್ನತಿಗಾಗಿಯೂ ರುದ್ರ ಮಂತ್ರವನ್ನು ಬೋಧಿಸುತ್ತೇನೆ. ಇನ್ನು ತಡ ಮಾಡಕೂಡದು. ಸಾಧನೆಗೊಂದು ಅವಕಾಶವನ್ನು ಕೊಟ್ಟೆ ಅಲ್ಲ. ಶುಭವಾಗಿ ಹೋಗಿ ಬರ್ತೇನೆ. ಆನಿಂದ ಬದಿಗ ಆತ್ಮಜ ಸುಂದರಿ ಚಂದ್ರಶೇಖರ ತಾಣೋ ಹರನೆಂದಿರುತ್ತ ಧ್ಯಾನಿಸಲು ತಪವನ್ನು ಕೈಗೊಂಡೆ. ಇಷ್ಟಾರ್ಥಗಳನ್ನು ಈಡೇರಿಸಿಕೊಟ್ಟಿದ್ದಾನೆ. ಇಷ್ಟೇ ಅಲ್ಲ, ಪಾಶುಪಥವು ನನ್ನ ಕೈ ಸೇರಿದ ಹಾಗಾಯಿತು. ಹಾಗೆಂದು ಕೊನೆಯ ಕಾಲದಲ್ಲಿ ಆ ಶಂಕರ ಹೇಳಿದಂತ ಮಾತು, ನಾಳಿನ ದಿವಸ ಉದಯ ಕಾಲಕ್ಕೆ ನೀನು ಸ್ನಾನಾದಿ ಕಾರ್ಯಗಳನ್ನು ಮಾಡಿ ಮುಗಿಸಿ
ನನ್ನ ಕುರಿತಾಗಿ ನೀನು ತಪವನ್ನು ಕೈಗೊಂಡ್ರೆ ಅದೋ ವಿಶೇಷವಾದಂಥ ರಥ ಆಯುಷ ಪ್ರಾಣಗಳೆಲ್ಲ ನಿನ್ನ ಕೈ ಸೇರುವುದಕ್ಕಿದೆ ಎಂಬ ಹಾಗೆ ಸರಿ ಎಂಬ ಹಾಗೆ ಒಪ್ಪಿಕೊಂಡಿದ್ದೇನೆ. ನೋಡೋಣ, ತೆರಳುತ್ತೇನೆ. ಪನ್ನಗ್ರಹದೆಡೆಗೆ ಮುನಿಪನಿಲ್ಲದ ಸಮಯ ಬಿಡಲು ಜನತೋಲಸಕ ಬಾಣವನ ಪರ್ಣದೆಡೆಗೆ ಮುನಿಪನಿಲ್ಲದ ಸಮಯ ಬಿಡಲು ಮನಿದೆದು ಸ್ವಪ್ನವೆನೆಸಿ ಚಿಂತಿಸಿ ಜನತೋಲಸಕ ವರ್ತಮಾನ ಕಾಲದಲ್ಲಿ ಹೇಳಿಕೊಳ್ಳುವುದಕ್ಕೆ ಇದು ವಸಿಷ್ಠರ ಆಶ್ರಮ. ಧರ್ಮಪತ್ನಿಯಾದಂಥ ಅರುಂಧತಿಯ ಬದುಕಿನಲ್ಲಿ ಇಂಥ ವಿಸ್ಮಯತೆ ನಾನೆಂದು ಕಂಡದಿಲ್ಲ. ಆಶ್ರಮದ ಸುತ್ತಮುತ್ತ ದಿನನಿತ್ಯವೂ ಆಶ್ರಮದಲ್ಲಿ ಮಾಡಬೇಕಾದಂಥ ದಿನಚರಿಯ ಕರ್ತವ್ಯಗಳನ್ನೆಲ್ಲ ಮುಗಿಸಿ ಹೊರಗಡೆ ಬರುವವಳು ನಾನು. ಇಂದು ಹಾಗೆ ಆಶ್ರಮದಿಂದ ಹೊರಗಡೆ ಬಂದಾವಾಗ ಮಕ್ಕಳೋಪಾದಿಯಲ್ಲಿ ಸಾಕಿದ ಪ್ರಾಣಿ ಪಕ್ಷಿಗಳೆಲ್ಲ ನನ್ನಂತ ಹತ್ತಿರಕ್ಕೆ ಬಂದು ಹಸಿವೆಯನ್ನು ಪ್ರೀತಿಯನ್ನು ತೋರ್ಪಡಿಸಿಕೊಳ್ಳುತ್ತಾ ಇದ್ದವು. ಅವು ಮೂಕ ಪ್ರಾಣಿಗಳಾದರು. ಆದರೆ ಇಂದು ಹಾಗಿಲ್ವಲ್ಲ. ನಾನು ಆಶ್ರಮದಿಂದ ಹೊರ ಬಂದಾವಾಗ ಏನೋ ಒಂದು ಸದ್ದು ಕೇಳಿತು. ಏನಂತ ವೀಕ್ಷಿಸಿದ್ರೆ ಅಬ್ಬಾ, ಇತ್ತಿಂದತ್ತ ಭಯಗೊಂಡು ಓಡುವ ಪ್ರಾಣಿ ಪಕ್ಷಿಗಳು ನನ್ನನ್ನು ಲೆಕ್ಕಿಸದೆ ನೂಕಿಕೊಂಡು ಹಾರಿಕೊಂಡು ಇತ್ತ ಭಯದಲ್ಲಿ ಕೂಗುತ್ತಾ ಯಾವುದೋ ಒಂದು ಕರ್ಕಶವಾದಂಥ ಶಬ್ದ. ಇದನ್ನೆಲ್ಲ ನೋಡುತ್ತಾ ಇರುವಾಗ ನನ್ನ ಆಶ್ರಮದಲ್ಲಿ ಯಾಕೆ ಹೀಗಾಯಿತು, ಇಂದು ಏನಾಗಿದೆ, ಸ್ವಲ್ಪ ಮುಂದೆ ಹೋಗಿ ನೋಡ್ತೀನಿ ಏನಾಗಿದೆ. ಆಶ್ಚರ್ಯ, ಪರಮಾಶ್ಚರ್ಯ. ಆಶ್ರಮದ ಮುಂಭಾಗದಲ್ಲಿ ನನ್ನಷ್ಟಕ್ಕೆ ನಾನು ಮುಂದುವರಿದು ಬರೆದ್ರೆ ನನ್ನ ಕಾಲಿಗೆ ತಾಕಿತಲ್ಲ ಒಂದು ವಸ್ತು. ಏನಂತ ನೋಡಿದ್ರೆ ಲೇಖನ. ಇದು ಯಾರ ಲೇಖನ, ಯಾಕೆ ಇಲ್ಲಿಗೆ ಬಂತು, ಯಾಕೆ ಪ್ರಾಣಿ ಪಕ್ಷಿಗಳೆಲ್ಲ ಭಯಗೊಳ್ಳುತ್ತಾ ಇವೆ ಅಂತೂ ಇದನ್ನು ವಾಚಿಸಿದ್ರೆ ಗೊತ್ತಾಗ್ತದೆ. ನೋಡೋಣಂತೆ. ಮುನಿಯ ಶರಣಾಗುತ್ತಲೇ ತರುವ ಒಪ್ಪಿಪೆಯೋ ಗಿದಿರಿಪೆಯೋ ಮರವ ಕೊಡದ ಗರುವದಿಂದಿರೆ ನಾಶವಿರತೆ ಆಶ್ರಮವ ಇರೋ. ಆಶ್ಚರ್ಯ ಅಂದ್ರೆ ಇನ್ನೂ ಪರಮಾಶ್ಚರ್ಯವಾಗುತ್ತಾ ಇದೆ ನನಗೆ. ಇದು ಬೇರೆ ಯಾರ ಲೇಖನವಲ್ಲ, ನಮ್ಮನ್ನೇ ಆಳುತ್ತಿರುವಂತ ನಮ್ಮ ಈ ಆಶ್ರಮಕ್ಕೆ ಒಳಪಟ್ಟಂತ ಅರಸನ ಪತ್ರವಾಗಿದೆ ಇದು. ನನಗೆ ಮತ್ತೇನಲ್ಲ ಯೋಚನೆ ಮಾಡುವುದು. ಈ ಪತ್ರ ಬರೆದ ಉದ್ದೇಶ ಏನು ಅರ್ಥವಿಸಿಕೊಂಡೆ ಕೌಶಿಕನನ್ನು. ಇವನು ಬರೆದ ರೀತಿ ಹೇಗಿತ್ತು, ನಿಮ್ಮ ಆಶ್ರಮದಲ್ಲಿರುವಂತಹ ಕಾಮಧೇನುವನ್ನು ನನಗೆ ಕೊಡಲಿಲ್ಲ, ಅದೇ ವೈರತ್ವವನ್ನೇ ಮುಂದಿಟ್ಟುಕೊಂಡು ನಿಮ್ಮ ಆಶ್ರಮವನ್ನೇ ನಾಶ ಮಾಡ್ತೇನೆ, ಒಂದು ಕಾಮಧೇನುವನ್ನು ನನಗೆ ಕೊಡಬೇಕು, ಇಲ್ಲ ನಿಮ್ಮ ಆಶ್ರಮವೇ ನಾಶ ಮಾಡ್ತೇನೆ ಎನ್ನುವ ತಾತ್ಪರ್ಯದ ಪತ್ರವನ್ನು ನೋಡುತ್ತಿರುವಾಗ ನನ್ನ ಎದೆ ನಡುಗುತ್ತಾ ಇದೆ. ಹಾಗಂತ ನನ್ನವರಿದ್ದಾರೆ ಇಲ್ಲಿ? ಇಲ್ಲೇ ಇಲ್ಲ. ವರುಣ ಲೋಕಕ್ಕೆ ಯಜ್ಞ ನಿಮಿತ್ತವಾಗಿ ಹೋಗಿದ್ದಾರೆ. ನಾನೊಬ್ಬಳೇ ಇದ್ದೇನೆ. ಆದರೆ ನನ್ನ ಆಶ್ರಮವನ್ನು ರಕ್ಷಿಸಿಕೊಳ್ಳಬೇಕು, ನನ್ನ ಪ್ರಾಣಿ ಪಕ್ಷಿಗಳನ್ನು ಕಾಪಾಡಿಕೊಳ್ಳಬೇಕು. ಆಶ್ರಮವನ್ನು ರಕ್ಷಿಸಿಕೊಳ್ಳುವುದಾದರೂ ನಾನು ಹೇಗೆ ರಕ್ಷಿಸಿಕೊಳ್ಳಬೇಕು? ನಾನು ಏಕಾಂಗಿಯಾಗಿದ್ದೇನೆ. ನನ್ನ ಎದೆಲ್ಲ ಭಯಗೊಳ್ಳುತ್ತಾ ಇದೆ, ದೇಹವೇ ನಡುಗುತ್ತಾ ಇದೆ. ಇಷ್ಟಕ್ಕೆಲ್ಲ ಕಾರಣ ಮಹಾರಾಜ. ಆದರೂ ಇಲ್ಲಿ ನನ್ನ ಪರೀಕ್ಷೆಯೋ ಏನು. ಅತ್ತ ತಿರುಗಿ ನೋಡಿದ್ರೆ ದಿನನಿತ್ಯವೂ ಜಪ ತಪಗಳನ್ನು ಮಾಡುತ್ತಿರುವಂತಹ ನನ್ನವರು ಕುಳಿತಂತಹ ಸ್ಥಳದಲ್ಲಿ ದಂಡ ಒಂದಿದೆ, ಕಮಂಡಲ ಒಂದಿದೆ. ಕಮಂಡಲದಲ್ಲಿರುವಂತಹ ನೀರನ್ನೇ ತೀರ್ಥೋಪಾದಿಯಲ್ಲಿ ಇದಕ್ಕೆ ಸಿಂಪಡಿಸಿ ನನ್ನದಾದಂತಹ ಪತಿವ್ರತ ಧರ್ಮವನ್ನು ಪರೀಕ್ಷಿಸಿಕೊಳ್ಳುವುದಕ್ಕಾಗ್ತಾ ಇದೆ. ನೋಡ್ತೇನಂತೆ. ದಂಡವೇ ಯಾರೂ ಇಲ್ಲದ ಸ್ಥಿತಿ ಇದು. ಆಶ್ರಮವೇ ಭಯಗೊಳ್ಳುತ್ತಾ ಇದೆ. ನನ್ನ ಆಶ್ರಮವನ್ನು ಉಳಿಸಿಕೊಳ್ಳು, ವಸಿಷ್ಠರ ಆಶ್ರಮವನ್ನು ರಕ್ಷಿಸಿಕೊಳ್ಳು. ನೀನೇ ಗತಿ, ನೀನೇ ಮತಿ. ಇಗೋ ನನ್ನವರು ಹಿಡಿದಿರುವಂತಹ ಕಮಂಡಲದಲ್ಲಿರುವಂತಹ ನೀರನ್ನು ನನಗೆ ಹೇಳಿದ್ದೇನೆ. ನೀನೇ ಆಶ್ರಮವನ್ನು ರಕ್ಷಿಸಿಕೊಳ್ಳಬೇಕು. ನೀನೇ ಗತಿ, ನೀನೇ ಮತಿ. ದಂಡವೇ ನೀನೇ ಗತಿ.
ಪಶು ಪರಿವಾರ ಸತ್ಯ ಸಹಿತ ಎರಗುವನು ವಸಿಷ್ಠನೀಗ. ದಿವ್ಯಶರಗಳನ್ನು ಪಡೆದು ವಸಿಷ್ಠರ ಆಶ್ರಮಕ್ಕೆ ಮಾಲೆಯನ್ನು ಬರೆದು ವಸಿಷ್ಠರೇ ಆದಿಯಾಗಿ ಸೇನ ಸಹಿತ ನನ್ನ ಪಾದಗಳಿಗೆ ಬಡಬಡಬೇಕು, ಶರಣ ಬರಬೇಕೆಂಬ ಹಾಗೆ ಓಲೆಯನ್ನು ಬರೆದು ಕಳಿಸಿದ್ರೆ ತಿರಸ್ಕಾರದ ಭಾವನೆಯ ಏನು ಅಹಂಕಾರಿ ಆದರೆ ಬಿಡುವ ಹಾಗಿಲ್ಲ. ಹಾಗಾಗಿ ಧನುರ್ಧಾರಿಯಾಗಿ ವಸಿಷ್ಠನ ಆಶ್ರಮವನ್ನು ಪ್ರವೇಶ ಮಾಡಿದ್ದೇನೆ. ನೋಡೋಣ ಎಲ್ಲಿದ್ದಾನೆ, ಹೇಗಿದ್ದಾನೆ, ಹೋಗಿದ್ದಾನೆ. ಜನಪನಾಗ ಕನಲೆ ಗರ್ವ ಬೆನೆದು ಏರ್ದುದೆ, ಜನಪನಾಗ ಕನಲೆ ಗರ್ವ ಬೆನೆದು ಏರ್ದುದೆ. ಆಶ್ರಮದ ದ್ವಾರದ ಬಳಿಗೆ ಬಂದನಾದ್ರೆ ಇದೇನಿದು ಆಶ್ಚರ್ಯ? ದ್ವಾರದ ಬಳಿ ದಂಡವೊಂದು ರಕ್ಷಣೆಗಾಗಿರುವುದನ್ನು ಗಮನಿಸ್ತಾ ಇದ್ದೇನೆ. ಹಾಗಿದ್ರೆ ಈ ದಂಡ ಯಾಕೆ? ಈ ದಂಡ ನನ್ನ ಪಾಲಿಗೆ ಬರೇ ದಂಡ. ಹಾಗಾಗಿ ಇದೋ ಅಗ್ನಿ ಶರವನ್ನು ಎತ್ತಿದ್ದೇನೆ. ಆ ಅಗ್ನಿ ಶರವನ್ನು ಪ್ರಯೋಗ ಮಾಡಿ ದಂಡವನ್ನು ಭಸ್ಮ ಮಾಡಿಬಿಡ್ತಾರೆ. ಏನಿದು ಆಶ್ಚರ್ಯ? ಬಹಳ ಆಶ್ಚರ್ಯ ಕಾಣ್ತಾ ಇದ್ದೇನೆ. ನಾನು ಪ್ರಯೋಗಿಸಿದಂತ ಅಗ್ನಿಶರ, ಆ ಅಗ್ನಿಶರವನ್ನು ಒಮ್ಮೆದೊಮ್ಮೆಲೆ ನುಂಗಿತ್ತಲ್ಲ ದಂಡ. ಹಾಗಿದ್ರೆ ಏನು ಬರಿದಾಗಿದೆ ಅಂತ ಅಲಕ ಬರ್ತೀರ ಹುಟ್ಟಲ್ಲ. ಉಳಿದಂತ ಅಸ್ತ್ರ ಆ ಪರಮೇಶ್ವರನ ಪಾಲಿಗಿತ್ತಿದ್ದಾನೆ. ಸರಿ ಸರಿ ಸರಿ, ಒಂದೊಂದನ್ನೇ ಪ್ರಯೋಗ ಮಾಡ್ತೇನೆ. ಇದು ಗರುಡಾಸ್ತ್ರವನ್ನು ಎತ್ತಿದ್ದೇನೆ, ಪ್ರಯೋಗಿಸ್ತೇನೆ. ದಿವಿನಾಸ್ತ್ರ, ಸೂರ್ಯ ಸಾಯ. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇದಕ್ಕೆ ಪ್ರತಿಯಾದಂತ ವಿರೋಧವೇ ಕಾಣುವುದಲ್ಲದೆ ಸರಿಯಾಗಿ ನಮಗೆ ಸ್ಪಂದಿಸುವುದಿಲ್ಲ. ಯಾಕೆ? ಆ ಬ್ರಹ್ಮದಂಡದ ಯೋಗ್ಯತೆಯ ಪಾರವಾದದ್ದು. ನಾನು ಪ್ರಯೋಗಿಸಿದಂತ ಬಾಣವನ್ನೆಲ್ಲ ನುಂಗಿದ್ದಲ್ಲ. ಹಾಗಿದ್ರೆ ಉಳಿದದ್ದೇನು? ಬರೇ ಬಿಲ್ಲು ಮಾತ್ರ. ನೋಡೋಣ ಈ ಬಿಲ್ಲಿನಿಂದ ಬ್ರಹ್ಮದಾಳದ ಶಕ್ತಿ ಏರುತ್ತಯುಳ್ಳೆ, ನಾ ಸುಮ್ಮನೆ ಕಣಕ್ಕೆ ಸರ್ವವನು ನಿರ್ಮೂಲ ಕೈದೆ ಮಂತ್ರಾಸ್ತ್ರಗಳಲ್ಲವೋ ಧರ್ಮಗದಿಂದ ವರ್ತಿಸುತ್ತ ದಂಡದ ಶಕ್ತಿ ಈ ರೀತಿಯುಳ್ಳೆ.
ಕ್ಷಣದಲ್ಲಿ ಸೋಲವಾಗ್ತಾರೆ ಎನ್ನುವುದನ್ನು ಯಾವ ಕಾಲಕ್ಕೂ ನಿರೀಕ್ಷೆ ಮಾಡಿದನಲ್ಲ. ಆ ಪರಮೇಶ್ವರನನ್ನು ಒಲಿಸಿಕೊಂಡು ದಿವ್ಯಾಸ್ತ್ರಗಳನ್ನು ಪಡೆದು ಆ ಬ್ರಹ್ಮದಂಡವನ್ನು ಜಯಿಸುತ್ತೇನೆ ಅನ್ನುವಂಥ ತೀರ್ಮಾನದಿಂದ ಆ ಬಾಣಗಳ ಪ್ರಯೋಗ ಮಾಡಿದೆ. ಏನು ಮಾಡೋಣ ಹೇಳಿ? ಬ್ರಹ್ಮದಂಡದ ಶಕ್ತಿ ಈ ರೀತಿ ಉಂಟು ಎನ್ನುವ ಹಾಗೆ ಯಾವ ಕಾಲಕ್ಕೂ ಯೋಚನೆ ಮಾಡಿದವಲ್ಲ. ಶಿವ ಶಿವ, ಏನು ಮಾಡಲಿ ಏನು ಮಾಡಲಿ ವಾಮದೇವನು ಬೇಡ ಬಿಡು ನಿನ್ನ ಖೇದವ ಆ ಮನೆಗೆರಗೆ ರಕ್ಷಿಸುವ ನೀ ಮನ ಬಡಬಡದಿರ ಬ್ರಹ್ಮ ಶಕ್ತಿಯ ನೀ ಮನ ಬಡಬಡದಿರ ಬ್ರಹ್ಮ ಶಕ್ತಿಯ ನೀ ಮಗ ಬ್ರಾಹ್ಮಣ ವಾಮದೇವನು ಬೇಡ ಬಿಡು ನಿನ್ನ ಕೇದವ ಕಾಲ ಇನ್ನು ಮಿಂಚಿಲ್ಲವಯ್ಯ. ಮಗದೊಮ್ಮೆ ನೀನು ಮುನಿಪಾದಕ್ಕೆ ಎರಗಿದರೆ ಹೇಗೆ? ಇನ್ನೂ ಮುನಿಪಾದಕ್ಕೆ ಎರಗಬೇಕು. ಆಗುವುದಿಲ್ಲವೇ? ಖಂಡಿತ ಎರಗಲಾಯಿತೆ. ಖಂಡಿತ ಇಲ್ಲ. ಅಯ್ಯ, ಮೃಢನನ್ನು ಒಲಿಸಿಕೊಂಡು ಬೇಕಾದಂತಹ ಅಸ್ತ್ರಗಳನ್ನು ಪಡೆದರೂ ಬ್ರಹ್ಮದಂಡದ ಮುಂದೆ ಅದೆಲ್ಲವೂ ನಿಷ್ಪ್ರಯೋಜಕವಾಯಿತು. ಆದರೆ ಒಂದು ಏನು? ಸೋಲೆ ಗೆಲುವಿನ ಸೋಪಾನ ಛಲ ಬೇಕು. ಛಲ ಹೊಂದಿದ್ದರೆ ಪ್ರಪಂಚ ಮುಖದಲ್ಲಿ ಯಾವುದನ್ನಾದರೂ ಸಾಧಿಸಬಹುದು. ಹಾಗೆಂದು ಮತ್ತೊಮ್ಮೆ ನೀನು ಅವರನ್ನು ಗೆಲ್ಲಬೇಕು ಅಂತಿದ್ರೆ ನಾನು ಹೇಳಿದಂತೆ ನೀನು ನಡೆದುಕೊಂಡರೆ ಇಷ್ಟರವರೆಗೆ ಹೇಳಿದವ ಯಾರು? ನೀನೇ ಅಲ್ಲ. ನೀನು ಹೇಳಿದ್ದನ್ನು ಪಾಲಿಸಿದೆ, ಆದ್ರೆ ಏನು ಪರಿಣಾಮ ಉಂಟು ಅಂತ ಬೇಕಲ್ಲ. ಇನ್ನು ಮುಂದೆ ನೀನು ನಡೆದುಕೊಂಡರೆ ನಿನಗೆ ಒಳಿತಾಗ್ತದೆ. ಹೇಗೆ? ನೀರೇನು ಅಲ್ಲ, ನಿನ್ನ ಈ ಮುತ್ತಿನ ಕಿರೀಟ, ಆಸ್ತಿ ಅಂತಸ್ತು, ಸುಖಭೋಗ ಅವೆಲ್ಲವನ್ನು ತ್ಯಜಿಸುವಲ್ಲೇ ನೀನು ಮನ ಮಾಡುವೆಯ? ತ್ಯಜಿಸಿದ್ರೆ ಏನು ಪರಿಣಾಮ ಅದರದ್ದು? ಬೇರೇನು ಅಲ್ಲ. ಈಗ ಅವ ಗೆಲ್ಲುವುದಾದ್ರೆ ಹೇಗೆ? ಹೇಗೆ? ಬ್ರಹ್ಮತ್ವವನ್ನು ಪಡೆದುಕೊಂಡಿದ್ದಾನೆ, ಅದರ ಮುಂದೆ ಯಾವ ಶಕ್ತಿಯೂ ನಿಲ್ಲುವ ಹಾಗಿಲ್ಲ. ಅದು ಸೋಲನ್ನೇ ಅನುಭವಿಸುತ್ತದೆ. ಬ್ರಹ್ಮಶಕ್ತಿಯ ಮುಂದೆ ಯಾವುದೇ ಒಂದು ಶಕ್ತಿ ಪ್ರಜ್ವಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕಲ್ವೋ? ಬೇರೆ ಏನು ಅಲ್ಲಯ್ಯ. ಎಲ್ಲವನ್ನು ತ್ಯಜಿಸಿ ನೀನು ತಪಸ್ಸಿಗೆ ತೊಡಗಿಸಿಕೊಂಡು ಮುಂಬರುವ ದಿವಸಗಳಲ್ಲಿ ಮಹಾಬ್ರಾಹ್ಮಣನಾಗಬೇಕು. ತಪಸ್ಸನ್ನು ಕೈಗೊಳ್ಳಬೇಕು. ಖಂಡಿತ. ಏನು ಮಾಧ್ಯಮ ಅಂತ ಬೇಕಲ್ಲ ನಮಗೆ? ದಾರಿ ಇಲ್ಲ ಅಂತ ಹೇಳುದು. ದಾರಿ ಇಲ್ಲವೇ? ಇದು ಪವಿತ್ರವಾದಂತಹ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದ್ದೇನೆ ಆದಿತ್ತಲ್ಲ. ಗಾಯತ್ರಿ ಮಂತ್ರ, ಆ ಗಾಯತ್ರಿ ಮಂತ್ರದ ಬಲಮೆಯಿಂದ ಅವನನ್ನು ಜಯಿಸುವುದಕ್ಕೆ ಆಗ್ತದ? ಬ್ರಹ್ಮ ತೇಜಸ್ಸನ್ನು ಪಡೆದುಕೊಂಡು ಬ್ರಹ್ಮತ್ವವನ್ನು ಏರಬೇಕು. ಆ ಮುಖೇನವಾಗಿ ನಿನಗೆ ಗೆಲ್ಲಬಹುದು. ಹೌದಾ? ಖಂಡಿತ. ಹಾಗಿದ್ರೆ ನೀನು ಸಾಮಾನ್ಯನಲ್ಲ. ಆದಿ ಗುರುದೇವ, ಆದಿ ಗುರುದೈವ ನೀನಗೆ ನೀನಗೆ ಮುಂದೆ ಛಲವ ಸಾಧಿಸುತ್ತ ಮುಂದೆ ಛಲವ ಸಾಧಿಸುತ್ತ ಬ್ರಹ್ಮ ಋಷಿಯಾಗಿ ಐತರೆಯದೋ ಬ್ರಹ್ಮ ಋಷಿಯಾಗಿ ಐತಹೆನೆಂದು ಮೇದಿನೀಪತಿ ಸಕಲವ ತೊರೆದು ಗೋ ಸತಿಯೊಡನೆ ಬಂದು ಉತ್ತರದ ದೆಸೆಯಲ್ಲಿ ಮೋದದಿ ತಪದೊಳ್ಳಿರಲು ಗೋ ಆದಿ ಗುರುದೈವ ನೀ ಜನಗೆ ಮೋದದಿ ಛಲದೆ ಸಾಧಿಸುತ್ತ ಮುಂದಿ ಛಲವ ಸಾಧಿಸುತ್ತ ಬ್ರಹ್ಮ ಋಷಿಯಾಗದೈತಹೆನೆಂದು
ನಿನ್ನ ಬಗ್ಗೆ ಈ ಕಾಲಕ್ಕೆ ಅರ್ಥ ಮಾಡಿಕೊಂಡವ ನಾನಿದ್ದೇನೆ. ಬ್ರಹ್ಮದಂಡದ ಮುಂದೆ ರಾಜ ದಂಡ ಎನ್ನುವುದು ಬರೇ ಗೌಣವಾಗಿ ಹೋಯಿತು ಎನ್ನುವುದನ್ನು ಈ ಕಾಲಕ್ಕೆ ಅರ್ಥ ಆಯಿತು ನನಗೆ. ಆದರೂ ಕೂಡ ಛಲವನ್ನು ಬಿಡದವ ನಾನು ಹಿಡಿದ ಕಾರ್ಯವನ್ನು ಸಾಧಿಸ್ತೇನೆ ಎನ್ನುವಂಥ ಒಂದೇ ಒಂದು ಉದ್ದೇಶಕ್ಕಾಗಿ ನಾನು ಬ್ರಹ್ಮರ್ಷಿ ಆಗಬೇಕು ಎನ್ನುವಂಥ ಒಂದು ಮೂಲ ಉದ್ದೇಶ ನಿನ್ನ ಪಾಲಿಗೆ ಉಂಟು ಎನ್ನುವಾಗ ಅದನ್ನು ಸಾಧಿಸುವಲ್ಲಿ ನಾನು ಪ್ರಯತ್ನ ಪಡ್ತೇನೆ. ಯೋಚನೆ ಮಾಡಬೇಡ. ಈ ಕ್ಷಣದಲ್ಲಿ ಸತಿಯನ್ನು ಸೊರೆದು ಅದೋ ಕಾಣುತ್ತಿರುವಂಥ ಉತ್ತರದ ದೆಸೆಗೆ ಪ್ರಯಾಣವನ್ನು ಬೆಳೆಸಿ ಬ್ರಹ್ಮರ್ಷಿ ಆಗುತ್ತಾ ಮತ್ತೆ ಮರಳಿ ಬರುವಂತ ಚಂದವನ್ನು ನೀನು ಕಾಣಬೇಕು. ಅಲ್ಲಿಯವರೆಗೆ ನನಗೊಂದು ಅವಕಾಶವನ್ನು ನೀನು ಮಾಡಿಕೊಡಬೇಕೆನ್ನು. ಅಯ್ಯ, ನೀನಾಡುವಂತಹ ಮಾತುಗಳನ್ನು ಕೇಳುವಾಗ ಇವಾಗ ಸಂತೋಷವಾಯಿತು. ಹಾಗೆಂದು ನಾನು ನನ್ನ ಪರಿಚಯವನ್ನು ಹೇಳುತ್ತಿಲ್ಲ. ಅಯ್ಯ, ಇದು ತನಕ ನೀನು ಯಾರನ್ನು ವಿರೋಧಿಸುತ್ತಾ ಬಂದೆಯೋ ಅಂತಹ ವಸಿಷ್ಠರ ಶಿಷ್ಯ ನಾನು ವಾಮದೇವ ಎನ್ನುವ ಹಾಗೆ ನಾಮದೇವ. ಗುರುಗಳೇ ನನ್ನ ಈ ಕಡೆಗೆ ಕಳುಹಿದ್ದಾರೆ. ತಪ್ಪಿ ನಡೆಯುತ್ತಾ ಇದ್ದಾನೆ, ತಿದ್ದಿ ನಡೆಯುವಂತೆ ಮನ ಪರಿವರ್ತನೆ ಮಾಡು. ಪ್ರಪಂಚದಲ್ಲಿ ಮತ್ತೊಬ್ಬರಿಗೆ ಬೇಕಾಗುವ ಹಾಗೆ ಎಲ್ಲರಿಗೂ ಮಿತ್ರನಾಗುವಂತಾಗಬೇಕು ಎನ್ನುವಂತ ಉದ್ದೇಶವಿರಿಸಿಕೊಂಡವರಿದ್ದಾರೆ. ನೀನು ಪ್ರಪಂಚಕ್ಕೆ ಅಂತಲ್ಲ ವಿಶ್ವಕ್ಕೇ ಮಿತ್ರನಾಗಬೇಕೆನ್ನುವಂತ ಉದ್ದೇಶ. ಸಂತೋಷ. ಹಾಗೆಂದು ಅಯ್ಯ, ನೀನು ಮಾಡುವಂತಹ ಸಾಧನೆಯನ್ನು ನಾವೆಲ್ಲ ಕಣ್ಣಾರೆ ಕಾಣಬೇಕೆನ್ನುವಂತ ತವಕದಿಂದ ಇದ್ದೇವೆ. ಹೋಗು, ಶುಭವಾಗಲಿ ನಿನಗೆ. ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ. ಶಂಕು ಮಹಾರಾಜ ಅಂತ ಕೇಳಿದ ಒಲಗ ಕೊಟ್ಟಂತಹ ವಿಚಾರ ಸತ್ಯದಲ್ಲಿ ಮತ ಶಂಕು ಬೆಂಬದ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಸೂರ್ಯನಾರಾಯಣ ಉದಯೋದ್ರಿಯನ್ನು ನಡೆದಿರುವಂತಹ ಸಂದರ್ಭ ನಿತ್ಯಾನ್ನಿಕ ಬಂದೆಲ್ಲ ಪೂರೈಸಿ ಅಯೋಧ್ಯ ದೇಶದ ಸಿಂಹಾಸನವನ್ನು ಬಂದು ಏರಿಕೊಂಡಿದ್ದೇನೆ. ಕೇಳಬಾರದೆ ಜಯಘೋಷ, ಪಾಠಕರ ಕಂಠದ ಘೋಷ ಮುಗಿಲತ್ತರಕ್ಕೆ ಏರುತ್ತಾ ಇದೆ. ಅಯೋಧ್ಯೆಯ ರಸ ತ್ರಿಶಂಕು ಮಹಾರಾಜರಿಗೆ ಜಯವಾಗಲಿ ಎಂಬ ಹಾಗೆ ಒಂದು ಸಂದರ್ಭದಲ್ಲಿ ನಾನು ತ್ರಿಶಂಕುವಾಗಿದ್ದದ್ದಲ್ಲ, ನನ್ನ ಹೆಸರು ಸತ್ಯವ್ರತನಾಗಿಯೇ ಸಿಂಹಾಸನವನ್ನು ಏರಬೇಕಿತ್ತು. ಅಂತಹ ಭಾಗ್ಯವನ್ನು ನಾನು ಮಾತ್ರ ಪಡೆದುಕೊಂಡು ಬಂದಿಲ್ಲ. ತಂದೆಯಾದಂತಹ ನಿಬಂಧನ ನನ್ನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಬೇಕು ಎಂಬಂತಹ ಉದ್ದೇಶವನ್ನು ಇಟ್ಟುಕೊಂಡರೂ ಕೂಡ ನನ್ನದಾದ ಹಣೆ ಬರಹ ಬೇರೆಯಾಗಿಯೇ ಹೋಯಿತು. ಹರಿಜನ ಕೊಲನಿಯಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿ ನನಗೆ ಬಂತು. ಅಲ್ಲಿರುವಂತಹ ಅವರು ಸೇವಿಸುವಂತಹ ಗೋಮಾಂಸ ಅದನ್ನು ಪರಿಷ್ಕರಣೆ ಮಾಡದೆ ತಿಂದು ಬಿಟ್ಟೆ.
ಅಪ್ಪನ ಕೋಪಕ್ಕೆ ನಾನು ಬಲಿಯಾದೆ. ಈ 3 ತಪ್ಪು ನಾನು ಮಾಡಿದ ಕಾರಣ ತ್ರಿಶಂಕು ಎಂದೆನಿಸಿಕೊಂಡೆ. ಆಮೇಲೆ ಏನೋ ಈ ಸಿಂಹಾಸನವನ್ನು ಏರುವಂತಹ ಭಾಗ್ಯ ಕೊನೆಗಾದರೂ ನನ್ನ ಪಾಲಿಗೆ ಬಂತು. ಅಯೋಧ್ಯೆಯಲ್ಲಿರುವಂತಹ ಪ್ರಜೆಗಳನ್ನೆಲ್ಲ ಮಕ್ಕಳ ರೀತಿಯಲ್ಲಿ ಕಂಡುಕೊಂಡು ಬಂದ ಕಾರಣ ಎಲ್ಲವರೂ ಕೂಡ ನನ್ನ ಆಳ್ವಿಕೆಯ ಬಗ್ಗೆ ಹೊಗಳಿಕೆಯನ್ನೇ ಹೇಳುತ್ತಾ ಇದ್ದಾರೆ. ಈ ಪ್ರಪಂಚಕ್ಕೆ ನಾನು ಆದರ್ಶವಂತೆ. ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಅರಸರು ಕೂಡ ನನ್ನ ಆಳ್ವಿಕೆಯನ್ನು ಅನುಕರಣೀಯವಾಗಿ ಇಟ್ಟುಕೊಳ್ಳಬೇಕಂತೆ ಎಲ್ಲರೂ ಹೇಳುತ್ತಾ ಇದ್ದಾರೆ. ಕೇವಲ ಮಾನವನಾಗಿ ಹುಟ್ಟಿದರೆ ಸಾಲದು. ಹುಟ್ಟು ಸಾವು ಮಧ್ಯದಲ್ಲಿ ಜೀವನ. ಆ ಜೀವನದಲ್ಲಿ ಏನು ಮಾಡಬೇಕು ಅದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತದೆ. ಕೇವಲ ಹುಟ್ಟಿದಂತಹ ಮನುಷ್ಯ ಅದೇ ರೀತಿ ಬೆಳೆದು ದೊಡ್ಡವನಾಗಿ ಇಹಲೋಕವನ್ನು ತ್ಯಜಿಸಿದರೆ ಯಾವ ಸಾರ್ಥಕತೆಯೂ ಇಲ್ಲ. ಬುದ್ಧಿಜೀವಿಯಾದ ಮೇಲೆ ಬುದ್ಧಿಯನ್ನು ಉಪಯೋಗಿಸಿ ಪ್ರಯತ್ನವನ್ನು ಪಟ್ಟರೆ ಮಾತ್ರ ಆತ ಹುಟ್ಟಿದ್ದಕ್ಕೆ ಸಾರ್ಥಕತೆಯಾಗುತ್ತದೆ. ಹಾಗೆಯೇ ನಾನು ಕೂಡ ಘನತ್ತರವಾದಂತಹ ಆಲೋಚನೆಯನ್ನೇ ಮಾಡಿದವ. ಕೇವಲ ಅಯೋಧ್ಯೆಯಲ್ಲಿ ಮಾತ್ರ ಅಧಿಕಾರ ಅಲ್ಲ, ನಮ್ಮ ದೇಶದಲ್ಲಿ ಚಕ್ರವರ್ತಿತ್ವವನ್ನು ನಾನು ಸ್ಥಾಪಿಸುವುದಲ್ಲ, ಮೇಲೆ ಹೋಗಬೇಕು. ಅದಕ್ಕಾಗಿ ಪರಮೋ ಶತಾಯ ಪರಿಪೂರ್ಣ ಗೈದುನ ಸುರಪನಾಗುವೆನೆಂದು ಹರಿದು ಸಮಹೋತ ವಿಪ್ರರಣು ಭೂಪಾಲೋ ಉನ್ನತ ಮಟ್ಟಕ್ಕೆ ಏರಬೇಕು, ಕೀರ್ತಿಯನ್ನು ಗಳಿಸಬೇಕು ಎಂಬಂತಹ ಉದ್ದೇಶವನ್ನೇ ಇಟ್ಟುಕೊಂಡವ ನಾನು. ಕೇವಲ ಪ್ರಪಂಚದಲ್ಲಿ ಇದ್ದುಕೊಂಡು ಯಾವ ಹೆಸರನ್ನು ಉಳಿಸುವುದಕ್ಕೆ ಸಾಧ್ಯವಿದೆ? ಅದೇನೋ ಉಳಿಸಿ ಆಗಿದೆ. ಇನ್ನು ಹಾಗಲ್ಲ, ದೇವಲೋಕವನ್ನು ಸೇರಬೇಕು, ಅಲ್ಲಿಯ ಅಧಿಪತ್ಯವನ್ನು ಸ್ವಾಧೀನಪಡಿಸಿಕೊಳ್ಳಬೇಕು, ವಹಿಸಿಕೊಳ್ಳಬೇಕು. ಆ ಮುಖಾಂತರ ಅಯೋಧ್ಯೆಯಲ್ಲಿ ಹುಟ್ಟಿದಂತಹ ಒಬ್ಬ ರಾಜ ಸ್ವರ್ಗಲೋಕದ ಸಿಂಹಾಸನವನ್ನು ಏರಿದ್ದಾರೆ ಎಂಬಂತಹ ಹೆಸರನ್ನು ಗಳಿಸಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡೆವ ನಾನು. ಹಾಗೆಯೇ ವಸಿಷ್ಠರಲ್ಲಿ ಹೋಗಿ ಹೇಳಿದೆ. ಕುಲ ಗುರುಗಳಾದಂತಹ ಅವರೂ ಕೂಡ ಒಪ್ಪಿಗೆಯನ್ನು ಕೊಟ್ಟು ಅವರ ಮುಖಾಂತರ ಕ್ಷತ್ರಯಾಗವನ್ನು ಮಾಡುವುದಕ್ಕೆ ನಾನು ತೀರ್ಮಾನವನ್ನು ಕೈಗೊಂಡೆ. ತೀರ್ಮಾನ ಮಾತ್ರವಲ್ಲ, ಯಾಗ ಮಾಡುವುದಕ್ಕೆ ಪ್ರಾರಂಭವೂ ಮಾಡಿದೆ. 90 ಯಾಗವನ್ನು ಮಾಡಿ ಪೂರೈಸಿಯಾಯಿತು. ತಥಾಧ್ವರವನ್ನು ಮಾಡಿದರೆ ಮಾತ್ರ ಸ್ವರ್ಗಲೋಕದ ಅಧಿಕಾರವನ್ನು ಪಡೆಯುವುದಕ್ಕೆ ಯೋಗ್ಯತೆ ಅಲ್ಲ, ಅರ್ಹತೆ ಇರುವುದು ಎಂಬುದರಿಂದಲೇ 99 ಯಾಗವನ್ನು ಮಾಡಿ ಪೂರೈಸಿದ ಮೇಲೆ ಇನ್ನು ಉಳಿದದ್ದು ಒಂದೇ ಯಾಗ. ಅದನ್ನು ಮಾಡಿದರೆ ನನ್ನ ಎಣಿಕೆಯಂತೆ ಸ್ವರ್ಗಲೋಕದ ಅಧಿಕಾರ ನನಗೆ ದೊರೆಯುವುದಕ್ಕೆ ಸಾಧ್ಯವಿದೆ. ಏನೋ ಗುರುಗಳು ಹೇಳುತ್ತೇನೆ ಎಂದು ಹೇಳಿದವರು ಇಷ್ಟರವರೆಗೆ ಯಾವ ವಿಚಾರವನ್ನೂ ಕೂಡ ತಿಳಿಸಿದ್ದೇ ಇಲ್ಲ. ಯಾಕೆ ಹಿಂದುಳಿದರು? ಆದರೂ ಕೂಡ ನಾನು ನೆನಪಿಸಿಕೊಳ್ಬೇಕಲ್ಲ. ಏನೋ ಅವರದ್ದಾದಂತಹ ಲೋಕ ಕಲ್ಯಾಣಾರ್ಥವಾದಂತಹ ಸೇವೆಯಲ್ಲಿ ಅವರನ್ನು ತೊಡಗಿಸಿಕೊಂಡಿದ್ದಾರೋ ಏನು. ಆದ್ದರಿಂದಲೇ ನಾನು ಮಾಡುವಂತಹ ಯಾಗದ ನೆನಪು ಅವರಿಗೆ ಇಲ್ಲದಾಯಿತೋ ಏನು. ಅವಸರ ಇರಬಹುದು, ಅದಕ್ಕೆ ಬೇಕಾದಂತಹ ಅನುಕೂಲವನ್ನೇ ಮಾಡಿ ನಾನು ಹೊರಟರೆ ಅವರು ಬಂದು ಈ ಯಾಗವನ್ನು ಪೂರ್ಣಗೊಳಿಸುವುದಕ್ಕೆ ಯಾವ ಸಂಶಯವೂ ಇಲ್ಲ. ಆದ್ದರಿಂದಲೇ ವಿದ್ವಾಂತರಾದಂತಹ ಬ್ರಾಹ್ಮಣರನ್ನು ಕರೆಸಿ ಯಾವ ಸಂದರ್ಭದಲ್ಲಿ ಯಾಗವನ್ನು ಮಾಡಬಹುದು ಎಂಬಂತಹ ವಿಷಯವನ್ನು ಕೇಳಿದೆ. ಸರಿಯಾದಂತಹ ಮುಹೂರ್ತವನ್ನು ತಿಳಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪರಿಕರಗಳು ಏನು ಬೇಕು ಎಂಬುದನ್ನು ಕೂಡ ಅವರೇ ತಿಳಿಸಿದ ಕಾರಣ ಎಲ್ಲೋ ಸಿದ್ಧತೆಗಳನ್ನು ಮಾಡಿ ಆಗಿದೆ.
ಇನ್ನು ಯಾಗವನ್ನು ಪ್ರಾರಂಭಿಸಬೇಕಲ್ಲ. ಉಳಿದ ಒಂದು ಯಾಗವನ್ನು ಅದಕ್ಕೆ ಗುರುಗಳ ಮುಖಾಂತರವೇ ಆಗಬೇಕು. ಆದ್ದರಿಂದ ವಸಿಷ್ಠಾಶ್ರಮವನ್ನು ಸೇರುತ್ತೇನೆ ನೋಡು. ಎರಗಿದ ಕೃಪನ ಕೊಳ್ಳೆರೆ ಸೇವಾ ಸೇರ್ತಾನೋ ಒರೆದ ಕ್ಷೇಮವೇ ರಾಜ್ಯದಿ ಬರಬೇತಾಗಲಿ ಅರುಣನೆಯನಲೋ ಎರಗಿ ಕೈ ಮುಗಿದೆಂದನೋ. ಅಯೋಧ್ಯಾಧಿಪ ಸತ್ಯವೃತ ಬಹಳಷ್ಟು ಸಮಯ ಆಯ್ತಾ ಅಂತ ಈ ಮುಖದರ್ಶನ ಆಗದೆ. ನಿಜ, ಗುರುಗಳ ಬಳಿಗೆ ಬರಬೇಕು ಎಂಬ ಹಾಗೆ ಯೋಚನೆ ನಿನ್ನ ಮನಸ್ಸಿನಲ್ಲಿ ಯಾವ ಕಾರಣಕ್ಕಾಗಿ ಮೂಡಿತು ಎಂಬ ಹಾಗೆ ಈ ಕಾಲಕ್ಕೆ ನಾನು ಯೋಚನೆ ಮಾಡು. ನಿಮ್ಮನ್ನು ನೋಡಬೇಕು ಎಂಬಂತಹ ಹಬ್ಬಲವೋ ಊಹೆಯೋ ನನ್ನಲ್ಲಿತ್ತು. ಆದರೆ ಏನು ಮಾಡೋಣ, ಅಷ್ಟು ಬೇಗ ಬರುವುದಕ್ಕಾಗುತ್ತದೆ ಗುರುಗಳೇ. ರಾಜಕೀಯದ ಒತ್ತಡಗಳಿರ್ತದೆ, ಸಿಲುಕಿಕೊಂಡಿದ್ದೇನಲ್ಲ, ಪ್ರಜಾ ಪರಿಪಾಲನೆಯ ಕರ್ತವ್ಯ ಇರ್ತದೆ. ಅದೆಲ್ಲವನ್ನು ಚೆನ್ನಾಗಿಯೇ ತಿಳಿದವ ನಾನು. ಆ ಕಾರಣಕ್ಕಾಗಿ ಆಶ್ರಮಕ್ಕಾಗಮಿಸಿದಂತಹ ನಿನ್ನನ್ನು ಉಚಿತ ಆಸನವನ್ನು ಕೊಡುವುದರ ಮೂಲಕವಾಗಿ ಸತ್ಕರಿಸಿದವ ನಾನು. ಉತ್ತಮವಾದಂತಹ ಆಡಳಿತವನ್ನು ಕೊಡುವಲ್ಲಿ ಸದಾಕಾಲ ಶ್ರಮಿಸುವವ ನೀನು. ಪ್ರಜಾ ಸಂತೋಷಕ್ಕಾಗಿ ಸದಾಕಾಲ ಕಾರ್ಯೋನ್ಮುಖನಾಗುವವ ನೀನು. ಆದ್ರೆ ಇಂದಿನ ದಿವಸ ಆಶ್ರಮವನ್ನು ಸೇರಿಕೊಂಡಿದ್ದೀಯ, ಏನಪ್ಪ ಕಾರಣ? ಕಾರಣ ಇದೆ ಸ್ವಾಮಿ. ಜಂಬಾರಿ ಪದವಿಯ ಹಂಬಲೆ ಸುತ ಕೈಲಿ ತೊಂಬತ್ತೊಂಬತ್ತು ಕೃತಕ ಸಂಭ್ರಮದ್ಯೋ ನಿನ್ನ ತುಂಬಿದ ಹೃದಯದೇ ಸಂಭ್ರಮದ್ಯೋ ತುಂಬಿದ ಹೃದಯದೇ ಹಿಂಬಾಗಿ ಪೂರ್ಣವಾಗೋ ಜಂಬಾರಿ ಪದವಿಯ ಹಂಬಲೆ ಸುತಗೈದೆ ತೊಂಬತ್ತೊಂಬತ್ತು ಕೃತಕ ಏನೋ ಕರ್ತವ್ಯಗಳು ಹಲವು ಇತ್ತು, ಅದನ್ನು ಅಲ್ಲಿಯೇ ಬಿಟ್ಟು ಓಡೋಡಿಕೊಂಡು ಬಂದಿದ್ದೇನೆ. ಕರ್ತವ್ಯವನ್ನು ನಿಭಾಯಿಸುತ್ತಿರುವ ಸಂದರ್ಭದಲ್ಲಿಯೇ ನನ್ನ ಮನಸ್ಸಿಗೆ ಹೊಡೆದಂತಹ ಒಂದು ವಿಷಯ. ಯಾವ ವಿಚಾರ? ನಿಮ್ಮ ಆಶೀರ್ವಾದಂತೆ, ನಿಮ್ಮ ಅನುಗ್ರಹದಿಂದ ಜಂಭಾರಿ ಪದವಿಯನ್ನು ಪಡೆಯಬೇಕು ಎಂಬಂತಹ ಉದ್ದೇಶದಿಂದ ನಿಮ್ಮ ಮುಖಾಂತರವೇ 99 ಯಾಗಗಳನ್ನು ಮಾಡಿ ಪೂರೈಸಿದವರು ನಾವು. ಆ ಸಂಕಲ್ಪ ಬಹಳ ಹಿಂದಿನದು. ಒಂದು ಯಾಗ ಉಳಿದಿದೆ ಸ್ವಾಮಿ. ಆ ಯಾಗವನ್ನು ಮಾಡದಿದ್ರೆ ನಾವು ಎಷ್ಟು ಪ್ರಯತ್ನ ಪಟ್ಟದ್ದಕ್ಕೆ ಯಾವುದೇ ಪ್ರಯೋಜನ ಇಲ್ಲ. ಫಲ ದೊರೆಯಬೇಕು. ಉಳಿದಂತಹ ಒಂದು ಯಾಗವನ್ನು ಮಾಡಿ ಆ ಮುಖಾಂತರ ನಾವು ಮಾಡಿದಂತಹ ಪಟ್ಟಂತಹ ಪ್ರಯತ್ನಕ್ಕೆ ಫಲವನ್ನು ಪಡೆಯಬೇಕು ಎಂಬುದೇ ನನ್ನ ಉದ್ದೇಶ. ಆ ಉಳಿದೊಂದು ಯಾಗವನ್ನು ಮಾಡಿ ಪೂರೈಸಬೇಕು ಎಂಬಂತಹ ಆಸೆಯಿಂದ ಇಲ್ಲಿಗೆ ಓಡೋಡಿಕೊಂಡು ಬಂದಿದ್ದೇನೆ. ಏನೋ ನೀವು ಕೂಡ ಬಿಡುವಿಲ್ಲದಂತಹ ಸಮಯದಲ್ಲಿದ್ದೀರಿ ಎಂಬಂತಹ ತೀರ್ಮಾನವನ್ನು ಕೈಗೊಂಡು ನಿಮಗೆ ಯಾವ ತೊಂದರೆಯೂ ಕೊಡಬಾರದು ಎಂಬಂತಹ ಉದ್ದೇಶದಿಂದ ವಿದ್ವಾಂಸರಾದಂತಹ ಬ್ರಾಹ್ಮಣರಿಗೆ ಹೋದೆ. ಮುಹೂರ್ತವನ್ನು ಅವರಲ್ಲಿ ನಿಗದಿಪಡಿಸಿದ್ದೇನೆ. ಅಷ್ಟೇ ಅಲ್ಲ, ಈ ಯಾಗಕ್ಕೆ ಏನೆಲ್ಲ ಸಲಕರಣೆಗಳೆಲ್ಲ ಬೇಕು ಅವರೇ ತಿಳಿಸಿದ್ದಾರೆ. ಆದ್ದರಿಂದ ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿದ್ದೇನೆ. ಗುರುದೇವ, ತಮ್ಮ ಪಾದ ಅಲ್ಲಿಯವರೆಗೆ ಬರಬೇಕು. ಮಾಡಬೇಕಾದಂತಹ ಯಾಗವನ್ನು ಮಾಡಿ ಅದನ್ನು ಮುಗಿಸಿ ಆ ಜಂಭಾರಿ ಪದವಿಯನ್ನು ನನಗೆ ಸಿಕ್ಕುವ ಹಾಗೆ ತಾವು ಅನುಗ್ರಹ ಮಾಡಬೇಕು. ಮಗಗೆ ನಾವು ಬರಲೆಂದು ಅನ್ಯರ ಮಖದೇವು ವಿರಚಿಪುದೆಂದಲು ಭಯದೇವುದ್ರ ಪಾಲ ಮಗುಳಿದ್ದೆಂದನು ಎನ್ನನೋಗೋ ಯಜಸುತ ಇದುವರೆಗೂ ಕೂಡ ಸೂರ್ಯವಂಶಕ್ಕೆ ಕುಲಗುರು ಎನಿಸಿಕೊಂಡು ಸದಾಕಾಲ ನಿಮಗೆ ಮಾರ್ಗದರ್ಶನವನ್ನು ನೀಡುತ್ತಾ ಉತ್ತಮವಾದಂತಹ ದಾರಿಯಲ್ಲಿ ಮುನ್ನಡೆಯುವಲ್ಲಿ ಸದಾ ನಿಮಗೆ ಸಹಕಾರಿಯಾಗಿ ಒದಗಿ ಬಂದವ ನಾನು. ಹೌದು ಗುರುಗಳೇ, ಗೊತ್ತಲ್ಲ. ನೀನು ಆಡಿದಂತೆ
ನಿನ್ನ ಆಶಯದಂತೆ ಇದುವರೆಗೂ ಕೂಡ 99 ಯಾಗವನ್ನು ಸಾಂಗವಾಗಿ ಪೂರ್ಣಗೊಳಿಸಿದವ ನಾನು. ನೀನು ಹೇಳಿದೆಯಲ್ಲ, ಇಷ್ಟೆಲ್ಲ ಕಾರ್ಯವನ್ನು ಮಾಡಿಯೂ ಕೂಡ ಆ ಒಂದು ಯಾಗ ಆಗದಿದ್ರೆ ಅದಕ್ಕೆ ಒಂದು ಫಲ ಇಲ್ಲ ಎಂಬ ಒಂದು ವಿಚಾರವನ್ನು ಯೋಚನೆ ಮಾಡು. ಯಾವುದು ಇದ್ದರೂ ಕೂಡ, ಯಾವುದೇ ಸತ್ಕರ್ಮವಾದರೂ ಕೂಡ ಪ್ರಾರಂಭವಾಗುವುದು ಶೂನ್ಯದಿಂದ. ಶೂನ್ಯಕ್ಕೆ ಪ್ರಾಮುಖ್ಯತೆ ಇಲ್ಲ ಅಂತ ಅಲ್ಲ. ಹಾಗಾಗಿ ಅದರ ಬಗ್ಗೆಯೂ ನಾವು ಯೋಚನೆ ಮಾಡಬೇಕು. ನಾವು ಎಲ್ಲಿಂದ ಪ್ರಾರಂಭಿಸಿದ್ದೇವೆ ಅದನ್ನು ಎಲ್ಲಿಗೆ ತಲುಪಿಸಬೇಕು ಎನ್ನುವುದರ ಸ್ಪಷ್ಟವಾದಂತಹ ಲಕ್ಷ್ಯ ಅಲ್ಲ, ಅದು ಯಾವ ಸಮಯಕ್ಕೆ ಪೂರ್ಣಗೊಳ್ಳಬೇಕು ಎಂಬಂತಹ ನಿರ್ಧಾರವನ್ನು ಕೈಗೊಂಡವ ನಾನು. ಆದರೆ ನೀನು ಏನು ಮಾಡಿದೆ ಉತ್ತಮವಾದಂತಹ ಬ್ರಾಹ್ಮಣೋತ್ತಮರಲ್ಲಿ ಮುಹೂರ್ತವನ್ನು ನಿಶ್ಚಯಿಸಿ ಅದಕ್ಕೆ ಬೇಕಾದ ಹಾಗೆ ಪೂರ್ವ ಸಿದ್ಧತೆಗಳನ್ನೆಲ್ಲ ಪೂರೈಸಿ ಎಲ್ಲ ಮಾಡಿದ್ದೇನೆ. ಇಲ್ಲಿಯವರೆಗೆ ಬಂದು ಸ್ವಾಮಿ ಅಲ್ಲಿಯವರೆಗೆ ಬರಬೇಕು, ಯಾಗವನ್ನು ಪೂರ್ಣಗೊಳಿಸಬೇಕು. ಹೌದು ಗುರುಗಳೇ. ಏನು ನಿನ್ನೆಚ್ಛೆಯಂತೆ ನಡೆಯುವಂತಹ ವಸಿಷ್ಠ ಎಂಬ ಹಾಗೆ ಭಾವಿಸಿಕೊಂಡೆಯ? ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಾಗಿ? ನಿನ್ನ ಪೂರ್ವ ಪರಂಪರೆಯ ಬಗ್ಗೆ ಒಮ್ಮೆ ಯೋಚನೆ ಮಾಡು. ದಿಲೀಪನಾಗಲಿ ಸಗರನಾಗಲಿ ಈ ವಸಿಷ್ಠನನ್ನು ಉಳಿದು ಯಾವುದೇ ಸತ್ಕರ್ಮವನ್ನು ಈ ಧರೆಯಲ್ಲಿ ಮಾಡಿದವರಲ್ಲ. ಆ ಪರಂಪರೆಯನ್ನು ನೀನು ಮುಂದುವರಿಸಿಕೊಂಡು ಬರ್ತೀಯ ಎಂಬ ಹಾಗೆ ವಿಶ್ವಾಸ ನನ್ನಲ್ಲಿತ್ತು. ಅದಕ್ಕಾಗಿಯೇ ಬಂದೇನಲ್ಲ. ಆದ್ರೆ ಆ ವಿಶ್ವಾಸವು ಇಂದು ಹುಸಿಯಾಗಿ ಹೋಯಿತು. ನೀವೇ ಮಾಡಬೇಕು ಗುರುಗಳೇ. ಮಾಡಬೇಕು ಯಾರು? ಮುಹೂರ್ತವನ್ನು ನಿಶ್ಚಯಿಸಬೇಕಾದದ್ದು ಯಾರು? ಯಾವ ಕಾಲಕ್ಕೆ ಯಾವ ಕಾರ್ಯವನ್ನು ನಡೆಸಬೇಕು ಎಂಬ ಹಾಗೆ ತೀರ್ಮಾನವನ್ನು ಕೈಗೊಳ್ಳುವವರು ಯಾರು? ಸೂರ್ಯವಂಶದಲ್ಲಿ ವಸಿಷ್ಠನ ಹೊರತು ಬೇರೆ ಯಾರೂ ಕೂಡ ಆ ಕಾರ್ಯವನ್ನು ಮಾಡುವ ಹಾಗಿಲ್ಲ. ಅದನ್ನು ನಿನ್ನ ಪರಂಪರೆಯೇ ಹೇಳ್ತದೆ. ಅದನ್ನು ತಿಳಿದಿದ್ದರೂ ಕೂಡ ಬೇರೆಯವರ ಮುಖಾಂತರವಾಗಿ ಮುಹೂರ್ತವನ್ನು ನಿಶ್ಚಯಿಸಿ ನೀನು ಇಲ್ಲಿಯವರೆಗೆ ಬಂದಿದ್ದಿಂತಾದ್ರೆ ನೀನು ಸ್ವಲ್ಪ ಆತುರನಾಗಿದ್ದಿ ಎಂಬುದಂತೂ ಸ್ಪಷ್ಟ. ಈ ಕಾರ್ಯಕ್ಕೆ ನಾನು ಖಂಡಿತವಾಗಿಯೂ ಬರುವುದಕ್ಕೆ ಸಾಧ್ಯವಿಲ್ಲ. ಏಕೋನಯಾಗ ನೀವೇ ಗೈದವರೆಂದು ಈ ಪ್ರಭುವಿಗೆ ಕರೆ ಕೊಡಲು ಬೇಕಾದ ಸನ್ನಾಹ ಕೈದು ಬಂದಿಹೇನಯ್ಯ. ನೀ ಕರುಣೆಯ ತೊರೆಯುವೆಯ, ನೀ ಕರುಣೆಯ ತೊರೆಯುವೆಯ. ಏಕೋನ ಶತಯಾಗ ನೀವೇ ಗೈದವರೆಂದು ಸತ್ಯವ್ರತ ಸಿಂಹಾಸನವನ್ನು ನಾನು ಏರುವುದಕ್ಕೆ ನೀವೇ ಕಾರಣ. ಆಳ್ವಿಕೆಯನ್ನು ಯಾವ ರೀತಿ ಮಾಡಬೇಕು ಎಂಬಂತಹ ವಿಷಯವನ್ನು ತಿಳಿಸಿದವರು ನೀವೇ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನನ್ನ ಆಳ್ವಿಕೆಯನ್ನು ಹೊಗಳುವುದು ನಿಮ್ಮಿಂದಲಾಗಿ. ಈ ವಿಷಯ ನನಗೂ ಗೊತ್ತು. ಮತ್ತೆ ಯಾಕೆ ಏನೋ ಆತುರ, ಇಂದ್ರನ ಪದವಿಯನ್ನು ಪಡೆಯಬೇಕು ಎಂಬಂತಹ ಅವಸರ ನನಗೆ. ಆದರೂ ಕೂಡ ಈ ಅವಸರ ಎಂಬುದು ತಪ್ಪಲ್ಲವಲ್ಲ. ಯಾವಾಗಲೂ ಪಡೆಯಬೇಕಾದಂತಹ ಅಧಿಕಾರವನ್ನು, ಪದವಿಯನ್ನು ಆದಷ್ಟು ಬೇಗನೆ ಪಡೆಯಬೇಕು ಎಂಬಂತಹ ಊಹೆ ಇದ್ದದ್ದು ಅದು ನಿಮಗೆ ಸಂತೋಷವನ್ನೇ ತರಬೇಕಿತ್ತು. ಆದರೆ ನಿಮಗೆ ಸಂತೋಷ ಆದದ್ದಿಲ್ಲ. ಸ್ವಾಮಿ, ಬ್ರಾಹ್ಮಣೋತ್ತಮರಲ್ಲಿ ವಿಷಯವನ್ನು ಹೇಳಿದ್ದೇನೆ, ಮುಹೂರ್ತವನ್ನು ಕೇಳಿದ್ದೇನೆ ಎಂಬಂತಹ ಒಂದೇ ವಿಷಯಕ್ಕೆ ನೀವು ಎಷ್ಟೆಲ್ಲ ಸಿಟ್ಟಾಗುವುದು ಸರಿಯೇ ಗುರುಗಳೇ? ಎಷ್ಟಾದರೂ ನಿಮ್ಮ ಶಿಷ್ಯನಲ್ವ? ಶಿಷ್ಯ ಮಾಡಿದ ತಪ್ಪಿಗೆ ಗುರುವೇ ಹೊಣೆಯಾಗುತ್ತಾನಂತೆ. ಮಗ ಮಾಡಿದ ತಪ್ಪಿಗೆ ತಂದೆಯೇ ಬಲಿಯಾಗುತ್ತಾನಂತೆ. ಹಾಗಿರುವಾಗ ನಿಮ್ಮ ಶಿಷ್ಯನಾದಂತಹ ನನ್ನಿಂದ ಏನೋ ಅಪ್ಪಿತಪ್ಪಿ ತಪ್ಪಾಯಿತೋ ಅಲ್ಲ, ನೀವು ತಪ್ಪಾಗಿ ತಿಳ್ಕೊಂಡ್ರು ಅದನ್ನು ಹೇಳುವುದಕ್ಕೆ ಅಸಾಧ್ಯ. ಆದರೂ ಕೂಡ ಅಂತೂ ಆದಂತಹ ಕಾರ್ಯವೆಲ್ಲ ನನ್ನಿಂದ ಆಗಿ ಹೋಯಿತು. ಈಗಲಾದರೂ ನನ್ನನ್ನು ಕ್ಷಮ್ಯತಾ ಭಾವನೆಯಿಂದ ಕಂಡು ಅಲ್ಲಿಯವರೆಗೆ ಬಂದು ಆ ಯಾಗವನ್ನು ಮಾಡಬಹುದಲ್ಲ, ಕರುಣೆಯನ್ನು ತೋರಬಹುದಲ್ವೇ? ಏಕವೋನ ಶತಯಾಗ ಮಾಡುವಲ್ಲಿಯವರೆಗೂ ಕೂಡ ಮುಹೂರ್ತದಲ್ಲಿ ಯಾವುದಾದ್ರೂ ಕೊರತೆ ಇತ್ತ, ದೋಷ ಇತ್ತ? ಇರಲಿಲ್ಲ. ಎಲ್ಲವನ್ನು ನಿಶ್ಚಯಿಸಿದವ ನಾನು. ಆದ ಕಾರಣದಿಂದಲೇ ಎಲ್ಲವೂ ಸಕಾಲದಲ್ಲಿ ಮುಹೂರ್ತದಲ್ಲಿ ನಡೆದಿದೆ ಎನ್ನುವುದರಲ್ಲಿ ಅನುಮಾನ ಉಂಟ ಹೇಳು? ಅದಿಲ್ಲ. ಹಾಗಿದ್ದ ಮಾತ್ರಕ್ಕೆ 100ನೇ ಯಾಗವನ್ನು ಯಾವಾಗ ಮಾಡಬೇಕು, ಯಾವ ಕಾಲಕ್ಕೆ ಮಾಡಬೇಕು ಎಂಬಂತಹ ಯೋಚನೆ ನನ್ನ ಮನಸ್ಸಿನಲ್ಲಿಯೂ ಇರ್ತದೆ. ಯಾವುದೇ ಶುಭ ಕಾರ್ಯವಾಗಲಿ ಅದಕ್ಕೊಂದು ಶುಭ ಕಾಲ, ಶುಭ ಮುಹೂರ್ತ, ಶುಭ ಲಗ್ನ ಅಂತ ಇರ್ತದೆ. ಆ ಸಮಯದಲ್ಲಿ ಅದನ್ನು ಪೂರೈಸಿದ್ರೆ ಮಾತ್ರ ಅದರ ಫಲ ಎನ್ನುವುದು ಪ್ರಾಪ್ತವಾಗುತ್ತದೆ.
ಹಾಗಾದರೆ ಉತ್ತಮರಾದಂತಹ ಬ್ರಾಹ್ಮಣರಿಗೆ ಆ ವಿಷಯವೇ ಗೊತ್ತಿಲ್ವೇ? ಬ್ರಾಹ್ಮಣೋತ್ತಮರು ಯಾವ ಮುಹೂರ್ತವನ್ನು ನಿನಗೆ ಸೂಚಿಸಿದ್ದಾರೋ ಅಥವಾ ನಿನ್ನ ಜಾತಕ ಫಲಕ್ಕೆ ಅನುಗುಣವಾಗಿ ಯಾವುದನ್ನು ಸೂಚಿಸಿದ್ದಾರೋ ಎನ್ನುವುದು ಮುಖ್ಯ ಅಲ್ಲ. ಬ್ರಾಹ್ಮಣರು ಯಾವತ್ತೂ ಕೂಡ ಸುಳ್ಳು ಹೇಳುವವರಲ್ಲ ಸ್ವಾಮಿ. ಸುಳ್ಳು ಹೇಳುವವರಲ್ಲದಿದ್ರೂ ಕೂಡ ಸೂರ್ಯ ವಂಶದ ಅರಸರಿಗೆ ಇದುವರೆಗೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟವರು ಯಾರು? ಗುರುಸ್ಥಾನದಲ್ಲೇ ಇರುವವರು ನೀವು. ಗುರುಸ್ಥಾನದಲ್ಲಿ ನಾನಿರುತ್ತಾ ಮುಹೂರ್ತವನ್ನು ನೀನು ನಿಶ್ಚಯಿಸಬೇಕಾದದ್ದು ಯಾರಲ್ಲಿ? ಅದು ನಿಮ್ಮಲ್ಲಿ ಹೌದು, ನನ್ನಲ್ಲಿಯೇ ಮಾಡಬೇಕಿತ್ತು. ಆದ್ರೆ ನೀವು ಓರ್ವರೇ ಯಾಗವನ್ನು ಮಾಡುವುದಲ್ಲವಲ್ಲ, ನಿಮ್ಮ ಮುಖಾಂತರ ಯಾಗ ನಡೆಯುತ್ತಿದೆ ಅನ್ನುವಾಗ ಉತ್ತಮರಾದಂತಹ ಬ್ರಾಹ್ಮಣರ ಅಗತ್ಯವಿದೆ ತಾನೆ. ನನ್ನ ಸೂಚನೆಯಂತೆ ಆ ಕರ್ಮವನ್ನು ಪೂರೈಸುವವರು ಬ್ರಾಹ್ಮಣೋತ್ತಮರು. ಕೇವಲ ಮುಹೂರ್ತವನ್ನು ಮಾತ್ರ ಕೇಳಿದವ ನಾನು. ಯಾಗವನ್ನು ನೀವು ಮಾಡಿ ಎಂದು ಹೇಳಿದ್ದಿಲ್ಲ. ಯಾಗ ಪ್ರಾರಂಭದಿಂದ ಪೂರ್ಣಾಹುತಿಯವರೆಗೆ ಅಲ್ಲಿ ನೀವೇ ಇರಬೇಕು. ನಿಮ್ಮ ಸೂಚನೆಯಂತೆ ಎಲ್ಲರೂ ಕೂಡ ಕೇಳ್ತಾರೆ ಸ್ವಾಮಿ. ಸೂಚನೆ ಆ ಕಾಲಕ್ಕೆ ನನ್ನದಾಗಿದ್ರು ಕೂಡ ಇಲ್ಲಿಯವರೆಗೆ 99 ಯಾಗಗಳು ನಡೆದದ್ದು ಯಾವ ರೀತಿಯಲ್ಲಿ? ನಾನು ನಿಶ್ಚಯಿಸಿದಂತಹ ಮುಹೂರ್ತದಲ್ಲಿ ಬ್ರಾಹ್ಮಣೋತ್ತಮರು ಮಾಡಿದಂತಹ ಕಾರ್ಯ ಅದು ಗೊತ್ತು. 100ನೇ ಯಾಗವು ಕೂಡ ಯಾವ ಕಾಲಕ್ಕಾಗಬೇಕು ಎಂಬುದನ್ನು ನಿಶ್ಚಯಿಸುವವ ನಾನು ಎಂಬ ಹಾಗೆ ನಿನಗಾಗ ಹೇಳಿದ್ದು. ಅದನ್ನು ತೊರೆದು ನೀನು ನಿನ್ನ ಮನಸ್ಸಿಗೆ ಬಂದ ಹಾಗೆ ಅದನ್ನು ನಿರ್ಣಯಿಸಿ ಇಲ್ಲಿಯವರೆಗೆ ಬಂದು ವಸಿಷ್ಠರೇ ಅಯೋಧ್ಯೆಗೆ ಬರಬೇಕು ಎಂಬ ಹಾಗೆ ಕೇಳಿಕೊಂಡ್ರೆ ಬರುವವ ನಾನಲ್ಲ. ಒಂದು ಮಾತು ಹೇಳ್ತೇನೆ, ನೀವು ಹೇಳ್ತೀರಿ ಮುಹೂರ್ತವನ್ನು ನೀವು ನಿಗದಿಪಡಿಸುವವರು, ನಿಮ್ಮ ಇಚ್ಛೆಯಂತೆ ಎಲ್ಲವೂ ಕೂಡ ನಡೆಯಬೇಕು ಎಂಬ ಹಾಗೆ. ಹಾಗಾದ್ರೆ ನನ್ನ ಇಚ್ಛೆ ಏನು ನಡೆಯುವುದಕ್ಕೆ ಸಾಧ್ಯವಿಲ್ವೇ? ಸದಾಕಾಲ ನಿಮ್ಮ ಉತ್ಕರ್ಷೆಯನ್ನೇ ಬಯಸಿದವ ನಾನು. ಅದು ಗೊತ್ತು ನನಗೆ. ಸದಾ ನಿಮ್ಮ ಶ್ರೇಯಸ್ಸನ್ನು ಬಯಸುವವ ನಾನು. ಯಾವ ಕಾಲಕ್ಕೂ ಕೂಡ ಆ ಪೀಠಕ್ಕೆ ಅಪಚಾರ ಎಸಗಿದವ ನಾನಲ್ಲ. ಸೂರ್ಯ ವಂಶದ ಪಾವಿತ್ರ್ಯತೆ ಏನು ಎಂಬುದನ್ನು ಚೆನ್ನಾಗಿ ಅರಿವಿದ್ದವ ನಾನು. ಹಾಗಾದ್ದರಿಂದ ನೀವು ಬರಬೇಕು ಎಂದು ನಾನು ಹೇಳಿದ್ದೇನೆ. ನೀವ್ಯಾವತ್ತೂ ಕೂಡ ನಮಗೆ ದ್ರೋಹವನ್ನು ಬಗೆದವರಲ್ಲ. ಶಿಷ್ಯನಾದಂತಹ ನಾನು ಏನೋ ಅಪ್ಪಿ ಅವಸರದಿಂದ ಒಂದು ಮುಹೂರ್ತವನ್ನು ಕೇಳಿದ್ದೇನೆ ಎಂದ ಮಾತ್ರಕ್ಕೆ ಬರುವುದಿಲ್ಲ, ಯಾಗವನ್ನು ಮಾಡುವುದಿಲ್ಲ ಎಂದು ಹೇಳ್ತಾ ಇದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಕರುಣದಿನಗಿಲ್ಲದಿರಲು ನನಗೇನು ತೆರಳು ಕನ್ಯರ ಬಲದೊಳು ವಿರಚಿಸಿದ ಯೋಗವನ್ನು ಇಂದ್ರನಿಗೆ ಪರಿಕಿಸೈ ನೀ ಇದರನು. ಎಲ್ಲದಕ್ಕೂ ನೀವೇ ಕಾರಣ ಎಂಬುದರಿಂದಲೇ ಇಲ್ಲಿಯವರೆಗೆ ಬಂದು ನಿಮ್ಮನ್ನು ಕಾಡಿದೆ, ಬೇಡಿದೆ, ಯಾಗವನ್ನು ಮಾಡಿ ಪೂರೈಸಿ ಎಂದು ನಿಮ್ಮ ಕಾಲಿಗೆರಗಿದೆ. ಸಾಧ್ಯ ಇಲ್ಲ ಆದರೂ ಕೂಡ ತಾಳ್ಮೆಯನ್ನು ನೀವು ಕಳಕೊಂಡಿದ್ದೀರಿ. ಶಿಷ್ಯ ಮಾಡಿದಂತಹ, ತ್ರಿಶಂಕು ಮಾಡಿದಂತಹ ಯಾವ ಕಾರ್ಯ ಉಂಟೋ ಅದು ಅನ್ಯಾಯದ ಕಾರ್ಯ, ಅದು ತಪ್ಪು ಎಂಬ ಹಾಗೆ ಭಾವನೆಯನ್ನು ವ್ಯಕ್ತಪಡಿಸುವುದಕ್ಕೆ ಮುಂದಾಗಿದ್ದೀರಿ. ಬರುವುದಿಲ್ಲ ಬೇಡ ಸ್ವಾಮಿ. ಗುರುಗಳು ಎಂಬುದರಿಂದಲೇ ಭಕ್ತಿಯಿಂದ ಬಂದು ನಿಮಗೆ ಎರಗಿದೆ. ಆ ಎರಗಿದಂತಹ ನನ್ನನ್ನು ಬಿಡಿದೆತ್ತಿ ಆಶೀರ್ವಾದವನ್ನು ಮಾಡುವಂತಹ ಯೋಗ್ಯತೆ ನಿಮಗಿಲ್ಲ. ಬ್ರಾಹ್ಮಣರಲ್ಲಿ ನಾನು ಮುಹೂರ್ತವನ್ನು ಕೇಳಿದೆ ಎಂಬ ಮಾತ್ರಕ್ಕೆ ಮತ್ಸರವನ್ನು ತೆರೆದುಕೊಂಡಿರಲ್ಲ. ಮಾಡುವಂತಹ ಸಮಯದಲ್ಲಿ ಯಾವತ್ತೂ ಕೂಡ ಲೋಕ ಕಲ್ಯಾಣಾರ್ಥವಾದಂತಹ ಸೇವೆಯನ್ನು ಮಾಡುವವರು ಮತ್ಸರವನ್ನು ತಾಳಬಾರದು. ನಿಮ್ಮ ಮನದಲ್ಲಿ ಇರುವುದು ಅದೇ ಎಂಬುದು ಈಗ ನನಗೆ ಅರ್ಥವಾಯಿತು. ಬಿಡಿ, ಬಾರದಿದ್ರೆ ನೀವು ಬರದಿದ್ರೆ ನನಗೇನಂತೆ? ನೀವೊಬ್ಬರೇ ವಿದ್ವಾಂಸರಲ್ಲ, ಯಾಗವನ್ನು ಮಾಡುವುದಕ್ಕೆ ನೀವು ಒಬ್ಬರೇ ಸಮರ್ಥರಲ್ಲ. ಪ್ರಪಂಚದಲ್ಲಿ ಅದೆಷ್ಟೋ ಮಂದಿ ವಿದ್ವಾಂಸರಿದ್ದಾರೆ. ಉಳಿದಂತಹ ಒಂದು ಯಾಗವನ್ನು ಮಾಡುವಂತಹ ಆ ಬುದ್ಧಿ, ಆ ವಿದ್ಯೆ ಇರುವಂತಹ ವ್ಯಕ್ತಿತ್ವವುಳ್ಳಂತಹ ಘನಸ್ಥಿಗೆ ಉಳ್ಳಂತಹ ವ್ಯಕ್ತಿಗಳು ಅನೇಕ ಇದ್ದಾರೆ. ಅಲ್ಲಿಗೆ ಹೋಗುತ್ತೇನೆ, ಅವರಲ್ಲಿ ಕೇಳಿಕೊಳ್ಳುತ್ತೇನೆ, ವಿದ್ವಾಂಸರನ್ನು ಬರಮಾಡುತ್ತೇನೆ, ಯಾಗವನ್ನು ನಾನು ಪೂರ್ಣಗೊಳಿಸುತ್ತೇನೆ. ಆಮೇಲೆ ನೀವು ನೋಡಿ, ದೈವ ಸಂಕಲ್ಪದಂತೆ ನಡೆ. ಬಂಧುವಾಸುತ್ತರಡಿಗೆ ಒಂದೇ ಸಲ್ಕಂಧರೆ ತೆರದಿ ಹೀಗೆ ಬಂದಿರುವುದ್ಯಾಕೆನ್ನಲು ದ್ರೌಪದಿ ಮನಗುಲ್ಲಿ ಬೇಳಿದನಾಗಲು ಬಂಧುವಾಸುತ್ತರಡಿಗೆ ವಂದಿಸಿ ಶುಭವಾಗಲಿ. ಅಯ್ಯ ತ್ರಿಶಂಕು, ನಿನ್ನನ್ನು ಕಾಣುವಾಗ ಆಶ್ಚರ್ಯವೇ ಸರಿ. ಯಾಕೆಂದರೆ ಇಲ್ಲಿಯವರೆಗೆ ನಮ್ಮ ಬಳಿಗೆ ಬಂದವರು ನೀನಲ್ಲ, ಇಂದಿನ ದಿವಸ ಇಲ್ಲಿಗೆ ಬಂದವರು ನೀನು. ಹಾಗಾಗಿ
ನೀನು ಬಂದದ್ದನ್ನು ನೋಡಿ ನಮ್ಮಿಂದ ಏನಾದರೂ ಮಹತ್ತರವಾದ ಕಾರ್ಯವಾಗಬೇಕಾಗಿದೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾಗಿ ಬಂದ ಕಾರಣವೇನೆಂಬುದನ್ನು ತಿಳಿಸಬೇಕು, ಕೇಳಬೇಕು ಸ್ವಾಮಿ. ಪರಿಪೂರ್ಣವಾದ ಉಳಿದ ಯಜ್ಞಕ್ಕಾಗಿನ ಅರಿತೋ ಸಮಮಹೋರ್ತದೋಳು ವಿಪ್ರರೋ ನಿಮ್ಮಯ್ಯನೋ ಬರಬೇಳೆ ತೊರೆದನ್ನ ಸುರಪಯನಿಸಲು ಯಾಗವ ನೀವು ಬಂದು ಓರೈತಿ ಕರುಣದಿ ಉತ್ತರಿಸು. ಇಂದ್ರ ಪದವಿಯನ್ನು ಪಡೆಯಬೇಕು ಎಂಬಂತಹ ಉದ್ದೇಶದಿಂದ ಶತಯಾಗವನ್ನು ಮಾಡುವುದಕ್ಕೆ ನಾನು ಮುಂದಾದವ. ತುಮದ ಮತ್ತು ಯಾಗವನ್ನು ಮಾಡಿ ಪೂರೈಸಿದ್ದಾರೆ ನಿಮ್ಮ ಅಪ್ಪನಾದಂತಹ ವಸಿಷ್ಠರು. ಉಳಿದ ಒಂದು ಯಾಗವನ್ನು ಮಾಡಬೇಕು ಎಂಬಂತಹ ಊಹೆಯಿಂದ ಅವರ ಬಳಿಗೆ ಹೋಗಿ ನಾನು ಕೇಳಿಕೊಂಡಾಗ ಬರುವುದಿಲ್ಲ ಎಂಬಂತಹ ಮಾತನ್ನೇ ಹೇಳಿದರು. ಅಲ್ಲಿಗೆ ಹೋಗುವುದಕ್ಕೆ ಮೊದಲು ಬ್ರಾಹ್ಮಣರಲ್ಲಿ ಮುಹೂರ್ತವೊಂದನ್ನು ಕೇಳಿದ್ದೇನೆ. ಅದೇ ಅವರಿಗೆ ರೋಷಕ್ಕೆ ಕಾರಣವಾಗಿ ಹೋಗಿದೆ. ಯಾಗವನ್ನು ಮಾಡುವುದಿಲ್ಲ ಎಂಬ ಹಾಗೆ ತಿರಸ್ಕಾರ ಭಾವದಿಂದ ಅಲ್ಲಿಂದ ನನ್ನನ್ನು ಕಳುಹಿಸಿಕೊಟ್ಟಿದ್ದಾರೆ. ಸ್ವಾಮಿ, ಪ್ರಯತ್ನವನ್ನು ಪಟ್ಟವ, ಉಳಿದೊಂದು ಯಾಗ ಮಾತ್ರ, ಅದನ್ನು ಪೂರೈಸಿದ್ರೆ ಖಂಡಿತವಾಗಿಯೂ ಆ ಸುರ ಗದ್ದುಗೆ ನನ್ನ ಪಾಲಿಗೆ ದೊರಕುತ್ತದೆ. ಆದ್ದರಿಂದ ನೀವು ಬರಬೇಕು, ಉಳಿದೊಂದು ಯಾಗವನ್ನು ಮಾಡಿ ಆ ಇಂದ್ರನ ಪದವಿ ನನಗೆ ದೊರಕುವಂತೆ ಮಾಡಬೇಕು. ಶತಯಾಗಗಳನ್ನು ಮಾಡುವಂತಹ ಸಲುವಾಗಿ ನಮ್ಮ ತಂದೆಯ ಬಳಿಗೆ ಹೋದವನಲ್ಲವೇ ನೀನು? ಹೇಗಂದುಕೊಂಡೆ ನಾವು ಆ ಶತಯಾಗವನ್ನು ಪೂರೈಸುತ್ತೇವೆ ಎಂಬುದಾಗಿ? ಸದಾ ಪಿತೃವಾಕ್ಯ ಪರಿಪಾಲನೆಯಲ್ಲಿ ನಿರತರಾಗಿರುವವರು ನಾವು. ಒಂದು ವೇಳೆ ನೀನು ಹೇಳಿದಂತಹ ಕಾರ್ಯವನ್ನು ನಾವು ಮಾಡಿದೆವು ಅಂತಾದರೆ ಮುಂದೆ ನಮ್ಮ ಮತ್ತೆ ನಮ್ಮ ತಂದೆಯವರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬರುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹೇಳಿದ್ದರಲ್ಲಿ ತಪ್ಪೇನಿದೆ? ತಪ್ಪುಂಟು. ನೀನು ಮಾಡಿದಂತಹ ಕಾರ್ಯವು ಹೇಗಾಯಿತು ಗೊತ್ತೇ? ಒಂದು ಊರಿನ ಅರಸರಾದಂತಹ ನೀನು ಯಾರಲ್ಲಿ ಯಾವಾಗ ಹೇಗೆ ಎನ್ನುವಂತ ಅರಿವಿಲ್ಲದೆ ಮುಂದುವರಿಯುತ್ತಾ ಇದ್ದೀಯ. ತಂದೆ ಮಕ್ಕಳ ನಡುವೆ ವೈರತ್ವವನ್ನು ಸೃಷ್ಟಿಸುವಂತಹ ಕೃತ್ಯವನ್ನು ಎಸಗುವುದಕ್ಕೆ ಮುಂದಾಗಿದ್ದೀಯ. ಈ ಸಂದರ್ಭದಲ್ಲಿ ಚಾಂಡಾಲ ಪ್ರವೃತ್ತಿಯನ್ನು ತೋರಿಸುವುದಕ್ಕೆ ಮುಂದಾದೆಯ. ಹಾಗಾಗಿ ಚಾಂಡಾಲ ಪ್ರವೃತ್ತಿಯನ್ನು ತೋರಿಸಿದಂತಹ ನೀನು ಇನ್ನು ಮುಂದಕ್ಕೆ ಚಾಂಡಾಲ ಬದರಿಸಲು ತಾನದ ಸತ್ಯದ ತಿಳಿಯುತ್ತಲೋ ಬಿತ್ತನಗೆ ತಾಯ್ತೆ ಗೋತ್ರಾರೆಯ ಪದವಿಯ ಬಯಸುತ್ತಲ ಕೊನೆದ ಯಾಗವ ಸಮಗೋರ್ತವ ಗುರುವಿಗೆ ಅರಿಯದ ವ್ಯರ್ಥ ಗೈದೆ ಬಾಳ್ವೆ ವ್ಯರ್ಥ ಗೈದೆ ಬಾಳ್ವೆ
ನಾನು ಒಳಗಾದೆ. ಇಂದ್ರಾರಿ ಪದವಿ ಬೇಕು ಎಂಬಂತಹ ಆಸೆಯಾದರೂ ನನ್ನ ಮನದಲ್ಲಿ ಯಾಕೆ ಮೂಡಿ ಬಂತು? ಯೋಗವನ್ನು ಮಾಡುವುದಕ್ಕೆ ನಾನು ಯಾಕೆ ಪ್ರಾರಂಭಿಸಿದೆ? ತಮುಲಂಬತ್ತು ಆದ ಮೇಲೆ ಒಂದು ಯಾಕೆ ಬಾಕಿ ಉಳಿಯಿತು? ನನ್ನ ತಲೆಯಲ್ಲಿ ಈ ರೀತಿಯಾಗಿಯೇ ನೀನು ಬರೆದಿದ್ದಿ ಎಂಬುದನ್ನು ಈಗ ಅರ್ಥೈಸಿಕೊಂಡೆ. ವಸಿಷ್ಠರು ತಿರಸ್ಕಾರ ಮಾಡಿದರು, ಆದರೆ ವಾಸಿಷ್ಠ್ಯರು ಅವರೂ ಕೂಡ ಶಾಪವನ್ನಿತ್ತರಲ್ಲ. ಚಾಂಡಾಲರಾಗಿ ಹೋಗು ಚಾಂಡಾಲ. ನನಗೆ ಅವರು ಕೊಟ್ಟಂತಹ ಶಾಪದಿಂದ ನನ್ನ ಮುಖವೆಲ್ಲ ಕಪ್ಪಾಗಿ ಹೋಯಿತು. ಇನ್ನೊಬ್ಬರು ಪರಿಚಯ ಪಡೆದಂತಹ ಆ ಸ್ಥಿತಿಗೆ ಬಂದು ನಾನು ಮುಟ್ಟಿದೆ. ನೇರವಾಗಿ ಅರಮನೆಯನ್ನು ಸೇರುತ್ತೇನೆ ಎಂಬ ಹಾಗೆ ಅಲ್ಲಿಗೆ ಹೋದೆ. ನನ್ನಿಂದ ಸಂಭಾವನೆಯನ್ನು ಪಡೆಯುವಂತಹ, ನನ್ನ ಅನ್ನವನ್ನೇ ಉಣ್ಣುವಂತಹ ದ್ವಾರಪಾಲಕ ದ್ವಾರದಿಂದ ಒಳಗೆ ಪ್ರವೇಶ ಮಾಡುವುದಕ್ಕೆ ನನ್ನನ್ನು ಬಿಡಲಿಲ್ಲ. ತಿರಸ್ಕಾರ ಮಾಡಿದ, ಹೊರಗೆ ತಪ್ಪುವುದಕ್ಕೆ ಮುಂದಾದ. ಕೇಳಿಕೊಂಡೆ, ನಾನು ತ್ರಿಶಂಕು, ಇಲ್ಲಿ ಅರಸ, ಅರಮನೆಯ ಒಳಗೆ ಪ್ರವೇಶ ಮಾಡುವುದಕ್ಕೆ ಅವಕಾಶ ಕೊಡಿ ಎಂಬ ಹಾಗೆ. ಆತ ಕೇಳಲಿಲ್ಲ. ಪರಿಚಯ ಆದರೆ ತಾನೇ ಆತ ನನ್ನ ಮಾತು ಕೇಳುವುದು. ನಮ್ಮೊಳಗೆ ವಾಗ್ಯುದ್ಧ ನಡೆಯುತ್ತಿರುವಂತಹ ಸಂದರ್ಭದಲ್ಲಿಯೇ ನನ್ನ ಮಗ ಬಂದ, ಹರಿಶ್ಚಂದ್ರ. ಅವನಿಗೂ ನಾನು ಯಾರು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗಿ ಹೋಯಿತು. ಅವನು ಕೂಡ ನಡೆ ಎಂಬಂತಹ ಶಬ್ದವನ್ನೇ ಉಚ್ಚರಿಸಿದ. ಆ ಸಂದರ್ಭದಲ್ಲಿ ನನ್ನ ಧ್ವನಿಯನ್ನು ಕೇಳಿದಂತಹ ನನ್ನ ಮಡದಿ ಓಡೋಡಿಕೊಂಡು ಬಂದಳು. ನನ್ನನ್ನು ನೋಡಿದ ಕೂಡಲೇ, ಹೌದು ನಿನ್ನ ತಂದೆ, ಹೌದು ಹರಿಶ್ಚಂದ್ರ ಎಂಬ ಹಾಗೆ ಮಗನಿಗೆ ಹೇಳಿದರು. ಮೂವರು ಕೂಡ ಕಾಲಿಗೆರಗಿ ತಪ್ಪಾಯಿತು ಎಂಬ ಹಾಗೆ ಕ್ಷಮೆಯನ್ನು ಯಾಚಿಸಿದೆ. ಆಮೇಲೆ ಸಿಂಹಾಸನವನ್ನೇರುವುದೇ ಸರಿಯಲ್ಲ, ಯಾರಿಗೂ ಕೂಡ ನಾನು ಯಾರು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಅಸಾಧ್ಯ, ಅಯೋಧ್ಯೆಯಲ್ಲಿ ನಾನು ಇರುವುದೇ ಬೇಡ ಎಂಬಂತಹ ತೀರ್ಮಾನವನ್ನು ಕೈಗೊಂಡೆ. ಹರಿಶ್ಚಂದ್ರನನ್ನು ಅಯೋಧ್ಯ ಪೀಠದಲ್ಲಿ ಕುಳ್ಳಿರಿಸಿ ವಾನಪ್ರಸ್ಥಕ್ಕೆ ಹೋಗುತ್ತೇನೆ ಎಂಬ ಹಾಗೆ ತೆರಳಿ ನಡೆ ತಂದೆ. ಕಾನನವನ್ನು ಸೇರಿದೆ. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಒಂದು ಗೊತ್ತಾಗುತ್ತಾ ಇಲ್ಲ. ಆದರೆ ನನ್ನ ಮನದಲ್ಲಿರುವಂತಹ ಆಕಾಂಕ್ಷೆ ಒಂದೇ, ಸದಯಾಗವನ್ನು ಮಾಡಿ ಪೂರೈಸಬೇಕು ಎಂಬ ಹಾಗೆ. ಯಾರು ಸಿಕ್ಕುತ್ತಾರೆ, ಇಲ್ಲಿಗೆ ಹೋಗಬೇಕು ಎಂಬಂತಹ ಆಲೋಚನೆಯನ್ನು ಮಾಡುತ್ತಾ ಹೆಜ್ಜೆಯನ್ನು ಮುಂದಿಡುತ್ತೇನೆ. ಶಂಕೋ ಬಂದರಗಲವನೋ ಒಂದು ಕಾಲದಲ್ಲಿ ಕೌಸಲ್ಯ ಅರಸ ಕೌಶಿಕ ವಸಿಷ್ಠರಲ್ಲಿ ಹಗೆತನ. ಆ ಬಳಿಕ ನಮ್ಮ ತೀರ್ಮಾನ ದಿಗ್ಬಲಂ ಕ್ಷಾತ್ರಬಲಂ ಬ್ರಹ್ಮತೇಜೋಬಲಂ ಬಲಂ. ಬ್ರಹ್ಮತ್ವದ ಕಡೆಗೆ ನಮ್ಮ ಗಮನ. ನಾನು ಬ್ರಹ್ಮರ್ಷಿ ಆಗಬೇಕು. ಹಾಗಾಗಿ ತಪೋ ನಿರತನಾದವ ನಾನು ವಿಶ್ವಾಮಿತ್ರ ಎಂಬಂತಹ ನಿಗಲ್ತನ್ನು ಹೊತ್ತೆ ಈ ವಿಶ್ವಕ್ಕೆ ಇರುವ ಒಬ್ಬ ಮಿತ್ರ ಸೂರ್ಯದೇವನಾದ್ರೆ ಪ್ರತಿ ಸೂರ್ಯನಂತೆ ನಾನು ಮೆರೆದಾಡ್ತಾ ಇದ್ದೇನೆ. ತಪದಿಂದ ಬಹಿರ್ಮುಖನಾದೆ. ಒಮ್ಮೆ ಪ್ರಕೃತಿ ಅಂತ ದೃಷ್ಟಿಯನ್ನು ಹಾಯಿಸಿದ್ರೆ ಯಾವುದೋ ಒಂದು ಆರ್ತಧ್ವನಿ ಈ ಕಾರಣದಲ್ಲಿ ಯಾರಿರಬಹುದು, ಏನಿರಬಹುದು ನಿರೀಕ್ಷೆಯಲ್ಲಿರ್ತೇನೆ.
ಸಮವರ್ತಿಯಾದಿಗೆ ಇಲ್ಲಿ ಬರಲು ವಿಪತ್ತು ಸಂಭವಿಸಿರಲು ಎಂದು ದೈನ್ಯದಲ್ಲಿ ಅಯ್ಯೋ ನರೋತ್ತಮ ಸ್ವಾಮಿ, ನನ್ನ ಬಾಯಿಂದ ನರೋತ್ತಮ ಅಂತ ಹೇಳಿ ಹೋಯ್ತು. ನೀನು ನರೋತ್ತಮನೇ ಸರಿ. ಯಾಕೆ ನಿನ್ನ ಉಡುಗೆ ತೊಡುಗೆ, ನಿನ್ನ ವಾಕ್ ಒಪ್ಪು ಇದನ್ನೆಲ್ಲ ಅರ್ಥವಿಸುವಾಗ ನೀನೊಬ್ಬ ನರೋತ್ತಮ. ಆದ್ರೆ ಮುಖವನ್ನು ಕಾಣುವಾಗ ಚಾಂಡಾಲತ್ವ ಎದ್ದು ಕಾಣ್ತಾ ಇದೆ. ಹಾಗಾದ್ರೆ ಯಾವುದೋ ಒಂದು ವಿಪತ್ತು ನಿನ್ನನ್ನು ಅಡಸಿದೆ ಎಂಬುದು ಸ್ಪಷ್ಟ. ಯಾರು ನೀನು? ಈ ಕಾನನಲ್ಲಿ ಅಲೆದಾಡುವುದೇ ಕಾರಣ ಏನು ಹೇಳು ಸ್ವಾಮಿ. ಏನನು ದೂರಲಿ ಸುಜ್ಞಾನಿ ವಿಶ್ವಾಮಿತ್ರ ಮೌನಿ ಸದ್ಗುಣಮಣಿಯೇ ಮಾನಪೋಗಿ ಯತ್ರಾಣಿಯಾಗಿ ಕುಲವಿಹೀನನಾಗಿ ಮಗ ಕಾನನ ಚರಿಸುವುದು ಏನಬಹುದು ಪಾದಾರವಿಂದಗಳಿಗೆ ಮಗದೊಮ್ಮೆ ವಂದಿಸಿಕೊಂಡಿದ್ದೇನೆ ಸ್ವಾಮಿ. ಶುಭಮಸ್ತು. ಅಯೋಧ್ಯಾಧಿಪತಿ ತ್ರಿಶಂಕು ಭೂಪ ಅಂದರೆ ನಾನೇ. ನನ್ನ ಹೆಸರನ್ನು ಕೇಳಿದಾಗ ಎಲ್ಲರೂ ಕೂಡ ಸಂತೋಷವನ್ನು ಅನುಭವಿಸುತ್ತಾ ಇದ್ದರು ಸತ್ಯ. ಅಯೋಧ್ಯಾಧಿಪತಿ ಎಂದರೆ ಎಲ್ಲರಿಗೂ ಕೂಡ ಆತನ ನಡತೆ ಅದು ಆದರ್ಶ ಹೌದು ಎಂಬ ಹಾಗೆ ಹೇಳಿದವರು ಇದ್ದಾರೆ. ಆದರೆ ಏನು ಮಾಡೋಣ, ಏನಾಯ್ತು? ಒಂದೊಮ್ಮೆಗೆ ವೈರಿಗಳನ್ನು ಹಿಮ್ಮೆಟ್ಟಿಸಿದವ ನಾನು. ಈಗ ಪ್ರಾಣವೆಲ್ಲ ಕುಂದಿ ಹೋಗಿದೆ, ನಿತ್ರಾಣಿಯಾಗಿದ್ದೇನೆ. ಈ ರೀತಿಯಾಗುವುದಕ್ಕೆ ಕಾರಣ ಇದೆ ಸ್ವಾಮಿ. ಜಂಭಾರಿ ಪದವಿಯನ್ನು ಪಡೆಯಬೇಕು ಎಂಬಂತಹ ಉದ್ದೇಶವನ್ನಿಟ್ಟುಕೊಂಡು ಸತಯಾಗವನ್ನು ಮಾಡುವುದಕ್ಕೆ ನಾನು ಪ್ರಾರಂಭಿಸಿದವ. ವಸಿಷ್ಠರ ಸಮ್ಮುಖದಲ್ಲಿ 99 ಯಾಗವನ್ನು ಮಾಡಿ ಪೂರೈಸಿಯಾಯಿತು. ಉಳಿದೊಂದು ಯಾಗವನ್ನು ಮಾಡಬೇಕು ಎಂದು ಅವರಲ್ಲಿ ಹೋಗಿ ಕೇಳಿಕೊಂಡರೆ ತಿರಸ್ಕರಿಸಿದರು. ಅಲ್ಲಿಂದ ನನ್ನನ್ನು ಕಳುಹಿಕೊಟ್ಟರು. ಅವರ ಮಕ್ಕಳ ಬಳಿಗೆ ಹೋದೆ. ಅವರಲ್ಲಿ ಕಾಡಿದೆ, ಬೇಡಿದೆ, ವಿನಮ್ರವಾಗಿ ವಿನಂತಿಸಿಕೊಂಡೆ. ಅವರೂ ಕೂಡ ನನ್ನ ಮಾತನ್ನು ಕೇಳದೆ ನೀನು ಚಾಂಡಾಲನಾಗಿ ಹೋಗು ಎಂಬ ಹಾಗೆ ಶಾಪವನ್ನಿತ್ತರು ಸ್ವಾಮಿ. ಆದರೆ ಏನು ಮಾಡೋಣ, ಏನೂ ಇಲ್ಲ, ಯಾರೂ ಇಲ್ಲ ಎಂಬಂತಹ ಭಾವನೆಯಿಂದಲೇ ಈ ಕಾಡಿನೊಳಗೆ ಪ್ರವೇಶ ಮಾಡಿ ಸುತ್ತಾಡುತ್ತಾ ಇರುವಾಗಲೇ ನಿಮ್ಮ ದರ್ಶನವಾಯಿತು ಸ್ವಾಮಿ. ನಾನು ಎಣಿಸಿದಂತಹ ಕಾರ್ಯ ಪೂರ್ಣವಾಗಬೇಕು. ಆ ಯಾಗವನ್ನು ಪೂರ್ಣಗೊಳಿಸಿ ಆ ಇಂದ್ರ ಪದವಿಯು ನನಗೆ ದೊರಕುವಂತೆ ಮಾಡಬೇಕು. ನಿನ್ನನ್ನು ತೊರೆದವ ಯಾರು? ವಸಿಷ್ಠ. ಕರುಣದಿಂದ ಮನದಲ್ಲಿ ಬೇಸರವನ್ನು ದೂರ ಮಾಡು. ಉಳಿದೊಂದು ಯಾಗವನ್ನು ನಾನು ಪೂರೈಸ್ತೇನೆ, ಇಂದ್ರ ಪದವಿಯನ್ನು ಒದಗಿಸ್ತೇನೆ. ಭರವಸೆ ಇಲ್ಲಲ್ಲ ಸ್ವಾಮಿ, ನನ್ನಲ್ಲಿ ಭರವಸೆ ಬರುವುದಿಲ್ಲ. ನಿನಗೆ ಭರವಸೆ ಮಾತಿಗೆ ತಪ್ಪಿದರೆ ನಾವು ಆಡಿದ ಮಾತು, ಆ ಮಾತಲ್ಲಿ ಯಾವ ಕಾಲಕ್ಕೂ ಮೀರುವುದಿಲ್ಲ.
ಪದವಿಯನ್ನು ನಿನಗೆ ನಾನು ದಕ್ಕುವಂತೆ ಮಾಡ್ತೇನೆ. ವ್ಯವಸ್ಥೆ ಆಗಬೇಕು, ಸಿದ್ಧತೆ ಅಯೋಧ್ಯೆಯಲ್ಲೇ ಆಗಬೇಕು. ಹೋಗು, ಸಿದ್ಧತೆ ಮಾಡು. ಭರವಸೆಯನ್ನು ಕೊಟ್ಟೆ, ಉಳಿದೊಂದು ಯಾಗವನ್ನು ನಾನು ಪೂರೈಸ್ತೇನೆ. ನನ್ನಿಂದ ಆದೀತೆ ಯೋಚನೆ ಮಾಡುದು. ನಾನೇನು ಹುಟ್ಟು ಬ್ರಾಹ್ಮಣನಲ್ಲ. ಹಾಗಾದ್ರೆ ಹುಟ್ಟು ಬ್ರಾಹ್ಮಣ ಬೇಕು ಯಾರು ಅಂತ ಯೋಚನೆ ಮಾಡಿದ್ರೆ ವಾವೆಯಲ್ಲಿ ನನ್ನ ಅಳಿಯ ಜಮದಕ್ಕಿದ್ದಾನೆ, ಅವನನ್ನೇ ಕರ್ಕೊಂಡು ಅಯೋಧ್ಯೆಗೆ. ಜಮದಗ್ನಿ ಮುನಿಯ ಮಾತಾಡಿ ಯಾಗದ ಬಗೆಯ ಸಮೀಪ ವಿಶ್ವಾಮಿತ್ರ ತನ್ನ ಒಡಗೊಂಡು ಜಮದಗ್ನಿ ಮಹರ್ಷಿ ಯಾಗ ಆಗಬೇಕು, ಸರಿ, ಯಾಗಕ್ಕೆ ಹೋತ್ರಬೇಕು, ಹುಟ್ಟು ಬ್ರಾಹ್ಮಣ ಆಗಬೇಕು. ಹಾಗಾಗಿ ನಿನ್ನನ್ನೇ ಬರಮಾಡಿಕೊಂಡದ್ದು. ಸರಿ, ಹೋತ್ರವಾಗಿ ಸ್ವೀಕರಿಸಬೇಕು ಆಸನವನ್ನು. ಇದ್ಯಾರು ಅಂತ ಗೊತ್ತಾಗ್ಲಿಲ್ಲ. ತ್ರಿಶಂಕು ಮಹಾರಾಜ. ಇವರೇನು ಹೀಗೆ? ಚಾಂಡಾಲತ್ವ ಆವರಿಸಿದೆ. ಶಾಪ ಶಾಪ, ಹಾಗೆ ಆಶಿಷ್ಟಾರ ಶಾಪ. ಅದಕ್ಕೊಂದು ವ್ಯವಸ್ಥೆ ಮಾಡಿ. ಯಾಗ ಆಗಬೇಕು, ಹಾಗಿದ್ರೆ ಆಗ್ಲಿಕ್ಕಿಲ್ಲ. ಚಾಂಡಾಲತ್ವ ಹೋಗ್ಬೇಕು. ನೋಡಿದ್ಯಾ, ಸಪ್ತ ಸಾಗರಗಳ ನೀರು ತೀರ್ಥ. ಬರೀ ನೀರಲ್ಲ ಅದು, ತೀರ್ಥ ತೀರ್ಥ ಕಮಂಡಲ ಅಂತ. ಹೋಯ್ತಲ್ವಾ? ಚಾಂಡಾಲತ್ವ ಹೋಯ್ತು. ಹಾಗಾದ್ರೆ ಯಾಗದ ಸಿದ್ಧತೆ ಆಗ್ಬೇಕಲ್ಲ. ದೀಕ್ಷಾಬದ್ಧನಾಗಿ ಮಾಡಿ ಆಯ್ತು. ಅವಿರ್ಮುಖ ಕೊಡುವುದೇ ಕ್ರಮದಿಂದ ಇಂದು ಯಜ್ಞೇಶ್ವರನ ಮಂತ್ರವು ನಮಿಸಿ ಭರಿಸುತ್ತ ಇಂದ್ಯಾದ್ಯರಿಗೆ ಹವಿಯ ಕೊಡೆ. ಸುಮನ ಸಾಧಿಪ ಬಾರದಿರೆ, ಸುಮನ ಸಾಧಿಪ ಬಾರದಿರೆ. ಓದ್ಯದೇವು ಕೇಳ್ದ ಯಾತಕೆಂಬುದ ಯಾರು ದೇವತೆಗಳು ಬರುವುದೇ ಇಲ್ಲ. ಯಾಕೆ ಯಾಕೆ ಬರುವುದಿಲ್ಲ? ಯಾಕೆ ಬರಲಿಲ್ಲ? ಯಾರು ಬರಲಿಲ್ಲ? ನೀನು ನನ್ನಲ್ಲಿ ಕೇಳುವುದು, ಮತ್ತೆ ನಾನು ನಿನ್ನಲ್ಲಿ ಕೇಳುವುದು. ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ ಗೊತ್ತಾಗುವುದು ಹೇಗೆ? ನಮ್ಗೆ ಗೊತ್ತಾಗ್ಬೇಕಲ್ಲ. ಹೌದು, ಗೊತ್ತಾಗ್ಬೇಕಾದ್ರೆ ನಾನಲ್ಲ, ಇದ್ದಾನಲ್ಲ ಸುಜ್ಜಾನಿ. ಓ ಜಮದಗ್ನಿ ಮಹಾ ಪರಕಿಸ ಜಮದಗ್ನಿ ಮುನಿವರ ಇಂದ್ರ ಬರಲಿಲ್ಲ ಯಾಕೆಂಬ ನಿರ್ಧಾರ. ಪರಕಿಸ ಜಮದಗ್ನಿ ಅರಿಯಾದಾಗೆನ ಗುಡ್ಡ ಹೋಯಿತು ಮಗ ಕೆಟ್ಟು. ಅರಿಯಾದಾಗೆನ ಗುಡ್ಡ ಹೋಯಿತು ಮಗ ಕೆಟ್ಟು. ಪರಕಿಸ ಜಮದಗ್ನಿ ಮುನಿವರ ಜಮದಗ್ನಿ ಮಹರ್ಷಿ ಸುಜ್ಜಾನಿ ನೀನು ನೋಡಿದ್ಯಾ? ನಾವಿಷ್ಟೋ ಕೊಡ್ತಾ ಇದ್ದೇವೆ, ಆದ್ರೆ ದೇವತೆಗಳು ಯಾರು ಇಲ್ಲಿಗೆ ಬರುವುದಿಲ್ಲ, ಅವಿರ್ಭುಂಜನವನ್ನು ಉಣ್ಣೋದಿಲ್ಲ. ಹಾಗಾದ್ರೆ ನಾವು ಮಾಡಿದಂತ ಮಕ್ಕವು ಕೆಟ್ಟು ಹೋಯ್ತು. ಯಾಕೆ ಸುಮನಸರು ಬರುವುದಿಲ್ಲ ಎಂಬುದ ವಿಚಾರವನ್ನು ಹೇಳುವೆಯಾ? ಮಕ್ಕ ಕೆಟ್ಲಿಲ್ಲ, ಮತ್ತೆ ಇಂದ್ರ ಬರದೇ ಇರುವುದಕ್ಕೆ ಕಾರಣ ಒಂದುಂಟು. ಈ ಹಿಂದೆ ನಡೆದದ್ದು ಹೌದಾ? ಅದನ್ನು ಹೇಳುವುದಕ್ಕಿಂತ ನೀವು ಕಣ್ಣಾರೆ ಕಂಡ್ರೆ ಚಂದ ಅಲ್ವಾ? ನೋಡುವ ವ್ಯವಸ್ಥೆ ನಾನು ಮಾಡ್ತೇನೆ. ಸಾಕ್ಷಾಸು ವಿದ್ಯೆಯ ಮೂಲಕ ತೋರಿಸ್ತೇನೆ. ಎಂತದ್ದು ಅದು ನಿಮ್ಮಂತವರು ಹೇಳುವುದು, ನಾನು ಒಪ್ಪಿಕೊಳ್ಳುವುದಿಲ್ಲ. ಆ ದೇವೇಂದ್ರ
ಅವ ದೊಡ್ಡ ಅನ್ಯಾಯಗಾರ. ಯಾಕೆ? ನನ್ನ ಜೀವನದಲ್ಲಿ ನನಗೆ ಅನ್ಯಾಯವನ್ನು ಮಾಡಿದವನಿದ್ದಾನೆ. ಈ ಹಿಂದೆ ದೇವಗುರು ಬೃಹಸ್ಪತಿ ಏನೋ ಒಂದು ಅವರ ಒಳಗಿನ ಕಲಹದಿಂದ ಗುರುಪೀಠವನ್ನೇ ತ್ಯಜಿಸಿ ಹೋದರಂತೆ. ಆ ನಂತರದಲ್ಲಿ ಆ ಪೀಠಕ್ಕೆ ಜನ ಯಾರು ಅಂತ ದೇವೇಂದ್ರ ಆಲೋಚನೆ ಮಾಡಿ ನನ್ನ ಮಗನಾದಂತಹ ವಿಶ್ವರೂಪ ಅವನೇ ಯೋಗ್ಯ ಎನ್ನುವಂತಹ ವಿಚಾರವನ್ನು ತಿಳಿದು ನನ್ನ ಬಳಿ ಬಂದು ಬೇಡಿಕೊಂಡ. ಒಪ್ಪಿಗೆ ಸೂಚಿಸಿದೆ. ನಮ್ಮವರೊಂದು ದೊಡ್ಡ ಪೀಠದ ಮೇಲೆ ಕುಳಿತುಕೊಳ್ಳುತ್ತಾರೆಂದಾದ್ರೆ ಅದು ನಮಗೆ ಸಂತೋಷ ಅಲ್ಲದೆ ಬೇರೇನು ಹೇಳಿ. ಅದಕ್ಕೆ ಬೇಕಾಗಿ ಮಗನನ್ನು ಸಂತೋಷದಿಂದ ಕಳುಹಿಸಿಕೊಟ್ಟೆ. ಆದ್ರೆ ರಾಕ್ಷಸರು ಬಂದು ಇವನಲ್ಲಿ ಕೇಳಿಕೊಂಡ್ರಂತೆ, ನಮಗೂ ಹವಿಸಿನಲ್ಲಿ ಸ್ಥಾನಮಾನ ಬೇಕು ಎನ್ನುವ ಹಾಗೆ. ಅದಕ್ಕೆ ಒಪ್ಪಿಗೆ ಸೂಚಿಸಿದಂತಹ ನನ್ನ ಮಗನನ್ನು ಮೋಸದಿಂದ ದೇವೇಂದ್ರ ಕೊಲ್ಲಿಸಿದ. ಅಂದಿನಿಂದ ಪ್ರಾರಂಭವಾಗಿದೆ ಹಾಗೆ ಇಲ್ಲಿಯವರೆಗೆ ಬಿಟ್ಟು ಹೋದದ್ದಿಲ್ಲ. ನನ್ನ ಮಗನನ್ನು ಎನ್ನಿಸುವಾಗ ದುಃಖ ಎನ್ನುವುದು ಉಮ್ಮಳಿಸಿ ಬರ್ತಾ ಉಂಟು ಸ್ವಾಮಿ. ಹಾಗೆಂದು ಇನ್ನು ಸುಮ್ಮನೆ ಉಳಿಯುವುದಿಲ್ಲ. ನನಗೆ ನನ್ನ ಮಗ ಬೇಕು, ಇಲ್ಲದಿದ್ರೆ ಇನ್ನೊಂದು ಬೇಕು. ಅದಕ್ಕೆ ಬೇಕಾದ ಮಗನನ್ನು ಕಳೆದುಕೊಂಡಂತಹ ದುಃಖ. ಹಾಗೆಂತು ಮಗ ಸತ್ತು ಹೋಗಿದ್ದಾನೆ ಸರಿ, ಅದಕ್ಕೆ ಪ್ರತಿಯಾಗಿ ಇನ್ನೊಂದನ್ನು ಪಡೆಯಬೇಕು. ಅಷ್ಟೇ ಅಲ್ಲ, ಆ ದೇವೇಂದ್ರನ ಮೇಲಿನ ದ್ವೇಷ ಅದನ್ನು ಸಾಧಿಸಬೇಕು. ಅದಕ್ಕೆ ಏನು ಮಾಡೋಣ ಎನ್ನುವ ಹಾಗೆ ಆಲೋಚನೆ ಮಾಡಿದ್ರೆ ಹೆಚ್ಚು ಆಲೋಚನೆ ಮಾಡುವುದು ಬೇಡ. ಸಾಧಿಸಿದ್ದೇನೆ. ಆ ಸಾಧನೆಯ ಮುಖೇನವಾಗಿ ಇದು ಸೃಷ್ಟಿಸಿದೆ.
ಅಪಮಾನವ ನೀನೇ ಪರಿಹರಿಸು. ಹುಟ್ಟಿ ಬಂದಂತಹ ನಿನಗೆ ಕರೆಯುವುದಕ್ಕೆ ಒಂದು ಶುಭ ನಾಮವಾಗಬೇಕು. ಅದಕ್ಕೆ ಬೇಕಾಗಿ ನಾನು ಮಾಡುತ್ತಿದ್ದಂತಹ ಯಾಗದ ಧೂಮ ವೃತ್ತಾಕಾರವಾಗಿ ಮೇಲೆ ಎದ್ದು ಬರುತ್ತಿರುವಂತಹ ಸಮಯದಲ್ಲಿ ಹುಟ್ಟಿ ಬಂದವ ನೀನು. ಇನ್ನು ಮುಂದಕ್ಕೆ ನೀನು ಮಗನೇ, ನಿನ್ನ ಸೃಷ್ಟಿಗೆ ಬಲವಾದ ಕಾರಣ ಏನು? ಕಾರಣ ನಿನಗೊಬ್ಬ ಅಣ್ಣ ಇದ್ದ. ಅಣ್ಣ ಕರೆದಿರವ ಈಗ ಬರ್ಲಿಕ್ಕಿಲ್ಲ ಮಗನೇ. ಹೌದು ಹೌದೇ ಅಪಮಾನ ಅಪಮಾನ ವಿಶ್ವರೂಪನನ್ನು ಮೋಸದಿಂದ ಗುರು ಸ್ಥಾನದಲ್ಲಿ ಕುಳ್ಳಿರಿಸಿ ಬಂದವನಿದ್ದಾನೆ. ಅದಕ್ಕೆ ಪ್ರತೀಕಾರ ತೀರಿಸಬೇಕು ಎನ್ನುವ ಉದ್ದೇಶಕ್ಕೆ ಬೇಕಾಗಿ ನಿನ್ನನ್ನು ಸೃಜಿಸಿದವ ನಾನಿದ್ದೇನೆ. ಕಂದ, ಆ ದೇವೇಂದ್ರನ್ನು ದೆಸೆಗಳಿಸಬೇಕು. ಏನು ನಿನ್ನ ಇದಕ್ಕೆ ಕಾರಣ ಇಂದ್ರ. ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ನನ್ನ ಬಾಲಿಗೆ ಅಪ್ಪನ ಕೊಡಿ. ಈಗಿಂದ ಈಗಲೇ ಸುರಲೋಕವನ್ನೇ ಪ್ರವೇಶ ಮಾಡಿ ಆ ದೇವಾದಿ ದೇವತೆಗಳನ್ನು ಸದೆ ಪಡೆದು ನಾನು ಬರುವವನಿದ್ದೇನೆ. ಕೊಡಿ ಆಶೀರ್ವಾದ. ಇಷ್ಟ ಆಗಬೇಕು ಅಂತಿತ್ತು, ಆಯ್ತಲ್ವೋ? ಹೌದು, ಸಂತೋಷ ಆಯ್ತು. ನಿನ್ನ ಮಾತನ್ನು ಕೇಳಿ ಹಾಲು ಕುಡಿದಷ್ಟು ಸಂತೋಷ. ನಿಮ್ಮ ಮಗನಲ್ವೇ? ಮತ್ತೆ ಹೌದು. ಹಾಗೆಂತ ನೀನು ಹೀಗೆ ಹೋಗುವುದಲ್ಲ. ಮತ್ತೆ
ಆ ದೇವೇಂದ್ರ ಎಷ್ಟು ಹೊತ್ತಿಗೆ ಏನು ಮಾಡ್ತಾನೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಅದಕ್ಕೆ ಬೇಕಾಗಿ ನಿನಗೆ ರಕ್ಷಣೆಗೆ ಇದು ಆಗಲಿ. ಹೋಗಿ ಬಾ, ಶುಭವಾಗಲಿ. ತಡೆಯಾಗಿ ಈಗಿಂದೀಗಲೇ ಅಭಿಯೋಗ ಮಾಡಿದ್ದನಂತೆ. ಅವರನ್ನು ಸತ್ಯಬೇಕು, ಆ ಮೂಲಕ ಸ್ವರ್ಗ ರಕ್ಷಣೆ ಮಾಡಬೇಕು. ಅದಕ್ಕಾಗಿ ನಾನು ಒಬ್ಬನೇ ಹೋಗುವುದೇ, ಈ ಸಲ ಒಬ್ಬನೇ ಹೋಗುವ ತೀರ್ಮಾನ ಮಾಡಿದ್ದೇನೆ. ಬಲ ಅಗತ್ಯ ಇಲ್ಲ, ನಮ್ಮಲ್ಲೇ ಬೇಕಾದಷ್ಟು ಬಲ ಉಂಟು, ಆದರೆ ಸಮರಕ್ಕೆ ಅಣಿಯಾಗ್ತೇನೆ. ಹಿಂದಕ್ಕಾದ್ರೆ ಗುರುಪೀಠ ಇಲ್ಲಿ ಬರೆದಾಗಿತ್ತು, ಅದನ್ನು ತುಂಬಿಸುವುದಕ್ಕೆ ವಿಶ್ವರೂಪನನ್ನೇ ಆಯ್ಕೆ ಮಾಡಿದೆಯೋ? ಅವ ನನ್ನ ಅಣ್ಣ. ಆದ್ರೆ ಏನು ಮಾಡೋಣ, ಅವನನ್ನೇ ಕೊಂದು ಕಳೆದವ ನೀನು. ಗುರು ಹತ್ಯಾ ದೋಷಿ ಇದ್ದಿ ನೀನು. ಆದ ಕಾರಣವೇ ಅವನ ತಮ್ಮ ವೃತ್ರಾಸುರನೇ ನಾನು. ನಿನ್ನನ್ನು ಕೇಳುವ ಭ್ರಷ್ಟ ನಿನ್ನನು ಭ್ರಷ್ಟ ನಿನ್ನನು ಸ್ವರೂಪಿಯೇ ದುಷ್ಟನಾಗಿ ದುರಾಪರಾಗಿ ವ್ಯವಹರಿಸ್ತಾರೋ ಅಂತವರ ಶಿಕ್ಷೆಯನ್ನು ಕೊಡಬೇಕಾದ್ದು. ಈ ದೇವನ ಕಥೆ ಎಂಬ ಉದ್ದೇಶದಿಂದ ಅವನೇನು ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ಎಲ್ಲ ಅವನು ಮಾಡ ತಪ್ಪು ನಿನಗೂ ಗೊತ್ತಿಲ್ಲ. ಅವನು ದ್ರೋಹ ಮಾಡಿದ್ದಾನೆ. ಉಂಡ ಮನೆಗೆ ದ್ರೋಹ ಯಾರು ಮಾಡ್ತಾರೋ ಅಂತ ವಿಚಾರ ಮಾಡದೆ ಕೊಲ್ಲಬೇಕೆಂಬುದಾಗಿ ಇದು ನಾವು ಓದಿದಂತಹ ರಾಜನೀತಿ. ಒಂದು ಬಗೆಯಲ್ಲಿ ರಕ್ಕಸರಿಗೆ ಒಂದು ಮುಖದಿಂದ ಆವಿಷ್ಕಾರ ಕೊಡ್ತಾ ಇದ್ದ, ಮತ್ತೊಂದು ಕಡೆಯಲ್ಲಿ ಒಂದು ಮುಖ ದೇವತೆಗಳಿಗೆ. ಹೀಗೆ ನಾವು ಅವನು ಸಾಹುವುದು, ವೇತನಗಳು ನಾವು ಇನ್ನೊಬ್ಬರು ರಕ್ಷಣೆ ಮಾಡುವಂತ ಅಂತ ಕೆಟ್ಟ ಕೆಲಸ ಮಾಡಿ ಉಳಿಸುವುದಾ? ಅದಕ್ಕಾಗಿ ಕೊಂದಿದ್ದೇನೆ. ನಿನಗೂ ಒಳ್ಳೆಯ ರೀತಿಯಲ್ಲಿ ಎಚ್ಚರಿಸ್ತಾ ಇದ್ದೇನೆ. ಹೋದ್ರೆ ಬದುಕಬಹುದು.
ಬುದ್ಧಿ. ನಿಜ. ನಮ್ಮಣ್ಣ ತುಂಬಾ ಒಳ್ಳೆಯವ. ಯಾಕೆ ಬಲ್ಲೆಯೋ? ಅವ ಸಮಷ್ಟಿಯ ಬಗ್ಗೆ ಯೋಚನೆ ಮಾಡಿದವ, ಹಾಗಾಗಿ ಹಾಗೆ ಮಾಡಿದ್ದಾನೆ. ಆದ್ರೆ ಈ ಹೊತ್ತು ನಾನು ನಿನ್ನನ್ನು ನಿನ್ನ ತಲೆಯನ್ನು ಪುಡಿ ಮಾಡದೆ ಹೋಗುವವನಲ್ಲ. ನೀನು ನಾನು ಎಂಬುದಕ್ಕೆ ಇಂದ್ರ, ಇದ್ಯಾವುದು? ನಮಸ್ಕಾರ. ಕೈ ಮುಗಿಯುತ್ತೇನೆ. ಅದೇನು ಇಳಿ ಸ್ವರ? ಏನು? ನನಗೆ ಮೊದಲು ಗೊತ್ತಾಗ್ಲಿಲ್ಲ ನೀ ಯಾರು ಏನು ಎಷ್ಟು ಎಂಬುದಾಗಿ ಪರಾಕ್ರಮ ಹೇಳಿಲ್ವ ನಾನು? ಗೊತ್ತಾಗಿದೆ ಈಗಲ್ಲ ತಡ. ಹೌದಾ? ಮತ್ತೆ ತಡಾಗಿ ಗೊತ್ತಾಗಿ ಹೋಯ್ತು. ಹೌದಾ? ಸ್ವಲ್ಪ ಬೇಗ ಯೋಚನೆ ಮಾಡಬೇಕು. ಇನ್ನೇನಾಗ್ಬೇಕು? ಪೀಠ. ಪೀಠ ಬೇಕಾ? ಹೌದು. ನೀನು ಹೋಗ್ಲಿಕ್ಕಿಲ್ವೋ? ನೀನು ಇಲ್ಲೇ ಇರುವುದಾ? ಇಲ್ಲ ಇಲ್ಲ, ಈಗ ಏರ್ಲೇಬೇಕು ಪೀಠ. ಹೌದಾ? ಆಯ್ತು, ತಡ ಮಾಡಬೇಡ, ಯಾರಿಕೊಳ್ಳು. ಆಯ್ತು, ನೂತನ ಮನೆಗೆ ಗುಬ್ಬ ಪ್ರವೇಶ ಮಾಡಿದ ಹಾಗೆ. ನಿನ್ನ ಮುಖವ ಸುಟ್ಟ ಬದನೆಕಾಯಿಯ ಹಾಗುಂಟು. ನಾಗ್ಯಂತೆ ಜಯಘೋಷ. ನೀನೇ? ಯಾರು? ನೀನು. ಯಾವಾಗಲೂ ಜಯಘೋಷ ಹಾಕುವವರೆಲ್ಲ ನಿನ್ನ ಬೊಬ್ಬೆಗೆ ಓಡಿ ಹೋಗಿದ್ದಾರೆ. ನನಗೆ ಗೊತ್ತಿಲ್ಲ. ನಾನು ಎಂತದ್ದು ಕಲಿಯುವುದು? ಕಲಿಬೇಕು. ಇಷ್ಟನ್ನು ಕೇಳಿದ್ದು ನಿನಗೆ ಎಷ್ಟು ಗೊತ್ತು ಅಷ್ಟು ಸಾಕು. ಹೌದಾ? ಹೆಚ್ಚಿಗೆ ಅಪೇಕ್ಷೆ ಪಡುವುದಿಲ್ಲ ನಾನು. ಹೌದಾ? ತಪ್ಪದೆ ಸರಿ ಮಾಡಬೇಕು. ರಾಜರಾಜಾಧೀಶ ರಾಜನಕ್ಷ ಚಂದ್ರೋದಯ ಅರಿತಿಮಿರ ಮಾರ್ತಾಂಡ ಬೋರ್ಮಂಡ್ಯ ನಾಯಕ. ಅದು ನಿನ್ನ ಅಜ್ಜ ಇರ್ಬೇಕು. ಬೋರ್ಮಂಡ್ಯ ನಾಯಕ, ಬ್ರಹ್ಮಾಂಡ ನಾಯಕ. ಸರಿ, ಬ್ರಹ್ಮಾಂಡ ನಾಯಕ. ಸಾಕ? ಸಾಕಲ್ಲ? ಬಲೆ ಪರಾಕು, ಬಲೆ ಪರಾಕು. ಹೊಸತ್ತು ಬೇಡ ನಿನಗೆ, ಹಳದ್ದೇ ಬೇಕು. ವೃತ್ರಾಸುರನಿಗೆ ಜಯ ಆಗಲಿ. ಪಾಪ ಭಯಗೊಂಡಿದ್ದೆ. ಹೌದೌದು, ಹೆದರಿಕೆಯಿಂದ ನೋಡುವಾಗಲೇ ಭಯ ಆಗ್ತಾ ಉಂಟು. ವಿಚಾರ ಸ್ವಲ್ಪ ಆರ್ಭಟ. ಇಂದ್ರ, ನೂತನವಾಗಿ ಇಲ್ಲಿಗೆ ನಾನು ಬಂದವ. ಹೌದೌದು ಅಲ್ವಾ? ಅಷ್ಟ ಸೌಭಾಗ್ಯ ಇದೆ ಎನ್ನುವುದನ್ನು ಕೇಳಿದ್ದೇನೆ, ನೋಡ್ಲಿಲ್ಲ ನಾನು. ಹಾಗಿದ್ರೆ ಸ್ವಲ್ಪ ನೋಡ್ಬೇಕು. ಸ್ವರ್ಗದ ಪರಿಸರ ಸುತ್ತಾಡ್ಬೇಕು. ಮಾಡ್ಬೇಕು. ಸ್ವಲ್ಪ ಸಂಶಯ ಇದ್ರೆ ಕೇಳ್ಬೇಕು ನೀನು. ಓ, ಅದೆಂತ ಅದು ನಿನಗೆ ಏನ್ ಕಾಣ್ತದೆ ಮಹಾರಾಯ? ಬೆಳ್ಳಗೆ ಉಂಟು, ಮತ್ತೆ ಹೀಗೆ ಮಾಡ್ತಾ ಉಂಟಲ್ಲ. ಅದು ನನ್ನದು ವಾಹನ. ಅದು ನಾನೇ ವಾಹನ. ಹೌದಾ? ಐರಾವತ. ಈಗ ಈಗ ಏನು? ಈಗ ನಿನಗ ಮತ್ತೆ ಸ್ವರ್ಗದ ಅಧಿಕಾರ ನಮಗೆ. ಒಮ್ಮೆ ಏರೋಣ. ಜಾಗೃತ ಪುಣ್ಯ. ಈಗ ಬೇಡ, ಮುಂದೆ 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 ಮುಂದೆ. ಅದೆಂತ? ಅದು ಅದು ಉಚ್ಚೈಶ್ರವ. ಉಚ್ಚಾಯ್ತು. ಉಚ್ಚೈಶ್ರವ ಎಂತದ್ದು? ಉಚ್ಚೈಶ್ರವ ಕುದುರೆ, ದೇವಲೋಕದ ಕುದುರೆ, ಬೆಳ್ಳಗಿನ ಕುದುರೆ. ಅದು ಆಮೇಲೆ ಆಗ ಈಗ ಬಂದು ಬಂದು ಉದ್ಯಾನವನಕ್ಕೆ ಬಂದಿದ್ದೆ. ಪಾರಿಜಾತ, ಪಾರಿಜಾತ, ಮಂದಾರ, ಮತ್ತೆ ಆಗಾಗ ದೊಡ್ಡ ಮನೆ ಮನೆ ಮನೆಯೆಲ್ಲ ಕಾಣ್ತದೆ. ಅದು ಯಾರ್ದು ಮನೆ? ಅದು ರಂಭಾ ಭವನ. ಎಂತ ಭವನ? ರಂಭಾ ಭವನ. ಇದು ನಿನ್ನ ಸೊಂಟಕ್ಕೆ ಯಾವ ಹಾವು ಬಡಿಯಿತು ಪುಣ್ಯ? ಏನು ಆಗ್ಲಿಲ್ಲ. ಅದು ಕೆರೆ ರಂಬೆ ಅಂತ ಹೇಳಿದೆಯಲ್ಲ, ಆವಾಗಲೇ ಏನು ಸ್ವಲ್ಪ ತೇಜಸ್ಸು ಕಡಿಮೆ ಆಯ್ತು. ಹಾಗಾಗಿ ಹೀಗೆ ನೋಡಿದ್ದೆ ನಾನು. ನಿಲ್ಲು ನಿಲ್ಲು.
ರಂಬೆಯಲ್ಲಿ ನಾನು ಸ್ವಲ್ಪ ಮಾತಾಡಿ ಬರ್ತೇನೆ. ಅವಳಲ್ಲಿ ಇಲ್ಲ, ಮತ್ತೆ ಅವಳು ಹೋಗಿ ಆಗಿದೆ, ಓಡಿ ಆಗಿದೆ. ಹೌದಾ? ಮತ್ತೆ ಇಲ್ಲಿ ನಾವೇ ಇರುವುದಲ್ವಾ, ತೊಂದರೆ ಇಲ್ಲ, ಸುಧಾರಿಸುವ. ಹಾ, ಮುಂದೆ ಆಗ ಮೇನಕ್ಕೆ ಆಗಿದ್ದಾನೆ. ಇವನ್ನು ಕೊಲ್ಲುವುದಕ್ಕೆ ಅಸಾಧ್ಯವಾದಂತಹ ನಾವು ನೇರವಾಗಿ ಶ್ರೀಮನ್ನರ ಬಳಿಗೆ ಹೋದಾಗ ಅವರಲ್ಲಿ ವಿಚಾರಣೆ ಹೇಳಿದಾಗ ಅವರನ್ನು ಕೊಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಏನು ಮಾಡುವ ಪ್ರಶ್ನೆ ಕೇಳಿದಾಗ ಆಗ ಶ್ರೀಹರಿ ಒಂದು ವಿಚಾರ ನೆನಪಿಸಿ ಬಿಟ್ರಲ್ಲ, ಈ ಹಿಂದಕ್ಕಾದ ದೇವತೆಗಳ ನಮಗೆ ಬಹಳಷ್ಟು ಆಲಸ್ಯ ಬಂದು ಹೋಯಿತು. ಒಂದೊಮ್ಮೆ ನಿದ್ರೆಗೆ ಜಾರಬೇಕಾದ ಪ್ರಸಂಗ ಒದಗಿ ಬಂತು. ಆಗ ನಮ್ಮಲ್ಲಿ ಅಂತ ಆಯುಧವನ್ನು ಎಲ್ಲಿ ಹೇಗೆ ಎಲ್ಲಿಡು ನಾವು ಯೋಚನೆ ಮಾಡಿದಾಗ ನೇರವಾಗಿ ದದೀಚಿ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ಅವರ ಬಳಿ ಇಟ್ಟು ನಾವು ನಿದ್ರೆಗೆ ಜಾರಿ ಹೋದೆವು. ಆದ್ರೆ ನಮ್ಮ ಆಯುಧ ದದೀಚಿ ಮಹರ್ಷಿ ಆಶ್ರಮ ಬಳಿ ಇರುವಂತಹ ವಿಚಾರಣೆ ತಿಳಿದಂತಹ ರಕ್ಕಸರು ಅದನ್ನು ಅಪರಿಸಂಗಮನ ಮಾಡಿಬಿಟ್ಟರು. ಇದನ್ನು ತಿಳಿದಂತಹ ದದೀಚಿ ಮಹರ್ಷಿ ಏನು ಮಾಡಿದ್ರು ಅಲ್ಲಿರ ಆ ಆಯುಧಕ್ಕೆ ಮಂತ್ರಜಲವನ್ನು ಪ್ರೋಕ್ಷಣೆ ಮಾಡಿ ಅದನ್ನು ನೀರಿನಂತೆ ದ್ರವರೂಪದಿಂದ ಅದನ್ನು ಕರಗಿಸಿ ತಾನೇ ಕುಡಿದು ಬಿಟ್ಟರು. ಈಗ ಆಯುಧ ಶಕ್ತಿ ಅವರ ಬೆನ್ನು ಮೂಳೆ ಸೇಕರಣೆಗೊಂಡಿದೆ ಅಂತೆ. ಇದು ಶ್ರೀಹರಿ ಹೇಳಿದಂತ ಮಾತು. ಅದರಿಂದಲೇ ವಿಶೇಷದ ಆಯುಧ ನಿರ್ಮಾಣ ಮಾಡಿ ಅದರ ಮೂಲಕ ಗಾತಿ ಕೊಲ್ಲಬೇಕೆಂಬ ಶ್ರೀಹರಿ ಅಪ್ಪಣೆಯಾಗಿದೆ. ದದೀಚಿ ಮಹರ್ಷಿ ಬಳಿಗೆ ಹೋಗ್ತೇನೆ. ಬಹಳ ಅವಸರದಿಂದ ಕರೆದೆ. ಒಂದೊಂದು ಒಳ್ಳೆದಾಯ್ತು. ಯಾಕೆ ಒಬ್ಬೆ ಹೊಡೆದು ಏನಾಗಿದೆ ಭುಜ? ಯಾಕೆ ಹೀಗೆ ಸಿರಿ ಅದುರುವುದಕ್ಕೆ ಪ್ರಾರಂಭವಾಗಿದೆ. ಸಿರಿ ಹೌದಾ? ಹಾಗಾಗಿ ಇದನ್ನು ಶಮನಗೊಳಿಸುವ ಯುದ್ಧ ಮಾಡಬೇಕು. ಮೊದಲೇ ಒಪ್ಪಿದಿರುವೆನೋ ಮದ ಬಿಳಿದು ಭಯವದೆ ಮನಗೆ ಮೊದಲೇ ಸೋಲುದ ಭಯಂಕರ ಶಕ್ತಿ ಉಂಟು, ಸಾಮರ್ಥ್ಯ ಉಂಟು. ನನಗೂ ಇದ್ರು ಇದಕ್ಕೆ ಸಹನೆ ಇಲ್ಲ. ಆದ್ರೆ ನನ್ನ ಬಗ್ಗೆ ನಾನು ಯೋಚನೆ ಮಾಡಿಕೊಳ್ಬೇಕಾ ಬೇಡವಾ? ನನಗೆ ಸಾಮರ್ಥ್ಯ ಇಲ್ಲ ಪುಣ್ಯಾತ್ಮ. ನಾನೀಗ ದುರ್ಬಲನಾಗಿದ್ದೇನೆ. ಏನಿಲ್ವಾ? ದುರ್ಬಲ ಅಂತ ಮೊದಲೇ ನಾನು ನಿನ್ನಲ್ಲಿ ಯುದ್ಧದಲ್ಲಿ ಸೋತು ನಿನಗೆ ಪೀಠವನ್ನು ಒಪ್ಪಿಸಿ ಆಗಿದೆ. ಸೋತಂತ ನಾನು ನಿನ್ನಲ್ಲಿ ಯುದ್ಧ ಮಾಡಿದ್ರೆ ಎಷ್ಟು ಪರಿಣಾಮ ಆದಿತ್ತು? ಒಂದು ಜನವನ್ನು ತೋರಿಸೊಮ್ಮೆ. ಜನ ಇನ್ನಲ್ಲಿ ಈ ವೇಳೆಯಲ್ಲಿ ಯುದ್ಧ ಮಾಡೋರು ಯಾರು ಇಲ್ಲವೇ ಇಲ್ಲ ಈ ಲೋಕದಲ್ಲಿ. ಹೌದೇ? ಮತ್ತೆ ಹಾಗಂತ ಒಂದು ದಾರಿ ಉಂಟು. ಏನದು? ಅದು ಇಲ್ಲಿ ಅಲ್ಲ, ನೇರವಾಗಿ ಭೂಲೋಕಕ್ಕೆ ಹೋಗಬೇಕು. ಭೂಲೋಕಕ್ಕೆ, ನಿನ್ನ ಲೋಕ. ನಾನು ಅಲ್ಲಿಂದ ಬಂದದ್ದು. ಹೌದು ಪುಣ್ಯಾತ್ಮ. ನಿನ್ನ ಶಕ್ತಿ ಕಡಿಮೆ ಆಗ್ಬೇಕಾ ಬೇಡವಾ? ಅಲ್ಲಿ ಸಮುದ್ರದ ಬಳಿಗೆ ಹೋಗ್ಬೇಕು. ಸಮುದ್ರ ಬಳಿಗೆ ಅಲ್ಲಿ ಯಾರಿದ್ದಾರೆ? ಸಮುದ್ರದಲ್ಲಿ ಈ ತೆರೆಗಳು ಒಂದರ ಮೇಲೊಂದಾಗಿ ಬರುತ್ತೋ ಇರ್ತದೆ. ಹೌದಾ? ಅದೊಂದು ಮಧ್ಯ ಭಾಗ ನಿಂತಾಗ ಆ ತೆರೆಗಳು ನಿನ್ನ ಮೇಲೆ ಬಡೀತದೆ ನೋಡು. ಹೌದಲ್ಲ? ಮತ್ತೊಂದು ಉಂಟು ವಿಶೇಷ. ಈಗ ನೋಡು, ಇದು
ಈಗ ನೋಡ ಸರಿಯಾಗಿ ನೋಡ. ಹೊಸ ಆಯುಧ. ಮೊದಲು ನಾನು ನಿನ್ನಲ್ಲಿ ಯುದ್ಧ ಮಾಡಿದ್ದ ಆಯುಧ ಇದು ವಜ್ರ ಆಯುಧ ಅಂತ ಹೆಸರು. ಹೌದಾ? ಇದು ಯಾಕೆ ಇಂಥ ಸಿದ್ಧತ? ಈಗ ವಾಸನೆ ಬರ್ತದ. ಇದು ವಜ್ರ ಆಯುಧ. ಒಂದು ಕಡೆಯಿಂದ ಆ ತೆರೆಗಳ ಅಬ್ಬರ, ಒಂದು ಕಡೆಯಿಂದ ಇದರಲ್ಲಿ ನಾನು ನಿನಗೆ ಬಡಿಯುವುದು. ಹಾಗಿದ್ರೆ ತಡೆ ಹಾಕಿ. ಹೌದಲ್ಲ? ರೂಪ ತಳ್ಳೆ ಬಂದ ಕ್ಷಣದೊಳು ಸುರಪನ ಕಥೆಯೊಳು ಬೆಳೆಯುತ್ತಲೇ ಪಾಪ ರೂಪ ತಳ್ಳೆ ಬಂದ ಕ್ಷಣದೊಳು ಸುರಪನ ಕಥೆಯೊಳು ಬೆಳೆಯುತ್ತಲೇ ಸುರಪನ ಕಥೆಯೊಳು ಬೆಳೆಯುತ್ತಲೇ ಈಗ ಭಯ ನಿವಾರಣೆ ಆಯ್ತಾ? ಬದುಕಿದೆಯ ಬಡ ಜೀವ. ಹಾಗಾಯ್ತು ನನ್ನ ಪರಿಸ್ಥಿತಿ. ತ್ವಷ್ಟ ಬ್ರಹ್ಮನ ಮೂಲಕವಾಗಿ ಹುಟ್ಟಿಕೊಂಡಂತಹ ವೃತ್ರಾಸುರನನ್ನು ಕೊಂದಂತಹ ಬ್ರಹ್ಮಹತ್ಯಾ ದೋಷ, ಆ ಮೂಲಕವಾಗಿ ಸಾಧಿಸಿದ ಕಾರಣದಿಂದಲಾಗಿ ಈ ಪರಿಸ್ಥಿತಿ ನಿನಗೆ ಒದಗಿ ಬಂತು. ಹೌದು. ಆ ಪಾತಕವನ್ನು ಹೊತ್ತುಕೊಂಡು ನೀನು ಆ ಪೀಠವನ್ನು ಏರುವುದಕ್ಕಾಗುತ್ತದ ಹೇಳು. ಅದು ನಿವಾರಣೆ ಆಗಬೇಕು ಅಂತಾದ್ರೆ ಏನು ಮಾಡುವ? ಅದನ್ನು 4 ಭಾಗಗಳಾಗಿ ವಿಂಗಡಿಸ್ತೇನೆ. ಹೇಗೆ? ಸ್ತ್ರೀ ಕುಲಕ್ಕೆ, ಧಾರಿಣಿಗೆ, ಜಲಕ್ಕೆ ಹಾಗೂ ವೃಕ್ಷಕ್ಕೆ ಆ ಪಾಪದ ಪಾತಕವನ್ನು ವಿಭಾಗಿಸಿ ಹಂಚಿದವನಿದ್ದೆ. ಸಮಾಧಾನವಾಯಿತು ತಾನೆ? ಸ್ವಾಮಿ, ನೀವು ಮಾಡಿದಂತ ಈ ಸಹಾಯವನ್ನು ನಾವು ಯಾವ ಕಾಲದಲ್ಲಿ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಮಾಡಿದಂತ ಉಪಕೃತಿಗೆ ಸರಿಯಾಗಿ ಇದು ನಾವು ನಮ್ಮದು ಕೂಡ ಒಂದು ಕೊಡುಗೆ ಉಂಟು. ಯಾವ ರೀತಿ? ಇನ್ನು ಮುಂದೆ ಪ್ರಪಂಚದಲ್ಲಿ ನೀವಾಗಲಿ ಅಥವಾ ನಿಮ್ಮ ಕುಟುಂಬದವರು, ನಿಮ್ಮ ಕ್ಷೇತ್ರಜರು ಮಾಡಿದಂತ ಯಾಗ ಯಜನದ ಹವಿಸ್ಸನ್ನು ಸ್ವೀಕಾರ ಮಾಡುವುದಕ್ಕೆ ದೇವತೆ ನಾವು ಬರ್ತೇವೆ ವಿನಃ ನಿಮ್ಮ ಸಂತಾನದಲ್ಲಿ ಇರದಿದ್ರೆ ಯಾವ ಯಾಗದ ಹವಿಸನ್ನು ಸ್ವೀಕಾರ ಮಾಡುವುದಿಲ್ಲ. ಸೌಖ್ಯದಿಂದ ಸ್ವರ್ಗ ಪೀಠವನ್ನೇರು. ಶುಭವ. ನಿನ್ನ ಮನದ ಆಸೆ ಏನು? ಸ್ವರ್ಗಲೋಕ ಹೀಗೆ ಹೋಗುದಲ್ಲ. ನಿನಗೆ ವಿಮಾನ ಬೇಕಲ್ವ? ಧರ್ಮವನ್ನು ಮಂತ್ರಿಸಿದ್ದಾನೆ.
ಶರೀರನಾಗಿ ಸ್ವರ್ಗಕ್ಕೆ ಬರ್ತಾ ಇದ್ದಾನಲ್ಲ, ನಮ್ಮ ಅಪ್ಪನ ವಿನಃ ಜೀವಂತವಾಗಿ ಸ್ವರ್ಗಕ್ಕೆ ಬರುವ ಕ್ರಮ ಇಲ್ಲವೇ ಇಲ್ಲ. ಹಾಗಾದ್ರೆ ಇವ ಒಂದು ವೇಳೆ ಮೇಲೆ ಬಂದು ಇವನಿಗೆ ಅವಕಾಶ ಮಾಡಿಕೊಟ್ಟರೆ ನಮ್ಮ ಪೀಠವು ನಮ್ಮಿಂದ ಕೈ ತಪ್ಪು ಹೋಗುವುದಕ್ಕೆ ಸಾಧ್ಯ ಉಂಟು. ಅವಕಾಶ ಮಾಡಿಕೊಡಬಾರ್ದು. ಮೇಲೆ ಬರುತ್ತಾ ಇರುವನ್ನು ಒಮ್ಮೆಲೆ ತಲೆ ಕೆಳಗೆ ಹಾಕಿ ಕಾಲು ಮೇಲೆ ಮಾಡಿ ಕೆಳಗೆ ತಳ್ಳಿ ಬಿಡ್ತೇನೆ, ತೂಗಿ ಬಿಡ್ತೇನೆ. ನೋಡು ವಿಶ್ವಾಮಿತ್ರದಿ ನಿಜರು ಕೈ ಮಾಡಿ ನುಗುವರ್ ಸುಮನೆ ರೂಢಿ ಗುರುಳ ದೋಲ್ಕ ಮಾಡು ಎಂದರು ಮಾತಾಡಿದ ನೃಪನೊಡನೆ ನೋಡು ಮೇಲೆ ಮೇಲೆ ಹೋಗುತ್ತಾ ಇದ್ದೇನೆ. ಮೇಲಿನಿಂದ ದೇವೇಂದ್ರ ಬಂದು ನನ್ನ ತಲೆ ಕೆಳಗಾಗುವಂತೆ ತೂಡಿ ಹಾಕಿ ತಲೆ ಕೆಳಗೆ ಬೀಳ್ತಾ ಇದ್ದೇನೆ. ಅದೇ ಪ್ರದೇಶದಲ್ಲಿ ಪ್ರತಿ ಸ್ವರ್ಗವನ್ನು ನಿರ್ಮಿಸಿ ಕೌಶಿಕ ಮುನಿಯೇಗಿದು ಏನಿದು ಗಾಜಿಯನಿ ನಂದು ತಪಶಕ್ತಿ ಅಜ್ಞಾನ ಮುಸುಕಿದೆ ಏನಿದು ಕೌಶಿಕ ಮುನಿ ಏನಿದು ಕೌಶಿಕರಾಯ ವಂದಿಸಿಕೊಳ್ಳುತ್ತಾ ಇದ್ದೇನೆ. ತಿರಸ್ಕಾರ ನಿನ್ನ ನಮಸ್ಕಾರಕ್ಕೆ. ಸ್ವಾಮಿ, ಯೋಗತವಂತರ ನೀವು ನಾವು ಕೊಟ್ಟಂತ ನಮಸ್ಕಾರ ತಿರಸ್ಕಾರ ಮಾಡಿರೋದು ನಿಮ್ಮ ಯೋಗ್ಯತೆ ಇಲ್ಲ. ಅದರ ವಿಷಯ ಬಿಡೋಣ ಸ್ವಾಮಿ. ಬಿಡುವ. ನಿಮ್ಮ ಆ ತಪಶಕ್ತಿಯ ವಿಶೇಷ ಕಂಡು ನಾವೆಲ್ಲರೂ ಬೆಚ್ಚಿ ಬೆರಗಾಗಿ ಹೋಗಿದ್ದೇವೆ. ಲೋಕವೆಲ್ಲವೂ ತಲೆಕಲಗಾಗಿ ಹೋಗಿದೆ. ಸ್ವಾಮಿ, ಹಾಗಂತ ನಿಮ್ಮ ಯೋಗ್ಯತೆ ಯೋಚನೆ ಮಾಡಬೇಕು ನೀವು. ಈ ಹಿಂದಕ್ಕಾದ್ರೂ 3 ಮೂರ್ತಿಗಳೇ ಸ್ವರ್ಗವನ್ನು ನಿರ್ಮಾಣ ಮಾಡಿದ್ದಾರೆ. ನಮಗೆ ಯೋಗ್ಯತೆ ಕೊಟ್ಟ 3 ಮೂರ್ತಿಗಳಾಗಿದ್ದಾರೆ. ಅದರೊಂದು ಕಟ್ಟುಪಾಡಂತ ಉಂಟು. ಈಗ ಈ ವೇಳೆಯಲ್ಲಿ ನಿಮ್ಮ ಪ್ರತ್ಯೇಕ ಸ್ವರ್ಗದಲ್ಲಿ ನಿರ್ಮಾಣ ಮಾಡಿದಂತ ಸ್ವರ್ಗದಲ್ಲಿ ತ್ರಿಶಂಕು ಸ್ವರ್ಗ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬೇಕು ಅಂತ ನೀವು. ಹೆಚ್ಚು ಕಡಿಮೆ ಹೆಚ್ಚಿಗೆ ಅದಕ್ಕಿದಕ್ಕೆ ಒಂದೇ ರೀತಿ ಇರಬಾರ್ದು, ಸ್ವಲ್ಪ ಹೆಚ್ಚು ಕಡಿಮೆ ಆಗಬೇಕು. ಯಾಕೆ ಹೇಳಿದೆ ಸ್ವಾಮಿ? 3 ಮೂರ್ತಿಗಳ ರಚನೆ ಮಾಡಿದ ಸ್ವರ್ಗದಲ್ಲಿ ಅದು ಅದೇ ರೀತಿ ಇರಬೇಕು. ಇರ್ಲಿ, ನಮಗೆ ಅದೇ ಸಮನಾಗಿ ಇನ್ನೊಂದು ಸ್ವರ್ಗ ಇದ್ರೆ ಅದು ಅವರ ಯೋಗ್ಯತೆಗೆ ಕಳಂಕ ಅಲ್ವೇ ಸ್ವಾಮಿ? 3 ಮೂರ್ತಿಗಳಿಗೆ ಧಕ್ಕ ಆಗುತ್ತೆ. ಮತ್ತೆ ಬೇಡ ಅವರ ಬಗ್ಗೆ ನನಗೆ ಗೌರವ ಉಂಟು. ಏನು ಮಾಡ್ಬೇಕು? ಅದನ್ನ ಒಂದು 4 ಬಗೆ ಬದಲಾವಣೆ ಮಾಡಬೇಕು. 4 ಬಗೆ ಇಲ್ಲಿಲ್ಲದ ಅಲ್ಲಿ ಇರಬಾರ್ದು, ಇಲ್ಲಿದ್ದದ್ದು ಅಲ್ಲಿ ಇರಬಾರ್ದು. ಯಾವ್ದದು? ಒಂದು ವರಪ್ರಧಾನ, ಆಮೇಲೆ ಅವಿರ್ಭೋಜನ, ಆಮೇಲೆ ನಿಗ್ರಹನ್ ಗೃಹ, ಆಮೇಲೆ ಅಪ್ಸರಾಂಗಣೆ. ಹುಡುಗಿಯರು ಬೇಡವಾ? ಅದು 4 ಬಿಟ್ಟು ಮಿಕ್ಕ ಎಲ್ಲವೂ ಕೂಡ ಅಲ್ಲಿ ಇರಲಿ. ನಿನಗೆ ಹಾಗೆ ಅಲ್ಲ, 3 ಮೂರ್ತಿಗಳಿಗೆ ಬೇಕಾಗಿ ಈ 4 ಕಣ್ಣು ಉಳಿದು ತ್ರಿಶಂಕು ಸ್ವರ್ಗದಲ್ಲಿ ಮತ್ತೆಲ್ಲವೂ ಇದೆ. ತುಂಬಾ ತೃಪ್ತಿ ಆಯ್ತು ಸ್ವಾಮಿ. ಆಗ್ಲಿ, ಹೋಗು. ಹಾಗಾದ್ರೆ ನಿಮ್ಮನ್ನು ಹೀಗೆ ಬಿಡಬಾರ್ದು. ಮತ್ತೇನು ಮಾಡ್ತೀನಿ? ಹಾಗಲ್ಲ, ಮತ್ತೆ ನಿಮಗೆ ದೊಡ್ಡ ಸನ್ಮಾನ ಮಾಡಬೇಕು ತೀರ್ಮಾನ ಮಾಡಿ. ನಮಗೆ ಸನ್ಮಾನದ ಅಗತ್ಯ ಇಲ್ಲ. ನಮಗೆ ಬೇಡ. ಇಲ್ಲಿ ಅಲ್ಲ, ಸ್ವರ್ಗಕ್ಕೆ ಬಂದು ಅಲ್ಲಿ ವೈಭವ ಸನ್ಮಾನ. ಸ್ವರ್ಗಕ್ಕೆ ನೀವು ಬರಬೇಕು. ನಾನು ಬರುವುದು. ಹೌದು, ನಾನು ಬರುವುದಿಲ್ಲ. ಸ್ವರ್ಗಕ್ಕೆ ಬರುವುದಿಲ್ಲ. ಸ್ವರ್ಗಕ್ಕೆ ನೀವು ಬರುವುದೇ ಇಲ್ಲ. ಒಂದು ವೇಳೆ ಸ್ವರ್ಗವೇ ತಮ್ಮ ಕಾಲ ಬಳಿಗೆ ಬಂದ್ರೆ ಆಗ ನೀವೇನು ಮಾಡಿದ್ರಿ? ಮತ್ತೆ ನೋಡಿ ಕೊಂಬೆ. ಹೌದೇ? ನೋಡೋಣ, ನಾವು ನೋಡಿಕೊಳ್ತೇವೆ.
ನಾನು ದಾರ ಎರೆದೆ. ನನ್ನ ಧ್ಯೇಯ ಒಂದೇ, ದಿಗ್ಬಲಂ ಕ್ಷಾತ್ರಬಲಂ ಬ್ರಹ್ಮಬಲಂ ಬಲಂ ಬಲಂ. ಹಾಗಾದ್ರೆ ಬ್ರಹ್ಮ ತೇಜ ನನ್ನಲ್ಲಿ ಇರಬೇಕು, ಬ್ರಹ್ಮರ್ಷಿ ನಾನು ಆಗಬೇಕು. ಹಾಗಾದ್ರೆ ಪುಣ್ಯದ ಆರ್ಜನೆ ಆಗಬೇಕು. ಪುಷ್ಕರ ಕ್ಷೇತ್ರವನ್ನು ಅರಸ್ತಾ ಮುಂದಕ್ಕೆ. ಸುರರಿಂದ ಮಾದಿಗೆ ದುರ್ಬಲ ನುಡಿದೆನು, ಧರೆಯಲ್ಲಿ ಗೌಜಿಗೆನು ವರದ ಭವನು ಮಾಡುತ್ತಿರುವನುದಲಿ ಉರುವೆ ಬಡಿಬುದು ಮನೋ. ಹಠವಾದಿ ಜಲವಾದಿ ಕೌಶಿಕ ಋಷಿ ಪುಷ್ಕರ ಕ್ಷೇತ್ರದಲ್ಲಿ ಘನಘೋರ ತಪಸ್ಸು ಮಾಡುತ್ತಾ ಇದ್ದಾನೆ. ಅವನ ತಪಸ್ಸಿನ ಪ್ರಭಾವ ಎಲ್ಲಾ ಲೋಕ ವ್ಯಾಪಿಸಿ ಹೋಗಿದೆ. ಪರಿಣಾಮ ನಮ್ಮ ಸ್ವರ್ಗಕ್ಕೂ ಕೂಡ ಮುಟ್ಟಿದೆಯಲ್ಲ. ನಮ್ಮ ದೇವತೆಗಳ ಉಸಿರು ನಿಂತು ಹೋಗುವಂತ ಪರಿಸ್ಥಿತಿ ಬಂದಿದೆ. ಹೀಗಾದ್ರೆ ಬಹಳ ಕಷ್ಟ ಎಂಬುದಾಗಿ ನಮ್ಮವರೇ ಬಂದು ನನ್ನಲ್ಲಿ ದೂರು ಕೊಡ್ತಾ ಇದ್ದಾರೆ. ಹಾಗಾದ್ರೆ ತಪಸ್ಸನ್ನು ಭಂಗಗೊಳಿಸಬೇಕಾ ಏನು ಮಾಡೋಣ ಎಂದು ಯೋಚನೆ ಮಾಡಿದಾಗ ಒಬ್ಬ ಸಂಯಮದಿಂದ ತಪಸ್ಸು ಮಾಡುವಂತಹ ಋಷಿಯ ತಪಸ್ಸನ್ನು ಭಂಗಗೊಳಿಸಬೇಕಾದ್ರೆ ಒಂದು ಹೆಣ್ಣಿಂದ ಮಾತ್ರ ಸಾಧ್ಯ ಎಂದು ತಿಳಿದುಕೊಂಡಿದ್ದೇನೆ. ಯಾವ ಹೆಣ್ಣ ಅವನ ಬಳಿ ಕಳಿಸೋಣ? ಓಹೋ, ನಾಕನಾರಿಯಲ್ಲಿ ಅತಿ ರೂಪಸಿಯಾದ ಹೆಣ್ಣು ಅಂದ್ರೆ ಮೇನಕೆ. ಅವಳದಂತಹ ಆ ಚೆಲುವ ರೂಪವನ್ನು ಕಂಡಾಗ ಖಂಡಿತವಾಗಿ ಆ ತಪಸ್ಸಿನಿಂದ ಅವನು ಮುಕ್ತಗೊಳಿಸಲು ಸಾಧ್ಯ ಉಂಟು. ಅದಕ್ಕಾಗಿ ಮೇನಕೆನೇ ಆಯ್ಕೆ ಮಾಡಿದ್ದೇನೆ. ಯಾರಲ್ಲಿ ಮೇನಕೆ ನಿಂತ ಬರಲಿಕ್ಕೆ ಹೇಳಿ. ಶುಭವಾಗಲಿ. ಅವಸರವಾಗಿ ಬರಬೇಕು ಅಂತ ಕರೆಯಾಯಿ. ಯಾಕೆ ಏನು ಅರ್ಥವಾಗಲಿಲ್ಲ ನನಗೆ. ಕಾರಣ ಉಂಟು. ಏನು? ನಂದನದ ಬದುಳು ಓ ವಿವರಿಸಲು ಬಾರದ, ಊಹಿಸಲು ಬಾರದ, ಎಣಿಸಲು ಬಾರದ ಅಂತ ರೂಪ ವಿಶೇಷತೆ ನಿನ್ನದ್ದು. ನಿನ್ನಲ್ಲಿ ವಿಶೇಷ ರೂಪ ಇರುವ ಕಾರಣ ನಿನ್ನಲ್ಲಿ ಈ ಸಮಯ ಆಯ್ಕೆ ಮಾಡಿ ನಿನ್ನಲ್ಲಿ ಬರೆಸಿಕೊಂಡಿದ್ದೇನೆ. ಅಂದ್ರೆ ನಿನ್ನಿಂದ ಬಹಳ ಒಂದು ಘನವಾದ ಕಾರ್ಯ ಉಂಟು. ಏನು? ಈ ವೇಳೆಗೆ ನೀವು ಸ್ವರ್ಗವನ್ನು ಬಿಡಬೇಕಂತ ಪ್ರಸಂಗ ಒದಗಿ ಬಂದಿದೆ. ಸ್ವರ್ಗವನ್ನು ಬಿಟ್ಟು ಹೋಗಬೇಕೆ? ಅಂದ್ರೆ ಹಾಗಂತ ಶಾಶ್ವತವಾಗಿ ಇಲ್ಲಿಂದ ಬಿಟ್ಟು ಹೋಗ್ಬೇಕಂತ ಹೇಳಿದಲ್ಲ. ಯಾವ ಕಡೆಗೆ, ಯಾಕೆ ಬೇಕಾಗಿ? ನಿನ್ನಿಂದ ಬಲವಾದ ಕಾರ್ಯ ಉಂಟು. ವರ್ತಮಾನದಲ್ಲಿ ಗಾದಿರಂದನಾದ ಕೌಶಿಕನು ಘನಘೋರ ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಪುಷ್ಕರ ಕ್ಷೇತ್ರದಲ್ಲಿ ಅವನ ತಪಸ್ಸಿನ ಪ್ರಭಾವ ಎಲ್ಲಾ ಲೋಕ ವ್ಯಾಪಿಸಿ ಮಾತ್ರವಲ್ಲ, ನಮ್ಮವರ ಪರಿಸ್ಥಿತಿ ಕೂಡ ಬಹಳ ಶೋಚನೀಯವಾಗಿ ಹೋಗಿದೆ. ಜೀವನ ಮಾಡುವುದೇ ಕಷ್ಟವಾಗಿ ಹೋಗಿದೆ. ಅವನ ತಪಸ್ಸನ್ನು ಭಂಗಗೊಳಿಸಬೇಕಾದ್ರೆ ಯಾರಿಂದಲೂ ಸಾಧ್ಯವಿಲ್ಲ ಅರಿತಂತ ನಾನು, ನೀನು ಅವನ ಬಳಿಗೆ ಹೋಗಿ ನಿನ್ನದ ರೂಪ ಲಾವಣ್ಯ ವಿಶೇಷತೆಯನ್ನು ಅವನು ಯಾವ ಸಮಯದಲ್ಲಿ ತಪಸ್ಸಿನ ಬಹಿರ್ಮುಖಗೊಳಿಸ್ತಾನೆ ಎಂಬುದನ್ನು ಸಮಯ ಕಾದು
ಅವನ ಮುಂದೆ ನಿನ್ನ ಈ ರೂಪವನ್ನು ಬಿತ್ತರಿಸೆಂದಾದ್ರೆ ಖಂಡಿತವಾಗಿ ನಿನಗೆ ಆತ ಮರುಳಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ರೀತಿ ಕಾರ್ಯ ಮಾಡಿದೆಂದಾದ್ರೆ ನಮಗೂ ಬಹಳ ತೃಪ್ತಿ ಆಗ್ತದೆ. ಹೋಗಬಹುದೇ? ಜೀವಿತೇಶ, ಒಂದು ಮಾತನ್ನ ಆಲಿಸ್ತೀಯ? ಸುಜರಿದ Divide
ಒಳ್ಳೆಯದಾಗಲಿ. ಅವಸರವಾಗಿ ಕರೆಸಿಕೊಂಡಂತಹ ಸಂದರ್ಭ ಯಾರೋ ನಮ್ಮದಾದಂತಹ ಈ ದೇವಲೋಕಕ್ಕೆ ಅತಿಥಿಗಳು ಬಂದಿದ್ದಾರೆ. ಅವರ ಎದುರಿನಲ್ಲಿ ನಾಟ್ಯವನ್ನು ಮಾಡಬೇಕು ಎನ್ನುವ ಹಾಗೆ ತೀರ್ಮಾನಿಸಿಕೊಂಡು ಬಂದವಳು ನಾನು. ಆದರೆ ಅತಿಥಿಗಳು ಯಾರು ಬಂದದ್ದಿಲ್ಲ. ನೂತನ ಯಾರು ಇತ್ತೀಚೆಗೆ ಬರಲಿಲ್ಲ. ನನ್ನನ್ನು ಕರೆಸಿಕೊಂಡವನೇ ಈ ದೇವಲೋಕವನ್ನು ಬಿಟ್ಟು ಹೋಗಬೇಕು, ನೀನು ಘನತರವಾದಂತಹ ಕಾರ್ಯವೊಂದನ್ನು ಕೈಗೊಳ್ಳಬೇಕು ಎನ್ನುವ ಹಾಗೆ ಹೇಳುತ್ತಾ ಇದ್ದೀನಿ. ನೀನೇ ಆಗಬೇಕು. ಆದರೆ ಸುಗುಣ ಸಾದ್ರ ನೀನು ಹೌದು. ಎಲ್ಲರೂ ನಿನ್ನನ್ನು ಕೊಂಡಾಡ್ತಾ ಇದ್ದಾರೆ. ನೀನು ಒಂದು ವಿಚಾರವನ್ನು ಹೇಳಬೇಕು ಅಂತಾದ್ರೆ 1000 ಬಾರಿ ಯೋಚನೆ ಮಾಡಿ ಮುಂದುವರಿಯುವವ. ಆದ್ರೆ ಇವತ್ತು ಹಾಗಲ್ಲ. ಒಮ್ಮಿಂದೊಮ್ಮೆಲೆ ನನ್ನನ್ನು ಕರೆದು ಈ ರೀತಿಯಾಗಿ ಹೇಳುತ್ತಿದ್ದಾಗುವಾಗ ಇಲ್ಲಿ ನಾನು ಆಲೋಚನೆ ಮಾಡಬೇಕಾಗಿ ಬರ್ತದೆ. ಏನು ಆಲೋಚನೆ? ಅದರಲ್ಲಿಯೂ ನೀನು ತಪಸ್ಸನ್ನು ಕೆಡಿಸಬೇಕು ಎಂದದ್ದು ಯಾರದ್ದು? ಗಾಧಿನಂದನದ್ದು. ಕೌಶಿಕ ಋಷಿ ಅಲ್ವೇ? ಏನು ಸಾಮಾನ್ಯದವರೇ ಅವರು? ಖಂಡಿತ ಅಲ್ಲ. ಅನವರತು ತಪಸ್ಸನ್ನಾಚರಿಸುವವರವರು ಸಕಲ ಇಂದ್ರಿಯಗಳನ್ನು ಬಿಗಿ ಹಿಡಿದುಕೊಂಡಿದ್ದಾರೆ. ಹಾಗಿರುವಾಗ ಅವರ ಬಳಿಗೆ ಹೋಗಿ ಅವರ ತಪಸ್ಸನ್ನು ಕೆಡಿಸಬೇಕು ಅಂತ ಹೇಳಿದ್ರೆ ಅವರು ಮೂಗನ್ನು ಮುಚ್ಚಿಕೊಳ್ತಾರೆ, ಕಿವಿಯನ್ನು ಮುಚ್ಚಿಕೊಳ್ತಾರೆ, ಕಣ್ಣನ್ನು ಮುಚ್ಚಿಕೊಳ್ತಾರೆ. ಹೌದಲ್ಲ? ನಾನೀಗ ಅವರ ಮುಂಭಾಗಕ್ಕೆ ಹೋಗುವುದು, ಅವರ ಮುಂಭಾಗದಲ್ಲಿ ಕುಣಿಯುವುದು. ಕಣ್ಣು ಮುಚ್ಚಿಕೊಂಡು ಅವರ ಮುಂಭಾಗದಲ್ಲಿ ಕುಣಿದು ಏನು ಪ್ರಯೋಜನ ಇದೆ ಅಂತ ಬೇಕಲ್ಲ. ಅದೇ ರೀತಿ ಅವರನ್ನು ಎಬ್ಬಿಸಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ನಾನು ಹಾಡಿದೆ ಅಂತಾದ್ರೆ ಕಿವುಡರ ಮುಂದೆ ಗಾಯನದ ಅವಶ್ಯಕತೆ ಉಂಟೆ ಅಲ್ಲ? ಮೈಯೆಲ್ಲ ಮುಚ್ಚಿಕೊಂಡಿದ್ದಾರೆ, ಮೂಗನ್ನು ಮುಚ್ಚಿಕೊಂಡಿದ್ದಾರೆ. ಅವರ ಬಳಿಯಲ್ಲಿ ಹೋಗಿ ಸುಗಂಧ ದ್ರವ್ಯವನ್ನು ಇಟ್ಟೆವು ಅಂತಾದ್ರೆ ಅದರ ಪರಿಮಳವನ್ನು ಅವರು ನೋಡುವುದಕ್ಕೆ ಸಾಧ್ಯವಾಗ್ತದೆ? ಇಲ್ಲ. ಹಾಗಿರುವಾಗ ನಾನು ಅಲ್ಲಿ ಅವರಿಗೆ ಹೋಗುವುದು, ಅವರ ತಪಸ್ಸನ್ನು ಕೆಡಿಸ್ತೇನೆ ಅಂತ ಅವರ ಮುಂಭಾಗದಲ್ಲಿ ಕುಣಿಯುವುದು ಯಾವ ಪ್ರಯೋಜನವೂ ಆಗುವುದಕ್ಕಿಲ್ಲ. ಅದರಲ್ಲಿಯೂ ನನಗೆ ಭಯವಾಗುವುದು ಯಾಕೆ ಗೊತ್ತೇ? ಅವರೇನು ಸಾಮಾನ್ಯದವರಲ್ಲ. ಈ ಮೊದಲೇ ಅವರು ಬೇಕಾದಂತಹ ಸಾಧನೆಯನ್ನು ಗೈದವರಿದ್ದಾರೆ. ಅವರ ಸಾಧನೆಯ ಮೂಲಕವಾಗಿ ಇಂತಹ ತಪಸ್ಸನ್ನಾಚರಿಸುವುದಕ್ಕೆ ಸಾಧ್ಯವಾಗಿದೆ. ಏನೋ ಒಂದು ಉದ್ದೇಶವನ್ನಿರಿಸಿಕೊಂಡು ಈ ರೀತಿಯಾಗಿ ಮುಂದುವರಿಯುತ್ತಾ ಇದ್ದಾರೆ ಅಂತ ಆಗುವಾಗ ಪುರುಷರ ಹೃದಯವನ್ನಾದ್ರೆ ಅರೆಗಣ್ಣ ನೋಟದಿಂದಲೇ ಕರಗಿಸುವಂತಹ ಚಾಕಚಕ್ಯತೆ ನನ್ನಲ್ಲಿದೆ, ಸತ್ಯ. ಹಾಗೆಂದು ಈ ಮುನಿವರರನ್ನು ಕೆಣಕುವುದು ಅಂತ ಹೇಳಿದ್ರೆ ನನಗೆ ಭಯವಾಗ್ತಾ ಇದೆ. ಅದರಲ್ಲಿ ನಾನು ಓರ್ವಳೆ ಹೋಗಬೇಕು ಅಂತ ಹೇಳ್ತಾ ಇದ್ದೀನಿ. ದೇವೇಶ, ಆಗುವುದಿಲ್ಲ ಅಂತ ಹೇಳೋದಲ್ಲ. ಇದು ಒಂದು ಕೆಲಸಕ್ಕೆ ನಮ್ಮಲ್ಲಿ ಬೇರೆ ಅದೆಷ್ಟೋ ಮಂದಿ ಇದ್ದಾರಲ್ಲ, ಯಾರನ್ನಾದ್ರೂ ಇನ್ನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೇದಿತ್ತು ಅಂತ. ಬೇರೆಯವರಿಗೆ ಆಗ್ತಿದ್ರೆ ಅವರನ್ನ ಆಯ್ಕೆ ಮಾಡ್ತಿರ್ಲಿಲ್ಲ. ಇಲ್ಲಿಗೆ ನೀನೇ ಆಗಬೇಕು, ನೀನೇ ಸೂಕ್ತ ಅಂತ ಭಯವಾಗ್ತದಲ್ಲ. ಮಾನಸಿಕವಾಗಿ ಬಹುದಿಕವಾಗಿ ದೇಹಕ್ಕೆ ಹೆಣ್ಣು ಅಬಲೆ ಆದ ಹೆಣ್ಣಿಗೆ ಹೆದರಿಕೆ ಸ್ವಭಾವ ಇರುವುದು ಸಾಮಾನ್ಯ. ಹಾಗಾದ್ರೆ ನಿನ್ನ ಒಬ್ಬರನ್ನೇ ಅಲ್ಲಿಗೆ ನಾನು ನುಗ್ಗಿ ಬಿಡ್ತೇನೆ ಎಂಬುದು ಭಾವಿಸಿಕೊಳ್ಳುವುದು ಖಂಡಿತ ಬೇಡ. ನೀನು ಬರ್ತೀಯಾ? ನಾನು ಬಂದು ಏನು ಪ್ರಯೋಜನ ಉಂಟು? ಜೊತೆಗಾಗ್ತದಲ್ಲ. ನನ್ನಿಂದ ಯಾವ ಕಾರ್ಯ ಕೂಡ ಅಲ್ಲಿ ಬಂದ್ರೆ ಆಗುದಿಲ್ಲ. ನಿನಗೆ ಸಹಾಯಕನಾಗಿದ್ದಾನೆ ಒಬ್ಬ. ಯಾರು? ಅವನೇ ಕುಸುಮಾವತಿಯರ ಮೀನಾಂಕ. ಅವ ಬಂದ್ರೆ ನಿಮಗೆ ಬೇಕಾಗಿ ಪರಿಸರ ಸರಿಯಾಗಿ ಒದಗಿಸಿ ಕೊಡ್ಬೇಕಾದ್ರೆ ಅವನ ಸಹಾಯ ಖಂಡಿತ ಸುಲಭ ಆಗ್ತದೆ. ಹೌದಲ್ಲ? ಬಾ ನನ್ನೊಟ್ಟಿಗೆ. ದೂರದಿಂದಲೇ ನನ್ನನ್ನು ಕೂಗುತ್ತಾ ಬರ್ತಿರೋರು ಯಾರು ಎಂಬುದಾಗಿ ನೋಡಿದ್ರೆ ಯಾರದು?
ನಿನ್ನ ಜೊತೆಯಲ್ಲಿ ಮೇನಕೆ ಇದ್ದಾಳೆ. ಪರಿಚಯ ಉಂಟಾ? ನನಗೇನು ಪರಿಚಯ ಇಲ್ಲದೆ ಮೇನಕ ನಿನ್ನನ್ನು ಉಪಚರಿಸುವುದಕ್ಕಾಗಿ ರಚಿದ್ದಾಳೆ. ನಾವಿರುವರು ಮಾತಾಡಿಕೊಳ್ಳೋದು ಆದಷ್ಟು ಬೇಗ ಬೇಗ ಮುಗಿಸ್ತೇನೆ ನಾನು. ಕುಶಲಾದಿಗಳಿಗಿಳ್ದು ಕುಸುಮ ಮಾಡನು ಬೀಳ್ದ ಕುಶಲಾದಿಗಳಿಗಿಳ್ದು ಕುಸುಮ ಮಾಡನು ಬೀಳ್ದ ಬೀಜ ಜಾಗಿ ಮೇಲಗಿ ಸಗಿದ ಯಜಮಾನಗವನುಳಿದೈ ದಂಡನವು ಯಜಮಾನಗವನುಳಿದೈ ದಂಡಗದನವು ಹೊಸ ಬಗೆಯಾಗಿ ತೋರುವುದು ಕುಶಲಾದಿಗಳಿಗಿಳ್ದು ನಿನ್ನನ್ನು ಕಂಡಾಗ ಆಶ್ಚರ್ಯವನ್ನೇ ಕಾಡ್ತಾ ಇದ್ದೇನೆ. ಸದಾ ಕಾಲವು ಸ್ವರ್ಗಲೋಕದಲ್ಲಿರುವಂತಹ ಸಕಲ ಸುಖ ಭೋಗಗಳನ್ನು ಅನುಭವಿಸಿದವ ನೀನು. ಇನ್ನು ಹಾಗಲ್ಲ, ನಿನ್ನ ಜೊತೆಯಲ್ಲಿ ಮೇಲಕ್ಕೆಯನ್ನು ಒಡಗೂಡಿಕೊಂಡು ಕುಸುಮವತಿನ ಪ್ರವೇಶ ಮಾಡಿದೆ ನೀನು. ನಿನ್ನನ್ನು ನೋಡಿದಾಗ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಸಂತೋಷವೆಂಬುದು ನಿನ್ನ ಮುಖದಲ್ಲಿ ಗೋಚರಿಸುವುದಿಲ್ಲ. ಚಿಂತೆ ಆವರಿಸಿಕೊಂಡಿದೆ. ಯಾವುದೋ ನೋವು ನಿನ್ನ ಮನವನ್ನು ಕಾಡುತ್ತಿರುವ ಹಾಗೆ ನಿನ್ನ ಮುಖ ನೋಡಿದಾಗ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇದೆ. ಆತ್ಯಂತಲೇ ನಿನ್ನಲ್ಲಿ ಕೇಳುತ್ತಿರುವುದು, ನಾಕವನ್ನು ತರೆದು ನನ್ನ ಬಳಿಗೆ ಬರುವುದಕ್ಕೆ ಕಾರಣವೇನು? ನನ್ನಿಂದ ಏನಾಗಬೇಕು ಹೇಳುವೆಯಾ? ಮದನ ಲಾಲಿಬುದೆಲೆ ಮದನ ಲಾಲಿಸಬೇಕು. ಲಾಲಿಬುದೆಲೆ ಮದನ ನಿನ್ನೋಳು ಹೇಳುವೆ ನೀ ಹದನ ನಿನ್ನೋಳು ಹೇಳುವೆ ನೀ ಹದನ ಜಾಲವಲ್ಲ ಮುನಿ ಫಾಲ ಗೌರಿಗ ಜಾಲವಲ್ಲ ಮುನಿ ಫಾಲ ಗೌರಿಗ ಅಪ್ಪ ತಲೆಗೆ ಯಾರು ಗೋಳು ಕೊಡುವರು ಲಾಲಿಬುದೆಲೆ ಮದನ ನಿನ್ನಳು ಹೇಳುವೆ ನೀ ಹದನ ಮದನ ಅಧಿಕಾರ ಬಹಳ ದೊಡ್ಡದುಂಟು. ಆದ್ರೆ ಸಮಸ್ಯೆ ಯಾವಾಗಲೂ ಮುಗಿಯುವುದೇ ಇಲ್ಲ. ನಿನ್ನ ಸಮಸ್ಯೆ ಯಾವಾಗ ಬಗೆಹರಿಯುವುದು? ಒಂದು ಸಮಸ್ಯೆ ಬಗೆಹರುವಾಗ ಇನ್ನೊಂದು ಸಮಸ್ಯೆ ಹುಟ್ಟಿಕೊಳ್ತದೆ. ಅಲ್ಲವೇ? ಪರಿಹಾರ ನಾನೇ ಹುಡುಕಬೇಕಲ್ಲ. ಹೌದು. ಹೊಣೆಗಾರಿಕೆ ದೊಡ್ಡದುಂಟು ನೋಡು. ಈಗ ಏನು ಸಮಸ್ಯೆ ಬಂದಿದೆ ನಿನಗೆ? ಪರಿಸ್ಥಿತಿ ಹಾಗಾಗಿ ಹೋಗಿದೆ. ಏನಾಯ್ತು? ವರ್ತಮಾನದಲ್ಲಿ ಪುಣ್ಯಕ್ಷೇತ್ರ ಪುಷ್ಕರದಲ್ಲಿ ಘನಘೋರ ತಪಸ್ಸು ಮಾಡುತ್ತಾ ಇದ್ದಾರೆ ಕೌಶಿಕ ಋಷಿ. ಅದರಿಂದ ನಿನಗೇನು ಕಷ್ಟ? ನನಗೆ ಮಾತ್ರವಲ್ಲ, 3 ಲೋಕ ಕೂಡ ಅವರ ತಪಸ್ಸಿನ ಉರಿ ವ್ಯಾಪಿಸಿ ಹೋಗಿದೆ. ಯಾರಿಗೂ ಕೂಡ ಜೀವನ ಮಾಡೋದಕ್ಕೆ ಕಷ್ಟವಾಗಿ ಹೋಗಿದೆ. ಈಗ ಅವರನ್ನು ಉಳಿಸಬೇಕಾದ್ರೆ ನನ್ನ ಕರ್ತವ್ಯ ಹೌದಲ್ವೇ? ಅದಕ್ಕಾಗಿ ಅವನ ತಪಸ್ಸನ್ನು ಭಂಗಗೊಳಿಸಬೇಕಾದ್ರೆ ಸರಿಯಾದ ಆಯ್ಕೆ ಹೆಣ್ಣೆಂಬುದಾಗಿ ಭಾವಿಸಿಕೊಂಡು ಮೇನಕೆಯನ್ನು ಅವನ ಅಲ್ಲಿಗೆ ಕಳಿಸುವ ತೀರ್ಮಾನ ಮಾಡಿದ್ದೇನೆ. ಅವಳು ಒಪ್ಪಿಕೊಂಡಿದ್ದಾಳೆ. ಆದ್ರೆ ಅವಳಿಗೆ ಒಬ್ಬಳಿಗೆ ಹೋದಾಗ ಹಿಂಜರಿಕೆ ಅಂತೆ. ಒಬ್ಬಳಿಗೆ ಹೋಗುದಕ್ಕೆ ಅದಕ್ಕೆ ಗಾಳಿಯನ್ನು ಉರಿಯಬೇಕಾದ ಬೆಂಕಿಯ ಸಹಾಯ ಬೇಕೇ ಬೇಕು. ಅವಳ ರೂಪ ಇದ್ರೆ ಸಾಕಾಗುವುದಿಲ್ಲ, ಅವಳ ಮನಸ್ಸು ವಿಕಾರಗೊಳ್ಬೇಕು. ಅದಕ್ಕಾಗಿ ಪರಿಸರ ಸರಿಯಾದ ನಿರ್ಮಾಣ ಆಗಬೇಕು. ಅದಕ್ಕಾಗಿ ನೀನಂತ ವಿಶೇಷದ ಕುಸುಮ ಶರಗಳು, ಅರವಿಂದವೋ ಅಶೋಕವೋ ಚೂತವೋ ನವಮಲ್ಲಿಕವೋ ಈ ಶರಗಳನ್ನು ಆ ಋಷಿಗೆ ಮತ್ತು ಅವಳಿಗೆ ಪ್ರಯೋಗ ಮಾಡಿದರೆ ಆ ಕಾಲಕ್ಕೆ ಅವ ತಪಸ್ಸಿನಿಂದ ವಿಮುಖಗೊಳ್ತಾನೆ. ತಪಸ್ಸು ನಿಂತು ಹೋಗ್ತದೆ, ನಮ್ಮ ಬೇಳೆ ಬೇಯ್ತದೆ. ಈ ಕೆಲಸ ಮಾಡುವುದಕ್ಕೆ ನಿನ್ನ ಬಳಿಗೆ ನಾನು ಬಂದದ್ದು. ಇಷ್ಟು
ಸ್ವಾರ್ಥಕ್ಕಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಅದರಿಂದ ನಿನಗೂ ಮಾತ್ರವಲ್ಲ, ಲೋಕಕ್ಕೆ ಭಂಗ ಕಷ್ಟವಾಗಿದೆ. ಎಲ್ಲರಿಗೂ ಕಷ್ಟ. ಎಲ್ಲರ ಕಷ್ಟವನ್ನು ಪರಿಹರಿಸಬೇಕಾದು ನಿನ್ನ ಕರ್ತವ್ಯವಾಗಿತ್ತು. ನಿನ್ನಿಂದ ಅಸಾಧ್ಯವೆಂದಾದಾಗ ಇನ್ನೊಬ್ಬರ ಸಹಾಯವನ್ನು ಯಾಚಿಸಬೇಕಾದ ಕರ್ತವ್ಯವಾಗಿದೆ. ಭಯ ಪಡಬೇಡ. ಇಷ್ಟು ಸಣ್ಣ ಕಾರ್ಯಕ್ಕೆ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾನಿದ್ದೇನೆ, ನನ್ನ ಸಾಮರ್ಥ್ಯವೇನು ಎಂಬುದು ನೀ ಚೆನ್ನಾಗಿ ಅರಿತಿದೆಯಲ್ಲ. ಬಿಡಲಾರೆ ಅವರನ್ನು. ನೀನು ನನ್ನ ಶುಭ ಶರಗಳಿಗೆ ಎಲ್ಲರೂ ಭಯ ಪಡುತ್ತಾ ಇದ್ದಾರೆ. ಮತ್ತೆ ಈ ಕೌಶಿಕ ನನಗೊಂದು ಲೆಕ್ಕವೇ. ಹೋಗ್ತೇನೆ, ಶುಭ ಶರಗಳನ್ನು ಪ್ರಯೋಗಿಸಿ ಅವರ ತಪಸ್ಸನ್ನು ನಾನು ಭಂಗಪಡಿಸ್ತೇನೆ. ಸಾಕಲ್ಲ, ಇಷ್ಟು ಮಾಡಿದ್ರೆ ಸಾಕು. ನನಗೆ ಭರವಸೆ ಬಂತು, ನಿನ್ನೊಟ್ಟಿಗೆ ಬರುವ ಕಾಣುದಿಲ್ವಾ? ಕರ 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 ನಡುತ್ತಾ ಉಂಟು. ಅವ ಹೇಳಿದ ನೀನು ಹೊರಟೆ, ಈಗ ಹೋಗುವುದು ಹೇಗೆ ಎಂಬ ಭಯ ನಿನ್ನನ್ನು ಆವರಿಸಿಕೊಂಡಿದೆ. ಹೆದರಬೇಡ, ನಿನ್ನ ಜೊತೆಯಲ್ಲಿ ಬರುತ್ತಿರುವವನು ಮನ್ಮಥ. ಗೊತ್ತಾಯ್ತಲ್ಲ? ಧೈರ್ಯದಿಂದ ನನ್ನ ಮೇಲೆ ವಿಶ್ವಾಸ ನಿಲ್ಲಿಸಿಕೊಂಡು ಬಂದಾದ್ರೆ ಅವ ಹೇಳಿದಂತ ಕಾರ್ಯವನ್ನು ಸುಲಭವಾಗಿ ಮುಗಿಸಿಕೊಡ್ತೇನೆ. ಜೊತೆಗೆ ಬಂದ್ರೆ ಏನಾದ್ರೂ ಒಂದು ಮಾಡಲೇಬಹುದು. ಯಾವುದು ಒಂದು ಕೆಲಸ ಹಾಗೆ ಸುಲಭದಲ್ಲಿ ಮುಗಿಸ್ತೇನೆ. ಹೌದು, ಆಯ್ತಲ್ಲ? ಇನ್ನಕ್ಕಿಂತ ಬೇಡ ನಿನಗೆ. ಆಯ್ತು, ಇನ್ನು ಹೋಗು. ಇನ್ನು ಕೆಲಸ ಆದ ಮೇಲೆ ಬರಬೇಡ. ಕಾಡು ಪರ್ವತ ಅಂತ ತುಂಬ ಸುತ್ತಲಿಗೆ ಹೋಗ್ಬಾರ್ದು. ಆದಷ್ಟು ಬೇಗ ಕಳಿಸಿಕೊಡ್ತೇನೆ. ಆ ಜಾಗ ಬೇರೆ ಜನ ಇಲ್ಲ. ಬೇಗ ಮುಗಿಸಿ ಬರ್ತೇನೆ. ಹೋಗುವ. ಎಲ್ಲಿಗೆ? ತಡವಾಯ್ತು. ಹೋಗು ದೊಡ್ಡದಲ್ಲ, ತಡವಾಗಬಹುದು. ಆದಷ್ಟು ಬೇಗ ಮುಗಿಸಬೇಕು. ಹೋಗು. ಅಲ್ಲಿ ಏನು ಮಾಡ್ತೇನೆ ನೀನು? ಏನು ಮಾಡು ಗೊತ್ತುಂಟ ನಿನಗೆ? ನಾನು ಹೇಳಿಕೊಟ್ಟೆ. ಅವನು
ಬೆಡಗನು ಡೋರಿ ಬರಿ ಬರಿ ಬೆಡಗನು ಡೋರಿ ಬೆಡಗನು ಡೋರಿ ಬರಿ ಬರಿ ಬೆಡಗನು ಡೋರಿ ವಜಗರಿ ಬುಡು ಎಲಿ ವಯ್ಯಾರಿ ಬರಿ ಬರಿ ಬೆಡಗನು ಡೋರಿ ವಜಗರಿ ಬುಡು ಎಲಿ ವಯ್ಯಾರಿ ಮುನಿ ಇರುದಿರಲವನ ಎನುರಿನಲ್ಲಿ ಎಲ್ಲಿಗೆ ಹೋಗೋದು? ತಡವಾಯ್ತಾ? ಹೌದು, ಹೋಗುದು ದೊಡ್ಡ ಪ್ರಶ್ನೆ ಅಲ್ಲ. ಅಲ್ಲಿಗೆ ಹೋದ ಮೇಲೆ ಏನು ಮಾಡಬೇಕು ಎಂಬ ಚೆನ್ನಾಗಿ ಆಲೋಚನೆ ಮಾಡಬೇಕು. ಏನು ಮಾಡುದು? ಈಗ ನಿನ್ನ ಜೊತೆ ನಾ ಬರ್ತೇನೆ. ನನ್ನ ಕೆಲಸ ಕ್ಷಣಿಕವಾದು, ತೆಗೆದು ಬಿಟ್ರೆ ಆಯ್ತು, ಅಲ್ಲಿಗೆ ಮುಗಿಯಿತು. ಆಮೇಲೆ ಅಲ್ಲಿ ಕೆಲಸ ಮಾಡಬೇಕಾದ ಯಾರು? ಪರಿಣಾಮ ಬರಬೇಕಾದ್ರೆ ನಿನ್ನ ಈ ಕೆಲಸ ಪ್ರಾರಂಭ ಮಾಡಬೇಕು. ಅದಕ್ಕಾಗಿ ನಿನ್ನ ಮೇಲೆ ಸಂಶಯ ನನಗೆ. ಈಗ ನಾವು ಆಗುದಕ್ಕಿಲ್ವಾ? ಆಗಬಹುದಪ್ಪ. ಮತ್ತೆ ಹೋಗಿ ಬಾಣ ಬಿಡ್ತೇನೆ. ಒಂದು ವೇಳೆ ಅವನು ಕಣ್ಣು ತೆರೆದಾಗ ನೀನು ಅವನ ಮುಂದೆ ಹೇಗೆ ನಿಂತುಕೊಳ್ತೀನಿ ನೋಡುವ. ನೋಡೋಣ. ಹಾಗೆ ನಿಂತುಕೊಂಡೆ ಸಾಲದು. ಮತ್ತೆ ಕೆಲವು ಗಂಡಸರನ್ನು ನಮ್ಮತ್ತ ಸೆಳೆಯಬೇಕಾದ್ರೆ ಹಾವ ಭಾವಗಳೆಲ್ಲ ಬೇಕು. ಅದರಲ್ಲೂ ಕೆಲವರು ಹುಡುಗಿಯರು ನಡೆಯುವುದನ್ನು ಕಂಡಾಗಲೇ ನಡಿಗೆಗೆ ಬಿಡುತ್ತಾರೆ. ಕೆಲವರು ನಗುವಿಗೆ. ಹಾಗಾದ್ರೆ ನಾನು ನಡೀತೇನೆ. ನೋಡ ನಡೀತಾರ. ನನ್ನ ರಥ ಹೋಗುದಲ್ಲ. ಯಾವುದು? ಹುಡುಗಿಯರು ಹಾಗೆ ನಡೆಯುವುದಾ? ಮತ್ತೆ ಹೇಗೆ? ಹೆಜ್ಜೆ ಮೇಲೆ ಹೆಜ್ಜೆ ನೆಡ್ತು ಹೋಗ್ಬೇಕು. ನಿನಗೆ ಗೊತ್ತಿಲ್ವಾ? ಅದು ಹೇಗಪ್ಪ? ನನ್ನ ಹೆಂಡತಿಯನ್ನು ಕಲ್ತುಕೊಂಡ ನಾನು. ಬೇಕಾಗ್ತದೆ. ಹೇಗೆ? ಏನಾಯ್ತದು ಕಾಲಿಗೆ? ಕಾಲಿಗೆ ಏನಾಗುದು? ಮುಳ್ಳು ಚುಚ್ಚುತ್ತದಾ? ಮುಳ್ಳು ಚುಚ್ಚುತ್ತದಲ್ಲ. ತುದಿಗಳಲ್ಲಿ ಹೋಗ್ತಾ ಇದ್ದಿ. ಹುಡುಗಿಯರು ನಡೆಯುವುದು ಹಾಗೆ. ಸ್ತ್ರೀವೇಷದವರು ಮಾತ್ರ ಹಾಗೆ ನಡೆಯುವುದು. ಹೌದು, ನೀನು ಸ್ತ್ರೀವೇಷ ಮಾಡ್ತೀಯ. ಈಗ ನಾನಲ್ಲ ನೀನು ಹೌದು. ನಾನು ಮೊದಲೇ ಹೇಳಿದ್ದೇನೆ, ನಾನು ಹೆಂಡತಿಯನ್ನು ನೋಡಿ ಕಲ್ತದ ಅಂತ ಹೇಳಿ. ಅವಳು ಹಾಗೆ ನಡೆಯುವುದಾ? ಹಾ, ಅವಳು ಹಾಗೆ. ಆ ನಗಿಯೋದು ನೋಡುವಾಗ ಉಂಟಲ್ಲ, ಕೆಲವರು ಬೀಳ್ಬೇಕಾಗ್ತದೆ ನಿನ್ನ. ಹೌದಾ? ಹೌದಪ್ಪ. ನಡೆದ್ರೆ ಸಾಲದು. ಹೋಗಿ ನಿಲ್ಲುವುದ ಕ್ರಮ ಹೇಗೆ ಗೊತ್ತುಂಟ? ಹೇಗೆ? ಆ ನಿಲ್ಲುವುದರೊಂದು ಕ್ರಮ ಉಂಟು. ಬೇಡ. ಈಗ ನಿನ್ನ ಅಲ್ಲಿ ಮರ ಅಂತ ಉಂಟಂತ ನೆನೆಸುವ. ಮರ ಅವು ಕಣ್ಣು ಬಿಟ್ಟು ನಿನ್ನ ನೋಡ್ಬೇಕಾದ್ರೆ ಏನಾಗ್ಬೇಕು? ಅವನ ಎದುರಿನಲ್ಲಿ ಯಾವ್ದಾದ್ರು ಮರ ಇದ್ರೆ ಮರಕ್ಕೆ ಈಗ ಹೊರಗೆ ನಿಂತುಕೊಂಡ್ರೆ ಸಾಕ. ಹೌದು. ಮತ್ತೆ ಏನ ಹೇಳ್ಬೇಕು ರತಿಯಲ್ಲಿ? ಮತ್ತೆ ಇಲ್ಲಿಗೆ ಕನ್ಸನೆ ಮಾಡುದು ಎಲ್ಲಿಗೆ? ನಿನ್ನ ಹತ್ರ ಸೆಳೆಯು ಬೇಡವಾ? ಮಾತಾಡ. ನಾನಲ್ಲಿ ಹಾಗೆ ಮಾಡಬೇಕು. ನೀನು ಹೀಗೆ ಮಾಡ್ಬೋದು. ಏನು ಏನು ಅವಾಗ ಅದಕ್ಕೆ ಉತ್ತರ ಬರಲೂಬಹುದು. ಬಾರದಿದ್ದರೆ ಗೆಜ್ಜೆ ಉಂಟಲ್ಲ, ಹೀಗೆ ನಿಲ್ಬೇಕು. ಹೀಗೆ ನಿಂತು ಈ ಬಲ ಕಾಲನ್ನು ಹೀಗೆ ಹಿಡಿಬೇಕು. ಹೀಗೆ ನಿಂತು ಆ ಗೆಜ್ಜೆ ಶಬ್ದ ಆಗ್ಬೇಕು. ಈಗ ಮೇಲಾಗಿ ಇಡಬೇಕು. ಆಯ್ತಾ? ಅದಕ್ಕೂ ಪ್ರತಿ ಉತ್ತರ ಬರದಿದ್ರೆ ಕಂಠ ಸರಿ ಉಂಟ? ಕಂಠ ಸರಿ ಉಂಟಲ್ಲ ಏನು ಅಂತ ಕೇಳುವುದು ಅವನಿಗೆ. ಆವಾಗ ಅಲ್ಲಿಂದಲೂ ಉತ್ತರ ಹೇಗೆ ಬರಬಹುದು ಅಂತ ನೀವು ಕೆಮ್ಮಿದಾಗ ಅವಶ್ಯ ಕೆಮ್ತಾರೆ. ಆಮೇಲೆ ಹೀಗೆ ನೋಡು ಉಂಟ, ಹೀಗೆ ನಿಂತುಕೊಂಡು ಉಗುರು ಕಚ್ಚೋದಲ್ವೇ ಅವನ್ನ ಕರೆಯುವುದು ತನ್ನತ್ತ. ಉಗುರು ಕಚ್ಚುದು ಯಾಕೆ ಗೊತ್ತುಂಟ? ನಿನಗೆ ಹೊಂಡ ತೋಡ್ತೇನೆ ಮಗನ ಅಂತ.
ಹಾಗೆ ಅವನಿಗೆ ಕಣ್ಣಲ್ಲಿ ಸೆಳಿಬೇಕು. ಸರಿ. ಹಾಗೆ ಕಿರುನಗೆ, ಕಣ್ಣೋಟ, ಕೈ ಸನ್ನೆ, ಬಾಯಿ ಸನ್ನೆ, ಇವೆಲ್ಲ ನಿನ್ನಲ್ಲಿ ಎಷ್ಟು ಹಾವ ಭಾವಗಳು ಉಂಟು ಅದನ್ನೆಲ್ಲ ಅವನ ಕಣ್ಣ ಮುಂದೆ ಪ್ರದರ್ಶಿಸಿ ನಿನ್ನತ್ತ ವಶಕರಿಸಿಕೊಳ್ಳಬೇಕಾದು ನಿನ್ನ ಕರ್ತವ್ಯ. ಏನು ನನಗೆ ಗೊತ್ತಿಲ್ಲ ಅಂತ ನೀನು ಪಾಠ ಮಾಡ. ಇದಕ್ಕೆ ನನಗೆ ಅನುಮಾನವ? ಮತ್ತೆ ಅಯ್ಯೋ ಇದಕ್ಕೆ ಅನುಮಾನ ಇದಕ್ಕೆ
ಮಾನ ಎಲೆ ಮದನನ ನಿನ್ನಯ ಬಾಣ ನಿನ್ನಯ ಬಾಣ ನಿನ್ನಯ ಬಾಣ ವಿಧ ವಿಧ ದೊಡ್ಡಗವನ ಕುಣಿರುವ ತೊಂದರದಿಲ್ಲದೆ ಜಿಮ್ಮನದಿಲ್ಲದೆ ತೆಗೆದದಿಲ್ಲದೆ ಜಿಮಿನದಿಲ್ಲದೆ ದೀಮ್ 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 ದನದಿಲ್ಲದೆ ತೋಮ್ ತೋಮ್ ತುಮ್ ದನದಿಲ್ಲದೆ ಇಷ್ಟೊಂದು ಅನುಮಾನವ ನಿನಗೆ? ಅನುಮಾನವೇ ಯಾಕೆ ಅಂತ ನಿನ್ನ ಮೇಲೆ. ಇದು ವ್ಯರ್ಥವಾಯಿತು. ವ್ಯರ್ಥ ಅಲ್ಲ. ಮೊದಲ ದೇವೇಂದ್ರಲ್ಲಿ ಹೇಳಿದಂತೆ ಭಯವಾಗ್ತದೆ ಎಂಬುದಾಗಿ. ಒಬ್ಬಳಿಗೆ ಹೋಗುವುದಕ್ಕೆ ಭಯವಾಗ್ತದೆ. ನನಗೆ ಸಂಶಯ ಬರಬೇಡುವ ಅದಕ್ಕೆ ಕೇಳಿದ್ದು ನಾನು. ಏನು ಈಗ ನೀನು ಜೊತೆಗೆ ಬರ್ತಿಂತಾದ್ರೆ ಆಗಬಹುದು ಅಂತ ಹೇಳಿದ್ದೇನೆ. ಆಗಬಹುದೇ? ಅದ್ರಲ್ಲಿಯೂ ಏನ್ ಮಾಡ್ತೀನಿ? ನೀನು ಬರುವಾಗ ಬರಿಗೈಯಲ್ಲಿ ಬರ್ತೀಯಾ? ಬರುವುದಿಲ್ಲ. ನಿನ್ನ ಬಾಣ ಇದೆಯಲ್ಲ, ಪಂಚಬಾಣ, ಅದನ್ನೆಲ್ಲ ಹಿಡಿದುಕೊಂಡು ಬರುವವ ನೀನು. ಅಲ್ಲಿಗೆ ಬಂದವನೇ ಆ ಮುನಿಯ ಮೇಲೆ ಪ್ರಯೋಗ ಮಾಡಿದ್ರೆ ಸಾಕು. ಮತ್ತೆ ನಾನು ಕೆಲಸ ಪ್ರಾರಂಭ ಮಾಡುವುದು. ಆ ಮುನಿಯ ಮನವನ್ನು ಹದಗೊಳಿಸುವುದು ಅಂತ ಆದ್ರೆ ಮತ್ತೆ ಆತನನ್ನು ಬಗೆ ಬಗೆಯಾಗಿ ನನ್ನ ತಾಳಕ್ಕೆ ಸರಿಯಾಗಿ ಕುಣಿಸುವಂತಹ ಸಾಮರ್ಥ್ಯ ನನ್ನಲ್ಲಿದೆ. ಸುಮನಸರನ್ನೇ ಮರಳು ಮಾಡಿದವಳು ನೀನು. ಮತ್ತೆ ಮತ್ತೆ ಭೂಲೋಕದ ನೀನು ಬಿಡುವುದಲ್ಲ. ಯಾರು ಸಿಗ್ತಾರೆ ಅಂತ ಕಾಯುವುದು. ನೋಡಿದಾಗಲೇ ಹಿಂದೆ ನಿಂತು ಕೆಲವರು ನಾಳೆಗೆ ತಪ್ಪರಿಸು. ಹೌದಪ್ಪ, ಅವರಿಗೊಂದು ಆಸೆ, ಈ ಹುಡುಗಿ ನನಗೆ ಸಿಕ್ಕಿದ್ರೆ ಒಳ್ಳೇದಿತ್ತಪ್ಪ. ನೀ ಸಿಕ್ತಿಯ? ಹಾಗೆಲ್ಲ ಸುಲಭದಲ್ಲಿ ಸಿಗೋಳು ನೀನಲ್ಲ. ನೀನು ಮನಸ್ಸು ಮಾಡಿ ಮಾತು ಸಿಗುವುದಕ್ಕೆ ಸಾಧ್ಯ. ಹೌದು, ನನಗೆ ಮನಸ್ಸುಂಟ. ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ತೇನೆ. ಅವರು ಕರೆಯುವಾಗ ನಾನು ಹೋಗುವವಳಲ್ಲ. ಈಗ ನನಗೆ ಉದ್ದೇಶ ಇರುವುದೇನು? ಏನು? ಆ ಗಾಧಿನಂದನ ತಪಸ್ಸನ್ನು ಕೆಡಿಸುವುದು ಅಲ್ಲವೇ? ಅದಕ್ಕಾಗಿ ಸಹಕಾರಿಯಾಗಿ ನೀನು ಬರಬೇಕು. ತಡ ಮಾಡುವುದಲ್ಲ. ಇನ್ನು ನಿನಗೆ ಅನುಮಾನ ಬೇಡ. ಆದಷ್ಟು ಬೇಗ ಹೋಗಿ ನಮ್ಮ ಕೈ ಕೆಲಸವನ್ನು ಪೂರ್ತಿ ಮಾಡಿ. ಬಂದು ನಿಂತ ಪ್ರದೇಶ ಯಾವುದು ಗೊತ್ತೇ? ಓ ಅಲ್ಲಿ ನೋಡು. ಅಯ್ಯೋ, ಬಿಸಿ ಬಿಸಿ ಆಗ್ತಾ ಉಂಟು ಇಲ್ಲಿ. ಮಾಲಿನಿ ನದಿ ಹರಿತಾ ಉಂಟು. ಆ ನೀರಿನ ಬಳಿಗೆ ಬಂದಾಗಲೇ ಯಾಕೋ ಏನು ವ್ಯತ್ಯಾಸ ಗೋಚರಿಸ್ತಾ ಇದೆ. ಬಿಸಿ ಬಿಸಿ ಆವರಿಸಿಕೊಳ್ಳುತ್ತದೆ. ಹಾಗಾದ್ರೆ ಎಲ್ಲೂ ಹತ್ತಿರದ ಇರಬೇಕು. ಎಲ್ಲಿದ್ದಾನೆ ಎಂಬುದಾಗಿ ಹುಡುಕಾಡುತ್ತಾ ನೋಡುವ.
ಮಾಡಿದ್ದಾನೆ. ಇವ ತಪಸ್ಸನ್ನು ಆಚರಿಸಿದಂತ ಆನೆ ಬಿಡುವನು ನಾನೆಂಬುದಾಗಿ ಬಿಡಲಾರೆ. ಆದ್ದರಿಂದ ಬತ್ತಲಕ್ಕಿಂತ 2 ಬಾಣಗಳ ತೆಗೆದು ಏನಾಗ್ತದೆ? ಆನೆಗೆ ಬರಲ್ಲ ಆಡ್ತಾ ಇದೆ ಆ ಕಡೆ ಈ ಕಡೆಗೆ ಉಂಟಾಗ ನೋಡು ನೋಡು ತಾಗಿದೆ. ಸರಿ ನೋಡು ಬಾಣ ತಾಗಿದೆ. ತಾಗಿದಲ್ಲ ಅವನಿಗೆ ತಾಗಿದ್ರೆ ಸಾಲದು, ಸಾಕಾಗುದಿಲ್ಲ. ಮತ್ತೆ ನಿನಗೆ ಒಮ್ಮೆ ಕಣ್ಣು ಬಿಟ್ಟರೆ ಸಾಕು. ಅವ ಕಣ್ಣು ಬಿಡ್ತಾನೆ. ಕಣ್ಣು ಬಿಟ್ಟ ಮೇಲೆ ಅವನ ತಾಳಕ್ಕೆ ಅಥವಾ ನಿನ್ನ ತಾಳಕ್ಕೆ ಇಬ್ಬರು ಸರಿಯಾಗಿ ಕುಣಿಬೇಕಾಗ್ತದೆ. ಅದಕ್ಕಾಗಿ ಮತ್ತೆ 2 ಬಾಣಗಳನ್ನು ಏನು ಬೇಕು? ಯಾವುದು ಬೇಕು? ನೀನು ಬೇಕು. ನಾನಾ? ನನಗೆ ರತ್ತಿದ್ದಾಳೆ, ನೀನ್ ನನಗೆ ಬೇಡ. ಈಗ ಬಿಟ್ಟದ್ದು ನೀನಲ್ವಾ? ಬಿಟ್ಟದ್ದು ನಿನಗೆ. ಯಾಕೆ? ನಿನ್ನ ಜೊತೆಗಾರ ಇಲ್ಲಿದ್ದಾನೆ, ಅವನನ್ನು ವರಿಸು ಸುಖಿಸು ಸಾಕ. ಈಗ ನಾಲ್ಕೆ ಮುಗ್ದದಲ್ವಾ? ಇನ್ನೊಂದು ಒಂದನ್ನು ಕೊಂಡು ಹೋಗ್ತೇನೆ. ಕೊಂಡು ಹೋಗುದಿಲ್ಲ. ಮತ್ತೆ ನಿಮ್ಮ ಆಟವನ್ನು ನೋಡುದಕ್ಕೆ ಪ್ರೇಕ್ಷಕರು ಬೇಡುವ. ಪ್ರಕೃತಿ ಸರಿಯಾಗಿ ಇಲ್ಲಿ ಯಾರು ಇಲ್ಲ, ಪ್ರಕೃತಿ ಒದಗಿ ಬರಬೇಕು. ಅದಕ್ಕೆ 1 ಬಾಣವನ್ನು ಗಾಳಿ ಬೀಸ್ತಾ ಉಂಟು. ಇನ್ನು ನೀನು ಪ್ರಾರಂಭಿಸು, ನನ್ನ ಕೆಲಸ ಮುಗಿತೀನಿ. ನಾನು ಬೇಗ ಮುಗಿಸಿ ಮಂದ ಮಾರುದ ಬಂದು ಬೀಸಿದ ಮಾರುದ
ಬಂದವ ಮಾರುತ ಮಂದ ಮಂದವಾಗಿ ಬೀಸುತ್ತಾ ಇದ್ದಾನೆ. ಅವನ ತಂಪಾದ ಗಾಳಿಗೆ ಮೈಯನ್ನೊಡ್ಡಿದ್ದಷ್ಟೇ ನಾನು ಚಳಿ 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 ಆಗುವುದು. ಅಲ್ಲ, ಇದು ಚಳಿಗಾಳಿ ಅಲ್ಲ, ಇದು ಕುಳಿರ್ ಗಾಳಿ. ಏನೋ ಒಂದು ವ್ಯತ್ಯಾಸ ಮೂಡಿ ಬರ್ತಾ ಇದೆ ದೇಹದಲ್ಲಿ. ಹಾಗಾದ್ರೆ ಇದು ಯಾಕೆ ಹೀಗೆ? ಅರ್ಥವಾಯಿತು ನನಗೆ. ನಾನು ಮಾಡುವಂತಹ ಕೈಂಕರ್ಯಕ್ಕೆ ಪೂರಕವಾಗಿ ನನ್ನ ಶರೀರವು ಒದಗಿ ಬರ್ತಾ ಇದೆ. ಮಾತ್ರವಲ್ಲ, ನನ್ನ ಸೆರಗು ಜಾರಿದ್ದು ನನಗೆ ಗೊತ್ತಾಗಲೇ ಇಲ್ಲ. ಇರ್ಲಿ, ಇದಕ್ಕಾಗಿ ನಾನು ಯೋಚಿಸಬೇಕೆ? ಘರತಿಗಾದ್ರೆ ಸೆರಗು ಜಾರಿತು ಅಂತಾದ್ರೆ ಹೆದರಿಕೊಳ್ತಾಳೆ, ತನ್ನ ಮಾನವನ್ನು ಮುಚ್ಚಿಕೊಳ್ಳಬೇಕು ಎನ್ನುವ ಹಾಗೆ. ನಾನು ಹಾಗೋ ಸುರವೇಶಿ ಎನ್ನುವ ಹಾಗೆ ಎಲ್ಲರೂ ನನ್ನನ್ನು ಕೊಂಡಾಡ್ತಾ ಇದ್ದಾರೆ. ನನಗೆ ಯಾವ ನಾಚಿಕೆ ಅಂತ ಬೇಕಲ್ಲ, ಬೇಕಾದವರಿಗೆ ಮೈಯನ್ನೊಡ್ಡುವವಳು ನಾನು. ಹಾಗಿರುವಾಗ ನನಗೆ ಇದರ ಕುರಿತಾಗಿ ಯೋಚನೆಯೇ ಇಲ್ಲ. ಆದ್ರೆ ಇದು ನನಗೆ ಒಳಿತಾ ಇತ್ತಲ್ಲ. ನನ್ನ ಸೆರಗು ಜಾರಿತು ಅಂತಾದ್ರೆ, ಜಾರಿದಂತಹ ಸಂದರ್ಭದಲ್ಲಿ ಅವ ಎಚ್ಚೆತ್ತುಕೊಂಡಂತಾದ್ರೆ, ಅವ ಮೊದಲಾಗಿ ನೋಡಬೇಕಾದದ್ದು ನನ್ನ ಎದೆಯನ್ನೇ. ಕಾಮಿನಿಯ ಕಾಯ ಎನ್ನುವಂತಹ ಕಾಂತಾರದಲ್ಲಿ ದುರ್ಗಮ ಪರ್ವತಗಳೆರಡು. ಆ ಪರ್ವತಗಳ ಎಡೆಯಲ್ಲಿ ಪುರುಷರವರು ಸಿಲುಕಿಕೊಂಡಂತಾದ್ರೆ ಮತ್ತೆ ಅಲ್ಲಿಂದ ಎದ್ದು ಹೋಗುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ನನ್ನದಾದಂತಹ ಈ ಎದೆಯನ್ನು ನೋಡಿದ ತಕ್ಷಣದಲ್ಲಿ ಅವ ಮರುಳಾಗಿ ಬೀಳಲೇಬೇಕು. ಮತ್ತೆ ಅವ ಆ ಕಡೆಗೆ ನೋಡಬಾರದು. ಹಾಗಾಗಿ ಈಗ ಅವನಿಗೆ ಕಾಣಬೇಕು ಅಂತಾದ್ರೆ ನಾನು ಎಲ್ಲಿ? ಆ ಮರ ಕಾಣುತ್ತಾ ಇದೆಯಲ್ಲ, ಅವನಿಗೆ ಎದುರಾಗಿ ಒಂದು ಮರ ಇದೆ. ಆ ಮರಕ್ಕೆ ಹೊರಗೆ ನಾನು ನಿಂತೆ ಅಂತಾದ್ರೆ ಕಣ್ಣು ಬಿಟ್ಟ ತಕ್ಷಣದಲ್ಲಿ ನನ್ನನ್ನೇ ನೋಡುವುದಕ್ಕೆ ಸಾಧ್ಯವಿದೆ. ನೋಡೋಣ, ಎದೆಯನ್ನು ಉಬ್ಬಿಸಿ ಕೈ ಮೇಲೆ ಮಾಡಿ ನಿಂತುಕೊಳ್ತೇನಂತೆ. ನನ್ನನ್ನು ನಾನು ತೊಡಗಿಸಿದವನು ಅಂತರ್ಮುಖಿಯಾಗಿದ್ದೆ. ಬಹಿರಂಗವಾಗಿ ಏನೆಲ್ಲ ನಡೆಯುತ್ತಿದೆ ಎನ್ನುವುದನ್ನು ಗಮನಿಸದೆ ಯಾವುದನ್ನೋ ಹುಡುಕುತ್ತಿದ್ದವನು ನಾನು. ಏನು ಆಶ್ಚರ್ಯವಿದು! ಬಿಸಿ ಬಿದ್ದಂತಹ ಮೈ ಒಂದೇ ಸಮನೆ ತಂಪಿನ ಅನುಭವವನ್ನು ಹೊಂದುತ್ತಾ ಇದೆಯಲ್ಲ. ಯಾವುದೋ ಒಂದು ಅವ್ಯಕ್ತವಾದಂತಹ ಅಭೂತಪೂರ್ವ ಸೆಳೆತ ನನ್ನ ದೇಹದೆಡೆಗೆ ಆಗುತ್ತಾ ಉಂಟು. ಚಂಚಲವಾಗುತ್ತಾ ಇದೆ ನನ್ನ ಮನಸ್ಸು. ದೃಢಚಿತ್ತನಾಗಿ ತಪಸ್ಸನ್ನಾಚರಿಸುತ್ತಿದ್ದಂತಹ ನನಗೆ ಈ ರೀತಿಯಾಗಬೇಕಾದ್ರೆ ಕಾರಣ ಏನು ಎನ್ನುವ ಹಾಗೊಮ್ಮೆ ಪ್ರಕೃತಿಯನ್ನು ಗಮನಿಸಿದರೆ ದುಂಡು ಮುಲಿಗಳನ್ನು ಏನದು ಕಣ್ಣನಾಗೆಯೇ ದುಂಡು ಮುಲಿಗಳನ್ನು ಗಂಡನಾಗ
ವಿಫಲಿತಗೊಳಿಸಿದ್ದು ಇದು ಇವಳು ಒಂದು ಅರ್ಥವಾಗುವುದಿಲ್ಲವಲ್ಲ. ಹೇಗಿದ್ದದ್ದು ಹೇಗೆ ಬದಲಾಯಿತು, ಕಣ್ತೆರೆದಾಗ ಇಂತಹ ಒಂದು ಬದಲಾವಣೆ ಈಗ ಆಯಿತೋ ಎನ್ನುವ ಹಾಗೆ ಹಚ್ಚ ಹಸುರಾಗಿ ಕಂಗೊಳಿಸುತ್ತಾ ಇದೆಯಲ್ಲ ನನ್ನ ತಪಸ್ಸನ್ನಾಚರಿಸಿದಂತಹ ಈ ವಲಯ. ನೋಡಿದರೆ ಒಬ್ಬಾಕೆ ತರುಣೀಮಣಿ, ಫಲಭಾರದಿಂದ ಬಾಗಿದ ವೃಕ್ಷದಂತೆ ತನ್ನ ಹೃದಯವನ್ನು ಆಧರಿಸಲಾಗದೆ ನಡುವನ್ನು ಬಾಗಿಸುತ್ತಾ ನೆಲನೋಟಗಳಾಗಿ ಕಾಲನ್ನು ಗೀಚುತ್ತಾ ನನ್ನದಯ ವೀಣೆಯನ್ನು ಮೀಟುವ ಹಾಗಿದೆಯಲ್ಲ. ಎದೆಯನ್ನು ಒತ್ತಿ ನಿಂತಿದ್ದಾಳೆ ಎಂದಾದರೆ ತನ್ನ ಹೃದಯ ಶ್ರೀಮಂತಿಗೆ ದೊಡ್ಡದು ಎನ್ನುವುದನ್ನು ತೋರಿಸುವುದಕ್ಕಾಗಿಯೇ ನನ್ನೆದುರು ಒಂದು ನಿಂತಿದ್ದಾಳೆ. ಮುನಿಯಾದಂತಹ ನಾನೇ ಭ್ರಮೆಗೊಳಗಾಗಿದ್ದೇನೆ ಎಂದಾದರೆ ಈಕೆಯ ಸೌಂದರ್ಯ ರಾಶಿ ಅಂತದ್ದು. ನೋಡಿದಾಗ ಯಾವುದನ್ನೋ ನಾನು ಪಡೆಯಬೇಕು ಎನ್ನುವ ಹಾಗ ಹಂಬಲ ನನ್ನ ಅಂತರಂಗ. ಹೇಗೆ ಸಾಧ್ಯ ದೃಢಚಿತ್ತನಾಗಿ ಯಾವುದನ್ನೋ ಹೊಂದಬೇಕು ಎನ್ನುವ ಹಾಗೆ ತಪಸ್ಸನ್ನಾಚರಿಸುತ್ತಿರುವಂತಹ ನಾನು ಇಂಥದ್ದಕ್ಕೆಲ್ಲ ಮರುಳ ಇದುವರೆಗೆ ಆರ್ಜಿಸಿದ್ದೆಲ್ಲವನ್ನು ಕಳೆದುಕೊಳ್ಳಬೇಕಾದೀತು. ವಿಶ್ವಾಮಿತ್ರ ಅಂಥದ್ದಕ್ಕೆಲ್ಲ ಬಲಿಯಾದ್ರೆ ಏನು, ಯಾಕಾಗಬಾರದು? ಪ್ರಕೃತಿಯೇ ಇಂಥದ್ದನ್ನೆಲ್ಲ ನಮಗೆ ಈ ಕಾಲದಲ್ಲಿ ಒದಗಿಸಿದೆ ಎಂದಾದರೆ ನಾವು ನಮ್ಮ ಸ್ವಾಭಿಮಾನಕ್ಕೆ ಬೇಕಾಗಿ ಇದನ್ನುಳಿದು ನಾವು ಮಾಡಬೇಕಾದನ್ನು ಮಾಡುವುದು ಕೂಡದು. ತಪಸ್ಸನ್ನು ನಾಳೆಯೂ ಆಚರಿಸಬಹುದು. ಇಂಥದ್ದೊಂದು ಮತ್ತೊಂದು ಕ್ಷಣದಲ್ಲಿಯೋ ಮತ್ತೊಂದು ದಿನದಲ್ಲಿಯೋ ಒದಗುವುದಕ್ಕೆ ಸಾಧ್ಯ ಉಂಟು. ಹಾಗಾದರೆ ಯಾವುದು ಒದಗಿ ಬರ್ತದೋ ಅದನ್ನು ಸದ್ವಿನಿಯೋಗಕ್ಕೆ ಮೀಸಲಾಗಿರಬೇಕು. ಫಲ ಭಲೆ ಎನ್ನುವ ಹಾಗೆ ಉದ್ಗಾರವೆತ್ತಿತ್ತು. ನೀನು ನನ್ನ ಹತ್ತಿರಕ್ಕೆ ಭಲೆ ಅಂದ್ರೆ ಕರೆಯುವುದು. ಎಂತಹ ಸೌಂದರ್ಯ ರಾಶಿ ಇಳಿಯುತ್ತಾ ಇದೆ. ಯಾವುದು ಸೌಂದರ್ಯ ಎಲ್ಲಿ ಹರಿಯುತ್ತಿದೆ ಅಂತ? ಅದು ಬೆವರು ಇಳಿಯುತ್ತಾ ಇರುವುದು. ಮತ್ತೆ ಸೌಂದರ್ಯ ಇಳಿಯುವುದಕ್ಕುಂಟ? ಹಾಗೆ ಸೌಂದರ್ಯ ಜಲವೇ ಹಿಡಿಯುವ ಹಾಗೆ ನಿನ್ನನ್ನು ಕಂಡಾಗ ನನಗೆ ಆಶ್ಚರ್ಯವೇ ಆಯ್ತು. ಇಂಥದ್ದು ಒಂದು ಉಂಟೋ ಈ ಸೃಷ್ಟಿಯಲ್ಲಿ?
ಅಂದ್ರೆ ಅದ್ಭುತವಾದಂತಹ ಸೃಷ್ಟಿ. ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ ತನ್ನ ಸೃಜನಶೀಲತೆಯನ್ನು ಬಹುಶಃ ನಿನ್ನೋರ್ವಳ ಸೃಷ್ಟಿಗೆ ಮೀಸಲಿಟ್ಟನೋ ಏನು. ಕೆತ್ತಬೇಕಾದಲ್ಲಿ ಕೆತ್ತಿದ್ದಾನೆ, ಮೆತ್ತಬೇಕಾದಲ್ಲಿ ಮೆತ್ತಿದ್ದಾನೆ, ಒತ್ತಬೇಕಾದದ್ದಲ್ಲಿ ಒತ್ತಿಯೇ ಬಿಟ್ಟಿದ್ದಾನೆ. ಆಹಾ, ನಿನ್ನ ಒಣಪ ವಯ್ಯಾರವೋ ಬೆಡಗೋ ಭಿನ್ನವನು ಎಂತಹ ದೃಢ ಚಿತ್ತರನ್ನಾದರೂ ಚಂಚಲಗೊಳಿಸಿ ಮೈನವಿರೇಳಿಸುವಂತಹ ಚೆಲುವು ತಪಸ್ಸನ್ನಾಚರಿಸಿದ್ದಂತಹ ನನ್ನನ್ನೇ ಒಮ್ಮೆ ಎದ್ದು ನಿಲ್ಲಿಸಿದಂತಹ ನಿಲುವು. ಯಾರು ನೀನು ಅಂತ, ಎಲ್ಲಿಂದ ಬಂದವಳು? ನೋಡಿದ್ರೆ ವನ ಪ್ರದೇಶ, ಇಲ್ಲಿ ಒಂದು ಓರ್ವಳೆ ಯಾವುದೇ ಭಯವಿಲ್ಲದೆ ಮಿರಮಿರನೆ ಮಿನುಗುತ್ತಾ ನಿಲ್ಲುವುದಕ್ಕೆ ಕಾರಣವೇನು? ಯಾಕೆ ನನ್ನ ಪರಿಚಯ ಮುನಿಬಾಲ ವೀರನೇ ಮುನಿಬಾಲ ವೀರನೇ ಆಶ್ಚರ್ಯವಾಗುತ್ತದೆ ನನಗೆ. ಮುನಿಪಾಲ ಅಂದೆ, ಜೊತೆಗೆ ವೀರ. ಮುನಿಪಾಲರೂ ಹೌದು, ಮುನಿಪಾಲ ವೀರರೂ ಹೌದು. ವೀರತ್ವವನ್ನು ಹೇಗೆ ಕಂಡುಕೊಂಡೆ? ತಿಳಿದವಳೆ ನಾನು. ಅಂದರೆ ಎಲ್ಲರ ಬಾಯಲ್ಲಿಯೂ ನೀವೇ. ಅಂದ್ರೆ ಅಷ್ಟು ಪ್ರಚಾರದಲ್ಲಿದ್ದೀರಿ ಅಂತ ನೀವು. ಹಾಗಾದ್ರೆ ಇಂದು ನೀನು ಬಂದು ನನ್ನನ್ನು ಕಂಡದ್ದಲ್ಲ. ಈ ಮೊದಲು ಹೀಗಿದ್ದವರಲ್ಲ ನೀವು. ಈ ಹಿಂದೆ ವೀರರಾಗಿದ್ದವರು ನೀವು. ನನ್ನ ಜೀವನದ ಇತಿಹಾಸ ಎಲ್ಲವೂ ಗೊತ್ತು ನಿನಗೆ. ಈಗ ಮುನಿಗಳಾಗಿದ್ದೀರಿ. ಹಾಗಾದ್ರೆ ನಿನ್ನನ್ನು ಕಂಡೊಡನೆ ನಾನೆತ್ತಿದ ಉದ್ಧಾರಕ್ಕೆ ಸಾರ್ಥಕತೆ ಆಯಿತು. ಫಲೆ ಫಲೆ ಎನ್ನುವ ಹಾಗೆ ಎಲ್ಲಾ ವಿಚಾರವನ್ನು ತಿಳಿದೇ ಬಂದವಳು ನಾನು. ಹೌದು.
ಎಲ್ಲರೂ ನಿಮ್ಮ ಬಗ್ಗೆ ನುಡಿಸುತ್ತಾ ಇದ್ದಾರೆ. ನನ್ನನ್ನೇ ಕಾಣುವುದಕ್ಕೆ ಬಂದವಳು. ಸತ್ಯ ಕೇಳಿದ್ರೆ ಸಾಕಾಗುವುದಿಲ್ಲ, ಕಣ್ಣಾರೆ ಕಾಣಬೇಕು ಎನ್ನುವ ಉದ್ದೇಶವನ್ನಿರಿಸಿಕೊಂಡು ಈ ಕಡೆಗೆ ಬಂದೆ. ಹಾಗೆಂದು ನಾನು ಇಲ್ಲಿಯವಳಲ್ಲ. ಅದು ಈ ಕಡೆಗೆ ಬಂದದ್ದು ಅಂತಾದ್ರೆ ಬೇರೆ ಅಲ್ಲಿಂದ ಬಂದದ್ದು ಎನ್ನುವುದು ಅರ್ಥ ಅಲ್ಲ. ನಾನು ಮೇಲಿನವಳು. ಬಹುಶಃ ನಾನು ಗಮನಿಸುವಾಗ ನೀನು ಕೆಳಗಿದ್ದೆ, ಮರದ ಮೇಲಿದ್ದೆಯ ನೀನು. ಅಯ್ಯೋ ದೇವ್ರೇ, ಹಾಗಲ್ಲ. ಮತ್ತೆ ಇಂದ್ರಪುರದವಳು ನಾನು, ಇಂದ್ರನ ಒತ್ತಿನಲ್ಲಿರುವವಳು. ಅನ್ಯತಾ ಭಾವಿಸುತ್ತೇವೆ. ನನಗೆ ಗೊತ್ತೇ ಇಲ್ಲ ಏನಾಯ್ತು. ಯಾಕಂದ್ರೆ ಶಚಿದೇವಿಯ ಕುರಿತಾಗಿ ನಾವೇನು ತಿಳಿಯದವರಲ್ಲ. ಆದ್ರೆ ಈ ರೀತಿಯಾಗಿ ಶಚಿಯ ಬಳೆ ಬರ್ತಾಳೆ ಎನ್ನುವುದು ನಮಗೆ ಹೇಗೆ ಗೊತ್ತು? ಅಯ್ಯೋ ದೇವ್ರೇ, ಏನೇನೋ ಕಲ್ಪಿಸಿಕೊಂಡೆ ನಿಮ್ಮ ಕುರಿತಾಗಿ. ಮನ್ನಿಸಬೇಕು ಮನ್ನಿಸಬೇಕು. ಏನಾಯ್ತು ನಿಮಗೆ? ಶಚಿದೇವಿ, ನಾನೀಗ ಶಚಿ ಹಾಗೆ ಕಾಣ್ತೇನಾ? ಈಗ ಕಾಣ್ತೇನಂದ್ರೆ ಮೊದಲಾಗಿ ಅಲ್ಲ, ನಾನು ನೀನಲ್ವಾ? ಇಂದ್ರಪುರದಲ್ಲಿರುವವಳು. ಇಂದ್ರಪುರ ಮಮ ಮಂದಿರ ಅಂತ ಹೇಳಿ ಶಚಿ ಮಾತ್ರ ಇರುವುದೇ, ಬೇರೆ ಯಾರು ಇಲ್ವಾ ಹಾಗಿದ್ರೆ ಅಲ್ಲಿ? ಅಷ್ಟು ಇರಬಹುದು. ನಾಟ್ಯ ಗಣಿಕೆಯರ ಅನೇಕರಳು ನಾನು ಓರ್ವಳು. ಓಹೋ, ಅಪ್ಸರೆಯರಲ್ಲಿ ಓರ್ವಳು ನಾನು. ಹಾ, ಅಪ್ಸರೆಯಲ್ಲಿ ಓರ್ವಳಾದ್ರೆ ಈಗ ನಿಮಗೆ ಗೊತ್ತಾಗಿರ್ಬೇಕಲ್ಲ. ರಂಬೆ, ವಯ್ಯಾರದ ಬೊಂಬೆ. ಎಂತದ್ದು ಅಲ್ಲಿ ರಂಬೆ ಮಾತ್ರ ಇರುವುದೇ ಹಾಗಿದ್ರೆ? ಅಂದ್ರೆ ಮತ್ತೆ ಮೇಣಕ್ಕೆ. ಯಾವುದು ಮೇಣಕ್ಕೆ? ಹಾ, ಬಂತು ನೋಡಿ. ಎಷ್ಟು ಸುಲಭದಲ್ಲಿ ಬಂತು ನಿಮಗೆ. ಅಷ್ಟಾದಿತ್ತು ಭಾವಿಸಿ ಮತ್ತೆ ನನ್ನ ಪರಿಚಯ ಅಷ್ಟು ಇರುವುದಕ್ಕೆ ಇದ್ದಾರೆ. ಸುಲಭದಲ್ಲಿ ತಿಲೋತ್ತಮೆಯೋ ಮತ್ತೊಬ್ಬಳು. ಆದರೆ ಅತಿಯಾದಂತಹ ಸೌಂದರ್ಯ ಲಾವಣ್ಯವನ್ನು ನೀವು ಪಕ್ಕನೆ ಗುರುತು ಹಿಡಿದಿದ್ದೀರಿ. ಮೇನಕೆಯೋ? ನಾನು ಮೇನಕಿ. ನೀನೆಯೋ? ನಾನೇ ಮೇನಕಿ. ಅದಿದ್ದದು ನೀನೆಯೋ ಅಂತ ಅಷ್ಟು ಸಲುಗೆ ನಿಮಗೆ? ಏನೇನೋ ಕಲ್ಪಿಸಿದ್ದೆ ನಾನು. ಅಂದ್ರೆ ಅದಕ್ಕಿಂತಲೂ ಮಿಗಿಲಾದಂತಹ ಸೌಂದರ್ಯದ ವೈಭವವೇ ಸಾಕ್ಷಾತ್ಕಾರಗೊಂಡ ಹಾಗೆ ನನಗೆ ಅರಿವಿಲ್ಲದೆ ಬಂದು ಹೋಯ್ತು ನೋಡು ಮೇನಕೆ ಹಾಗೆ. ಗೊತ್ತಾಯ್ತು ನನಗೆ, ಅರಿವಿಲ್ಲದೆ ಬಂದದ್ದಿದು ಅಂತ. ಇರ್ಲಿ ಬಿಡಿ ಸ್ವಾಮಿ, ನಾನು ಈ ಕಡೆಗೆ ಬರುವುದಕ್ಕೂ ಬಲವಾದ ಕಾರಣವಿದೆ. ಆಗ ವೀರ ಅಂದೆ, ಈಗ ಬಹಳ ಹತ್ತಿರ ಹತ್ತಿರ ಬಂದು ಸ್ವಾಮಿ. ಮುನಿಗಳನ್ನು ಸ್ವಾಮಿ ಅಂತ ಕರಿಬಹುದಲ್ಲ, ಹಾಗೆ ಕರೆದದ್ದು. ನಾನು ಈ ಕಡೆಗೆ ಬರುವುದೇ ಕಾರಣ, ಪುಣ್ಯಕ್ಷೇತ್ರ ದರ್ಶನ ಮಾಡಬೇಕು ಅಂತ ಬಂದದ್ದು ನಾನು. ಒಳ್ಳೆಯದು. ಮತ್ತೆ ನೀವೆಲ್ಲ ಈ ಭೂಮಿಯಲ್ಲಿರುವಂತಹ ಸ್ತ್ರೀಯರಿಗೆ ಆದರ್ಶ. ಮೇಲ್ಲೋಕದಲ್ಲಿದ್ದುಕೊಂಡು ನಮ್ಮವರೆಲ್ಲ ಏನು ಮಾಡಬೇಕು ಎನ್ನುವುದನ್ನು ತೋರಿಸಬೇಕಿದ್ದವು. ಒಳ್ಳೆಯದದು. ಸ್ವರ್ಗ ಲೋಕದಲ್ಲಿ ಎಲ್ಲವೂ ಇದೆ, ಆದ್ರೆ ಯಾವತ್ತು ನೋಡಿದ್ದನ್ನೇ ನೋಡುವುದಲ್ವಾ? ಬದಲಾವಣೆ ತೀರ್ಥಗಳು ಅಲ್ಲಿ ದೊರೆಯುವುದಿಲ್ಲ. ಇಲ್ಲ, ಹಾಗಾಗಿ ಒಂದೇ ಪುಣ್ಯಕ್ಷೇತ್ರ ದರ್ಶನ ಮಾಡಬೇಕು, ಪುಣ್ಯ ತೀರ್ಥ ಸ್ನಾನ ಮಾಡಬೇಕು ಎನ್ನುವ ಹಾಗೆ ಅದೆಷ್ಟೋ ನಾಡುಗಳಲ್ಲಿ ಸುತ್ತಾಡಿಕೊಂಡು ಬಂದೆ. ಪುಣ್ಯಕ್ಷೇತ್ರ ಎಲ್ಲ ದರ್ಶನ ಮಾಡಿದ್ದಾಯ್ತು, ತೀರ್ಥ ಸ್ನಾನ ಮಾಡಿದ್ದಾಯ್ತು, ದರ್ಶನವೂ ಆಗಲೇಬೇಕಲ್ಲ. ನೋಡಿ ಅಲ್ಲಿ ನೋಡಿ ಪುಷ್ಕರ ಹರಿಯುತ್ತಾ ಇರುವುದು. ಆ ಪುಣ್ಯ ತೀರ್ಥದಲ್ಲಿ ಮಿಂದೆದ್ದಾಯ್ತು ನಾನು. ಹಾಗಾದ್ರೆ ಸುರಿಯುತ್ತಿದ್ದದ್ದು ನೀರು. ಮತ್ತೆ ಮತ್ತೆ ದೇವತೆಲ್ಲ ಈ ರೀತಿಯಾಗಿ ನೀರು ಸುರಿಯುವುದಕ್ಕೆ ಕಾರಣ ಉಂಟು. ನೀನು ಸ್ನಾನ ಆಯ್ತಾ? ಸ್ನಾನ ಆಯ್ತು, ಆಗ್ಲೇ ಬಂದಿದ್ದೇನೆ ನಾನು. ಮತ್ತೆ ಸ್ವಲ್ಪ ಇಲ್ಲಿ ಸುತ್ತಾಡುವ ಅಂತ ನಿಂತದ್ದು. ಆಗದೇ ಇರ್ತಿದ್ರೆ ಸ್ನಾನ ಮಾಡುವುದು. ಹೌದಾ? ಈಗ ನಾನು ಬಂದು ತುಂಬಾ ಹೊತ್ತಾಯ್ತು, ಪುಣ್ಯಾತ್ಮರಾದಂತಹ ನಿಮ್ಮ ದರ್ಶನವಾಯಿತು. ಮತ್ತೆ ಕೈ ಮುಗಿದಿದ್ದೇನೆ. ನಾನು ಬಳ್ಳಾರಿಪುರ
ಬೆಳ್ಳಾರೆ ಮತ್ತೆ ಇಂದ್ರಪುರ. ಓಹೋ, ಬಲಹರಿಪುರ. ಹೌದು. ಬಲಾಸುರ ಎನ್ನುವಂತಹ ರಾಕ್ಷಸನ ಪ್ರಾಣವನ್ನೇ ಹರಿಸಿದವ ಆ ಪುರಂದರ ಅವನ ನಗರದವಳು ಎನ್ನುವ ಕಾರಣಕ್ಕ ಹಾಗೆ. ಮತ್ತೊಂದು ಹೊಸ ಹೆಸರುಗಳು ನಮ್ಮ ಪಕ್ಕನೆ ಗೊತ್ತಾಗುವುದಿಲ್ಲ. ಹಿಂದೆ ಗೊತ್ತಾಗುತ್ತಿತ್ತೋ ಏನು, ಆದ್ರೆ ಈಗ ಗೊತ್ತಾಗುವ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಏನಾಯ್ತು ನೋಡಂತೆ ನನ್ನನ್ನು. ಏನಾಗಿದೆ? ಸರಿ ಇದ್ದೀರಿ? ಬಿಟ್ಟ. ಯಾರು ಬಿಟ್ಟದ್ದು? ಕಂತು. ಎಲ್ಲೇ ಕಟ್ಟು? ಅಯ್ಯೋ ದೇವ್ರಿ, ನನ್ನ ಅಂತರಂಗಕ್ಕೆ ಅವನು ಪ್ರಯೋಗಿಸಿದಂತಹ ಭೂಷರ ನಾಟಿಯೇ ಬಿಟ್ಟಿತ್ತು ನೋಡು. ಮನ್ಮಥನ ಶರ ನಿಮಗೆ ಹೌದು ಅಂತ ಇಲ್ಲ ಅಂತ ಆದ್ರೆ ನನ್ನದೇ ಲೋಕದಲ್ಲಿದ್ದವನು ಒಮ್ಮಿಂದೊಮ್ಮೆಲೆ ಎಚ್ಚೆತ್ತುಕೊಳ್ಳಬೇಕು ಅಂತಾದ್ರೆ ಶರಪ್ರಯೋಗ ಅವನದ್ದೇ. ಆ ಕಾರಣವೇ ಇರಬೇಕು. ಸರಸಿಜ ಮುಖಿಯಾದಂತಹ ನಿನ್ನನ್ನು ಕಂಡೊಡನೆ ಯಾವುದೋ ಒಂದು ರೀತಿಯ ಆಶಯಗಳು ನನಗರಿವಿಲ್ಲದ ಹಾಗೆ ನನ್ನ ಅಂತರಂಗಗಳು ವ್ಯಕ್ತಪಡಿಸುತ್ತಾ ಉಂಟು. ಒಂದರೆ ಕ್ಷಣವಷ್ಟೇ, ಒಂದರೆ ಕ್ಷಣ ಸೈರಿಸಿ ಕರುಣವಿರಿಸ್ತೀಯ ನನ್ನ ಮೇಲೆ. ಯಾರ ಮೇಲೆ? ನನ್ನ ಮೇಲೆ. ಕರುಣೆ ಸಹಿಸುವುದಕ್ಕಾಗುವುದಿಲ್ಲ ತಾಪವನ್ನು ಮೇನಕ. ಸಹಿಸುವರೇ ಶಕ್ತಳಾದವಳು ನೀನೊಬ್ಬಳೇ ಈ ಕ್ಷಣದಲ್ಲಿ. ಅಂದ್ರೆ ಆದ್ದರಿಂದ ನೋಡಂತೆ ನನ್ನನ್ನು ದೃಢದಲ್ಲಿ ಇರಿಸಬೇಕಾದಂತಹ ದಂಡವೇ ನಲುಗುತ್ತಾ ಇದೆ ನನ್ನ ಕೈಯಲ್ಲಿ. ಜಾರಿ ಹೋಯಿತು ನನ್ನ ದಂಡ ಎಂದಾದ ಮೇಲೆ ನನ್ನ ಅಂತರಂಗವೋ ನನ್ನ ಸ್ಥಿಮಿತವೋ ಇನ್ನೇನು ಜಾರಿ ಬೀಳುವುದಕ್ಕೆ ಹೊತ್ತುಂಟು. ಹಾಗಾದರೆ ನಾನು ಏನೋ ಆಗುವುದಕ್ಕಿಂತ ನನಗೆ ಒದಗಬೇಕಾದ ಏನೋ ಏನು ಎನ್ನುವುದು ನಿನಗರ್ಥವಾಗಿರಬಹುದು. ನನಗೆ ನೀನು ಬೇಕು ಸಾಕು. ಯಾಕೆ ಬೇಡೆಂದು ಬರೆದ ಗೋಮುನಿ ಬನ್ನಿ, ಯಾಕೆ ಬೇಡೆಂದು ಬರೆದ ಗೋಮುನಿ ಬನ್ನಿ, ಹೋಗರಂತೆ ನುಡಿ ಬನರ ವಿವೇಗಿಯ ನಿಬನೆ, ಹೋಗರಂತೆ ನುಡಿ ಬನರ ವಿವೇಗಿಯ ನಿಬನೆ, ವರದ ಬರಿ ಗಂಗ ಜಾತ್ರ ಉರುಬೀರ್ ಬುದಿ, ವರದ ಬರಿ ಗಂಗ ಜಾತ್ರ ಉರುಬೀರ್ ಬುದಿ, ಉರುಬೀರ್
ಕರಗವ ಗುಡಿ ಸಾಕು ಮುನಿಪನೆ ಸರಿ, ಅದೆಂತದ್ದು ಸಾಕು ಮುನಿಪನೆ ಅಂದ್ರೆ? ಪೋಕರ್ ಅಂತ ಆಡ್ತಾ ಇದ್ದೀರಲ್ಲ ನೀವು. ಏನು ಹಾಗೆಲ್ಲ ಹೇಳಿದ್ರೆ ಹಾಗೆ ಆಡ್ತಾ ಇದ್ದೀರಲ್ಲ ನನ್ನ ಮನಸ್ಸಿಗೆ ಏನೋ ನಾನು ನೀವು ವಿವೇಕ ಅಂತ ಭಾವಿಸಿದ್ದು. ವಿವೇಕ ಉಂಟು, ಇದು ಅವಿವೇಕಿಗಳ ಹಾಗೆ ಮಾತಾಡ್ತಾ ಇದ್ದೀರಿ. ವಿವೇಕ ಜಾಗೃತವಾದುದರಿಂದಲೇ ಅಲ್ಲವೇ ನಿಮ್ಮ ಬಾಯಿ ನಾನು ನಿನ್ನಲ್ಲಿ ಕೇಳಿಯೇ ಬಿಟ್ಟದ್ದು. ಇಂತಹ ಮಾತುಗಳೆಲ್ಲ ನಿಮ್ಮ ಬಾಯಿಂದ ಬರುವುದೇ? ಬರಬಹುದೇ ಇದು? ನೀವು ಏನೋ ಒಂದು ಘನತರವಾದಂತಹ ಉದ್ದೇಶವನ್ನು ಇರಿಸಿಕೊಂಡು ತಪಸ್ಸನ್ನು ಆಚರಿಸುವವರು, ಅಂತಹ ನಿಮಗೆ ಅಂಗಜನಾಸ್ತ್ರದ ಉರುಬೆ ಘನತರವಾದುದನ್ನೇ ಒದಗಿಸಿತಲ್ಲ ನನ್ನ ತಪಸ್ಸು. ಆ ಮಾರನ ಅಸ್ತ್ರಕ್ಕೆ ನೀವು ಬಲಿಯಾದಿರಿ ಅಂತಾದ್ರೆ ನಿಮ್ಮ ಅಭೀಷ್ಟ ಈಡೇರೋದಕ್ಕೆ ಸಾಧ್ಯ ಉಂಟೆ? ಇದಕ್ಕಿಂತ ದೊಡ್ಡ ಅಭೀಷ್ಟ ಉಂಟು? ಅಲ್ಲ, ಇದಕ್ಕಿಂತ ದೊಡ್ಡ ಅಭೀಷ್ಟ ಬೇರೆ ಏನುಂಟು? ಹೌದೇ? ಅಲ್ಲ, ನೀವೇನೋ ಹೇಳ್ತೀರಿ. ಹೌದು, ನೀವು ಹೇಳಿದ ಹಾಗೆ ನಾನು ನಿಮ್ಮ ತಾಳಕ್ಕೆ ಕುಣಿದಂತಾದ್ರೆ ಆಗ್ತದ? ನಾನು ಮೇಲಿನವಳು, ಸ್ವರ್ಗ ಲೋಕದವಳು, ನೀವು ಭೂಲೋಕದವರು. ನಿನ್ನ ತಾಳ ಬೇರೆ. ಸುರರಿಗೂ ನರರಿಗೂ ಎರಕ ಆಗುವುದಕ್ಕೆ ಸಾಧ್ಯ ಉಂಟೆ? ಹಾಗೆ ಒಂದು ವೇಳೆ ಎರಕವಾಯಿತು ಅಂತ ಆದ್ರೆ ಅದರಲ್ಲಿ ಗರ್ವ ಇರುವುದಕ್ಕೆ ಸಾಧ್ಯ ಉಂಟೆ? ಗರ್ವ ಅಂದ್ರೆ ಹೆಮ್ಮೆ. ಮತ್ತೆ ಏನು? ನನಗುಂಟು ಹೆಮ್ಮೆ. ನಿಮಗೆ ಇರುವುದರೊಂದಿಗೆ ನಾನು ಸಂಸಾರ ನಡೆಸುತ್ತಿದ್ದೇನೆ. ನಿಮಗೆ ಹೆಮ್ಮೆ ಇರಬಹುದಾದ್ರೆ ನನಗೆ ಹೆಮ್ಮೆ ಇರ್ತದ? ಸಾಮಾನ್ಯನ ನಾನು. ಮತ್ತೆ ಏನು? ನಮ್ಮವರೆಲ್ಲ ಇದ್ದಾರೆ, ಹೌದಾ? ಅವರೆಲ್ಲ ನನಗೆ ಅಶಕ್ತಳು ಅಂತ ಹೇಳುವುದಕ್ಕಿಲ್ವೇ? ಅದು ಗೊತ್ತಾದ್ರಲ್ಲ. ಗೊತ್ತಾಗದೆ ಇರ್ತದ? ದೇವತೆಗಳಿಗೆ ಎಲ್ಲವೂ ಗೊತ್ತಾಗ್ತದೆ. ಹಾಗಿರುವಾಗ ಇದೆಲ್ಲ ಆಗುವುದಕ್ಕಿಲ್ಲ. ಏನು ನೀವು ಇಷ್ಟೊತ್ತು ಮಾತನಾಡಿದ್ರೆ ಅಂತ ಸುಮ್ಮನೆ ಇದ್ದೆ. ಸ್ವಾಮಿ, ನಿಮಗೊಂದು ದೊಡ್ಡ ನಮಸ್ಕಾರ. ನಾನು ಬರ್ತೀನಿ. ಭೂತ ಏನುಂಟು ಗೊತ್ತುಂಟು? ಎಲ್ಲುಂಟು ಭೂತ? ನನ್ನ ಬದುಕಿನ ಭೂತ. ವರ್ತಮಾನ ಹೀಗಿದ್ದರು ನಾನು ಯಾವ ಕುಲದಲ್ಲಿ ಜನಿಸಿದವನು, ಹೀಗಾಗುವುದಕ್ಕೆ ನನ್ನ ಸಾಧನೆಯಾನು ಎನ್ನುವುದನ್ನು ಅರಿವಿಲ್ಲದೆ ಮಾತನಾಡಬೇಡ. ಒಪ್ಪಿತನಾಗಿ ಈ ಸಂದರ್ಭದಲ್ಲಿ ಆರ್ಜಿಸಿದಂತಹ ವಿಶೇಷದಿಂದ ನಿನಗೇನಾದ್ರೂ ಶಾಪ ಹೊಣವಡುದೆಂದಳು ಕೊಡದಿರು ಜಾಬವ ಒಡಗೂಡುವೆ ನಿನ್ನ ಒಡ ಮಡುದೆಂದಳು ಕೊಡದಿರು ಜಾಬವ ಕೊಡದಿರು ಶಾಪವ. ಕಾಣ್ತದ ಕಾಣ್ತದ ನಡುಗುವುದು ಕಾಣ್ತದ. ನಿಮ್ಮ ದಂಡ ಇಳಿಸಿ. ಒಂದದ್ದು ದಂಡ ಅಂದಾಗ ಕೂಡದು. ಶಾಪ ಕೊಡಬೇಡಿ. ಶಾಪ ಕೊಡದೆ ಮತ್ತಿನ್ನ ಹೋಗುವುದಿಲ್ಲ.
ದೇವತೆಗಳು ಮಹಾ ಬುದ್ಧಿವಂತ, ಅವರಿಗೆಲ್ಲ ಗೊತ್ತಾಗುತ್ತದೆ ಅಂದೆ ಬುದ್ಧಿಯಾಗಲಿಲ್ಲ. ಹೌದು, ಯಾವುದು ಗೊತ್ತಾ ನಿಮಗೆ? ಸಿಟ್ಟು ಬಂದದ್ದು ಗೊತ್ತಾಯ್ತು ನನಗೆ. ಕೈ ಎತ್ತಿದ್ದೀರಿ ಕೊಡ್ತೇನೆ. ಸೌಂದರ್ಯದ ಮುಂದೆ ಯಾರಿಗಾದ್ರೂ ಸಿಟ್ಟು ಬರುವುದಕ್ಕೆ ಸಾಧ್ಯ ಉಂಟು? ಮತ್ತೆ ಇದು ಸುಮ್ಮನೆ ಇದೇನು? ನಾಟನೆ ಅಲ್ಲಿ. ನಾಟಕವ ಇದು? ಹೌದಾ? ನನ್ನದು ಹೆಂಗಾಗಿದೆ? ಆರಂಭವೇ ಆಗಲಿಲ್ಲ. ನಾಟಕ ಹೋಗುದಿಲ್ಲ ಹೋಗುದಿಲ್ಲ ಅಂತ ನಿಮ್ಮ ಕಾಲು ಹಿಡಿದದ್ದು ಯಾರು? ನಾಟಕಕ್ಕೆ ಹೋಗ್ಲಿಕ್ಕೆ ಹೇಳಿದ್ದೀನಿ ನಾನು. ಯಾರು? ನಾನೀಗ ನಾಟಕ ಮಾಡಿದಲ್ವ? ನಟನೆಯೋ? ಇಲ್ಲ ಒಮ್ಮೆಗಾಯ್ತು ನಟನೆ ಏನಿದ್ರು. ಇಲ್ಲ, ಈಗ ನಾಟಕ. ಇದು ಸಿಟ್ಟು ನಾಟಕ ಅಲ್ವಲ್ಲ? ಅವರೇ ನನ್ನದು ನಾಟಕವಲ್ಲ, ಸತ್ಯ ಇದು. ಇನ್ನು ಹೋಗುವುದಿಲ್ಲ, ನೀವು ಹೇಳಿದ ಹಾಗೆ ಕೇಳುತ್ತೇನೆ. ಸರಿ, ಇನ್ನೊಮ್ಮೆ ಮುನಿಯಾದಂತಹ ನಾನು ಮುನಿದುಕೊಳ್ಳುವ ಹಾಗೆ ಮಾಡಕೂಡದು. ಮುನಿಯೋರ್ವ ಮುನಿದು ಏನನ್ನಾದ್ರೂ ಎಸಗಿದ್ರೆ ಬೇಡದ್ದೆಲ್ಲ ಆದೀತು. ಹೌದಾ? ನನ್ನ ಸಿಟ್ಟಿಗೆ ಕಾರಣಗಳಾಗ. ಆದ್ರೆ ಒಂದು, ನಾನೀಗ ಎಷ್ಟರವರೆಗೆ ನಿಮ್ಮ ಜೊತೆಗೆ ಇರಬೇಕು? ಎಲ್ಲಿಯವರೆಗೆ ಇರಬೇಕು? ಇಷ್ಟು ಸೌಂದರ್ಯದ ಒಂದು ಇದ್ರೆ ಸಾಕು. ಆದ್ರೆ ಒಂದೇ ಹೌದು. ಎಲ್ಲಿಯವರೆಗೆ ಇರಬೇಕು ನಿಮ್ಮ ಜೊತೆಗೆ? ಎಲ್ಲಿಯವರೆಗೆ ಅಂದ್ರೆ ಎಲ್ಲಿಯವರೆಗೂ ಇರಬಹುದು. ಹಾಗಲ್ಲ. ಮತ್ತೆ ಹೇಗೆ? ನೀವು ಆಗದ ಹಾಗೆ ಅರೆಕ್ಷಣ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಆಗದ ಹಾಗೆ ಅರೆಕ್ಷಣದಲ್ಲಿ ಮುಗಿಸಿ ಬಿಡ್ತೇನೆ ಅಂತ ಹೇಳಿದ್ರೆ ಅದು ನನಗೆ ಸಾಕಾಗುವುದಿಲ್ಲ. ಹಾಗೆ ಆಗದ ಹಾಗೆ ನೋಡಿಕೊಳ್ಳಬೇಕು. ಅರೆಕ್ಷಣದಲ್ಲಿ ಮುಗಿಸಕೂಡದು. ಬದುಕು ಅಂದ್ರೆ ವಿಶಾಲವಾದದ್ದು, ದೀರ್ಘವಾದ ಬದುಕಿದ್ರೆ ಅದರಲ್ಲೊಂದು ನಿಜವಾದ ಸಂತೋಷ. ನೀನು ಸ್ತ್ರೀಯೇ ಅಲ್ವಾ? ಹೌದು. ನೋಡುವಾಗ ಹಾಗಲ್ಲ, ನಿಮ್ಮಿಂದ ನನಗೆ ಒಂದು ಮಗುವಾಗುವವರೆಗೆ ನಿಮ್ಮ ಜೊತೆಗೆ ಇರ್ತೇನೆ ಅಂತ. ಮಗುವಾದ ನಂತರ ಮತ್ತೆ ನೋಡುವ ಹೇಗಾಗ್ತದೆ ಅಂತ. ಹಾಗಾದ್ರೆ ಮಗುವಾಗದೆ ಇರುವ ಹಾಗೆ ನೋಡಿ. ಅಯ್ಯೋ, ಮಗು ಆಗಬೇಕು. ಓ, ಮಗುವಿನ ಅಭಿಲಾಷೆಯು ನಿನ್ನ. ಸರಿ, ಹೇಗೆ? ಹೇಗೆ ಮಗುವಾಗುವವರೆಗೆ ನಮ್ಮ ಸುಖ ದಾಂಪತ್ಯವನ್ನು ನಂಬುದಕ್ಕಾಗುದಿಲ್ಲ. ನನಗೆ ಭರವಸೆ ಬರುವುದಿಲ್ಲ. ಸರಿ ಇದ್ದ ಭರವಸೆ. ಜಗಂದಿನಿ ಅನಜಾನೂಡಿ ರಮಿಸುದ ವರದುಳಿ ಪದೈದು ವಶಮಿರೆ ಹುಟ್ಟಿದುದು ಬೆಳ್ಳುಂಡ ಮಳ್ಳಿ ಬಳಿಗ ಇದು ಒಂದು ಸಾಧನೆ ಅಲ್ಲವೋ? ಸಾಧನೆ ಪದದಲ್ಲಿ ಮುಂದುವರಿದವ ನಾನು ಬೇರೊಂದು ಮಗುಲಿಗೆ ಬದಲಾದ ಎನ್ನುವ ಹಾಗೆ ಆಲೋಚಿಸಿದ್ದೆ. ಇಲ್ಲ, ಬದುಕಿನಲ್ಲಿ ಇಂಥದ್ದು ಒಂದು ಬೇಕು. ಕಾಲ ಕಳೆಯುತ್ತಾ ಸಂವತ್ಸರಗಳು 25 ದಾಟಿಯೇ ಹೋಯಿತಲ್ಲ, ಸ್ವಲ್ಪ ಬೇಗ ಮುಗೀತ ಅಂತ. ಯಾಕಂದರೆ ಒಂದು ಮಗುವಾಯಿತು ನೋಡಿ, ಒಂದು ಬಹಳ ಸೌಂದರ್ಯವಾದಂತಹ ಹೆಣ್ಣು ಮಗುವಿನ ಆಟಪಾಠವೇ ಅಧಿಕವಾಯಿತಲ್ಲ ಬದುಕಿನಲ್ಲಿ. ನಮಗೆ ಬೇಕಾದದ್ದು ನಮಗೆ ಬೇಕಾದಾಗ ದೊರೆಯ ಮೇನಕ ಎಷ್ಟು ಹೊತ್ತಿಗೂ ಇದು ಅಷ್ಟೇ ಆಯ್ತು. ಬೇರೆ ಕೆಲಸವೇ ಇಲ್ವಾ? ನನ್ನ ಬಗ್ಗೆ ಗಮನವೇ ಇಲ್ಲ. ನಿಮ್ಮ ಗಮನ ಅದಕ್ಕೆ ಸಂಸಾರವನ್ನು ಹೊಂದಿದವರು ಆಡುವುದುಂಟು. ಒಂದು ಮಕ್ಕಳಾಗುವವರೆಗೆ ಮಾತ್ರ ಪ್ರೀತಿ ಪ್ರೇಮ ಎನ್ನುವುದು. ಈಗ ನೋಡಿದ್ರೆ ನೀನು ನನ್ನ ಮಕ್ಕಳನ್ನು ನೋಡಿಕೊಳ್ಬೇಡ, ಮಗುವನ್ನು ಆಡಿಸಬೇಡುವ, ಮಲಗಿಸಬೇಡುವ, ಅದಕ್ಕೆ ತಿನ್ನಿಸಬೇಡುವ. ಎಷ್ಟು ಕೆಲಸ ಉಂಟು ನನಗೆ. ನಿಮ್ಮನ್ನೇ ನೋಡಿಕೊಂಡಿದ್ರೆ ಆಯ್ತಾ? ಹಾಲು ಕುಡಿಸಲಿಲ್ವಾ? ಮತ್ತೆ ಕುಡಿಸಿದೆ. ಈಗ ಮಲಗಿದ್ದಷ್ಟೇ. ಮೊದಲು ಮಗುವಿಗೆ ಹಾಲು ಕುಡಿಸಿ, ಮತ್ತೆ ಮಲಗಿಸು. ಹಾಗೆ ನಾನೇನೋ ಭಾವಿಸಿದ್ದು. ಸರಿ, ಅದೇ ಭಾವಿಸಿದ್ದನ್ನೇ ಸತ್ಯವಾಗಿಸೋಣ. ನೀನು ಮಗುವನ್ನು ಮಲಗಿಸು. ಮಗುವನ್ನು ಅಲ್ಲ, ಇದು ನೋಡಿ ನಮ್ಮ ಮಗು. ನೀನು ಮಗುವನ್ನು ಅಡ್ಡ ಇಟ್ಟುಕೊಂಡು ನೋಡಿ ಆದ್ರೆ ನನಗೆ ಕಾಣುತ್ತೆ. ನಮ್ಮ ಮಗುವನ್ನು ನೋಡಿ ಅಂದ್ರೆ ಎಷ್ಟು ಚಂದ. ನನ್ನ ಮುಖಕ್ಕೆ ಬಟ್ಟೆ ಅಡ್ಡ ಉಂಟು, ನನಗೆ ಕಾಣುದಿಲ್ಲ ನೋಡಿ. ನನ್ನ ಹಾಗಲ್ವಾ?
ನನಗೆ ಸಿಟ್ಟು ಬರುದು ಅದರಲ್ಲಿ. ಎಂತದ್ದು? ಮತ್ತೆ ನನ್ನ ಕೊಡುಗೆ ಏನುಂಟು ಅದರಲ್ಲಿ? ನಿನ್ನ ಹಾಗೆ ಅಂತ ಹೇಳಿದ್ರೆ ಆಹಾ, ನೋಡು ನೋಡು ನೋಡು, ಈಗ ತಲೆಯಲ್ಲಿ ಕೂದಲು ಕಡಿಮೆ. ಮಗು ಇರುವಾಗ ಹಾಗಲ್ವೇ? ಹೌದು, ಮತ್ತೆ ಬರ್ಬೇಕು. ನನ್ನ ಹಾಗೆ ಉಂಟು ನೋಡು. ನಿಮ್ಮದು ಇಷ್ಟು ಕೂದಲುಂಟು? ಈ ಅಲ್ಲ, ಹಾಗಲ್ಲ ನೋಡು, ಇಲ್ಲಿ ಉರುಟು ತಲೆ ಅಲ್ಲ ನನ್ನ. ನೋಡಿ ಇಲ್ಲಿ ಹೀಗೆ ಎತ್ತರ ನೋಡು, ಮಗುವಿನ ತಲೆಯು ಹಾಗೆ. ನನ್ನದೇ ಹಣೆ ಹಣೆ ನೋಡು, ವಿಶಾಲವಾದ ನನ್ನ ಹಾಗೆ. ಎಂತದ್ದು ನಿನ್ನ ಹಾಗೆ ಹಣೆ? ಮತ್ತೆ ಅದೊಂದು ಹಣೆ. ಮತ್ತೆ ಇದೊಂದು ಹಣೆಯ ನೋಡು, ಮಣೆ ಹಾಗುಂಟದು. ಈಗ ಒಂದು ನಾನು ತ್ರಿಪುಂಡ್ರಾಗ ಎಳೆದ್ರೆ ಉಂಟಲ್ಲ, ಎಷ್ಟು ಬೇಕಾದ್ರೆ ಆಟ ಆಡ್ಬೋದು ಅದರಲ್ಲಿ. ಎಂತದ್ದು ಇದು ಹಣೆ ಅಲ್ವಾ, ಮಣೆಯು. ನೋಡು ನನ್ನ ಮುದ್ದು, ಆ ಹುಬ್ಬು ನೋಡಿ, ಆ ಹುಬ್ಬು ನನ್ನದೇ. ಆ ಕಣ್ಣು ನೋಡಿ, ನನ್ನದೇ. ನನ್ನದು ಆಗಲ್ಲ, ಆಗಲ್ಲ ನನ್ನದು. ನೋಡಲ್ಲಿ ಒಂದು ಗುಳಿ. ಆ ಮೂಗು ನನ್ನದೇ, ಕಿವಿಯೂ ನನ್ನದೇ, ಕಿವಿಯೂ ನನ್ನದೇ, ಎದೆಯೂ ನನ್ನದೇ. ಕೆಳಗೆ ನೋಡಿ. ಈಗ ಈಗ ಯಾರ ಹಾಗೆ? ಅದೊಂದು ನಿನ್ನದು ಬಿಡು. ಹಾ, ಸರಿ 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 ಸರಿ. ನಿಮ್ಮ ಮಗುವನ್ನು ನೋಡಿ ಅಭ್ಯಾಸ ಹತ್ರ ಹಿಡಿದು ಮೆಲ್ಲ, ಜಾಗ್ರತೆ. ಎಂತದ್ದು ಮಗುವನ್ನು ಹಿಡ್ಕೊಂಡು ಬೇರೆ ಏನು ಮಾಡ್ಲಿಕ್ಕೆ ನೀನೇನೇ ಮೆಲ್ಲ? ನಾನೇನು ಅದನ್ನು ಕೆಳಗೆ ಬೀಳಿಸ್ತೇ? ಬೇರೆ ಕಡೆ ಗಮನ ಹರಿಸುವುದಿಲ್ಲ. ಅದನ್ನೇ ಜಪವ ನಿಮಗೆ. ಮಗುವನ್ನು ಹಿಡಿದುಕೊಂಡು ಬೇರೆ ಕುರಿತಾಗಿ ಆಲೋಚಿಸಿದ್ರೆ ಮಾತ್ರ ಕೈ ಮಾಡಬಾರದು ನೀವು. ಅಂತದಿಲ್ಲ ಅಂತ. ಅಷ್ಟೇನು ಜಾಗೃತನಾದವನಲ್ಲವೋ ನಾನು. ಸಮಯ ಪ್ರಜ್ಞೆಗೆ ನಿನ್ನನ್ನು ಮೆಚ್ಚಬೇಕು. ಯಾಕೆ? ನಿನಗೆ ಏನೋ ಸೂಚನೆ ಉಂಟು, ಈಗ ಬರ್ತದೆ ಎನ್ನುವ ಹಾಗೆ. ತೀರ್ಥ ಹರಿಸಿಯೇ ಬಿಟ್ಟು ಆಯ್ತಾ? ಮತ್ತೆ ನೋಡು ನೋಡು, ಹಾಗಾದ್ರೆ ಇನ್ನು ಸ್ವಲ್ಪ ಹೊತ್ತು ಪ್ರಸಾದ ಬರ್ತದೆ. ಪ್ರಸಾದ ನಿನಗಿರ್ಲಿ, ತೀರ್ಥ ನನಗಿತ್ತಲ್ಲ. ಜಯ ನಮೋ ನಾರಾಯಣ. ಏನು ಸ್ವಾಮಿ ಅದು? ಯಾರದು? ಅದ್ಯಾರು? ನಾರಾಯಣ? ಯಾವ ನಾರಾಯಣ? ಒಬ್ಬ ಇದ್ದಾನೆ. ನಾರಾಯಣ ಒಬ್ಬನೇ ಇರುವುದು ಅಂತ. ಯಾರದು? ಅವನ ನಾಮ ಸ್ಮರಣೆ ಬಂದ. ಸ್ವಾಗತಿಸಬೇಕಲ್ಲ. ಎಂತದು? ನಾರದರನ್ನು ಸ್ವಾಗತಿಸಬೇಕು. ಸ್ವಾಗತಿಸುವುದಕ್ಕೆ ನಾನಿದ್ದೆ. ಒಳಗಿತ್ತುಕೋ ಒಳಗಿತ್ತುಕೋ. ಅವರು ಬರ್ತಾರೆ, ಅವರು ಬರ್ತಾರೆ. ಎತ್ತಿದ್ರೆ ಜಾಗ್ರತೆ. ಜಯ ನಮೋ ನಾರಾಯಣ ಭವಭಯ ನಿವಾರಣ. ಜಯ ನಮೋ ನಾರಾಯಣ. ಜಯ ಜೋ ನಾರಾಯಣ ದುರಿತ ನಿವಾರಣ. ಜಯ ಲಕ್ಷ್ಮೀ ರಮಣ. ಜಯ ನಮೋ ನಾರಾಯಣ. ನಾರಾಯಣ, ಅಚ್ಯುತ, ಕೇಶವ, ಮಾಧವ, ಮುಕುಂದ, ಮುರಾರಿ, ಜಯ 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 ಜಯ. ದೂರನಿ ಬರುದಿಮ್ಮ ನಾರದನನ್ನು ಕಂಡು ಕಂಡು ನೀವೇ ನೀವೇ ಪೂರಿ ಸಂತೋಷದಲ್ಲಿ ತಾರು ವಿತರಣಿಗೊಳ್ಳಿರುವುದ ಕರೆದಂದು ಚಾರು ವಿತರಣಿಗೊಳ್ಳಿರುವುದ ಮುನಿ ಪಾದ ಪರಿಯಗರಿಸುವುದಲಿ ದೂರದಿ ಬರುದಿಲ್ಲ ನಾರದನನ್ನು ಕಂಡು ಊರಿದನು ಜನಲಿ. ಅಚ್ಯುತಾನಂದ ಕೇಶವ ಗೋವಿಂದ ಎನ್ನುವಂತ ಸ್ತುತಿ ಕೇಳಿದಾಗ ಎಲ್ಲಿಲ್ಲದ ಸಡಗರ ನಮಗೆ. ಯಾವುದೋ ಒಂದು ರೀತಿ ಅಭೂತಪೂರ್ವ ಅನುಭವ ನಮ್ಮ ದೇಹ. ಆದ್ದರಿಂದಲೇ ಕೇಂದ್ರೀಕರಿಸಿದ್ದು ನಾನು ಒಮ್ಮೆ. ಸಂತೋಷವಾಯಿತು ಸ್ವಾಮಿ. ದುಃಖದಲ್ಲಿ ಹೇಳ್ತಾ ಇದ್ದೀರಿ ಸಂತೋಷ ಆಯ್ತು ಅಂತ. ಅಭಿನಯ, ಸಂತಸದ ಅಭಿನಯ ಬಹಳ ಚಂದ. ದುಃಖ ಇಲ್ಲ ಅಂತ ದೂರದಿಂದ
ಆದ್ದರಿಂದಲೇ ನಾವು ನೀವೇ ಬರುವುದು ಅಂತ ಗೊತ್ತಿದ್ರೆ ಬರ್ತಿದ್ದೆ ಬೇಡವೇ ಬೇಡ ಹೋಗು ಎನ್ನುವ ಹಾಗೆ ಯಾರಾದರೂ ಆಡಿದ್ರೆ ನೀವು ಹೋಗುವವರ ಹೇಳಿ ಇಲ್ಲ ಲೋಕಕ್ಕೆ ಸುಖವನ್ನು ಒದಗಿಸುವುದೆಂದರೆ ನೀವು ಸುಖವನ್ನು ಒದಗಿಸುವುದೆಂದರೆ ಸುಖದ ಕುರಿತಾಗಿ ನೀವು ಚಿಂತಿಸುವವರಿಗೆನ್ನು ನಾರದರೆ ಎಷ್ಟು ಹೊತ್ತಾಯಿತು ನೀವು ಎಷ್ಟು ಹೊತ್ತಾಯಿತು ಬಂದಂತಹ ನಿಮ್ಮ ಆ ಪುನೀತವಾದಂತಹ ಪಾದವನ್ನು ತೊಳೆಯದಿದ್ರೆ ನನ್ನಷ್ಟು ಹೆಡ್ಡ ಮೊತ್ತ ಪಾದ ಅಲ್ಲಿ ಉಂಟಂದ್ರೆ ಪಾದ ಅಯ್ಯೋ ನೀರಲ್ವಾ ನಾನು ಬಿಸಿ ನೀರು ಹೊತ್ತ ಭಾವಿಸಿ ಅದಕ್ಕೆ ಅಯ್ಯೋ ಅಂದ ಆವಾಗ ಹೊತ್ತಾಗ್ತದ ಆರದು ಮುನಿದಿಲ್ಲಗ ಜರದ ಬಾಲಕ ಆರದು ಮುನಿದಿಲ್ಲಗ ಶಾರದ ಬಾಲಗೆ ಆರದು ಮುನಿದಿಲ್ಲಗ ಬಾಲೆಯನ್ನು ಬಿಟ್ಟು ಬಿಡು ಶಾರದ ಬಾಲ ಶಾರದಾ ಬಾಲ ಆಶ್ರಮದಲ್ಲಿ ಹಿರಿಯ ಋಷಿಗಳೆಲ್ಲ ಒಮ್ಮೊಮ್ಮೆ ಕೆಮ್ಮುವುದು ಒಮ್ಮೊಮ್ಮೆ ನಮ್ಮ ಎದೆಯ ಝಲ್ಲನ್ನು ಯಾಕಂದ್ರೆ ನಮ್ಮ ತಪಸ್ಸು ಎಲ್ಲಿ ಹೋಗುತ್ತದಂತ ಗೊತ್ತಾಗುವುದು ಆದ್ದರಿಂದಲೇ ನಿಮ್ಮ ಪುನೀತವಾದಂತಹ ಪಾದವನ್ನು ತೊಳೆದಿದ್ದೇನೆ ಅದನ್ನೇ ತೀರ್ಥವೆಂದು ಕುಡಿದಿದ್ದೇನೆ ಸ್ವಾಮಿ ಮುನಿಲಲಾಮರೇ ಆದ್ದರಿಂದಲೇ ಆರತಿಯನ್ನು ಬೆಳಗಿದ್ದೇನೆ ಮಂಗಳಾರತಿ ಮುಖಕ್ಕೆ ಮಾಡಿದ್ದಲ್ವಾ ಮುಖಭಂಗ ಆಗ ಪುಣ್ಯಕ್ಕೆ ಮುಖದಲ್ಲಿ ಮೀಸೆ ಇರಲಿಲ್ಲ ಇಲ್ಲದಿದ್ರೆ ಅದು ಸುಟ್ಟು ಸ್ವಾಮಿ ದೇವತಾ ವರ್ಗದವರಿದ್ದಂತಹ ನಿಮಗೆ ಮೀಸೆ ಉಂಟು ನಿಮಗೆ ಮೀಸೆ ಇದ್ರೆ ಬರ್ತೀರಾ ನೀವು ಹೀಗೆ ಅಲ್ಲ ಮೀಸೆ ಇದ್ರೆ ಬರ್ಲಿಕ್ಕೆ ಉಂಟು ಹಾಗಲ್ಲ ಯಾಕಂದ್ರೆ ಅಲ್ಲಿ ಅಂದ್ರೆ ದೇವತಾ ವರ್ಗದವರಾದುದರಿಂದಲೇ ನಿಮಗೆ ಮನ ಬಂದಾಗ ಬರಬಹುದು ನಾವು ಮನುಷ್ಯರು ಸ್ವಾಮಿ ನಮಗೆ ಗೊತ್ತಿರ್ತಿದ್ರೆ ನೀವು ಬರುತ್ತೀರಿ ಅನ್ನುವುದನ್ನು ಇದೇನು ಆಶ್ರಮದಲ್ಲಿ ಎಲ್ಲ ಮಲ್ಲಿಗೆ ಹೂ ಹುಡಿಯಾಗಿ ಬಿದ್ದಿದೆ ಹೇಳುವುದಕ್ಕೆ ಮರೆತು ಹೋಗಿ ಈರೇಳು ಭುವನದವರನ್ನು ಕರೆಯಬೇಕು ಅಂತ ಮೊನ್ನೆ ದೊಡ್ಡ ಚಂಡಿಕಾ ಹೋಮ ಚಂಡಿಕಾ ಯಾಗ ಚಂಡಿಕಾ ಯಾಮ ಚಂಡಿಕಾ ಹೋಗ ಏನು ಇದು ಚಂಡಿಕಾ ಹೋಗ ಹೂ ಹುಡಿಯಾದ್ದು ಅದು ಬಿಡು ಆಯ್ತು ಗೆಜ್ಜೆಯ ಸದ್ದು ಕೇಳ್ತಾ ಉಂಟಲ್ವ ಪ್ರಾರಂಭಿಸಿದ್ದೇನೆ ನಾಟ್ಯ ತರಬೇತಿ ಯಾರು ಗುರು ಒಮ್ಮೊಮ್ಮೆ ನನಗೆ ನೀವೆಲ್ಲ ಬಂದ ಮೇಲೆ ನನ್ನ ಶಿಷ್ಯರಿದ್ದಾರೆ ಅವರಿಂದ ಮಾಡಿ ತಪಸ್ಸಿದ್ದೋಗಿ ಕಲಿಸುವುದು ಮಗು ಕೂಗುದಲ್ವ ಸಂಗೀತಾಭ್ಯಾಸ ಮತ್ತೆ ನಾಟ್ಯವು ಸಂಗೀತ ಎಲ್ಲ ಜೋಗುಳ ಕೇಳ್ತಾ ಹೌದು ಮೊದಲಾಗಿ ಈ ಸಾಪ ಜೋ ಅದರಲ್ಲಿ ಸ್ವರಾಭ್ಯಾಸ ನಿಮಗೆಲ್ಲ ಅರ್ಥ ಆಗುದಿಲ್ಲ ನಾರದರೆ ಇಲ್ಲ ಹೆಣ್ಣಿನ ಸ್ವರದಾಗೆ ಹಾಗೆ ಎಳೆಯ ಮಕ್ಕಳದು ಒಟ್ಟುಗಳ ಸ್ವರ ಹಾಗೆ ಮೊದಲಿಗೆ ಶ್ರುತಿ ಏರಿರ್ತದೆ ಆಗ ಅದು ಹಾಗೆ ಮತ್ತೆ ಸರಿಸ್ಥಾಯಿಗೆ ಬಂದು ಆಮೇಲೆ ಯಾವುದು ಆದ್ರೆ ನಮ್ಮ ಮೀಟಿ ಅದಕ್ಕೂ ಇದಕ್ಕೂ ಹೊಂದಾಣಿಕೆ ಆಗುತ್ತದೆ ಅದನ್ನು ನಾನು ಹೋಗುವಾಗ ನನ್ನ ಬಗ್ಗೆ ಹೋಗಿ ಸ್ವಾಮಿ ನಿಮ್ಮನ್ನು ನಿಲ್ಲಿಸುವುದಕ್ಕೆ ನಾನು ಯಾರು ನಾನು ಹೋಗ್ಲಿಕ್ಕೆ ಬಂದ ಕೆಲಸ ಆಗ್ಲಿಲ್ಲ ಕೆಲಸವು ಹೌದೌದು ಆಯ್ತಲ್ಲ ಬೆಳಲರಿಯನ್ನ ಕೇಳಿದ ನುಡಿಗಳ ಭೂಲಲನಿಯ ಜಂಜರಣಿಯಲಿ ಕೇಳಿದೆ ನಾ ಪದ ಜಾಲವನ ಕೇಳಿದೆ ನಾ ಪದ ಜಾಲವನ ವಿಧಿ ಬಾಲನ ರಮದೊಳಗಲ್ಲಿ ಹೇಳಲರಿಯ ನಾ
ಮನೆಯಲ್ಲಿ ಕೇಳಿದೆ ವಿಶ್ವಾಮಿತ್ರರೇ, ನೀವು ಅಷ್ಟು ಅವಸರ ಮಾಡಬೇಕು. ಹಾಗಲ್ಲ ನೋಡಿ, ನಾನು ಹೆಚ್ಚು ಸಮಯ ನಿಂತಲ್ಲಿ ನಿಲ್ಲುವುದಿಲ್ಲ. ಅದೇ ಗೊತ್ತುಂಟು, ಏನು ಇಷ್ಟು ಹೊತ್ತು ನಿಂತದ್ದು ಆದ್ರೂ ನಾನು ನೀವು ಆಗಡೆ ಒಳಗೊಳಗೆ ಹೋಗುವ ನನಗೆ ಭಯ ಆಗ್ತದೆ. ಇಲ್ಲಪ್ಪ, ಯಾಕಂದ್ರೆ ಬಂದಂತಹ ಸಾರಿಸಿದ್ದಷ್ಟೇ, ಸಗಣಿ ಈಗ ಸಾರಿಸಿದ್ದಷ್ಟೇ. ಆಯ್ತಾ? ಬಂದಂತಹ ಕೆಲಸ ಭಾಸ್ಕರ ನೋಡಿ ಯಾವ ನೆತ್ತಿಯ ಮೇಲಿದ್ದ ಹೊರಡದೆ ಅವನಿಗೆ ನನಗೆ ತಡ ಆಗುತ್ತದೆ ನನ್ನದು. ನಿಮಗೆ ತಡ ಆಗ್ಲಿಕ್ಕಿಲ್ಲ, ನಿಮಗಿಂತ ಮೊದಲು ನನಗೆ ಕೆಲಸ ಉಂಟು. ಹೌದಾ? ಮತ್ತೆ ನನ್ನದು ತಿರುಗಾಟ. ನಾನು ಆಗ್ಲೇ ಕೇಳಬೇಕು ಅಂತ ಇದ್ದೆ. ಹೌದೌದು, ಇದು ಪಾರಿಜಾತ ಹೂವು ಅದು. ಹೌದೌದು. ನೀವು ಇಟ್ಟಿದ್ದೀರಾ ಚಂಡಿಕಾ ಹೋಮದ್ದು ಮಲ್ಲಿಗೆ, ಹುಡಿಯಾದ ಮಲ್ಲಿಗೆ. ಇಲ್ಲ ಇದು ಹುಡಿಯಾದ. ಅದೇನು ಉಳಿದದ್ದಂತ ಹುಡಿ ಆಗ್ಬೇಕಿತ್ತು ಇಷ್ಟೊತ್ತಿಗೆ. ಬೇರೆ ಇತ್ತಲ್ಲ ಇದು. ನಾನು ತಿರುಗಾಟವೇ ನನ್ನ ಕೆಲಸ. ತಿರುಗಾಟದಲ್ಲಿ ಇರುವಂತಹ ಸಮಯದಲ್ಲಿ ಒಂದು ವಿಷಯವನ್ನು ಕೇಳಿದೆ ನಾನು. ಒಳ್ಳೆಯದು, ನೀವು ಒಂದು ವಿಷಯ ಅದೆಷ್ಟೋ ವಿಷಯ ಕೇಳ್ತೀನಿ. ನಿಮ್ಮ ವಿಷಯವೇ ಹೌದಾ ಇಲ್ವಂತ ಹಾಗೆ ಈಗ ನಮ್ಮ ಬಗ್ಗೆ ಮಾತನಾಡುವುದೆಲ್ಲ ಅದಿರ್ಲಿ, ಅದೆಲ್ಲ ಆಡುತ್ತಾರೆ ಬಿಡಿ. ಅವರು ಆಡುವುದು ನಿಜವೋ ಸುಳ್ಳೋ ಎಂಬುದು ಗೊತ್ತಾಗಬೇಕು ಎಂಬುದಾಗಿಯೇ ಈ ಕಡೆಗೆ ಬಂದವ ನಾನು. ನೋಡಿ, ಆಡುತ್ತಿದ್ದದ್ದು ಯಾರು? ಕೆಲವರೆಲ್ಲ ದೇವತೆಗಳು, ಮಾನವರು. ಸತ್ಯ ಮಾನವರಂತಲ್ಲ, ಎಲ್ಲರೂ, ಮೂರು ಲೋಕದಲ್ಲಿ ಎಲ್ಲರೂ. ಹೆಚ್ಚು ದೇವತೆಗಳು ಇದ್ದಾರೆ, ಮಾನವರು ಇದ್ದಾರೆ. ಅದರಲ್ಲಿ ಮುಖ್ಯವಾದವರು ಒಬ್ಬರಿದ್ದಾರೆ, ವಿಧಿಸುತ್ತ. ಹೌದೌದು, ವಿಧಿಸುತ್ತ ವಸಿಷ್ಠರು. ಅವನ ಕುರಿತಾಗಿ ನನ್ನ ಮುಂದೆ ವ್ಯಾಖ್ಯಾನಿಸಬೇಡಿ, ನನಗಾಗುವುದಿಲ್ಲ ಎನ್ನುವುದು ನಿಮಗೂ ಗೊತ್ತಿದೆ ತಾನೆ? ಇಲ್ಲ, ನೀವು ಅಷ್ಟು ಅವನ ಕುರಿತಾಗಿ ಆಡುವುದಕ್ಕೋ ಕೇಳುವುದಕ್ಕೋ ನಾನು ನಿಲ್ಲುವುದು, ನೀವಿರುವುದು. ನೀವು ಅಷ್ಟು ಸಿಟ್ಟು ಮಾಡಬೇಡಿ. ವಿಷಯ ನೋಡಿ, ಆಡುವುದಾದ್ರೆ ನಿಲ್ಬೇಡಿ, ನೀವು ಹೋಗಿ. ಇಲ್ಲ ಇಲ್ಲ, ಅವರು ಆಡಿದ್ದನ್ನು ನಿಮ್ಮಲ್ಲಿ ಆಡ್ಲೇಬೇಕಲ್ಲ. ನೀವು ಒಂದು ಯೋಚನೆ ಮಾಡಿ, ಅವರ ಆಶ್ರಮದಲ್ಲಿ ನಿಮ್ಮ ವಿಷಯವನ್ನು ಅವರು ಮಾತಾಡ್ತಾ ಇದ್ದಾರೆ ಎಂಬುದಾಗಿದ್ರೆ ನಿಮ್ಮ ಯೋಗ್ಯತೆ. ನೆನಪಿದೆ ಸ್ವಾಮಿ ನನಗೆ, ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿಯೇ ಮಾಡುತ್ತೇನೆ ನಾನು. ವ್ಯವಸ್ಥೆ ಮಾಡ್ಲಿಕ್ಕೆ ಏನುಂಟು, ಎಲ್ಲ ಕೆಟ್ಟ ಆಯ್ತಲ್ವ? ಯಾವುದು? ನೀವು ಅವರಲ್ಲಿ ಶಪಥ ಮಾಡಿದ್ದಂತೆ ಏನು ಮಹಾಬ್ರಾಹ್ಮಣ ನೆನೆಸಿಕೊಳ್ತೇನೆ. ಅವಧಿ ನಿರ್ಣಯ ಮಾಡಲಿಲ್ಲ ನಾನು. ಅವರಿಗೆ ಏನು ಆಡ್ತಾ ಇದ್ದಾರೆ ಗೊತ್ತುಂಟ? ಏನು? ನನ್ನೊಡನೆ ಹೀಗೆ ಮಾತಾಡಿ ಹೋದವರು ಈಗ ಮಾತಾಡ್ತಾರೆ, ಮತ್ತೆ ಸುರಸೂಲೆಯ ಜೊತೆ ಸಂಸಾರವನ್ನು ಮಾಡುತ್ತಾ ಇದ್ದಾರೆ. ಗೊತ್ತಾಯ್ತು ಅವನಿಗೆ? ಎಷ್ಟಾದ್ರೂ ಕ್ಷತ್ರಿಯ, ಅವ ಎಷ್ಟು ಪ್ರಯತ್ನ ಮಾಡಿದ್ರೂ ಆಗ್ಲಿಕ್ಕಿಲ್ಲ. ಕತ್ತೆಯನ್ನು ಹಿಡಿತಂದು ಲಿಂಗ ಮುದ್ರೆಯನ್ನು ಒತ್ತಿದ್ದೇನೆ, ಕತ್ತೆಯಲ್ಲದೆ ಬಸವನಪ್ಪುದೇ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದಾ? ವಿಷಯ ಹೌದಾ? ಇಬ್ಬರ ಮಧ್ಯೆ ಕಲಹವನ್ನುಂಟು ಮಾಡುವವರು ಎನ್ನುವ ಹಾಗೆ ಇದುವರೆಗೆ ಹಾಗೆ ನಾನು ಭಾವಿಸಿದ್ದೇ ಇಲ್ಲ. ನನ್ನ ಕುರಿತಾಗಿ ವಸಿಷ್ಠ ಹೀಗೆ ಆಡುತ್ತಾ ಇದ್ದಾನೆ ಎಂದಾದರೆ, ಓಹೋ, ನನ್ನ ಯೋಗ್ಯತೆ ಯಾರು ಗೊತ್ತಾ ಅವನಿಗೆ? ಕೂಳ ಅವನಿಗೆ ಸರಿಯಾದ ಶಾಸ್ತಿಯನ್ನು ನಾನು ಮಾಡಿಯೇ ಮಾಡುತ್ತೇನೆ. ಏನಂದದು? ಬಹುಶಃ ಏನಾಗದೆ ಇದೆಲ್ಲ ಅವನದೇ ಹುನ್ನಾರ ಇರಬೇಕು. ಕೇಳ್ತೇನೆ, ನಿಮ್ಮ ಸಮೇತ ಹೋಗಿ ವಸಿಷ್ಠರಲ್ಲಿ ನಾನು ಕೇಳ್ತೇನೆ. ನನ್ನ ವಿಷಯ ಯಾಕೆ? ಅವನ ವಿಷಯ ಹೇಳಿದ್ಯಾರು? ಅದು ಅವರ ಆಡಿದ್ದನ್ನು ನಾನು ನಿಮ್ಮಲ್ಲಿ ಹೇಳಿದ್ದಷ್ಟೇ. ಮತ್ತೆ ಒಂದು ಬೆಲ್ಲ ತಿನ್ನುವುದೆಲ್ಲ ಬೇಡ. ಏನು ನೀವು ಯೋಚನೆ ಮಾಡಿ, ಏನು ನಿಮ್ಮ ವಿಷಯ, ನೀವು ಸಾಧನೆಗೆ ಹೊರಟದ್ದು. ನೀವು ಬೆಂಕಿ ಇಟ್ಟಾಯ್ತಲ್ಲ, ನಿಮ್ಮ ವಿಷಯ ಏನು ಮಾಡ್ತೀರಿ ಈಗ ನೀವು? ಯೋಚನೆ ಮಾಡಿ, ಅವರು ಆಡಿದ್ದು ತಪ್ಪುಂಟಾ? ಅಂದ್ರೆ ಸರಿ ಅಂತ ಹೇಳುವುದು ನೀವು? ಅಲ್ಲ, ನೀವೇ ಯೋಚನೆ ಮಾಡಿ. ಏನು ಸರಿಯೋ ತಪ್ಪ ನಾನು ನೋಡಿಕೊಳ್ತೇನೆ. ಒಂದು ಸಾಧನೆ ಮಾಡುವವರು ಸಾಧನೆ ಮಾಡ್ತೇನೆ, ನಾನು ಸಾಧನೆ ಮಾಡ್ತೇನೆ. ಸಾಧನೆ ಎಂತದ್ದು 20 ಅಲ್ಲ 25 ಆಗ್ಲಿ 40 ಆಗ್ಲಿ. ಹಾಗಾದ್ರೆ ಒಂದು ಸಾಧನೆ ಮಾಡಿ 44 ದಾಟ್ಲಿ ಈ ರಾತ್ರಿ. ಅವರು ಆಡಿದ್ದು ಸುಳ್ಳು ಮಾಡ್ತೀರಿ? ಹಾಗಾದ್ರೆ ಮಾಡ್ತಾನೆ. ಹಾಗಾದ್ರೆ ಅವನದೇ ಬಗೆ ಇರಬೇಕು. ಎಲ್ಲಿದೆಯಾ?
ಕಪಟಿಗಳು ದೇವತೆಗಳು ಈ ಭೂವಲಯಕ್ಕೆ ಒಳಿತನ್ನು ಮಾಡುವವರು ಎನ್ನುವ ಹಾಗೆ ಭಾವಿಸಿದ್ದೆ. ನಾವೇ ಒಳಿತಿಗಾಗಿ ಹಂಬಲಿಸುವವರು ಎಂದಾದಾಗ ನಮ್ಮ ಏನಾಯ್ತು? ಏನಾಗಬೇಕು ನನ್ನ ಬಗ್ಗೆ ಏನೆಲ್ಲ ಕೇವಲವಾಗಿ ಮಾತಾಡ್ತಾರೆ ಎಂದು ನಿನಗೆ ಒಂದು ಬಾರಿಸಿದ್ರೆ ನನ್ನ ಕೆನ್ನೆ ಮುಟ್ತೀಯ ನೀನು? ನನ್ನ ಕೆನ್ನೆ ಮುಟ್ಟುತ್ತೀಯ? ಎಲ್ಲೆಲ್ಲ ಮುಟ್ಲಿಕ್ಕೆ ಅವಕಾಶ ಉಂಟು ನನಗೆ? ನಾಡಿ ಅರಕ್ಷಣ ನಿಲ್ಲ ಬಲ್ಲೆ ಬಲ್ಲೆ ನಾನು ಎಂತದು ಬಲ್ಲೆ? ಬಗೆಯೇ ಹೊಡಲಲ್ಲಿ ತೋರುವರು ವಿನಯ ಒಲ್ಲೆನು ಎಂಬರು ಗೆಳೆಯೇ ನಾನಿಲ್ಲದೆ ಹೋಗುವೆ ನುಡಿ ಬಲ್ಲೆನು ಬಲ್ಲೆ ಬಲ್ಲೆ ಈ ಪುರುಷರ ಬಗ್ಗೆ ಏನು ಬಲ್ಲೆ ನಾನು? ಅದಕ್ಕೆ ಬೇಡ ಬೇಡ ಅಂತ ಹೇಳಿದ್ದೆ. ಏನು ಬೇಡ ಬೇಡ? ನಾನು ಹೋಗ್ತೇನೆ ಅಂತ ಹೇಳಿದ್ರೆ ಎಷ್ಟು ಹೇಳಿದ್ರೆ ಬೇಡ ಬೇಡ ಕೆಲ ಸಮಯದವರೆಗೆ ಮಾತ್ರ ಬೇಡ ಬೇಡ. ಈಗ ಹೋಗು. ಇನ್ನು ಬೇಕು ಅಂತ ಸುಲಭದಲ್ಲಿ ಹೋಗುದಕ್ಕಾಗ್ತದ? ನನ್ನ ಬದುಕನ್ನು ಹಾಳು ಮಾಡುವುದಿಲ್ಲ. ಹಾಳು ಮಾಡಿದ್ಯಾರು? ನನ್ನ ನಿಜವಾದ ಬದುಕು ನಿನಗೆ ಬೇಡವಾಗಿತ್ತು. ಅದನ್ನು ಬೇಡ ಆಗಬೇಕು ಎನ್ನುವುದನ್ನು ಬೇಕಾಗಿ ನಾನು ಹೋಗ್ತೇನೆ ಸಾರಿ ಹೇಳಿದ್ದೇನೆ. ಆಗ ಬೇಕು ಶಾಪ ಕೊಡ್ತೇನೆ ಹೋದ್ರೆ ಎಲ್ಲ ಹೇಳಿದ್ದು ನೀವೇ ಅಲ್ವಾ? ಯಥಾರ್ಥ ಗೊತ್ತಿರಲಿಲ್ಲ ನನಗೆ. ಇದರ ಹಿಂದೆ ಇಷ್ಟೆಲ್ಲ ಉಂಟು ಅಂತ ನನಗೆ ಇದುವೆ. ಯಥಾರ್ಥವನ್ನು ಹಿಡಿದುಕೊಂಡು ನಡಿ. ಆಗುವುದಿಲ್ಲ. ಆಗದೇನು? ಹಾಗಂತ ನಾನು ಇಲ್ಲಿ ನಿಲ್ಲುವವಳೆಲ್ಲ ಹೋಗುವುದಕ್ಕೊಂದು ಅಡ್ಡಿ ಇದೆಯಲ್ಲ. ಮತ್ತೆ ಅಡ್ಡಿಯೋ ಮತ್ತೊಂದು ನಡಿ ಹಿಡಿದುಕೊಳ್ಳಿ. ಯಾಕೆ? ನಿಮ್ಮದ್ದು ನಾ ಹೋಗ್ತೇನೆ. ಹೌದಾ? ಅದು ನಿನ್ನದ್ದು. ಯಾರದ್ದು? ನನ್ನದ್ದಲ್ಲ. ನಾನೇನು ಬರುವಾಗ ಇಷ್ಟೇ ಇದ್ದದ್ದು. ನಾನು ಬರುವಾಗ ಹಿಡಿದುಕೊಂಡು ಬರಲಿಲ್ಲ. ಹಾಗಾದ್ರೆ ನೀನೇ ಅಲ್ವಾ ಹೇಳಿದ್ದು? ಒಂದು ಮಗು ಇರುವ ತನಕ ಇರ್ತೇನೆ ಮತ್ತೆ ಹಿಡ್ಕೊಂಡು ಹೋಗ್ತೇನೆ. ಯಾವ್ದಲ್ಲ ಮಗುವನ್ನು ಹಿಡಿದುಕೊಂಡು ಹೋಗ್ತೇನೆ ಅಂತ ಹೇಳಿಲ್ಲ. ಮಗು ಆಗುವವರೆಗೆ ಇರ್ತೇನೆ ಅಂತ ಮಾತ್ರ ಹೇಳಿದ್ರೆ. ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ಯಾ? ಬಿಟ್ಟು ನಿಮ್ಮಲ್ಲಿ ಇರುವುದು ಅದು ಹೇಗೆ? ಮತ್ತೆ ಬಿಟ್ಟು ಹೋಗ್ತೇನೆ. ಕಾರಣ ಯಾರು? ನೀನು ನಾನು. ಮೂಲ ಕಾರಣ ನೀವು. ನಿಮ್ಮಿಂದಾಗಿ ಇದಾದದ್ದು. ಮೂಲ ನಿಮಗಲ್ಲಿ ಅಲ್ವಾ? ನಿಮ್ಮಿಂದಾಗಿ ಮಂದಿರ ಅಂತ ಹೇಳಿದ್ದಿ. ಅದು ಅವತ್ತೇ ಹೇಳಿದ್ದು ನಾನು. ಸರಿ, ಮೂಲಕ್ಕೆ ಮಂದಿರ ಹೌದು ನನ್ನದ್ದು. ಅದು ಹೋಗುವಾಗ ಇದನ್ನು ಹಿಡಿದುಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ. ಅದಲ್ಲೇ ಇಟ್ಟುಕೊಂಡು ಆಗುವುದಿಲ್ಲ. ನಮ್ಮಲ್ಲಿ ಲೆಕ್ಕಕ್ಕೆ ಬರ್ತಿ ಉಂಟು, ಇನ್ನು ಹೆಚ್ಚಾಗುವುದಕ್ಕಿಲ್ಲ. ನಮಗೆ ಲೆಕ್ಕ ಬರ್ತಿಲ್ಲ ಅಂತ ಹೇಳುದು ಯಾವುದು? ನಿನ್ನ ಲೆಕ್ಕ ನಿಮಗೆ ಬರ್ತಿ ಆಯ್ತಲ್ಲ. ನೀವೇ ನಾನಿವಳು ಅಂತ ಹೇಳಿ ಪಡೆಯುತ್ತೀರಿ. ಕೊಟ್ಟದ್ದು ನೀವೇ ಹೇಳಿ ನಾವು ನಮ್ಮ ಕೆಲಸ ಮುಗಿಸ್ತೇವೆ, ಹೋಗುತ್ತೇವೆ. ಅದೇ ಕಷ್ಟ ಆಯ್ತು. ಈ ಪುರುಷರು ಹಾಗೆ ಇದ್ದಲ್ಲಿ ಕಾಲ ತುಳಿತಾರೆ, ನೀರಿದ್ದಲ್ಲಿ ತೊಳೆದುಕೊಂಡು ಹೋಗ್ತಾರೆ. ಅಷ್ಟು ಸುಲಭದಲ್ಲಿ ಜಾರುವುದಕ್ಕೆ ನಾನು ಬಿಡುವವಳೆಲ್ಲ. ಗೊತ್ತಾಗಿದೆ, ಸುಲಭದಲ್ಲಿ ಜಾರುವುದಕ್ಕೆ ಬಿಡುವುದಿಲ್ಲ ಅಂತ ಗೊತ್ತಾಗಿದೆ ನನಗೆ. ಹೇಗಾಯ್ತು? ಏನು ಓಯ್? ಓ ಸ್ವಾಮಿ ಅಂತದೀಗ ಓಯ್ ಎನ್ನುವರೆಗೆ ಮುಟ್ಟಿದ್ದಲ್ಲ. ಈಗ ಒಬ್ಬ ಕೃಷಿಕನ ವಿಚಾರವನ್ನು ಹೇಳಬೇಕು ನಿಮಗೆ. ಒಳ್ಳೆಯ ಕೃಷಿಕನಾದವ ಫಲವತ್ತಾದಂತಹ ಜಾಗದಲ್ಲಿ ಒಂದು ಬೀಜವನ್ನು ಬಿತ್ತುತ್ತಾರೆ ನೋಡಿ. ಆ ಬೀಜ ಮೊಳಕೆ ಹಿಡಿದು ಸಸಿಯಾಗಿ ಒಳ್ಳೆಯ ಫಲವನ್ನು ಕೊಡ್ತದೆ. ಆ ಫಲವನ್ನು ಅನುಭವಿಸುವುದು ಯಾರು? ಬೀಜ ಬಿತ್ತಿದವ ತಾನೆ. ಈಗ ಇದು ಭೂಮಿ, ಈ ಭೂಮಿಯಲ್ಲಿ ಬೀಜ ಬಿತ್ತಿದವರು ನೀವು. ಇದರಲ್ಲಿ ಫಲ ಬಂದಿದೆ, ಇದನ್ನು ಅನುಭವಿಸಿ. ನಾನು ಅಂತಹ ಸಾಮಾನ್ಯ ಕೃಷಿಕ ಅಲ್ಲ. ನಾನು ಬೆನ್ನೆಲುಬು ಎನ್ನುವ ಹಾಗೆ ಹೇಳಿಸಿಕೊಳ್ಳುವ ಕೃಷಿಕ. ಬೆನ್ನೆಲುಬು ದುಡಿಯುವುದು ನನಗೋಸ್ಕರ ಅಲ್ಲ, ಮತ್ತೆ ನಾಟಿನವರಿಗೋಸ್ಕರ. ಹೌದಾ? ಬೆಳೆದಂತಹ ನೀನು ಆಗುವುದಿಲ್ಲ. ನಾನು ದುಡಿಯುವುದು ಮಾತ್ರ. ನಾನು ಹೇಳಿದ್ದೇನೆ, ಮತ್ತೆ ಕಣ್ಣರಳಿಸುವ ಬಿಟ್ಟು ಹೋಗ್ತೇನೆ, ಇಲ್ಲಿ ಇಟ್ಟು ಹೋಗ್ತೇನೆ. ನನಗೆ ಗೊತ್ತಿಲ್ಲ. ಸದ್ಯವ್ಯಾಹೃತಿಗಳವು ಮತ್ತಿಳಿದಿ ಮೂರರಲ್ಲಿ ಗೋತ್ರಜರಿಂಗುಪದೇಶವಿದ್ದು ವಿಶ್ವಾಮಿತ್ರ ಗಾಯ
ಗಾಯತ್ರಿ ಎಂದಾಯಿದು. ಬದುಕಿನಲ್ಲಿ ಆವರಿಸಿದಂತಹ ವಿಷದ ಪೊರೆಯೊಂದು ಕಳಚಿದ ಹಾಗಾಯಿತು ನನ್ನ ಜೀವನದಲ್ಲಿ. ಅಘಟಿತವಾದಂತಹ ಘಟನೆ ನಡೆದು ಒಮ್ಮೆ ಮನಸ್ಸೆಲ್ಲ ವಿಕಲ್ಪವಾಗಿತ್ತು. ಆದರೆ ನನ್ನನ್ನು ದೃಢವಾಗಿಸಿದ್ದು ಮತ್ತೆ ಅದೇ ಗಾಯತ್ರಿ ಮಂತ್ರ. ಗುರುಗಳಾದಂತಹ ವಾಮದೇವರಿಂದ ಉಪದೇಶಿಸಲ್ಪಟ್ಟದ ಮಂತ್ರವೇ ಮತ್ತೆ ನನಗೆ ದೀರ್ಘವಾದಂತಹ ಬದುಕನ್ನು ಅನುಗ್ರಹಿಸಿ ಅದನ್ನೇ ಆರ್ಚಿಸುತ್ತಾ ಮತ್ತೆ ಬೇಕಾದುದನ್ನು ನಾನು ಪಡೆದುಕೊಂಡೆ. ಆದರೆ ಶಿಷ್ಯ ಗ್ರಂಥದಲ್ಲಿ ಸ್ವಲ್ಪ ಗೊಂದಲ ಉಂಟಾಯಿತಲ್ಲ. ದೀರ್ಘವಾದಂತಹ ಈ ಗಾಯತ್ರಿ ಮಂತ್ರವನ್ನು ಪಠಿಸುವುದಕ್ಕೆ ನಮಗೆ ಕಷ್ಟವಾಗುತ್ತದೆ ಗುರುದೇವ. ಸಪ್ತ ವ್ಯಾಹೃತಿಗಳಿಂದ ಮುಂದುವರಿದಂತಹ ಈ ಮಂತ್ರವನ್ನು 3 ವ್ಯಾಹೃತಿಗೆ ನಾನು ಇಳಿಸಿಬಿಟ್ಟೆ. ಸುಲಲಿತವಾಗಿಯೂ ಪಠಿಸುವುದಕ್ಕೆ ಆಯಿತು ಎನ್ನುವ ಹಾಗೆ ಸಂತೋಷ ಚಿತ್ತರಾಗಿ ಎಲ್ಲವರು ಆಡಿದ್ದಾರೆ. ಆ ಕುರಿತಾಗಿ ಮತ್ತೊಂದು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಿದೆ. ಇನ್ನು ತ್ಯಾಗವೋ ಎದುರವೋ ಆಡುತ್ತಾ ಕಾಲ ಕಳೆಯೋಣ. ಸಾಧನಾ ಪಥದಲ್ಲಿ ಸಾಗಿದವರು ಗತಿಯಲ್ಲಿ ಎಲ್ಲಿಯವರೆಗೆ ತಲುಪಿದ್ರು ಎಂಬ ಹಾಗೆ ನಿರೀಕ್ಷಿಸುತ್ತಾ ಇಲ್ಲಿಯವರೆಗೆ ಬಂದವ ನಾನು. ಏನು ಕಂಡುಕೊಂಡಿರಿ? ಕಂಡುಕೊಂಡದ್ದು ಬೇರೇನಲ್ಲ, ಛಲ ಹಾಗೆ ಉಂಟು. ಇಲ್ಲಿಯವರೆಗೆ ದೃಢಚಿತ್ತರಾಗಿಯೇ ಶೇಷಾಯುಷ್ಯವನ್ನು ಕಳೆಯುತ್ತಿದ್ದೇನೆ. ಇಲ್ಲಿಯವರೆಗೆ ಬಂದ ಮೇಲೆ ಅನುಭವ ಆದದ್ದು ನನಗೂ ಕೂಡ ಹಸಿವೆ ಆಗುತ್ತಾ ಉಂಟು. ಹಸಿವಾಗುತ್ತದೆ, ಅದಕ್ಕೊಂದು ವ್ಯವಸ್ಥೆ ಆಗಬೇಕು. ಲೋಕದ ಹಸಿವನ್ನೇ ನಿವಾರಿಸುವಲ್ಲಿ ನಾನು ಶಕ್ತನಿದ್ದೇನೆ ತಪಸ್ಸಿನ ಮೂಲಕವಾಗಿ. ಸಾಮಾನ್ಯವಾಗಿ ನಿಮ್ಮ ಒಂದು ಹೊಟ್ಟೆ ತಣಿಸುವುದಕ್ಕೆ ನನಗಾಗದೇ ಇರ್ತದೆ. ಏನಪೇಕ್ಷೆ ಉಂಟು? ಪಾಯಸದ ಊಟ ಮಾಡಬೇಕು ಅಂತ ಮನಸ್ಸಾಗಿದೆ. ಮಾಡಿಸೋಣ. ಅದರ ಒಂದು ವ್ಯವಸ್ಥೆ ಆಗಬೇಕು. ಹೇಗೆ? ಆದ್ರೆ ಒಂದು ವಿಚಾರ ಉಂಟು. ತಪಸ್ಸಿನಿಂದ ಎದ್ದು ಬಂದವ ನಾನು. ನಾನಾದಿ ಕರ್ಮಗಳನ್ನು ಪೂರೈಸಬೇಕು. ಸಂಧ್ಯಾ ವಂದನೆ ಮಾಡಬೇಕು. ಅಲ್ಲಿಯವರೆಗೆ ನೀವು ಸಿದ್ಧಪಡಿಸಿದಂತಹ ಪಾಯಸ ಸಮಶೀತೋಷ್ಣವಾಗಿರ್ಬೇಕು. ಹೆಚ್ಚು ಬಿಸಿಯೂ ಅಲ್ಲ, ಹೆಚ್ಚು ತಣ್ಣಗೂ ಅಲ್ಲ. ಅರ್ಥ ಆಯ್ತು. ಸರಿ, ವ್ಯವಸ್ಥೆಗೊಳಿಸ್ತೇನೆ. ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ. ಪಾಯದ ಪಾತ್ರೆಯೋ ತಾತಲೆಯೊಳಿಟ್ಟು ಯೋಗ ನಿಡನಾಗಿರ ಹೋದರೆ ಬ್ರಹ್ಮ ಜೀವಿ ಸ್ವಾಮಿದ್ದ ಮೆಚ್ಚಿರನಯ್ಯ ಮಂಡಲದಿ ಗುಳಿರ ನಿಧಿ ಸ್ಥಾನ ಜಯ ಭೂದೊರೆ ಬ್ರಹ್ಮರ್ಷಿ ವಿಶ್ವಾಮಿತ್ರ ಶಹಬಾಸ್ ಕೂತುರೆ, ಮೆಚ್ಚಿದೆ. ನಿನ್ನದಾದಂತಹ ದೃಢತೆಗೆ ಮೆಚ್ಚಿದವ ನಾನು. ಪ್ರಪಂಚದಲ್ಲಿ ಯಾರೇ ಆಗಲಿ ಸಾಧನೆಯ ಹಾದಿಯಲ್ಲಿ ನಡೆಯುವವನು ಅದರಲ್ಲಿ ಎಷ್ಟೇ ಕಷ್ಟಗಳು ಎದುರಾದರೂ ಕೂಡ ಅದನ್ನು ಮೆಟ್ಟಿ ನಿಂತು ಮುಂದುವರಿದಂತಾದ್ರೆ ಲಕ್ಷ್ಯವನ್ನು ತಲುಪುವುದಕ್ಕೆ ಸಾಧ್ಯ ಎಂಬಂತಹ ವಿಚಾರವನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟವ ನೀನು. ಇನ್ನು ಮುಂದಕ್ಕೆ ಕೇವಲ ವಿಶ್ವಾಮಿತ್ರನಲ್ಲ, ಬ್ರಹ್ಮ ಋಷಿ ವಿಶ್ವಾಮಿತ್ರ. ನೀನು ಬ್ರಹ್ಮ ಋಷಿ ವಿಶ್ವಾಮಿತ್ರ.
ಮಂಡಲದ ಇದರಲ್ಲಿ ನಿನಗೊಂದು ಯೋಗ್ಯವಾದಂತಹ ಸ್ಥಾನವನ್ನು ನಾವೇ ಕಲ್ಪಿಸಿಕೊಡುತ್ತೇವೆ. ವಶಿಷ್ಠರ ಸಮಾಧಾನವಾಯಿತಲ್ಲ. ನೀವು ಅಪೇಕ್ಷೆ ಪಟ್ಟಂತಹ ಪಾಯಸ ದ್ರವ್ಯವನ್ನು ನನ್ನ ತಪಶಕ್ತಿಯ ಮೂಲಕವಾಗಿಯೇ ನಾನು ನೀವು ಅಪೇಕ್ಷಿಸಿದಂತೆ ಇರಿಸಿದವನು. ವಾಮದೇವರು ನಿಮ್ಮೊಂದಿಗೆ ಬಂದ ಕಾರಣದಿಂದ ನಾನು ಎದ್ದು ನಿಂತವನಿದ್ದೆ. ಇದೋ 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 ಸ್ವೀಕರಿಸಿದವನಿಗೆ ಇನ್ನು ಮುಂದಕ್ಕೂ ಕೂಡ ಹೆಸರಿಗೆ ಅನ್ವರ್ಥವಾಗುವಂತೆ ವಿಶ್ವಕ್ಕೆ ಮಿತ್ರರಾಗಿದ್ದುಕೊಂಡು ಪ್ರಪಂಚವನ್ನು ಸನ್ನಡತೆಯಲ್ಲಿ ಒಳ್ಳೆ ದಾರಿಯಲ್ಲಿ ಮುಂದುವರಿಯುವಂತೆ ಸದಾ ಪ್ರೇರಕರಾಗಿರಬೇಕು. ಸರಿಯಾಗಿ ನೋಡಿಯಂತೆ ಸೂರ್ಯನೋರ್ವ ಸಂಚಾರಕ್ಕಾಗಿ ಹೊರಟು ನಿಂತಿದ್ದಾನೆ. ಪ್ರಪಂಚದಲ್ಲಿ ಎಲ್ಲವರು ಅವನನ್ನು ದೇವರು ಎನ್ನುವ ಹಾಗೆ ಕೊಂಡಾಡ್ತಾ ಇದ್ದಾರೆ. ಅವನ ಸಂಚಾರವನ್ನು ನಿಲ್ಲಿಸಬೇಕು ಎನ್ನುವ ಹಾಗೆ ಹೊರಟು ನಿಂತಿದ್ದೇನೆ. ನಮಗೆ ಕಷ್ಟ ಒದಗಿ ಬರುತ್ತದೆ ಎನ್ನುವುದಾದರೆ ನಾವು ಸುಮ್ಮನಿರುವುದು ಸರಿಯಲ್ಲ. ನಮ್ಮ ಶಕ್ತಿ ಸಾಮರ್ಥ್ಯ ಏನೆಂಬುದಾಗಿ ಆತನಿಗೆ ತೋರಿಸಬೇಕು. ಹಾಗಾಗಿ ನಾವೆಲ್ಲರೂ ಒಂದಾಗಿ ಆ ಸೂರ್ಯನನ್ನು ಬೇಡಿಸೋಣ. ಸಂಚಾರವನ್ನು ಮಾಡ್ತಿರುವ ಆತ ಆದ್ರೂ ಕೂಡ ಅವನ ತಾಪ ನಮಗೆ ತಡೆಯಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ಹೋಗುವುದಿದ್ರೂ ಕೂಡ ತಾಪವನ್ನು ಕಡಿಮೆ ಮಾಡಿ ನಮ್ಮೆದುರಿಗೆ ಸಂಚರಿಸಬೇಕಿತ್ತು. ಅದನ್ನು ಬಿಟ್ಟು ತಾನೇ ಹೆಚ್ಚಿಡುವ ಹಾಗೆ ಈ ರೀತಿಯಿಂದ ವರ್ತಿಸುತ್ತಿದ್ದರೆ ಅವನನ್ನು ಬಿಡಬಾರದು. ಹಾಗಿದ್ರೆ ಇನ್ನು ತಡ ಮಾಡುವುದಲ್ಲ, ನೇರವಾಗಿ ನಡೆಯೋಣ. ಪ್ರಕಾಶಮಾನವಾದಂತಹ ಕಿರಣವನ್ನು ಪಸರಿಸುತ್ತಾ ಸಂಚಾರಕ್ಕಾಗಿ ಹೊರಟು ನಿಂತವನಿದ್ದೀಯ. ಇದು ನಿನ್ನ ಸಂಚಾರವನ್ನು ನಿಲ್ಲಿಸುವುದಕ್ಕಾಗಿ ಬಂದವನಿದ್ದೇನೆ. ಬಂದ ಹಾಗೆ ಹಿಂದೆ ಹೋದಂತಾದರೆ ಒಳಿತು. ನಿನ್ನ ಬೆನ್ನಿಗೆ
ಮಗನಾಗಿಸಿ ನನ್ನದಂತಹ ಕರ್ತವ್ಯದಲ್ಲಿ ಮುಂದುವರಿಯುವಂತಹ ವೇಳೆಯಲ್ಲಿ ಮಧ್ಯಪಥದಲ್ಲಿ ತಡೆದಿಯಲ್ಲ, ನಿನ್ನನ್ನು ಸುಟ್ಟು ಭೂಮಿಗೆ ಬಲಕ್ಕನ್ನು ನೀಡುವ ನೀನು ಅಂತಾದ್ರೂ ಕೂಡ ಒಂದು ಭೂಮಿಗೆ ಒಂದು ಯಥಾವತ್ತಾಗಿ ಮಧ್ಯಪಥದಲ್ಲಿ ನಿನ್ನ ತಾಪವನ್ನು ಕಡಿಮೆ ಮಾಡಿಕೊಡುವವರು ನಾವು. ಈ ಹೊತ್ತಿಗೆ ನಿನ್ನ ತಾಪ ನಮಗೆ ಹೆಚ್ಚಾಗಿದೆ, ಅದಕ್ಕಾಗಿ ನಿನ್ನ ಸಂಚಾರವನ್ನು ನಿಲ್ಲಿಸು. ನಿನ್ನಂತಹ ಲೋಕಕ್ಕೆ ಅಹಿತವನ್ನು ಬಯಸುವವರು ಈ ಪ್ರಪಂಚದಲ್ಲಿ ಬದುಕಲೇಬಾರದು. ಆದ್ದರಿಂದಲೇ ನನ್ನ ತೀಕ್ಷ್ಣವಾದಂತಹ ಕಿರಣವನ್ನು ನಿನಗೊಂದು ಅಹಂಕಾರ ಉಂಟು. ಪ್ರಪಂಚದಲ್ಲೆಲ್ಲವರು ನಿನ್ನನ್ನು ದೇವರು ಎನ್ನುವ ಹಾಗೆ ಕೊಂಡಾಡ್ತಾರೆ. ಯಾರು ನೀನು? ಈಗ ನಮಗೆ ಅಡ್ಡಿಯನ್ನು ಉಂಟು ಮಾಡಿದ್ರೆ ನಿನ್ನ ತಿರುಗಾಟ ಬೆಳಕನ್ನು ಕರುಣಿಸುವಂತಹ ನನ್ನ ಉದ್ಯೋಗವನ್ನೇ ತಡೆಯುವುದಕ್ಕಾಗಿ ನೀನು ಮುಂದುವರಿತಾ ಇದ್ದೀರಲ್ಲ, ನಿನ್ನನ್ನು ಈ ರೀತಿಯಾಗಿ ಸುಮ್ಮನೆ ಬಿಡಲಾರೆ. ನನ್ನದಂತಹ ಕಿರಣವನ್ನು ಬೀರಿ ಸುಟ್ಟು ಬುದುರರು ಹೇಳಿರಿ
ಕಣ್ಣೀರನ್ನು ಸುರಿಸುತ್ತಾ ಈ ಕಡೆಗೆ ಬಂದಿದ್ದು. ಏನಾಯ್ತಯ್ಯ? ಬ್ರಾಹ್ಮಣೋತ್ತಮರೇ, ಇಲ್ಲಿಗೆ ಬರುವುದಕ್ಕೆ ಬಲವಾದಂತಹ ಕಾರಣ ಉಂಟು. ನನ್ನ ಪರಿಸ್ಥಿತಿಯನ್ನೊಮ್ಮೆ ಸರಿಯಾಗಿ ನೀವು ಗಮನಿಸಂತೆ. ದುಷ್ಟರಾದಂತಹ ಮಾತೆಯರು ಲೋಕಕಂಟಕರಾಗಿದ್ದಾರೆ. ನನ್ನದಂತಹ ಉದ್ಯೋಗಕ್ಕೆ ತಡೆಯನ್ನೊಡ್ಡುತ್ತಾ ಇದ್ದಾರೆ. ಆದ್ದರಿಂದಲೇ ಅವರಿಂದ ತಪ್ಪಿಸಿಕೊಂಡು ನಿಮ್ಮ ಬಳಿಗೆ ಬಂದವನಿದ್ದೇನೆ. ಅವರಿಂದ ನೀವೇ ರಕ್ಷಣೆ ಮಾಡಬೇಕು ನನಗೆ. ಸೂರ್ಯ, ನಿನ್ನ ನಡೆಗೆ ತಡೆಯನ್ನೊಡ್ಡಿದ್ದಾರೆ. ನಿನ್ನ ಕಷ್ಟವನ್ನು ಪರಿಹರಿಸುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಹಾಗಂತ ಒಂದು ದಾರಿ ಉಂಟು, ನಮಗೆ ಗೊತ್ತುಂಟು, ಗಾಯತ್ರಿ ಮಂತ್ರ. ಆ ಗಾಯತ್ರಿ ಮಂತ್ರವನ್ನೇ ಉಚ್ಚರಿಸಿ ಗಾಯತ್ರಿ ದೇವಿಯನ್ನೇ ಪ್ರತ್ಯಕ್ಷೀಕರಿಸಿ ನಿನ್ನ ಕಷ್ಟವನ್ನು ಬ್ರಹ್ಮಗಾಯತ್ರಿಯ ಹೇರಳವಾಗಿ ಜಪಿಸುತ್ತ ಹತ್ಯೆಯೋಳು ನೆಸಿ ಮನೆಯುತ್ತಲಿಂದೆಂದರು. ಜಯ ಜಯ ಬ್ರಹ್ಮ ಗಾಯತ್ರಿ, ಜಯ ಜಯ ಮಾತಿ ಸರಗಜಿ, ಜಯ ಜಯ ಜನನಿ ಸಾವಿತ್ರಿ, ಜಯ ಜಯ ಲಲಿತ ಪಾತ್ರೆ, ಜಯ ಜಯ ಬ್ರಹ್ಮ ಗಾಯತ್ರಿ. ಅಮ್ಮ, ಸೂರ್ಯನ ನಡೆಗೆ ತಡೆಯನ್ನೊಡ್ಡಿದ್ದಾರೆ ದುಷ್ಟರು. ನೀನೇ ಪೊರೆಯಬೇಕಮ್ಮ. ಮಕ್ಕಳೇ, ಪೃಥ್ವಿಯ ಮರರೆ ವಯಮಿಡಿ ಗಾಯತ್ರಿ ಸಾವಿತ್ರಿ ಸರಸ್ವತಿ ಯುಗ್ಧರು ಬಾರಿ ಮತಮತಿಗಳ ಕೊಂದು ಭಾಸ್ಕರನ ಪೊರೆವಿ. ಮಕ್ಕಳೇ, ಬ್ರಹ್ಮ ಗಾಯತ್ರಿ ಮಂತ್ರವನ್ನು ಪಠಿಸುವುದರ ಮೂಲಕವಾಗಿ ಇದೋ ನಮ್ಮನ್ನು ಪ್ರತ್ಯಕ್ಷೀಕರಿಸಿಕೊಂಡವರಿದ್ದೀರಾ. ನಿಮ್ಮ ಭಕ್ತಿಗೆ ಮೆಚ್ಚಿದಂತ ನಾವು ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅನ್ನುವಂತ 3 ರೂಪದಲ್ಲಿ ಗೋಚರಿಸಿಕೊಂಡವರಿದ್ದೇವೆ. ನಿಮಗೆ ಬಂದಿರುವಂತ ಕಷ್ಟ ಏನೆಂಬುದಕ್ಕೆ ಅರಿತುಕೊಂಡವರಿದ್ದೇವೆ. ಮಾಂದೇಯರಿಂದ ನಿಮ್ಮ ಬಾಳಿಗೆ ಕಷ್ಟ ಒದಗಿ ಬಂತೆ. ಮರುಗಬೇಡಿ ಮಕ್ಕಳೇ. ಲೋಕ ಕಂಟಕರಾಗಿ ಮೆರೆಯುತ್ತಿರುವಂತ ಅವರನ್ನು ಕೊಂದು ನಿಮಗೆ ಬಂದಿರುವಂತಹ ಕಷ್ಟವನ್ನು ಪರಿಹರಿಸಿಕೊಡುತ್ತೇವೆ. ನಿಲ್ಲಲ್ಲಿ ಪ್ರಪಂಚಕ್ಕೆ ಬೆಳಕನ್ನು ಕೊಡುವವನು ಯಾರು? ಆ ಸೂರ್ಯದೇವ. ಅಂತಹ ಸೂರ್ಯದೇವನ ಸಂಚಾರಕ್ಕೆ ತಡೆಯನ್ನುಂಟು ಮಾಡಿದ್ರೆ ನಿನ್ನ ಎದುರಾಗಿ ಬಂದವಳು ಬೇರಾರು ಅಲ್ಲ, ನಾನೇ ಸರಸ್ವತಿ. ಸೂರ್ಯನ ಸಂಚಾರದಿಂದ ಬದುಕುವುದಕ್ಕೆ ಸಾಧ್ಯ ಎನ್ನುವಂತಹ ಉದ್ದೇಶದಿಂದ ಆತನನ್ನು ಪೀಡಿಸುತ್ತಿರುವಂತಹ ಸಂದರ್ಭ ನಮಗೆ ಎದುರಾಗಿ ಬಂದವರಿದ್ದೀಯಾ? ಬಂದ ದಾರಿಯಲ್ಲಿ ಹಿಂದೆ ಹೋದೆಂದಾದರೆ ಒಳಿತು. ಸೂರ್ಯನನ್ನು ಕೊಲ್ಲುವುದಕ್ಕಿಂತ
ವಹಿಸಿಕೊಂಡು ಇತ್ತ ಕಡೆಗೆ ಬಂದೆಯ. ಭೂಲೋಕವನ್ನು ಸರಿಯಾಗಿ ನೀನು ಗಮನಿಸು. ಭೂಲೋಕದ ಜನರಿಗೆ ಸೂರ್ಯನ ತಾಪವನ್ನು ತಡೆಯುವುದಕ್ಕೆ ಅಸಾಧ್ಯವಾಗಿದೆ. ಅಂತಹುದರಲ್ಲಿ ತಾಪವನ್ನು ಕಡಿಮೆ ಮಾಡಿ ಹಾಗೆ ಕೇಳಿಕೊಂಡರೆ ಪಕ್ಷ ವಹಿಸಿ ಬಂದೆಯ. ನಿಮಗೆ ಸರಿಯಾದ ಬುದ್ಧಿಯನ್ನು ವಹಿಸ್ತೇನೆ. ನೀವು ಪ್ರಕೃತಿಗೆ ವಿರೋಧವಾಗಿ ವರ್ತಿಸೋಕೆ ಮುಂದುವರಿಯುತ್ತಾ ಇದ್ದೀರಿ. ಸೂರ್ಯನ ಸಂಚಾರಕ್ಕೆ ಅಡ್ಡಿಯನ್ನು ಉಂಟು ಮಾಡುತ್ತಿರುವ ನಿಮ್ಮನ್ನು ಕೊಲ್ಲುವುದಕ್ಕಾಗಿ ಬಂದವರು. ಗೊತ್ತಾಗ್ಲಿಲ್ವಾ? ನಾನೇ ಗಾಯತ್ರಿ. ಗಾಯತ್ರಿ ಯಾಕೆ ಬಂದದ್ದು? ನಿನ್ನನ್ನು ಕೊಲ್ಲುವುದಕ್ಕೆ ಬಂದದ್ದು. ಯಾಕೆ? ಏನು ಮಾಡುವುದಾದ್ರೆ ಏನು? ಸೂರ್ಯನ ಸಂಚಾರಕ್ಕೆ ಅಡ್ಡಿಯನ್ನು ಉಂಟು ಮಾಡುವುದಿಲ್ವಾ? ಅದು ಅವನ ನಿಯಮವೇ ಹಾಗೆ. ಸಂಚಾರವನ್ನು ಮಾಡಬೇಕೆಂಬುದಾಗಿ ಅದಕ್ಕೆ ಅಡ್ಡಿಯನ್ನು ಉಂಟು ಮಾಡುವುದಕ್ಕೆ ಹೊರಟವರು ನೀವು. ಅದಕ್ಕಾಗಿ ಬಂದವರಿದ್ದೇವೆ. ಯಾರು ಕೇಳುವುದಕ್ಕೆ ಬರುವುದಿಲ್ಲ ಅಂತ ನೀವು ಭಾವಿಸಿಕೊಂಡವರಿದ್ದೀರಿ. ಕೇಳುವುದಕ್ಕೆ ನಾವು ಬಂದವರಿದ್ದೇವೆ. ಯಾರು ನೀನು ಕೇಳುವುದಕ್ಕೆ? ನಾನೇ ಬಂದಿದ್ದೇನೆ. ಏನು? ಸೂರ್ಯನನ್ನು ಬೆನ್ನಟ್ಟಿದೆವು. ಹೌದು. ಪಾಪಿ ಓಡಿದ. ಎಲ್ಲಿಗೆ ಓಡಿದ್ದಾನೆ ಅಂತಿಲ್ಲ. ಕೊನೆಯಲ್ಲಿ ಬಂದವಳು ನೀನು. ಹೌದೇ ಹೌದು. ಈಗ ಯಾವುದು? ಹೆಣ್ಣು ನೀನು. ಏ ಕುದುರೆ ಒಳ್ಳೆ ಮಾತಿನಲ್ಲಿ ಹೋದ್ರೆ ಸರಿ, ಇಲ್ಲದಿದ್ರೆ ನಿಲ್ಲಿಸಿ. ಜಗದೀ ವಿಶ್ವಾಮಿತ್ರ ಗಾಯತ್ರಿಯ
ಬಗೆಯುಳ್ ಕೌಶಿಕನ ಬೊಗಳಿ ಮಲ್ಲಿಗುದಿರಲು ಬಗೆ ಬಗೆಯುಳ್ ಕೌಶಿಕನ ಬೊಗಳಿ ಮಲ್ಲಿಗುದಿರಲು ಜಗದಿಗಾಗ ಮಂಗಲವು ಜಗದಿ ವಿಶ್ವಾಮಿತ್ರ ಗಾಯತ್ರಿಯಾಗಿ ಮಗನೇ ಸೂರ್ಯ ಕಂಡೆಯ ನೀನು ಲೋಕ ಕಂಟಕರಾಗಿ ಮೆರೆಯುತ್ತಿರುವಂತ ಮಾಂತೆಯರನ್ನು ನಿಗ್ರಹಿಸಿ ನಿಮಗೆ ಬಂದಿರುವಂತಹ ಕಷ್ಟವನ್ನು ಪರಿಹರಿಸಿದವರಿದ್ದೇವೆ. ಅಷ್ಟು ಮಾತ್ರವಲ್ಲ, ಇಲ್ಲಿವರೆಗೆ ಬ್ರಹ್ಮ ಗಾಯತ್ರಿ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆಯುತ್ತಿದ್ದು ಇನ್ನು ಮುಂದಕ್ಕೆ ಹಾಗಲ್ಲ ಮಗನೇ. ಪ್ರಯತ್ನದ ಮೂಲಕ ಯಾವುದನ್ನು ಸಾಧಿಸಬಹುದು ಎಂಬುದಾಗಿ ವಿಶ್ವಾಮಿತ್ರರು ತೋರಿಸಿಕೊಟ್ಟವರಿದ್ದಾರೆ. ಹಾಗಾಗಿ ಮುಂದಕ್ಕೆಲ್ಲರೂ ಇದನ್ನು ವಿಶ್ವಾಮಿತ್ರ ಗಾಯತ್ರಿ ಎಂಬುದಾಗಿ ಕರೆಯುವಂತಾಗಲಿ ಮಗನೇ. ಅಷ್ಟು ಮಾತ್ರವಲ್ಲ, ನಿನಗೆ ಬಂದಂತಹ ಕಷ್ಟವೆಲ್ಲವೂ ದೂರವಾಯಿತು. ನಿನ್ನದಾದಂತ ಕಾರ್ಯದಲ್ಲಿ ತೊಡಗು ಮಗನೇ. ನೀನು ಶುಭವಾಗಲಿ. ಪ್ರಪಂಚದಲ್ಲಿ ದುಷ್ಟಶಕ್ತಿಗಳು ಹುಟ್ಟುವುದು ಸ್ವಾಭಾವಿಕ. ಅವರು ಲೋಕಕ್ಕೆ ಹಿತವನ್ನು ಬಯಸುವವರಿಗೆ ಕಷ್ಟಗೊಂಡಂತಹ ಸಂದರ್ಭದಲ್ಲಿ ನಾವು ನಂಬಿದಂತಹ ದೇವರಲ್ಲಿ ಪ್ರಾರ್ಥಿಸಿಕೊಂಡರೆ ನಮಗೆ ಬಂದಂತಹ ಕಷ್ಟವೆಲ್ಲವೂ ಪರಿಹಾರವಾಗ್ತದೆ ಎಂಬುದಕ್ಕೆ ಇದೇ ಸಾಕ್ಷಿ ತಾನೆ. ಛಲದಿಂದ ಕ್ಷತ್ರಿಯನಾದವನು ಬ್ರಾಹ್ಮಣನಾಗಿ ಬ್ರಹ್ಮ ಪದವಿಯನ್ನು ಏರಬಲ್ಲ ಎನ್ನುವುದಕ್ಕೆ ವಿಶ್ವಾಮಿತ್ರರೇ ಸಾಕ್ಷಿಯಾಗಿ ಹೋದರಲ್ವೇ. ಗಾಯತ್ರಿ ದೇವಿಯ ಅನುಗ್ರಹದಿಂದ ಪುನರಪಿ ನಾನು ನಿಶ್ಚಿಂತೆಯಿಂದಲೇ ಸಂಚಾರ ಮಾಡುವಂತಹ ಭಾಗ್ಯವು ನನ್ನ ಪಾಲಿಗೆ ದೊರಕಿತು ಎಂಬಲ್ಲಿಗೆ ಗಾಯತ್ರಿ ಮಹಾತ್ಮೆ ಎನ್ನುವಂತಹ ಆಖ್ಯಾನವನ್ನು ರಸಿಯಲ್ಲಿ ಯಾರು ಹಾಡ್ತಾರೋ ಕೇಳ್ತಾರೋ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರವನ್ನು ಕೊಡ್ತಾರೋ ಇವರಿಗೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು, ಮೇಳದಲ್ಲಿ ವಾಸವಾಗಿರುವ ಮಹಾಗಣಪತಿ ದೇವರು ಸಕಲ ರೀತಿಯ ಆರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಪುಣ್ಯ ಕಥೆಗೆ ಮಂಗಳಾಚರಣೆ ಆಡುವುದಕ್ಕಾಗಿ ಸಭ್ಯ ಸಭಿಕರಲ್ಲಿ ಹಾಗೂ ಭಾಗವತರಲ್ಲಿ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ. ೋಸುರರೊಲಿದು ಮಂದಾಗನೆಯಿಂದ ಸೇದೆಯ ತಳೆದು ಗೆದ್ದಿದೆ ಮುದದಿಂದ ಮಾದದ ಈಟಿಯ ಬಡೆಯಿರೆನು ತದರು ಏಜಿ ಬೆಳೆಯಿರೆ ಶೋಭಾನೆ. ಪರಿಪಾಲಗೆ ಜಂಗಿರಿ ದುರಿತ ನಿವಾರಿಣಿ ಬ್ರಾಹ್ಮಣಿ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿಜ ಮಂಗಲಂ ಭದ್ರಂ ಶುಭಂ ಮಂಗಲಂ.